ಹಲೋ ಹಲೋ ಹಲೋ. ಇಂದಿನ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಬೇಕೆಂದರೆ ಮಹಾಗಣಪತಿ ದೇವರ ಅನುಗ್ರಹ, ದುರ್ಗಾಂಬಿಕೆಯ ಅನುಗ್ರಹದಿಂದ ನಾವು ಇಂದಿನ ಯಕ್ಷಗಾನ ಗಾನ ವೈಭವವನ್ನು ಆರಂಭಿಸ್ತಾ ಇದ್ದೇವೆ. ದಿವಂಗತ ಶ್ರೀ ಪಿ ರಮಾನಾಥ್ ಹೆಗಡೆ ಮತ್ತು ದಿವಂಗತ ಶ್ರೀ ಚಂದ್ರಶೇಖರ ಮಲ್ಯ ವೇದಿಕೆಯಲ್ಲಿ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಗಾನ ವೈಭವ ಎಂಬ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ತರಬೇತಿ ಕೇಂದ್ರದಲ್ಲಿ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳ ಮೂಲಕ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಸಹಕಾರ, ಸಹಾಯ, ಜ್ಞಾನ ರೂಪದೆಲ್ಲವನ್ನು ನೀಡಿದಂತಹ ಗುರುಗಳಾದ ಶ್ರೀ ದಯಾನಂದ ಕೋಡಿಕಲ್ ಹಾಗೂ ಜೈಕರ್ ಪಂಡಿತ್ ರವರ ಅನುರೂಪವಾದ ಸೇವೆಯಿಂದ ಈ ವಿದ್ಯಾರ್ಥಿಗಳು ಮುಂದಿನ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಯಕ್ಷಗಾನ ಗಾನ ವೈಭವದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲು ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಗಣಪತಿ ಸ್ತುತಿ ಭಾಗವತರಾಗಿ ಪಾವನ ನಿರ್ಪಾಚೆ ಶ್ರೀಶಾ ಶಿವಕುಮಾರ್ ಹಾಗೂ ತೃಪ್ತಿ ಸುವರ್ಣ ರವರಿಂದ ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ಬಗೆ ಗಣಪಗೆ ಚೆಲ್ಬತ್ತಿ ಜಗ
ಒಂದನೇ ಚರಣವನ್ನು ಮುಗಿಸಿ ಎರಡನೇ ಹಂತಕ್ಕೆ ಸಾಗ್ತಾ ಇದ್ದೇವೆ. ಸ್ತುತಿ ಪದ್ಯ ಪ್ರಾರಂಭದಲ್ಲಿ ತೃಪ್ತಿ ಸುವರ್ಣರವರಿಂದ ನಮೋ ನಮೋ ಪರಮೇಶ, ತದನಂತರ ಪಾವನ ನಿರ್ಪಾಜಿಯವರಿಂದ ಪರಿಪಾಹಿ ಶ್ರೀ ಚಂಡಿಕೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾದೇವಾಯ ತೇ ನಮಃ. ಮಹಾದೇವಾಯ ತೇ ನಮಃ.
ಚಪ್ಪಾಳೆ ಪ್ರೋತ್ಸಾಹದಾಯಕವಾಗಿರಲಿ. ಮುಂದೆ ಪಾವನ ನೇರ್ಪಾಜಿ ಅವರಿಂದ ಪರಿಪಾಹಿ ಶ್ರೀ ಚಂಡಿಕೆ. ಮುಂದಿನ ತಯಾರಿ ಸ್ಮರಿಸೈ ರಾಮ ಮಂತ್ರ ಶ್ರೀ ಶಾ ಶಿವಕುಮಾರ್ ಅವರಿಂದ. ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ 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 ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮರಕತಾಶನೇಂದ್ರ ನೀಲ ತಪನೀಯ ರಸನಾಂಗ ತಾಂಗರಾಗ ಭೂಷಿಣಿ ಹರಿತ ರಕ್ತ ಶ್ವೇತ ಬಾಧಿತಾನನೆ ದುರಿತ ವರ್ಗ ದೂರೆ ದುರ್ಗೆ ಪಾವನೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಅಂಬ ಶಾತ ಕುಂಭ ಕುಂಭ ನಿಪಕುತ ಶಾಂಬ ವಿಶರ್ವಾಣಿ ಶಾಕಂಬರಿ ಶಿವವಾಣಿ ಬಾಲಾಂಬಿಕೆ ಭಯ ಶಮನಿ ಕಲಿಶುಂಭಗಳ ನಿಶುಂಭಗಳ ವಿಭೇದಿನಿ ಅಂಬಿಕೆ ತ್ರಯಂಬಕೆ ತ್ರಿನೇತ್ರಿ ಕುಟುಂಬಿನಿ ನಿತಂಬಿನಿ ಜನಪ್ರಿಯ ಮಾಯಿಗೆ ಕಮನೀಯ ಜಗನ್ಮಯೇ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಮೂಕಾಂಬಿಕೆ ಪರಿಪಾಹಿ ಶ್ರೀ ಚಂಡಿಕೆ ಚಂಡಿಕೆ ಚಪ್ಪಾಳೆ ಶ್ರೀ ಶಾ ಶಿವಕುಮಾರರಿಂದ ಸ್ಮರಿಸೈ ರಾಮ ಮಂತ್ರ. ತದನಂತರ ನಿಶ್ಮಿತರವರಿಂದ ಸ್ವಾಗತಂ ಕೃಷ್ಣ ಸ್ವಾಗತಂ. ಸ್ಮರಿಸೈ ರಾಮ ಮಂತ್ರ ಆ
ಮುಂದಿನ ತಯಾರಿ ನಿಶ್ಮಿತ ಸ್ವಾಗತಂ ಕೃಷ್ಣ ಸ್ವಾಗತಂ. ತದನಂತರ ಒಡ್ಡೋಲಗದ ಪದ್ಯದತ್ತ ಸಾಗ್ತಾ ಇದ್ದೇವೆ. ಮೊದಲಿಗೆ ಧರಣಿ ಪಾಲಕ ಕೇಳು ತೃಪ್ತಿ ಒಡ್ಡೋಲಗದ ಪದ್ಯಗಳಲ್ಲಿ ಈಗ ನಿಶ್ಮಿತರವರಿಂದ ಸ್ವಾಗತಂ ಕೃಷ್ಣ ಸ್ವಾಗತ. स्वागतं कृष्णा शरणागतं कृष्णा स्वागतं कृष्णा शरणागतं कृष्णा कृष्णा स्वागतं कृष्णा शरणागतं कृष्णा मधुरापुरी सदना मृदुवदना मधुसूदना मधुरापुरी सदना मृदुवदना मधुसूदना स्वागतं कृष्णा शरणागतं कृष्णा भोगदाप्त सुलभा सुपुष्पगन्धकळभा भोगदाप्त सुलभा सुपुष्पगन्धकळभा कस्तूरि तिलक महिपार रमकान्तनन्द गोपगन्ध स्वागतं कृष्णा शरणागतं कृष्णा कृष्णा ಧನ್ಯವಾದಗಳು. ಒಡ್ಡೋಲಗದ ಪದ್ಯದತ್ತ ಸಾಗ್ತಾ ಇದ್ದೇವೆ. ಧರಣಿ ಪಾಲಕ ಕೇಳು. ತದನಂತರ ಪಾಂಡವರ ತೆರೆ ಕುಣಿತದ ಪದ್ಯ ಓ ದೇವರ ದೇವ ಶ್ರೀಶಾ ಶಿವಕುಮಾರ್ ಅವರಿಂದ ಮೊದಲು ತೃಪ್ತಿ ಸುವರ್ಣ. ಧರಣಿ ಪಾಲಕ ಕೇಳು ಸುರಪಾಲ ನಾಗದೋಳು ಆ ಆ ಆ ಆ ಧರಣಿ ಪಾಲಕ ಕೇಳು ಸುರಪಾಲ ನಾಗದೋಳು ಧರ್ಮೀಸೂತ ಸುಮನ ಸರ ಮೆರೆದ ವೈಭವದಿ ವರುಣ ವಾಯು ಕುಬೇರ ಆ ಆ ಆ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೊಳ್ ನುಡಿದ ಮನದಿರವ ಈ ತೆರದಿಗೆ ಧರಣಿ ಪಾಲಕ ಕೇಳು
ಒಡ್ಡೋಲೋಗದ ಪದ್ಯವನ್ನು ಕೇಳ್ತಾ ಇದ್ದೀರಿ. ಚಪ್ಪಾಡಿ ತೊಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಈಗ ಪರಂಪರಾಗತ ಶೈಲಿಯ ಪಾಂಡವರ ತೆರೆ ಕುಣಿತದ ಪದ್ಯ ಓ ದೇವರ ದೇವ ಶ್ರೀಶಾ ಶಿವಕುಮಾರ್ ಅವರಿಂದ. ಚಪ್ಪಾಳೆ ಇರಲಿ. ಮುಂದಿನ ಒಡ್ಡೋಲಗದ ಪದ್ಯ ಕೇಳು ಜನಮೇಜಯ ಪಾವನ ನಿರ್ಪಾಜಯ. ತದನಂತರ ಬಂದ ಹಿಮಾಲಯ ಗೋಕರ್ಣ ಪ್ರಸಂಗದಿಂದ ನಿಶ್ಮಿತಾರವರನ್ನು. ಕೇಳು ಜನ ಮೇ ಜಯನೆ
ಬಂದ ಹಿಮಾಲಯ ಗೋಕರ್ಣ ಪ್ರಸಂಗದಿಂದ ಒಡ್ಡೋಲಗದ ಪದ್ಯ ನಿಶ್ಮಿತನವರು. ಬಂದ ಹಿಮಾಲಯ ಸಾನು ಪ್ರದೇಶಕ್ಕೆ ಸುಂದರಿಯರ ಸುಖ ಮೇಳದಲ್ಲಿ, ಸುಂದರಿಯರ ಸುಖ ಮೇಳದಲ್ಲಿ ಆ ಆ ಬಂದ ಹಿಮಾಲಯ ಸಾನು ಪ್ರದೇಶಕ್ಕೆ ಸುಂದರಿಯರ ಸುಖ ಮೇಳದಲ್ಲಿ, ಸುಂದರಿಯರ ಸುಖ ಮೇಳದಲ್ಲಿ ಚಂದದ ನಂದನದಂತವನಾರ್ಜಿಸಿ, ಚಂದದ ನಂದನದಂತವನಾರ್ಜಿಸಿ ನಿಂದ ನಿಸರ್ಗದ ಮಂದಿರಕ್ಕೆ, ನಿಂದ ನಿಸರ್ಗದ ಮಂದಿರಕ್ಕೆ, ನಿಂದ ನಿಸರ್ಗದ ಮಂದಿರಕ್ಕೆ. ಚಂದದ ನಂದನದಂತವನಾರ್ಜಿಸಿ ನಿಂದ ನಿಸರ್ಗದ ಮಂದಿರಕ್ಕೆ. ಬಂದ ಹಿಮಾಲಯ ಸಾನು ಪ್ರದೇಶಕ್ಕೆ ಸುಂದರಿಯರ ಸುಖ ಮೇಳದಲ್ಲಿ, ಸುಂದರಿಯರ ಸುಖ ಮೇಳದಲ್ಲಿ ಆ ಆ ಯಕ್ಷಗಾನದ ವಿವಿಧ ಹೆಜ್ಜೆಗಳನ್ನು ಕಲಿಸುತ್ತಿರುವಂತಹ ಗುರುವಾದಂತಹ ಶ್ರೀ ದಯಾನಂದ್ ಕೊಡಿಕಲ್ರವರಿಗೆ ಎಲ್ಲರ ಪರವಾದ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಪ್ರೀತಿಪೂರ್ವಕವಾದ ಹಾರೈಕೆ ಗುರುಗಳೇ. ಈಗ ನಾವು ಯಕ್ಷಗಾನದ ಅತ್ಯಂತ ಮಹತ್ತರ ಮಜಲಾದಂತಹ ಶೃಂಗಾರದ ರಸಕ್ಕೆ ಹೋಗ್ತಾ ಇದ್ದೇವೆ. ಮೊದಲು ಕಾಮಿನಿ ಕರೆದುತ್ತಾರೆ ಎಂಬ ಪದ್ಯವನ್ನು ತೃಪ್ತಿ ಸುವರ್ಣ, ತದನಂತರ ನೋಡು ಸಕನೆ ಕಾಡು ಚೆಲುವನು ಎಂಬುದನ್ನು ಪಾವನ ನಿರ್ಪಾಜೆ, ಅಹುದೆಯನ್ನೆಯ ರಮಣ ಶ್ರೀಶ, ನಿನ್ನೆಯ ಬಲುಹೇನು ನಿಶ್ಮಿತ, ಈ 4 ಜನ ಭಾಗವತರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ, ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ಕಾರಣಾಂತದಿರಿ
ಕೇಳಿದವರು ಒಂದು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ. ನೋಡು ಸಕನೆ ಕಾಡಚಲವನ್ನು ಪಾವನ ನೇರ್ಪಾಜಿ ಅವರಿಂದ. ಕಾಡ ಸರಸಿಯೋಳ್ ಇಳಿದು ರೂಕ್ಷನು ಕ್ರೀಡಿಸುತ್ತೀರೇ. ಕಾಡ ಸರಸಿಯೋಳ್ ಇಳಿದು ರೂಕ್ಷನು ಕ್ರೀಡಿಸುತ್ತೀರೇ. ಮರದ ಮರೆಯೂ ನೋಡಿ ಸೈರಿಣಿ ಸ್ಮರಣ ತಾಪದಿ ಪಾಡು ಪಾಡುತ್ತ ನೋಡು ಸಖನೆ ಸಖನೆಯೇ ನೋಡು 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 ಸಖನೆಯೇ ಕಾಡ ಚೆಲುವನು ಕಾಡ ಚೆಲುವನು. ನೋಡು ಸಖನೆ ಕಾಡ ಚೆಲುವನು ಸಖನೆ ನೋಡು ಸಖನೆ ನೋಡು ಸಖನೆ ಕಾಡ ಚೆಲುವನು ಚೆಲುವನು ಚೆಲುವನು. ಸಖನೆ ಕಾಡ ಚೆಲುವನು ಸಖನೆ ನೋಡು ಸಖನೆ ನೋಡು 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 ಸಖನೆ ಕಾಡ ಚೆಲುವನು 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 ಸಖನೆಗೆ. ಮರದೋಳಲ್ಲಿಯೇ ಪಾಡುತ್ತಿರುವ ಪಿಕಗಳಿರವನು ಪಾಡುತ್ತಿರುವ ಪಿಕಗಳಿರವನು ಚೆಲುವನು ಇರವನು ಸಖನೆಯೇ. ನೋಡು ಸಖನೆ ಕಾಡ ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವದು. ನೋಡಿ ಮುಗಿಲ ಕುಣಿಬನವಿಲ ನೋಡಿ ಮುಗಿಲ ಕುಣಿಬನವಿಲ ಕುಣಿಬನವಿಲ. ನೋಡು ಗಿಳಿಯ ಚಂಚು ಹವಳ ಚಂಚು ಹವಳ ಜೋಡಿ ಚಿಗರೆ ಪ್ರಣಯದಾಟ 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 ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ. ಜೋಡಿ ಚಿಗರೆ ಪ್ರಣಯದಾಟ ಆಡುತ್ತಿರುವ ಸೊಗದ ನೋಟ. ನೋಡಿ ಮುಗಿಲ ಕುಣಿವ ನವಿಲ ನೋಡು ಗಿಳಿಯ ಚಂಚು ಹವಳ ಜೋಡಿ ಚಿಗರೆ ಪ್ರಣಯದಾಟ
ಅತ್ತ ಚೆಲ್ಲುವನು ದಿಂತನ ದಿನ್ನ ತಗದಿನ್ನ ತೈ ದಿನ್ನ ತಗದಿನ್ನ ತೈ ದಿನ್ನ ತಗದಿನ್ನ ತೈ ದಿನ್ನ ತೈ ದಿಂತನ ದಿನ್ನ ತದ್ಧೀಂ ತನ ದಿನ್ನ ತತ್ತೋಂ ತನ ದಿನ್ನ ತದ್ಧೀಂ ತನ ದಿನ್ನ ತೈ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡದಿಂದ ತೈ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡದಿಂದ ತೈ ದಿತ್ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡದಿಂದ ತೈ ದಿನ್ನ ತೈ ತತ್ತ ತೈ ದಿನ್ನ ತೈ ತತ್ತ ತೈ ದಿನ್ನ ತೈ ತತ್ತ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ತತ್ತಂ ಯುವ ಭಾಗವತರಿಗೆ ಚಪ್ಪಾಳೆ ಪ್ರೋತ್ಸಾಹ. ನಾವು ಈಗ ಅಹುದೇ ಎನ್ನೆಯ ರಮಣ ಶ್ರೀಶಾ ಶಿವಕುಮಾರ್ ಅವರಿಂದ, ತದನಂತರ ನಿನ್ನೆಯ ಬಲ ಏನು ನಿಶ್ಮಿತಾರವರಿಂದ ಅಹುದೇ ಎನ್ನೆಯ ರಮಣ ಶ್ರೀಶಾ. ಅಹುದೇ ಎನ್ನಯ ರಮಣ ಅಹುದೇ
ಪ್ರೋತ್ಸಾಹವಿರಲಿ ಚಪ್ಪಾಳೆಯ ಮೂಲಕ. ಈಗ ನಿನ್ನೆಯ ಬಲುಹೇನು ನಿಶ್ಮಿತರವರಿಂದ. ನಿನ್ನಯ ಬಲುಹೇನು, ನಿನ್ನಯ ಬಲುಹೇನು, 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 ಬಲುಹೇನು. ಚಪ್ಪಾಳೆ. ಈಗ ಯಕ್ಷಗಾನದ ಅತ್ಯಂತ ಮಹತ್ವದ ಭಾಗವಾದ ಭಾಮಿನಿಯನ್ನು ಹಾಡಲಿಕ್ಕಿದ್ದಾರೆ ಪಾವನಾರವರಿಂದ ಶ್ರೀ ಮನೋಹರ ಸ್ವಾಮಿ. ತದನಂತರ ವಾದದಿ ಫಲವಿಲ್ಲ ನಿಶ್ಮಿತ. ಹರಿಯ ಖಾತಿಯ ತಡೆಬರಾರು, ಹರಿಯ ಖಾತಿಯ ತಡೆಬರಾರೆಂದೆರಡು ಬಲಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ಭೀಷ್ಮನು ಬೆದರಿಯೇ ರಥದಿಳಿದು ನಡೆತದು ದುರಿತ ಬನದಾವಾಗ್ನಿ ಲಕ್ಷ್ಮೀಪರ ಮುಕುಂದ ಮುರಾರಿ ಜಯ ಜಯ ಜಯವೆನು ತೆರಗಿ ಮಗುಳೆದ್ದಚ್ಚುತನ ಮೃದು ಕರವ ಪಿಡಿದೆಂದ ಶ್ರೀ
ಮನೋಹರ ಸ್ವಾಮಿ ಪರಾಗೋ ಸ್ವಾಮಿ ಪರಾಗೋ ಸ್ವಾಮಿ ಪರಾಗೋ ದೇವಾ ಚಪ್ಪಾಳೆ. ಧನ್ಯವಾದಗಳು. ಅಹುದೇ ವಾದದಿ ಫಲವಿಲ್ಲ ನಿಶ್ಮಿತ. ಮುಂದಿನ ತಯಾರಿ ಪಾಲಿಸು ಪರಮೇಶ್ವರಿ ತೃಪ್ತಿ ಸುವರ್ಣರವರಿಂದ. ಈಗ ವಾದದಿ ಫಲವಿಲ್ಲ ನಿಶ್ಮಿತ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ ವಾದದಿ ಫಲವಿಲ್ಲ ಶೋಧನೆಯಿಂದಲೇ
ಸಾಧಿಸಿ ತಿಳಿಯುವ ನಿಜವಾ, ಸಾಧಿಸಿ ತಿಳಿಯುವ ನಿಜವಾ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವಾ. ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಬರದಿ ನೆಲೆಸಿರುವ, ಐದಿ ಬರದಿ ನೆಲೆಸಿರುವ. ಹೋದ ಕಲ್ಪದಿ ಲಯವಾದ ಐದಿ ಬರದಿ ನೆಲೆಸಿರುವ. ಜ್ಞಾನದಿ ಫಲವಿಲ್ಲ ಶೋಧನೆಯಿಂದಲೇ. ಪಾಲಿಸು ಪರಮೇಶ್ವರಿ ತೃಪ್ತಿರವರಿಂದ ಮುಂದಿನ ಭಾಮಿನಿ ಪರಮ ಋಷಿ ಮಂಡಲ ಶ್ರೀಶ ಅಶೋಕುಮಾರ್ ಅವರಿಂದ ಈಗ ಪಾಲಿಸು ಪರಮೇಶ್ವರಿ. ಪಾಲಿಸು ಪರಮೇಶ್ವರಿ ಚಪ್ಪಾಳೆ ಇರಲಿ. ಈಗ ಮುಂದಿನ ಭಾಮಿನಿ ಶ್ರೀಶ ಶಿವಕುಮಾರ್ ಅವರಿಂದ ಪರಮ ಋಷಿ ಮಂಡಲ. ಪರಮ ಋಷಿ ಮಂಡಲದ ಮಧ್ಯೆ ಪರಮ ಋಷಿ ಮಂಡಲದ ಮಧ್ಯೆ
ಚಪ್ಪಾಳೆ ಇರಲಿ. ನಮ್ಮ ತೆಂಕಿನ ಯಕ್ಷಗಾನದಲ್ಲಿ ವಿಶೇಷವಾಗಿ ಏರು ಪದ್ಯಗಳಿಗೆ ಬಹಳಷ್ಟು ಮಹತ್ವವಿದೆ. ಏರು ಪದ್ಯದೊಂದಿಗೆ ನಾವು ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೇವೆ. ನೇರವಾಗಿ ಪಾವನ ನೇರ್ಪಾಜಿ ಅವರಿಂದ ತೆಂಕಿನ ಏರು ಪದ್ಯಗಳು. ಅಗ್ಗಳದ ಧನುಜ ರಟ್ಟುಳಿಯ ನಾಲಿಸಿ ರಾಮ ಶೀಘ್ರದಿಯು ಜನಕ ನಂದನೆಗೆ ಧೈರ್ಯವ ನೊರೆಪುದ ಉಗ್ರ ಶರ ಚಾಪಮಂ ಕೈಯೊಳಗೆ ಪಿಡಿದು ಶೌರ್ಯಾಗ್ನಿಯಂ ಪ್ರಜ್ವಲಿಸಲು ಭೋರ್ಗರೆವ ರಕ್ತಸರ ದಂಡು ಬಾಯ್ ಬಿಟ್ಟೋದರೆ ನಿರ್ಘೋಷದಬ್ಬರದ ಕಮಕದಾರ್ಬಟೆಯಾಗ ಸಿಡಿಲೊಗ್ಗರದ ಬೊಬ್ಬೆಯು ಶೂರ್ಪಡಕೆ ಬಂದಳ ಕಾನನಕ್ಕೆ ಕುಲಗೇಡಿಯು ಆರೆಲೋ ಮಧುಜಾ ಮುಂದಿನ ಪದ್ಯ ಶ್ರೀಶಾ ಶಿವಕುಮಾರ್ ಅವರಿಗೆ. ಯಕ್ಷನೆಂದು ಕರೆವರೆಲ್ಲನ ತತ್ತೋಂಗದಿ ಕುತಕ ತಯ್ಯ ತಯ್ಯ ದಿನ ತತ್ತೋಂಗದಿ ಕುತಕ ತಯ್ಯ ತತ್ತೋಂಗದಿ ಕುತಕ ತಯ್ಯ ತಯ್ಯ ದಿನ ತತ್ತೋಂಗದಿ ಕುತಕ ತಯ್ಯ ತತ್ತೋಂಗದಿ ಕುತಕ ತಯ್ಯ ತಯ್ಯ ದಿನ ತತ್ತೋಂಗದಿ ಕುತಕ ತಯ್ಯ ತತ್ತೋಂಗದಿ ಕುತಕ ತಯ್ಯ ತತ್ತೋಂಗದಿ ಕುತಕ ತಯ್ಯ ತತ್ತೋಂಗದಿ ಕುತಕ ತೈ ತಕತ ದಿನ ತೈ ನಿಮಿತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ಯತೈ ಯಕ್ಷನೆಂದು ಕರೆವರನ್ನ ಯಕ್ಷನೆಂದು ಕರೆವರನ್ನ ಶಾಸ್ತ್ರಾಕ್ಷವಾಜ್ಞೆಯಿಂದ ಪಕ್ಷವಡರಿ ಬಂದೆ ನಿನ್ನ ಶಿಕ್ಷಿಸಲೆಂದು ಚಪ್ಪಾಡೆಯಲ್ಲಿ ಗುರುವಿಗೆ ತಮ್ಮ ಶಿಷ್ಯರ ಸಾಧನೆಯ ಸಂತಸ ತರುವಂಥದ್ದು ತೃಪ್ತಿ ಸುವರ್ಣರವರಿಂದ. ಪಡದಾನವ ಖಳಗಡನವ ಕೂಡುತ್ತಾ ಆ ಪಡದಾನವ ಖಳಗಡನವ ಕೂಡುತ್ತಾ
ನಿಶ್ಮಿತರವರಿಂದ ಏರು ಪದ್ಯ. ಮುರಿವ ಶಂಕ ಧ್ವನಿಯ ನಾಲಿಸಿ ಬಂದವನಾರು ಕಾಂಬೆನು ಬರದೊಡವನ. ನಾವು ಯಕ್ಷಗಾನದ ಗಾನ ವೈಭವದ ಕೊನೆಯ ಹಂತದಲ್ಲಿ ತಲುಪ್ತಾ ಇದ್ದೇವೆ. ಈಗ ಯಕ್ಷ ಭಾಗವತರಿಗೆ ಇಷ್ಟವಾದ ಪದ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನೇರವಾಗಿ ಶ್ರೀಶಾ ಶಿವಕುಮಾರ್ ಇವರಿಗೆ, ತದನಂತರ ಪಾವನ ನೇರ್ಪಾಜೆ. ಈಗ ಅವರ ನೆಚ್ಚಿನ ಪದ್ಯ ಶ್ರೀಶಾ ಶಿವಕುಮಾರ್ ಅವರಿಂದ. ನೆಕ್ಸ್ಟ್ ಪಾವನ ನೇರ್ಪಾಜೆ. ಪೂಗೋಲನುರು ಪಟ್ಟದಾನೆ ಎಂದೆದಲಿ ಪೂಗೋಲನುರು ಪಟ್ಟದಾನೆ ಎಂದದಲಿ ರಾಘವನ ಬಳಿಗೆ ನಡೆ ತಂದಳಲವಿನಲಿ ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಹಿದಳು ಕಾರ್ಯಗಳ ಅಂತರಸ್ಥಿತಿಯ ಅರುಹಿದಳು ಕಾರ್ಯಗಳ ಅಂತರಸ್ಥಿತಿಯ ರಾಘವ ನರಪತೆ
ಮುಂದಿನ ಪದ್ಯ ಪಾವನ ನಿರ್ಭಾಷೆ. ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ನಮನಗಳು. ಹಾಗೆ ನಾವು ಗಾನ ವೈಭವವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. 3 ಪ್ರಸಂಗಗಳು ನಡೀಲಿಕ್ಕಿದೆ. ಭಾಗವಹಿಸಿದಂತಹ ಎಲ್ಲ ಭಾಗವತರಿಗೆ, ವಿಶೇಷವಾಗಿ ಭಾಗವತರನ್ನು ಸಿದ್ಧಗೊಳಿಸಿದಂತಹ ಗುರುಗಳಾದ ಶ್ರೀ ದಯಾನಂದ ಕೊಡಿಕಲ್ರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗುರು ಕಾಣಿಕೆಯಾಗಿ ಚಪ್ಪಾಳೆ ಮೂಲಕ ನೀಡಬೇಕು. ನೃತ್ಯ ಗುರುವಾದಂತಹ ಈ ವೇದಿಕೆ ನಿರ್ಮಾಣ ಕಾರ್ಯಕರ್ತರಾದಂತಹ ಶ್ರೀ ಜಯಕರ್ ಪಂಡಿತ್ ಸರ್ ಅವರಿಗೆ ಸಹ ಜೋರಾದ ಚಪ್ಪಾಳೆ. ಅವರ ಅವಿರತ ಪರಿಶ್ರಮ ಫಲಶ್ರುತಿಯಿಂದಾಗಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಲ್ಲಿರುವಂತಹ ಗುಣ ಅಭಿವ್ಯಕ್ತಿಗೊಳ್ತಾ ಇದೆ, ಅನಾವರಣಗೊಳ್ತಾ ಇದೆ. ಆ ಗುರುವಿಗೆ ನಾವು ಸ್ಮರಣೆಯನ್ನು ಸಲ್ಲಿಸೋಣ. ಜೊತೆಯಲ್ಲಿ ದಿವಂಗತರಾದ ಶ್ರೀ ರಾಮನಾಥ್ ಹೆಗಡೆ ಮತ್ತು ಶ್ರೀ ದಿವಂಗತ ಶ್ರೀ ಚಂದ್ರಶೇಖರ್ ಬಲ್ಯಾರ್ ವೇದಿಕೆ ಇವರನ್ನು ಸ್ಮರಿಸಿ, ಮೂಕಾಂಬಿಕೆ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಸಾಧನೆ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಾಗಲಿ ಎಂದು ಹೇಳುತ್ತಾ ಮಹಾಗಣಪತಿಯನ್ನು ಸ್ಮರಿಸಿ, ದುರ್ಗಾಂಬಿಕೆಯನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.
explore the things. हरि ओम हरि ओम हरि ओम हरि ओम
हरि ओम हरि ओम हरि ओम
विघ्नद्वान्त निवारणैकतरणे विघ्नोटवे हव्यवाट विघ्नव्याळकुलाभिमान गरुडो विघ्नेव पञ्चानन विघ्नो तुंग गिरिप्रभेदन पवे विघ्नाब्दे कुम्भोद्भव विघ्नो घाब्र कुलप्रचण्ड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुखद बगे गणपगे चलवते जग वंदितनि गारती एत्तिरे आरती बेಳಗಿರೆ ಗಜಮುಖದ ಬಗೆ ಗಣಪಗೆ ಕರದಳು ಪರಶು ಪಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನಾಥನ ದೇವರ ದೇವ ಕೃಪಾಕರನ
ಲೋಕದನ ಭಾವಜ ವಿಷಯಕ್ಕೆ ಸಿಲೋಕದನ ಕೋವಿದೆ ಗಿರಿಜಯ ವರಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನಿಮ ಪವಹರಣ ಪರಮತ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ತೋಂ ತನ ದಿನ ತತ್ತೋಂ ತೋಂ ತನ ದಿನ್ನತೆ ತಿಂ ತನ ದಿನ ತಿತ್ತೋಂ ತೋಂ ತನ ದಿನ್ನತೆ ತೋಂ ತಗಿಡ ತೋಂ ತಗಿಡ ತೋಂ ತಗಿಡ ದಿಂದತ್ತೈ ತಿಂ ತಗಿಡ ತಿಂ ತಗಿಡ ತಿಂ ತಗಿಡ ದಿಂದತ್ತೈ ತಗಿಡ ತಗದಿಮೆ ತಗಿಡ ತಗದಿಮೆ ತಗಿಡ ದಿಂದತ್ತೈ ತಿಂ ತಗಿಡ ತಗದಿಮೆ ತಗಿಡ ತಗದಿಮೆ ತಗಿಡ ದಿಂದತ್ತೈ ತೋಂ ತನ ದಿನ್ನತ್ತೈ ತಿಂ ತನ ದಿನ್ನತ್ತೈ ತೋಂ ತನ ದಿನ್ನತ್ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ತ ಗಜಮುಖನೋ ನಿನ್ನ ಪಾದವ ನೆನೆವೆ ಆ
ಸುಗಜವದನಾಯ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜೆಯಳು ಬಾಲನೆನಿಸಿ ಬಾಲಗಿರಿಜೆಯಳು ಬಾಲನೆನಿಸಿರಿಪು ಜಲಬಸವರಿದ ಶೀಲದಯಾನು ದರೆಯೊಳು ರಂಜಿಸುವ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವಲು ಪಾಲಿಸೋ ವರದ ವಿಡೋಯ ಪಾಲಿಸೋ ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂ ತನ ದಿನ ತತ್ತೊಂ ತೊಂ ತನ ದಿನ್ನತ್ತೆ ದಿಂ ತನ ದಿನ್ನ ದಿತ್ತೊಂ ತೊಂ ತನ ದಿನ್ನತ್ತೆ ತೊಂ ತಗಿಡ ತೊಂ ತಗಿಡ ತೊಂ ತಗಿಡ ದಿಂದತ್ತೆ ದಿಂ ತಗಿಡ ದಿಂ ತಗಿಡ ದಿಂ ತಗಿಡ ದಿಂದತ್ತೆ ದಿಂದತ್ತೆ ಇಂದ ಗಿಡದ ಗದಿಮಿದ ಗಿಡದ ಗದಿಮಿದ ಗಿಡದಿಂದತ್ತೆ ತೊಂತನ ದಿನ್ನತ್ತೆ ತೊಂತನ ದಿನ್ನತ್ತೆ ತೊಂತನ ದಿನ್ನತ್ತೆ ತೊಂತನ ದಿನ್ನತ್ತೆ ತೊಂತನ ದಿನ್ನತ್ತೆ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ತ ಒಂದೇ
ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರೋದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯ ಅಂಬುಣಿದಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಣಮರುದವ ನಿಪೆನಿ ಗದಾಮೃತವ
ಪರಕ್ರಮ ಕಂಠೀರವ ಇರುವಂತಹ ಸ್ಥಳ ಏವೆಂದರೆ ಅಂದುಕೊಳ್ಳಬಹುದು. ಓಲಗವಿತ್ತಂತ ವಿಚಾರ ಅನೇಕವಿದೆ, ಆಲಿಸಬೇಕು. ಧರಣಿ ಪಾಲಕ ಕೇಳು ಸುರಪಾಲ ಗಾಕದೋಳು ನೆರಹಿಸುತ್ತ ಸುಮನಾಸಾರ ನೆರೆಯೇ ವೈಭವನೇ ವರುಣವಾಯು ಕುಬೇರ ಆ ವರುಣವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೋಳು ಮುಡಿದಾಗ ಮನದಿರವ ನೀದರಾದಿಯ ಧರಣಿ ಪಾಲಕ ಕೇಳು ಅರ್ಹತೆ ಮುಖ್ಯವಾಗುತ್ತದೆ. ಇಂದ್ರ ಪದವಿಯು ಸಾಧನೆಯಿಂದ ಪಡೆದದ್ದು. ಅದಿತಿ ಕಶ್ಯಪರ ಮಗನಾಗಿ ಶತಮಗಗಳನ್ನು ಮೆಚ್ಚಿಸಿ ಅವರ ಅನುಗ್ರಹ ರೂಪವನ್ನು ಪಡೆದವನಿದ್ದೆ. ಸ್ವರ್ಗದ ವ್ಯಾಪ್ತಿಗೆ ಒಳಪಟ್ಟ ವರುಣ, ವಾಯು, ನಿರುತಿ, ಕುಬೇರ, ಯಮ, ಈಶಾನರೆಂಬ ದಿಗ್ಪದಿಗಳು ಸ್ವರ್ಗದ ವ್ಯಾಪ್ತಿಗೆ ಒಳಪಟ್ಟಿರು. ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ ಹಾಗೆ ನರ ನಾಗಲೋಕಗಳ ತ್ರಿಜಗದಲ್ಲಿರುವ ನಮಗಿರುವ ಸ್ಥಾನಮಾನ ಅದನ್ನು ಗಮನಿಸಿದಾಗ ನಾವೇ ಧನ್ಯರಿದ್ದೇವೆ. ಈ ಸುಧರ್ಮ ಸಭೆಯ ಮೆರಗು ಹೆಚ್ಚುವುದು ಹೇಗೆ, ಯಾರಿಂದ? ಸುಮನಸರು ಕೇಳಿದಿರಿ ಹಾ ಹಾ
ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು ಆದರ ಕಳರುತ ಯಾದ್ಯ ಮತ್ಸರದಿಂದ ಆದರ ಕಳರುತ ಯಾದ್ಯ ಮತ್ಸರದಿಂದ ಹಾದಿ ಬರುವಡಿಗಡಿಗೆ ಹಾದಿಗೆ ನಿನಗೆ ಹಾದಿ ಬರುವಡಿಗಡಿಗೆ ಹಾದಿಗೆ ನಿನಗೆ ಮನಸ್ಸು ಕೇಳಿದಿರೆ ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಹೊಡೆಯುತ್ತದೆ. ಹಾಗೆ ದುಷ್ಟರು ಮತ್ತೆ ಹುಟ್ಟಿಕೊಳ್ಳುತ್ತಾರೆ. ಮುಂದೆ ಏನಾದರೂ ಅಂತಹ ಸಮಯ ಬಂದರೆ ಏನು ಮಾಡೋಣ? ಸುರದ ನಾರಿದಯ ನಾವೆಂಬುದು ಜನರಿಗೆ ಯಾಗಿನ ವಿಜಯ ಹರಿಹರ ಜನಾದ ಗುರುವಾರ ಭಯವಿಲ್ಲವೇ ನಮ್ಮೀ ಲೋಕಕ್ಕೆ ಅದೆಷ್ಟೋ ದಾನವರು ಈ ಹಿಂದೆ ಬಂದವರು ಹೇಳ ಹೆಸರಿಲ್ಲದಂತೆ ಓಡಿ ಹೋಗಿದ್ದಾರೆ. ಇನ್ನು ಮುಂದೆ ಬರುವ ಖಳರಿಗೆ ತಕ್ಕ ಶಾಸ್ತಿಯನ್ನು ನಾನು ಮಾಡುತ್ತೇನೆ. ನೀನು ನಿಶ್ಚಿಂತನಾಗಿರು. ಸುರದರು ಕಲ್ಪನರು ಹಾಗೆ ಅವರುಗಳ ಗೋಳರು ನಮ್ಮನೆ ಹಣವನ್ನು ಕೋರು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ರಕ್ಕಸರಿಗೆ ಹುಟ್ಟಿದ ಕೂಡಲೇ ಕಣ್ಣು ಮೇಲೆ ದ್ವೇಷದ ಇಸ್ಕೊಡುತ್ತೆ. ಅಂತಹ ಕನಸಿನಿಂದ ಇಲ್ಲಿಗೆ ಬಂದರೆ ಹೇಳ ಹೆಸರಿಲ್ಲದಂತೆ ಮಾಡುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಸುರರು ಪಕ್ಷದಲ್ಲಿ ನಿಜ ಭಾವನೆ ಭೂವರ ಖತನತೆ ದೊರಕದ ಜಯವೆಂಬಲಿ ನಮೀನಾಕಕ್ಕೆ ದಾನವನ್ನು ತಾಳಿಟ್ಟರೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ನಿಶ್ಚಿಂತೆಯಿಂದಿರಿ.
ಒಂದು ವೇಳೆ ದಾನವರು ನಮ್ಮೀ ನಾಟಕಕ್ಕೆ ತಾಳಿದ್ದರೆ ಅವರನ್ನು ನಾನು ಸದೆ ಬರೆಯುತ್ತೇನೆ. ನಿಶ್ಚಿಂತೆಂದಿರು. ಫಲುತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಆ ದೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ 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 ಕಳರ ಭೀತಿಯು ನಮಗೆಲ್ಲೆನಿತಿಲ್ಲ ಕಳರ ಭೀತಿಯು ನಮ ಗೆಳಲಿತಿಲ್ಲ ನಳಿನಾನ ಮನದಾಯದಿಲ್ದ ಸುಳ್ಳಲ್ಲ ದೋಷವಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ
ವರ ಸರಸ್ವತಿ ಗಂಗಾ ಯಮುನಾ ತೀರದಲ್ಲಿ ನೆರವೇರುತ್ತಿರುವಂತ ಘನ ಸತ್ಯಾಧರದೀಯ ಸರಸ್ವತಿ ಗಂಗಾ ಯಮುನಾ ತೀರದಲ್ಲಿ ನೆರವೇರುತ್ತಿರುವಂತ ಘನ ಸತ್ಯಾಧರದಿ ಹರನ ಪಾದವ ಕಂಡು ಪೂಜಿಪ ಬಗೆಗೆ ಹರನ ಪಾದವ ಕಂಡು ಪೂಜಿಪ ಬಗೆಗೆ ತೆರಳಬೇಕೆಲ್ಲರೂ ಸಿಂಹಿಕದೆಡೆಗೆ ದೇವತೆಗಳೇ, ಈ ದಿನ ಸುದೀನ ಬ್ರಹ್ಮ ಮಾನಸ ಪುತ್ರರಾದ ಮರೀಚಿ ಬ್ರಹ್ಮರು ಮೂರು ಮಹಾನದಿಗಳ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವನ್ನು ಆಯೋಜಿಸಿದ್ದಾರೆ. ಅಲ್ಲಿಗೆ ನಮಗೂ ಆಮಂತ್ರಣವಿದೆ. ಪ್ರಭು ಶಂಕರನೇ ಸಭಾಧ್ಯಕ್ಷನಾಗಿ ನಡೆಸಲಿದ್ದಾರೆ. ಆದ್ದರಿಂದ ಅತ್ತ ಕಡೆ ನಡೆಯೋಣ. ಅವರಿಗೆ ವಿವಾಹವನ್ನು ಮಾಡಿಕೊಟ್ಟವರಿದ್ದೇನೆ. ಬಂದಿರುವಂತಹ ಸುದ್ದಿ ಸರಸ್ವತಿ ಯಮುನಾ ಸಂಗಮದಲ್ಲಿ ಜ್ಞಾನಸತ್ರ ನಡೆಯುತ್ತಿದೆ ಎಂಬುದಾಗಿ. ಅದಕ್ಕಾಗಿ ಎಲ್ಲ ಮಹಾತ್ಮರು ಯೋಗ್ಯರನ್ನೆಲ್ಲ ಆಹ್ವಾನಿಸಿದವರಿದ್ದಾರೆ. ನನಗೂ ಆಹ್ವಾನವನ್ನು ಬಂದಿದೆಯಲ್ಲ, ಅತ್ತ ಕಡೆ ತೆರಳಬೇಕಲ್ಲ, ಸಿದ್ಧಿಸಲ್ಲ, ಅತ್ತ ಕಡೆಗೆ ಹೋಗ್ತೇನೆ.
ಗಂಧರ ಕಾಲ ಕಾಲಾತಿಶಾಪಟ ಫಲನಯನ ಶಂಕರ ಶಂಕರ ನೀಲಾಲೋಹಿತ ರುಂಡಮಾಲ ಸದಾ ಶಿವ ನೀಲಾಲೋಹಿತ ರುಂಡಮಾಲ ಸದಾ ಶಿವ ಶೂಳಿ ಗಿರೀಶ ಬ್ರಡ ಕಾಲಗಂಧರ ಕಾಲ ಕಾಲಾದಿಶಾಪಟ ಪಾಲನಯನ ಶಂಕರ ಶಂಕರ ನೀವೆಲ್ಲರೂ ಬಂದು ಇಲ್ಲಿ ಸೇರಿದ್ದೀರಿ, ಸುಮನಸರೆಲ್ಲರೂ ಇಲ್ಲಿದ್ದೀರಿ. ಇಂದಿಗಾಗುವಾಗ ವಿಶೇಷವಾದಂತಹ ಜ್ಞಾನ ಸತ್ರವನ್ನು ಎಸಗುವರೆ ಮನ ಮಾಡಿ ನನ್ನಲ್ಲಿ ಬಂದು ನಿವೇದಿಸಿದವಾಗ ನಿಮ್ಮ ಭಿನ್ನಹವನ್ನು ಮನ್ನಿಸಿ ಈವರೆಗೆ ಬಂದವನಿದ್ದೇನೆ. ಪುಣ್ಯ ಕ್ಷೇತ್ರವಾದ ತ್ರಿವೇಣಿ ಸಂಗಮವಿದು. ಮರೀಚಿ ಬ್ರಹ್ಮರ ಯಾಜಮಾನ್ಯದಲ್ಲಿ ನಡೆಯುತ್ತಿರುವಂತಹ ಪುಣ್ಯಪ್ರದವಾದಂತಹ ಜ್ಞಾನ ಸತ್ರ. ಈ ಜ್ಞಾನ ಸತ್ರದಲ್ಲಿ ಇದಮಿತ್ತಂ ಎಂದು ತೀರ್ಮಾನ ಮಾಡಲು ಅಧ್ಯಕ್ಷ ಸ್ಥಾನದಲ್ಲಿ ನನ್ನನ್ನು ಕುಳ್ಳಿರಿಸಿದ್ದೀರಿ. ಆರೂಢ ಸ್ಥಿತಿ ನನ್ನದ್ದು. ತಿಳಿದವರು ಅನೇಕರಿದ್ದೀರಿ. ಜ್ಞಾನ ಮಾರ್ಗ ಹಾಗೂ ಕರ್ಮ ಮಾರ್ಗ ಎರಡೂ ಕೂಡ ಶ್ರೇಷ್ಠವೇ. ಆದರೆ ಈ ಕುರಿತು ವಿವೇಚನೆಯನ್ನು ಮಾಡುವಾಗ ಅದರ ಕುರಿತು ನಿರ್ಣಯವನ್ನು ನೀಡುವವ ನಾನಿದ್ದೇನೆ. ಅರಿತವರು ಅನೇಕರಿದ್ದೀರಿ. ನಿಮ್ಮ ನಿಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ಈ ಪುಣ್ಯ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿ ಈ ಜ್ಞಾನ ಸತ್ರ ಆರಂಭವಾಗಲಿ. ಒಂದು ದಿನ ಸತ್ರದಲ್ಲಿ ನಿರಗುವುದು ಬಂದು ದಿಕ್ಪಾಲನೆ ಸುಮನಸ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷಿಣ ಹೈತೆಂದ ವೃಂದವೆದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ಭಯದಲ್ಲಿ ವಂದಿಸುತ್ತಿರಲು ಈಶಾನ್ ಹೇಳದೆ ಚಂದದಲ್ಲಿ ಕುಳಿತಿರಲು ಖಂಡ ದಕ್ಷ ಗದಿಗೊಂಡ ಈ ಸಕಾಲ ಸವೇ ಎದ್ದು ಎರಗಿಯೇ ಸದಾ ಶಿವನು ಏಳಾದಿರುತಿಹನು ಈಶದಾನಂದಮ್ಮ
ಆಯಿತು ಎನ್ನುವಂತೆ. ಅದಕ್ಕೆ ಬೇರೆ ಸಂಘಗಳು ಬೇಡ, ಆ ಬಿಸಿಯ ಸಾಕು ಅಲ್ವೇ? ಹಾಗೆ ದಕ್ಷ ಪ್ರವೇಶ ಮಾಡಿದ ಎಂದಾದ್ರೆ ಎಲ್ಲರೂ ಹಾಗೆ ಅವರೊಳಗೆ ಭಕ್ತಿ ಭಯ ಎಲ್ಲ ಎದ್ದು ಹಾಗೆ ನನ್ನ ಪ್ರವೇಶ ಆದೊಡನೆ ಸೇರಿದಂತ ಎಲ್ಲರೂ ಸುರರು ನರರು ಕಿನ್ನರರು ಕಿಪ್ಪುರುಷಾದಿ ಎಲ್ಲರೂ ಎದ್ದು ನಿಂತು ದಕ್ಷನಿಗೆ ಗೌರವವನ್ನು ಸೂಚಿಸಿ ಅಲ್ವೇ? ಎಲ್ಲರೂ ಅವರವರ ಗೌರವವನ್ನು ಸೂಚಿಸುವಾಗ ಅವನಿಗೊಂದು ಎದ್ದು ನಿಂತು ಗೌರವ ಸೂಚಿಸಬೇಕು, ಬಂದವರನ್ನು ಯಾವ ರೀತಿಯಲ್ಲಿ ಬರಮಾಡಿಕೊಳ್ಬೇಕು ಎನ್ನುವಂಥದ್ದು ಏನು ಇಲ್ವೇ? ಅಲ್ಲ, ನಾವೊಂದು ಪ್ರವೇಶ ಮಾಡಿದಾಗ ಒಂದು ಕೂತ್ಕೊಂಡು ಅವರಷ್ಟಕ್ಕಿದ್ದಾರಲ್ಲ, ಒಂದು ಅರ್ಥ ಇಲ್ವೇ? ಉಚಿತ ವಚನಗಳ ಉಚಿತ ವಚನಗಳ ಹೇಳಿ ತನುವ ಮರಣಿಸಲು ನಾಲಿಗೆಗೆ ಬಂದ ಕುಂದೇನೋ, ನಾಲಿಗೆಗೆ ಬಂದ ಕುಂದೇನೋ, ಶ್ರೇಷ್ಠತ್ವಕ್ಕೆ ಕೂಳನಿಗೆ ಬಂದ ಕುದೇನೋ. ಅಧ್ಯಕ್ಷ ಅಲ್ಲ, ಅಧ್ಯಕ್ಷ ಹೇಳಲಿಕ್ಕಿಲ್ಲ. ಅವ ಅಧ್ಯಕ್ಷ ಯಾರಿಗೆ? ನಿಮಗಲ್ವ ಅವ ಅಧ್ಯಕ್ಷ? ಅವನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಿದ್ದು ಯಾರು? ನೀವೆಲ್ಲರಲ್ಲ, ಆಗವಲ್ಲ. ಆದ್ರೆ ಆಯ್ತು, ಒಂದು ಸಭೆ ಅಂತ ಹೇಳುವಾಗ ಅಲ್ಲಿ ಅಧ್ಯಕ್ಷ ಪ್ರಧಾನ ಅಲ್ವೇ? ಸಭಾಧ್ಯಕ್ಷರಿಗೆ ಗೌರವ, ಸಭಾಧ್ಯಕ್ಷ ಹೇಳಬಾರ್ದು. ಆಗ್ಲಿ, ಅವ ಹೇಳುವುದು ಬೇಡ, ಕೂತಲ್ಲಿಯೇ ಕೂತಿರ್ಲಿ. ಬಾಯಿ ಬಿದ್ದೋಗಿದೆ, ಮಾತಾಡ್ಲಿಕ್ಕೆ ಅಂತವರಿಗೆ ಬಾಯಿ ಇಲ್ವಾ? ಬಾಯಿಯಲ್ಲಿ ಮಾತನಾಡಬಹುದು. ಹೇಗೆ? ದಕ್ಷರು ಬಂದಿರೇ, ಹೀಗೆ ಬನ್ನಿ, ಆಸನವನ್ನು ಇರಿಸಿದ್ದೇವೆ, ಕೂತ್ಕೊಳ್ಳಿ. ಹೇಳಲಿಕ್ಕಾಗುದಿಲ್ವಾ? ಹೋಗ್ಲಿ ಆಚೆ. ಮಾತನಾಡುವುದಿಲ್ಲವ? ಮಾತನಾಡದಿದ್ರೆ ಅಷ್ಟೇ ಆಯ್ತು. ಕೈಕಾಲಂತ ಬಿದ್ದೋಗಿದೆಯಾ? ಕೈಕಾಲಲ್ಲಿ ಆದ್ರೂ ಸಂದೆ ಮಾಡಿ ಹೇಳ್ಬೋದಲ್ಲ, ಹೀಗೆ ಆಗುದಿಲ್ವ? ಆಯ್ತು, ಕೈಕಾಲು ಇಲ್ವಾ? ನಮ್ಮೆಲ್ಲರಿಗಿಂತ ಒಂದು ಜಾಸ್ತಿ ಉಂಟಲ್ಲ ಅವನಿಗೆ. ಎಂತ ಕಣ್ಣು? ನಮ್ಮೆಲ್ಲರಿಗೆ 2, ಅವನಿಗೆ 3 ಉಂಟಲ್ಲ, ತ್ರಿನೇತ್ರ. ಎಂತ ಅದು ಕಾಣುದಿಲ್ವಾ? ಕಣ್ಸಣ್ಣೆ ಆಗುದಿಲ್ವಾ? ಯಾವುದು ಆಗುದಿಲ್ಲ ಅಂತ ಹೇಳಿದ್ರೆ ಇವೆಂತ ಧರಣಿಗೆ ಈಶತ್, ಧರಣಿ ಸತಿಗೆ ಈಶತ್ತ, ಸತೀಶ ಅಳಿ. ಅಯ್ಯೋ, ಸರಸಿಜಾಸನದ ನುಡಿಗೆ ನಾಮರುಳಾಗೆ
ದೊಡ್ಡ ತಪ್ಪು. ಆ ಬ್ರಹ್ಮದೇವನು ನುಡಿದಂತ ಮಾತಿಗೆ ಕಟ್ಟು ಬಿದ್ದವ ನಾನು. ಅದು ಹೇಳ್ತಾರೆ ಒಂದು ಮಾತು, ಗಿಳಿಯನ್ನು ಸಾಕಿ ಗಿಡುಗನ ಬಾಯಿಗೆ ಹಾಕಿ. ನನ್ನ ಪರಿಸ್ಥಿತಿ ಇವನ ಕಥೆಯಲ್ಲಿ ಹಾಗೆ ಆಯ್ತು. ಎಷ್ಟು ಒಳ್ಳೆ ಮಗಳು ನಂದು ದಾಕ್ಷಾಯಿ. ಇವನನ್ನು ನೋಡಿದ ಮೇಲೆ ಒಂದೇ, ನಂಗೆ ಅವನೇ ಬೇಕು, ಬೇರೆ ಯಾರು ಬೇಡ. ಆಯ್ತು, ಆ ಬ್ರಹ್ಮದೇವನ ಮಾತಿಗೆ ಕಟ್ಟು ಬಿದ್ದೆ, ವಿವಾಹವನ್ನು ಮಾಡಿಕೊಟ್ಟೆ. ಅಲ್ಲ, ಇವನಲ್ಲಿ ಎಂತ ಉಂಟು ಅಂತೇಳಿ ಇವನಿಗೊಂದು ಸಂಪ್ರದಾಯ ಅಂತೇಳಿ ಅದು ಉಂಟ? ಯಾವುದಿಲ್ಲ. ಇವನಿಗೆ ಉಡುವುದೆಂತ ಉಡುದು? ಚರ್ಮ. ಅದಕ್ಕೊಂದು ಪುನಃ ಹೆಸರು ಚರ್ಮಾಂಬರ. ಆ ಹೆಸರಿಗೋಸ್ಕರ ಅವ ಚರ್ಮ ಹುಟ್ಟಾಗಿ. ಕುತ್ತಿಗೆಯಲ್ಲಿ ಒಂದು ಹಾವು, ಪುನಃ ಅದಕ್ಕೊಂದು ಹೆಸರು ನಾಗಭೂಷ. ಇವ ಹೆಸರಿಡ್ಲಿಕ್ಕೆಲ್ಲ ಅವನ್ನು ಕಟ್ಟಿಕೊಂಡು. ಶಿರದಲ್ಲಿ ಚಂದ್ರ, ಅದಕ್ಕೊಂದು ಹೆಸರು ಚಂದ್ರಶೇಖರ. ಅಲ್ಲಿ ಇವ ಹೆಸರಿಗೋಸ್ಕರವೇ ಹೀಗೆ ಮಾಡುವುದಲ್ಲ. ಶಾಲೆದಕ್ಕೆ ಇವನಿಗೊಂದು ವಾಹನ ಬೇರೆ, ನಂದಿ. ಅದಕ್ಕೂ ಒಂದು ಹೆಸರು ನಂದಿ. ಅಲ್ಲ, ಇವ ಹೀಗೆ ಮಾಡಿ ಯಾರು ಮರಳು ಮಾಡಿ ಎಂತ ಅವಸ್ಥೆ. ಎಂತ ಇವ ನಿಮ್ಮರಿಗೆಲ್ಲ ದೇವರ? ಓ ಲೋಕಕ್ಕೆ ಈಶ ದೇವರು. ಅದು ನರದು ಮಾಂಸಾರಿಗಳು ಗಗ್ಗದ ದೈವವೆಂದು ತಿರುವರು ಹೊರತು ನಮ್ಮ ಗೀತ ಮಾನ್ಯನೆ ಎನ್ನುತ್ತ ಸರಿ ಸಭೆಯಿಂದ ಮನ ಹೊಂದ. ಲೋಕಕ್ಕೆ ಈಶ ಲೋಕೇಶ. ಅಯ್ಯೋ ದೇವರೇ, ಇವ ದೇವರು ಯಾರಿಗೆ? ಇವನನ್ನು ಪ್ರಾರ್ಥನೆ ಮಾಡುವವರು, ಇವರನ್ನು ಭಜಿಸುವವರು ಯಾರು? ಆ ರಾಕ್ಷಸ ಕುಲದವರು. ಯಾಕೆ ಅವರಿಗೆ ಬೇರೆ ಗತಿ ಇಲ್ಲ, ಇವನೇ ಗತಿ. ಯಾಕೆ ಇವನಿಗೂ ಹಾಗೆ? ಇವನನ್ನು ಭಜಿಸುವವರು ಯಾರಿಲ್ಲ. ಅವರು ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಇವ ಹೋಗ್ತಾನೆ ಅವರ ಮುಂದೆ ನಿಲ್ತಾರೆ. ಏನು ವರಬೇಕು ಕೇಳಿದನ್ನು ಕೊಡ್ತಾರೆ. ಪುನಃ ಅದಕ್ಕೂ ಒಂದು ಬಿರುದು, ಬೋಲೆ ಶಂಕರ, ಕೇಳಿದ್ದನ್ನೆಲ್ಲ ಕೊಡುವವ ಅಂತ. ಅಲ್ಲ, ಇವನನ್ನು ಈಗಲೇ ಇಟ್ಕೊಂಡು ದೇವರು ಅಂತ ಹೇಳುದಲ್ಲ. ಅಯ್ಯೋ ದೇವರೇ, ಆಚಾರ ಇಲ್ಲದವ. ಪಕ್ಷಿಗಳಾದ್ರೂ ಒಂದು ಸ್ನಾನ ಮಾಡ್ತದೆ, ಒಂದು ಸ್ನಾನ ಆದ್ರೂ ಮಾಡ್ತಾನೆ. ಹೆಸರಿಗೆ ಪುನಃ ಕಂಗೆ ಶಿರದಲ್ಲಿ ಇಟ್ಟು ನನಗೆ ಸ್ನಾನ ಅಗತ್ಯವಿಲ್ಲ. ಅಯ್ಯೋ, ಪಕ್ಷಿಗಳಾದ್ರೂ ಮಣ್ಣಿನಲ್ಲಿ ಬಿದ್ದು ಹೊರಳಾಡ್ತದೆ, ಪ್ರತಿಕಾ ಸ್ನಾನ ಅಂತೇಳಿ ಹೇಳ್ತೇವೆ. ಅದಾದ್ರೂ ಇವನಿಗುಂಟ. ಮೈಗೆ ಭಸ್ಮವನ್ನು ಬಳಿತಾರೆ, ಅದು ಕೂಡ ಎಲ್ಲಿಯದು? ಸ್ಮಶಾನದ ಭಸ್ಮ. ಇಂಥ ಈ ಯಜ್ಞದಲ್ಲಿ ನಾನು ಇರ್ಬೇಕಾ? ಅಗತ್ಯ ಇಲ್ಲಲ್ಲ ನಂದು ಇಲ್ಲಿ. ಕರ್ತು ಅವಮಾನ ಮಾಡುವುದು ಅಂತ ಹೇಳಿದ್ರೆ ಅಲ್ಲ. ನಿಮಗೆಲ್ಲ ಇಲ್ಲಿ ಇರ್ಲಿಕ್ಕೆ ಸರಿಯಾದಿತ್ತು. ನನ್ನಂತ ಮರ್ಯಾದಸ್ಥರು, ಮರ್ಯಾದೆ ಇರುವವರು ಈ ಜಾಗಕ್ಕೆ ಬಂದದ್ದೇ ತಪ್ಪು. ಇಂಥವರ ಅಧ್ಯಕ್ಷತೆಯಲ್ಲಿ ಇರುವಂತ ಈ ಯಜ್ಞ ನನಗೆ ಸಲ್ಲ, ನನಗೆ ಅಗತ್ಯವೂ ಇಲ್ಲ. ಹೌದಾ? ಈಗ ನಾನು ಹೋದ ಮೇಲೆ ಪುನಃ ಎದ್ದು ನಿಲ್ತಾನೆ. ಮಾತಾಡ್ಲಿಕ್ಕೆಲ್ಲ ಭಾರಿ ಮಾತಾಡ್ತಾನೆ ಅವ. ಮಾತಾಡ್ಲಿಕ್ಕೆ ಭಾರಿ ಗೊತ್ತುಂಟು. ಬಿಟ್ರೆ ಬಂದದ್ದು ನಾನು ಅಲ್ವೋ, ಹಾಗೆ ಮಾತಾಡುವುದಿಲ್ಲ. ಕಣ್ಣು ಬಿಟ್ಟು ಪಿಳಿ ಪಿಳಿ ಅಂತ ನೋಡ್ತಾ ಇದ್ದಾನಷ್ಟೇ. ಈಗ ಮಾತಾಡಿದ್ರೆ ಬಿಡುದಿಲ್ಲ ಅಂತ ಹೇಳಿ ಗೊತ್ತುಂಟು ಅವನಿಗೆ. ನಾನು ಹೋದ ಮೇಲೆ ಶುರು ಮಾಡ್ತಾನೆ, ಭಾರಿ ಮಾತಾಡ್ತಾನೆ. ಹಿಂದೆಯಲ್ಲಿ ಮಾತಾಡುವವರನ್ನೆಲ್ಲ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹಿಂದೆಯಲ್ಲಿ ಅವು ಎಂತ ಸಹ ಮಾತಾಡಿ ಅಲ್ವಾ? ಇಂಥ ಯಜ್ಞಕ್ಕೆ ನಾನು ಬಂದದ ತಪ್ಪು, ಇರುವುದು ತಪ್ಪು, ಹೌದಲ್ವಾ? ಇಂಥ ಯಜ್ಞ ನನಗೆ ಬೇಡವೇ ಬೇಡ, ನಿರ್ಗಮಿಸ್ತೇನೆ.
ವಿಕಲ್ಪಗಳನ್ನೆಲ್ಲ ನೋಡಿದನು. ತಿಳಿಕೊಳ್ಳಕ್ಕೆ ಕಲ್ಲೆಸದಂತಾಯಿತು ಅಲ್ಲವೇ? ಚಿಂತಿಸಬೇಕಾದದ್ದಿಲ್ಲ. ಈ ದಕ್ಷನಾದರೂ ತನ್ನ ಆ ಅಧಮ ಬುದ್ಧಿಯಿಂದ ಈ ರೀತಿಯಾಗಿ ವರ್ತಿಸಿ ಹೋಗಿದ್ದಾನೆ. ಹೆಚ್ಚೇಕೆ ಇಲ್ಲಿರುವವರು ಯಾರನ್ನೋ ಮಾನಿಸಿಲ್ಲ ಆತ. ತನ್ನ ಅಧಮ ಬುದ್ಧಿಯ ಆ ಔನ್ನತ್ಯದಂತೆಯೇ ಬಾಯಿಗೆ ಬಂದ ಹಾಗೆ ಗಳುಹಿದ್ದಾನೆ. ಬ್ರಹ್ಮ ಮಾನಸ ಪುತ್ರನೆಂದು ನಾನು ಈವರೆಗೆ ಸೈರಿಸಿಕೊಂಡಿದ್ದೆ. ಆದರೂ ಕೂಡ ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಏಳಕೂಡದು ಎನ್ನುವಂತಹ ಸಾಮಾನ್ಯ ಜ್ಞಾನವು ಆತನಿಗಿಲ್ಲ. ಇನ್ನು ಹೇಳದೆಯೇ ಮಾತನಾಡಿಸಬಹುದಿತ್ತಲ್ಲ ಎನ್ನುವಂತಹ ವಾರ್ತೆಯನ್ನಾಡಿದ. ಅಧ್ಯಕ್ಷನಾದವ ಕಾರ್ಯಕ್ರಮ ಮುಗಿಯುವವರೆಗೂ ಆತನಿಗೆ ಯಾವಾಗ ಅವಕಾಶ ದೊರಕುತ್ತಿಲ್ಲವೋ ಅಲ್ಲಿಯವರೆಗೆ ಒಂದಕ್ಷರವನ್ನು ನುಡಿಯಬಾರದು ಎನ್ನುವಂತಹ ನಿಯಮವಿರುವುದು ಈ ಮೂಢನಿಗೆ ತಿಳಿದಿಲ್ಲ. ಅಷ್ಟು ಮಾತ್ರವಲ್ಲ, ಇಷ್ಟೆಲ್ಲ ಆತ ಆಡುತ್ತಾ ಇರಬೇಕಾದರೆ ಆತ ಬಂದು ಒದಗಿದಾಗ ಇಲ್ಲಿ ನೀವೆಲ್ಲರೂ ಎದ್ದು ನಿಂತು ಆತನನ್ನು ಗೌರವಿಸಿದಿರಿ ಅಲ್ಲವೇ? ಯಾಕೆ? ಆತ ಎಂತಹ ಮತಾಂಧ ಎನ್ನುವುದನ್ನು ಅರಿತವರಲ್ಲವೇ ನೀವೆಲ್ಲ? ಆದರೂ ಕೂಡ ಎದ್ದು ನಿಂತು ಗೌರವಿಸಿದ್ದೀರಿ. ಅರ್ಥಾತ್ ಆತನ ಜ್ಯೇಷ್ಠತೆ ಯಾವುದರಲ್ಲಿ ಜ್ಯೇಷ್ಠನಾದ? ಕೇವಲ ವಯಸ್ಸಿನಲ್ಲಿ ಜ್ಯೇಷ್ಠನು. ಆ ಕಾರಣಕ್ಕಾಗಿ ನೀವು ಎದ್ದು ನಿಂತಿರೋ ಎಂದಾದರೆ ಇಲ್ಲಿ ನಡೆಯುತ್ತಿರುವಂತಹ ಸತ್ರ ಯಾವುದು? ಜ್ಞಾನ ಸತ್ರ. ಈ ಜ್ಞಾನ ಸತ್ರದಲ್ಲಿ ಜ್ಯೇಷ್ಠರು ಯಾರು? ಜ್ಞಾನಿಗಳು. ಹಾಗಾಗಿ ಅಜ್ಞಾನಿಯಾದಂತಹ ಈ ಮೂಢ ಬಂದ ಕೂಡಲೇ ಎದ್ದು ನಿಂತದ್ದು ನಿಮ್ಮ ತಪ್ಪು. ಹಾಗಾಗಿ ಆತನಾಡಿದ್ದೆಲ್ಲವನ್ನೂ ನೀವು ಅನುಮೋದಿಸಿದಂತಾಯಿತು. ಆತನಿಗೆ ಗೌರವವನ್ನು ಸೂಚಿಸಿದ್ದೀರಿ ಎಂದಾದರೆ ನಮಗದು ಅಗೌರವವನ್ನು ಸೂಚಿಸಿದಂತೆ ಆಯಿತು. ಹಾಗಿದ್ದರೆ ಆತನ ನಿರೀಶ್ವರ ವಾದಕ್ಕೆ ನಿಮ್ಮದು ಸೇರ್ಪಡೆಯಾದಂತಾಯಿತಲ್ಲವೇ? ಇಲ್ಲ ಇಲ್ಲ, ಹೀಗೆ ಸುಮ್ಮನಿರುವವ ನಾನಲ್ಲ. ಹಾಗೆಂದು ಆತ ಬಾಯಿಗೆ ಬಂದ ಹಾಗೆ ಗಳುಹುವಾಗಲೂ ನಿರ್ಲಿಪ್ತ ಭಾವದಿಂದ ಯೋಗ ಸ್ಥಿತನಾಗಿ ನಾನಿದ್ದವ. ಆಗಲೇ ಹೇಳಿದನಲ್ಲ, ಆತ ನುಡಿಯಬಹುದಿತ್ತು, ಆದರೂ ನಡೆಯಲಿಲ್ಲವೆಂದು. ಕಾರಣವಿದೆ. ಜ್ಞಾನ ಸತ್ರದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆರೂಢನಾಗಿದ್ದಂತಹ ನನ್ನನ್ನು ಕುಳ್ಳಿರಿಸಿದಂತಹವರು ಯಾರು? ನೀವೆಲ್ಲರೂ ಇದ್ದೀರಿ. ಮರೀಚಿ ಬ್ರಹ್ಮರ ಯಾಜಮಾನ್ಯದಲ್ಲಿ ನಡೆಯುತ್ತಿರುವಂತಹ ಯಜ್ಞ. ಅವರು ಹೇಳದಿದ್ದಂತಹ ಕಾಲಕ್ಕೆ ನಾನು ಕೂಡ ನನ್ನ ಸ್ಥಾನಕ್ಕೆ ಅಗೌರವವನ್ನು ಸೂಚಿಸಬಾರದು ಎನ್ನುವಂತಹ ಕಾರಣಕ್ಕಾಗಿಯೇ ಅಲ್ಲಿಂದ ಏಳಲಿಲ್ಲ, ಒಂದಕ್ಷರವನ್ನು ನುಡಿಯಲಿಲ್ಲ. ಆತ ನಾಡಿದ್ದೆಲ್ಲವನ್ನು ಕೇಳಿಸಿಕೊಂಡು ಸೈರಿಸಿಕೊಂಡೆ. ಆದರೆ ಈಗ ಎಲ್ಲರೂ ಎದ್ದು ಬಂದು ನನ್ನ ಪದಮೂಲದಲ್ಲಿ ನಿಂತಿದ್ದೀರಿ. ಆ ಕಾರಣಕ್ಕಾಗಿಯೇ ನಾನು ಎದ್ದು ನಿಂತವನಿದ್ದೆ. ಅಷ್ಟು ಮಾತ್ರವಲ್ಲ, ಹೋದ ಬಗೆ ಹೇಗೆ ನೋಡಿದಿರ? ಬಾಯಿಗೆ ಬಂದಂತೆ ತೆರೆಯುತ್ತಾ ಹೋದ ಅವನನ್ನು, ಶಿವನಿಂದೆಯನ್ನು ಮಾಡಿದಂತಹ ಅವನನ್ನು ನನ್ನ ವಾಹನನಾದ ನಂದಿ ವೃದ್ಧನಾಗಿ ಶಪಿಸಿ ಆ ಶಾಪವನ್ನು ಕೇಳಿದಂತಹ ಅವನ ಕಡೆಯವರು ಕೂಡ ಮರಳಿ ಶಪಿಸ್ತಾ ಇದ್ದಾರೆ. ಕೈಲಾಸವಾಸಿಗಳಿಗೆ, ಶಿವಭಕ್ತರಿಗೆ. ಶಿವನಿಂದೆಯನ್ನಾದರೂ ನಾನು ಸೈರಿಸಿಯೇ, ಆದರೆ ಶಿವಭಕ್ತರ ನಿಂದೆಯನ್ನಲ್ಲ. ಲೋಕಕ್ಕೆ ಪಾಠವಾಗುತ್ತದೆ ಇನ್ನು ಮುಂದೆ ಇದು ಹೀಗೆ ಬಿಟ್ಟರೆ. ಹಾಗಾಗಿ ಇದೆಲ್ಲವನ್ನು ನೀವು ಮಾಡಿದ್ದೀರಲ್ಲ. ಪೂಜ್ಯಾಹ ಯತ್ರ ಪೂಜ್ಯಂತೆ ಯತ್ರ ನ ಪೂಜ್ಯಂತೆ ಅಪೂಜ್ಯಾಹ. ಅರ್ಥಾತ್ ಅಪೂಜ್ಯರು ಎಲ್ಲಿ ಪೂಜಿಸಲ್ಪಡುತ್ತಾರೋ, ಪೂಜ್ಯರು ಎಲ್ಲಿ ಪೂಜೆಗೊಳಗಾಗದೇ ಇರಲ್ಪಡುತ್ತಾರೋ ಅದೆಲ್ಲವನ್ನು ನೋಡಿಕೊಂಡು ಸುಮ್ಮನೆ ನಿಂತರೆ ಮೂರುವಲ್ಲಿ ನಿಶ್ಚಿತ. ಹಾಗಾಗಿ ನಿನಗೆ ಆಗುವುದೆಲ್ಲ ಆಗುವುದಕ್ಕಿದೆ. ನಡೆಯೋಣ, ಯಾಗವು ನಡೆಯೋಣ. ಹರಿದುದೋ ಲಗವಲ್ದು ಮೊದಲಾಗಿರದೆ ಮನ ಮುನಿಸಳಿಯ ನೋಡನನ, ಮನ ಮುನಿಸಳಿಯ ನೋಡನನ ವರತ ದಕ್ಷಂಗಾಗಿಯೇ ಕಾಲಾಂತರಕ್ಕೆ ಕಮಲಜನು ವರ ಪ್ರಜಾದೀಶ್ವರರಿಗೆ ಇವ ಈಶ್ವರ ಎನ್ನುತ್ತ
ಹಠವನು ಕಟ್ಟಲು ಭರಿತವಾದುದು ಮತ್ತೆ ಮದವಂಕುರಿಸುದ ಅಡಿಗಡಿಗೆ ಆ ಆ ಅಯ್ಯೋ, ಏನಾಗಿ ಹೋಯಿತು? ಯಜ್ಞಕ್ಕೆ ಹೋದಂತಹ ಸಂದರ್ಭ ಎಲ್ಲರೂ ಎದ್ದು ನಿಂತರೂ ಈಶ್ವರ ಗೌರವ ಕೊಡಲಿಲ್ಲ ಎಂಬ ಕಾರಣಕ್ಕೆ ಯಜ್ಞವನ್ನೇ ತೊರೆದು ಬಂದವನು ನಾನು. ಆದರೆ ಮನದಲ್ಲಿ ಒಂದು ಕಾಡ್ತಾ ಉಂಟಲ್ಲ, ಏನು ಅಲ್ಲಿ ಆದಂತ ಅವಮಾನ, ಈ ಕಡೆ ಅವಮಾನ ಆಯ್ತು ಅಂತ ಹೇಳಿದ ಮೇಲೆ ಅವಮಾನಕ್ಕೆ ಉತ್ತರ ಕೊಡಬೇಕಲ್ಲ, ಏನು ಮಾಡು? ಸರಿ, ಬೃಹಸ್ಪತಿಗಳು ಎಲ್ಲಿ? ಬೃಹಸ್ಪತಿಗಳು ಬರಲಿ, ಅವರಲ್ಲಿಯ ಸಲಹೆಯನ್ನು ತಿಳಿದು ಬೃಹಸ್ಪತಿಗಳೇ, ತಮ್ಮನ್ನು ಕರೆಸಿದಂತ ಒಂದು ಬಹಳ ಗಾಢವಾದಂತ ವಿಚಾರವು ಒಂದು ದಿವಸ ಬೃಹಸ್ಪತಿಯಲ್ಲೂ ಕರೆಸೋದ ಚಂದಾದಿ ಸಕಲ ಸಾಹಿತ್ಯವ ರಚಿಸುವೆ ಅವರು ಬೃಹಸ್ಪತಿಗಳೇ, ಅಂದು ಯಾಗದಲ್ಲಿ ಆದಂತಹ ಒಂದು ಘೋರ ಅವಮಾನ, ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬೇಕು ಎನ್ನುವಂತಹ ವಿಚಾರ, ಅದಕ್ಕಾಗಿ ಮಾಡುವುದು ಏನು ಎಂದು ಯೋಚನೆಯನ್ನು ಮಾಡಿದಾಗ ತಾವು ತಿಳಿಸಿದಂತೆ ಏನು ಮಾಡಬೇಕು? ಅನುಮಾನವೇಲೋ ಕೇಳಿರೇಳು ಜಗನಿಲ್ಲ ಅಧೀನವಿರಲೆ ಮಹಾದ್ವರವು ಅನುಮಾನವೇನು ಕೇಳಿರೇಳು ಜಗಲಿಲ್ಲ ಅಧೀನವಿರಲಿ ಮಹಾತ್ವರವೋ ನಿನಗೆ ದೊಡ್ಡಿದೆ ಸಾಹಿತ್ಯಗಳನ್ನು ತರಿಸೋಣ ಅನುಕರಿಸುವೆನು ನೋಡೆಂದ ಅನುಮಾನವೇನು ಕೇಳಿದೇಳೋ ಜಗಲಿಲ್ಲ ಆಧೀನವಿರಲಿ ಮಹಾತ್ವರವೋ ಬೃಹಸ್ಪತಿಗಳೇ, ಈ ಲೋಕವೇ ನಿನ್ನದು. ಹೌದು. ಈಗ ನರ ಸುರ ಲೋಕದವರು ಯಾರೂ ಉಳಿಯಕೂಡದು. ನಿನ್ನ ಸಂಬಂಧಿಗಳು ಯಾರೂ ಉಳಿಯುವುದಿಲ್ಲ. ಎಲ್ಲರನ್ನು ಯಜ್ಞಕ್ಕೆ ಕರೆಸ್ತೇನೆ. ಸುರರು, ನರರು, ದೇವತೆಗಳು, ಕಿನ್ನರರು, ಕಿಂಪುರುಷರು ಎಲ್ಲರನ್ನೂ ದೇವತೆಗಳನ್ನು ಆಹ್ವಾನಿಸ್ತೇನೆ. ಆದ್ರೆ ಅವ ಒಬ್ಬ ಬರಬಾರ್ದು. ಯಾರು? ಈಶ್ವರ. ಅವನಿಗೆ ಈ ಯಜ್ಞಕ್ಕೆ ಆಹ್ವಾನ ಇಲ್ಲ, ಅವನಿಗೆ ಅವಿರ್ಭಾಗವೂ ಇಲ್ಲ. ಇದು ನಿರೀಶ್ವರ ಯಾಗವಾಗಿ ನಡಿಬೇಕು, ಆಯ್ತಲ್ಲ? ಅದರ ಸಂಪೂರ್ಣ ಉಸ್ತುವಾರಿ ತಮಗೆ. ಕುರುಕುಲಾಗ್ರಣಿ ಕೇಳು, ಕುರುಕುಲಾಗ್ರಣಿ ಕೇಳು, ವಿವರಿಸಲರಿದನಂದನಿಗೆ
ಅಖಿಳ ವಿಭವ ಪರಿಪರಿಯ ಭೋಸುರರು ನೆರೆದೈ ತರುವ ಸಂಭ್ರಮವ ಹರ ನರಸಿ ಕಂಡಾಗ ಹರ ನರಸಿ ಕಂಡಾಗ ಕೌದುಕ ಬೆರಸಿ ಹೋದುರ ನೋರ್ವನನು ಬೆಸ್ತಗೊಂಡಳು ಮೇ ಕರೆಸಿ ಆ ಆ ಆ ಆ ನಮೋ ಪರಮೇಶ್ವರ ಕಾಪಾಡು ಸ್ವಾಮಿ. ಎಂದಿನಂತೆ ಪ್ರಭು ಪರಶಿವನ ಪೂಜೆಯನ್ನು ಪೂರ್ಣಗೊಳಿಸಿ ಕೈಲಾಸದ ತಪ್ಪಲು ಪ್ರದೇಶದಿಂದ ಬಂದು ನೋಡಿದೆ. ಮನಸ್ಸಿಗೆ ಒಂದಿಷ್ಟು ಬೇಸರವಾಯಿತು. ಬೇಸರವನ್ನು ಕಳೆಯುವುದರವೂ ಸುಖ. ಮುಂದೆ ಮುಂದೆ ಸಾಗಿಕೊಂಡು ಬಂದಂತಹ ವೇಳೆಯಲ್ಲಿ ಇದಂತಹ ಕೌತುಕವನ್ನು ನಾನು ಕಾಣುತ್ತಾ ಇದ್ದೇನೆ. ಏನಿದು ಆಶ್ಚರ್ಯ! ನೋಡಬಾರದೆ ಸಾಲು ಸಾಲಾಗಿ ಕೈಲಾಸದ ತಪ್ಪಲಿನಲ್ಲಿ ಭೂಸುರರು ಸಾಗುತ್ತಾ ಇದ್ದಾರೆ. ಹಾಗಾದರೆ ಇವರೆಲ್ಲರೂ ಕೇಂದ್ರ ಬಿಂದುವಾಗಿರಿಸಿಕೊಂಡು ಒಂದೇ ದಿಕ್ಕನ್ನು ಅನುಸರಿಸಿಕೊಂಡು ಹೊರಟು ನಿಂತಿರುವಂತಹ ಈ ಸ್ಥಳವಾದರೆ ಯಾವುದು? ಅಂತಹ ಮಹಾಕಾರ್ಯ ಏನಾಗಿರಬಹುದು? ನನ್ನನ್ನು ನೋಡಿ ನನ್ನಲ್ಲಿ ಪ್ರಶ್ನೆ ಮಾಲೆಯನ್ನು ಸಿರಿಸುತ್ತಾ ಇದ್ದೇನೆ. ಇಲ್ಲಿಯೇ ನಿಂತರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಾಣುತ್ತಿರುವಂತಹ ಭೂಸುರದಲ್ಲಿಗೆ ನಾನೇ ತೆರಳಿ ಅವರನ್ನು ತಡೆದು ನಿಲ್ಲಿಸಿ ಮಾತನಾಡಿಸಬೇಕು ಅಂತ ಸಾಗುತ್ತೇನೆ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಏನಿದು? ಆಶೀರ್ವದಿಸಿದ್ದು. ಇದು ಬ್ರಾಹ್ಮಣರೇ, ಮೊದಲಾಗಿ ಕ್ಷಮೆ ನಿಯಾಚಿಸುತ್ತಿದ್ದೇನೆ ನಿಮ್ಮನ್ನು ತಡೆದು ನಿಲ್ಲಿಸಿದಕ್ಕಾಗಿ. ಇದು ಹೀಗೆ ಬನ್ನಿ, ಹೀಗೆ ಬನ್ನಿ. ನೀನು ಈಗ ಲೋಕದಲ್ಲಿ ಎರಡು ರೀತಿ ಜನಗಳಿದ್ದಾರಂತೆ. ಹೇಗೆ? ಒಂದು ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳುವವರು, ಮತ್ತೊಂದು ತಪ್ಪು ಮಾಡುವ ಮೊದಲೇ ಕ್ಷಮೆ ಕೇಳಿ ಮತ್ತೆ ತಪ್ಪು ಮಾಡುವವರು. ಹಾಗೆ ನೀವು ಯಾವ ವರ್ಗಕ್ಕೆ ಸೇರಿದ್ದಂತ? ಅಲ್ಲ, ಅದು ಎರಡು ಕ್ರಮವಲ್ಲ. ಅಲ್ಲ, ಈಗ ನನ್ನಿಂದ ನಿಲ್ಲಿಸಿದ್ದೀಯಾ? ಅದು ತಪ್ಪಾಗಿದೆ. ಆದ್ಮೇಲೆ ಹೇಳುದು ಕ್ಷಮಿಸಬೇಕು ಭೂಷರರೇ. ಹೌದು, ಮೊದಲಾಗಿ ಕ್ಷಮೆಯನ್ನು ಯಾಚಿಸುವುದಕ್ಕಾಗುವುದಿಲ್ಲ. ಆದ್ರೂ ಅದೆಲ್ಲ ಕೇಳು, ಹಾಗೆ ನಿಲ್ಲಿಸಿ ಆಗಿದೆ. ಇನ್ನು ಏನು ವಿಷಯ? ಭೂಷರರೇ, ನನ್ನ ಮನದಲ್ಲೊಂದು ಮಾತಿದೆ. ಆವಲ್ಲಿಂದ ಬಂದಿರಿ, ಆವಲಿಂದ ಬಂದಿರಯ್ಯ ಭೂಮಿ ದೇವ. ಆ ಭೂಮಿ ದೇವ ಶತ ಸಾವಿರವು ಒಪ್ಪುದಲ್ಲಿ ಭೂಮಿ ದೇವ ಶತ ಸಾವಿರವು ಒಪ್ಪುದಲ್ಲಿ ಭೂಮಿ ದೇವ. ಈ ವಿಧದ ಉದುರರು ದೇವ ನಿಮ್ಮನ್ನು ಕಾಣುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ. ನಿಮ್ಮ ಸಾಲು ಇನ್ನು ಮುಗಿಲಿಲ್ಲ. ಇನ್ನೂ ಮಂದಿಗಳು ನಿಮ್ಮ ಹಿಂದೆಯಿಂದಲೇ ಬರುತ್ತಲೇ ಇದ್ದಾರೆ. ಬಂದಲ್ಲ ಲೇವಡು, ನನ್ನ ಲೆವೆಲೆ ಲೆವೆಲೆ ಎಲ್ಲಿ ಅದರಲ್ಲಿ? ನಾನು ಬರುವಾಗ ತಡವಾದದ್ದು. ಸ್ವಾಮಿ, ಇದು ನಿಮ್ಮ ಮಗಳೇ? ಅಲ್ಲ, ನನ್ನ ಧರ್ಮಕ್ಕೆ ಬೋತೀನಿ. ಧರ್ಮಕ್ಕೆ ಬೋತೀನಿ. ಓಹೋ, ನಿಮ್ಮ ಧರ್ಮ ಪತ್ನಿ? ಸ್ವಾಮಿ,
ಮತ್ತೆ ನೀವು ಬರುವಾಗ ಏನು ನನ್ನ ನೋಡ್ಲಿಕ್ಕಿಲ್ವಾ? ನಿನ್ನದು ಕರ್ಮ ನಿನ್ನದು. ಅಲ್ಲಿ ಬರುವಾಗ ಒಂದು ಕಟ್ಟಿ ಆ ಹೆಂಗಸರಲ್ಲಿ ಏನೇ ಅದು ಚಂದ ಉಂಟು, ಇದು ಚಂದ ಉಂಟು ಹೋಯ್ ಭಟ್ರೆ, ದೇವಸ್ಥಾನಕ್ಕೆ ಹೋದ. ಹಾಗಲ್ಲ, ಬರುವ ದಾರಿಯಲ್ಲಿ ಒಂದು ಕಟ್ಟೆ ಸಿಕ್ಕಿತು. ಆ ಕಟ್ಟಿಗೆ ಪ್ರದರ್ಶನ ಹಾಕಿ ಬಂದದ್ದು. ಯಾರೆಲ್ಲ ಹೋದರು? ನಾನು ಒಬ್ಬಳೇ ಹೋದದ್ದು. ಅವರು ಇಲ್ಲದವರು ಯಾರು? ಯಾರು ನಿಮ್ಮ ಕುಟುಂಬ ಸಂಸಾರದವರು? ಇಬ್ಬರು ದಂಪತಿ. ಹಾಗಲ್ಲ ಸ್ವಾಮಿ, ನಾನೇ ಒಬ್ಬಳೇ ಹೋದದ್ದು. ಬ್ರಾಹ್ಮಣರೇ, ನಾನಿಲ್ಲಿ ನಿಮ್ಮ ಸಂವಾದವನ್ನು ಕೇಳುವುದಕ್ಕಿಂತ ನನ್ನಲ್ಲಿ ಇರುವಂತಹ ತವಕವನ್ನು ಹೆಚ್ಚಾಗುವುದಕ್ಕೆ ನೀವು ಏನು ನಿನ್ನ ತುಂಬ ರಾಧಾವಕ? ಇದು ವಿಚಾರ ಹಾಗಲ್ಲ. ವಿಚಾರ ಎಂತದ್ದು? ಸಾವಿರಾರು ಮಂದಿ ಭೂಸುರರು ಒಂದೇ ದಿಕ್ಕನ್ನು ಅನುಸರಿಸಿಕೊಂಡು ಹೊರಡುವಂತಹ ಈ ವೇಳೆ ಹೌದು, ನಿಮ್ಮನ್ನು ತಡೆದು ನಿಲ್ಲಿಸಿ ಪ್ರಶ್ನಿಸುವುದು ಹೀಗೆ. ಆವಲಿನಿಂದ ಬಂದವರು, ನೀವು ಸಾಲು ಸಾಲಾಗಿ ಹೋಗುವವರು. ಒಂದು ವಿಚಾರವನ್ನು ತಿಳಿದಿದ್ದೇನೆ. ಎಂತದ್ದು? ಬ್ರಾಹ್ಮಣರೆಂದರೆ ಭೂಲೋಕದಲ್ಲಿ ದೇವತೆಗಳೆನ್ನುವ ಹಾಗೆ ಭಾವಿಸಿದ್ದಾರೆ. ಹೌದು, ಕೆಲವು ಅಮಾವಾಸ್ಯೆಗೆ ಹುಟ್ಟಿದವರೆಲ್ಲ ಇದ್ದಾರೆ. ಹಾಗಲ್ಲ. ಅಲ್ಲ, ಆದ್ದರಿಂದಲೇ ಬ್ರಾಹ್ಮಣರನ್ನು ಭೂಸುರರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಅಮಾವಾಸ್ಯೆಗೆ ಹುಟ್ಟಿದವರಿದ್ದಾರೆ. ನಿಮ್ಮಲ್ಲಿ ಅನೇಕ ರೀತಿಯ ಮಂದಿಗಳಿದ್ದಾರೆ. ಬೂಸು ಗುಟ್ಟುವವರು ಅಂತ ಹೇಳುದು ಮಾರಿ ಸಂತಾನಗಳು. ಹೌದಾ? ಭೂಸುರರಂದ್ರೆ ಬೂಸು ಗುಟ್ಟುವರಂತೆ. ನಮ್ಮಲ್ಲಿ ಹಾಗೆ ಅದು ಯಾಕೆ ಒಂದು ಲೆಕ್ಕದಲ್ಲಿ ಸರಿ. ಹಾಗೆ ಹೌದು. ಬ್ರಾಹ್ಮಣೋ ಭೋಜನ ಪ್ರಿಯ, ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ ಕೂಡ ಹೇಳಿದ್ದಾರೆ. ಹೌದು ಸ್ವಾಮಿ, ಅದೇ ವಿಚಾರ. ನೋಡಿ, ನಿಮ್ಮಲ್ಲಿ ಅನೇಕ ರೀತಿಯ ಮಂದಿಗಳು, ಉದ್ದ ಬೊಟ್ಟಿನವರು, ಅಡ್ಡನಾಮದವರು, ಬೊಟ್ಟು ಇಟ್ಟುಕೊಂಡವರು, ಅಮ್ಮಣ್ಣಾಯರು, ಅಲ್ಲ ಬೇರೆ ಬೇರೆ ರೀತಿಯ ವರ್ಗದವರಿದ್ದಾರಂತ ಹೇಳಿ ಅಷ್ಟು ಪಕ್ಕವರು ಕಾಣಿಸಿದ್ದಾದ್ರು. ಹಾಗಲ್ಲ, ಬ್ರಾಹ್ಮಣರು ಹೋಗುವಂತಹ ಕಾರ್ಯ ಶುಭ ಕಾರ್ಯವೂ ಹೌದು, ಅಶುಭ ಕಾರ್ಯವೂ ಹೌದು. ಆದರೆ ಕುಟುಂಬ ಸಮೇತರಾಗಿ ಹೊರಟು ನಿಂತುದನ್ನು ನೋಡಿದಾಗ ನೀವು ಹೊರಟದ್ದು ಶುಭ ಕಾರ್ಯಕ್ಕೆಂದು ನನಗೆ ಸ್ಪಷ್ಟವಾಯಿತು. ಆದ್ದರಿಂದ ಹೆಚ್ಚು ಕಾಲ ಕಳೆಯದೆ ಆವಲಿಂದ ಬಂದಿರಿ. ಈ ರೀತಿಯಾಗಿ ಜೊತೆಗೂಡಿಕೊಂಡು ನೀವು ತೆರಳುವುದಾದರೂ ಎಲ್ಲಿಗೆ? ಎಲ್ಲವನ್ನು ಹರಬಾರದೆ. ನಾವು ಹೋಗುದಾ ಈಗ? ಹೇಳಬೇಕು. ಏನು? ದಕ್ಷಿಣ ಯಾಗಕ್ಕೆ ನಾವು ಹೋಪೇವಮ್ಮ ಅಮ್ಮ. ಆ ದಕ್ಷಿಣ ಯಾಗಕ್ಕೆ ನಾವು ಹೋಬೇವಮ್ಮ. ಬಹು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಬಹು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಲ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಲ್ಮ. ನಮ್ಮ ಅಪೇಕ್ಷೆಗಳನ್ನಿವರಂತೆ ಕೇಳಿರಮ್ಮ. ದಕ್ಷಿಣ ಯಾಗಕ್ಕೆ ನಾವು ಹೋಪೇವಮ್ಮ. ಅಮ್ಮ ನಮ್ಮನ್ನು ತಡೆದು ನಿಲ್ಲಿಸಿ ನಾವು ವಿಧ ವಿಧದ ಭೂಸುರರು. ನಾವು ಹೋಗುವುದು ಎಲ್ಲಿಗೆ ಅಂತ ಕೇಳಿದ್ದೀವಿ. ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಕ್ಕೆ ದೊಡ್ಡ ಕಾರ್ಯಕ್ರಮ. ಏನದು? ಇದು ನನ್ನ ಹೆಂಡತಿಯವಳು. ಹೌದು. ಮೂರನೇದ್ದು. ಓ ಹೌದಾ? ಹಾಗೆ. ಮೊದಲಿನವಳು ಪ್ರಸವಿಸಿದ ತುಸು ಹೊತ್ತಿನಲ್ಲಿ ಹಸು ನೀಗಿದಳು. ಹಾಗೆ ಮತ್ತೆ ಎರಡನೇವಳು ಪ್ರಸವಿಸಿದ ತುಸು ಹೊತ್ತಿನಲ್ಲಿ ಹಸು ನೀಗಿದಳು. ಹಾಗೆ ಮತ್ತೆ ಎರಡನೇವಳನ್ನು ಕಟ್ಟಿಕೊಂಡೆ, ಅವಳಿಲ್ಲ. ಇದನ್ನು ಇಟ್ಟುಕೊಂಡಿದ್ದೇನೆ. ಕಟ್ಟಿಕೊಂಡದ್ದು ಆ ಲೋಕದಲ್ಲಿ ಒಂದು ರೂಢಿ ಮಾತು. ಹೇಗೆ? ಕಟ್ಟಿಕೊಂಡದ್ದು ಕೊನೆಯ ತನಕ, ಇಟ್ಟುಕೊಂಡದ್ದು ನಾವು ಬಾಳುವ ತನಕ ಅಂತ. ಹಾಗೆ ನಾವು ಇದ್ದ ತನಕ ಇದು, ಇದ್ದ ತನಕ ಇನ್ನು ಎಷ್ಟು ಇರ್ತೇವೆ ನಾವು. ಈಗ ಇರುವುದು ಇನ್ನೆಷ್ಟು ಬೇಕು? ಎಂತ ಫಲ ಈ ಕೈ
ಮತ್ತೆಂತ ಸ್ವಾಮಿ ಇದೀಗ ಅದಿರ್ಲಿ, ಈಗ ನೀವು ಹೊರಟದ್ದು ಇಲ್ಲಿಗೆ ಗೊತ್ತಾಗ್ಲಿಲ್ಲ. ಇಲ್ಲ. ಇದು ಎಂತದು ಬರಿ ಪ್ರಾಚೀನ ಪ್ರಾಚೀನ ಬರಿ ಪ್ರಾಚೀನ ಬರಿ ಪ್ರಾಚೀನ ಬರಿ. ಅಲ್ಲಿ ಏನು ವಿಶೇಷ? ಅಲ್ಲಿ ನಾವು ಹೋಗಿರಿ. ನೀವು ಹೊರಟದ್ದು ಏನು ಕಾರಣ ಸ್ವಾಮಿ? ಅಲ್ಲಿ ಕಾರಣ ದೊಡ್ಡ ಒಂದು ಕಾರ್ಯಕ್ರಮ ದೊಡ್ಡ ಯಾಗ ನಡೆಯುವುದಲ್ಲಿ. ಪ್ರಾಚೀನ ಬರಿಗೆಯಲ್ಲಿ? ಪ್ರಾಚೀನ ಬರಿ. ಯಾರು ಮಾಡುವುದು? ಹೌದು, ಅದು ಅವರಿದ್ದಲ್ಲ, ಪ್ರಜಾಪತಿ ದಕ್ಷ. ದಕ್ಷ ಮಾಡುವ ಯಾಗ? ದಕ್ಷ ಎಂತದ್ದು ದನದ ರಾಶಿ ಅಂತೆ. ಹೌದೇ? ನಮ್ಮ ಕಣ್ಣಿಗೆ ತೋರುವಷ್ಟು ದೊಡ್ಡ ಬಯಲು, ಅಲ್ಲಿ ದನದ ರಾಶಿ. ನಾವು ಬಾಚಿ ತಗೊಳ್ಬೋದು, ಅಷ್ಟು ಕೊಡ್ತಾರೆ. ಯಾಗ ಮಾಡುವುದು ದಕ್ಷ ಪ್ರಜಾಪತಿಗಳು. ಆಯ್ತಲ್ಲ ಇನ್ನು ನಾವು ಹೋಗುವ. ಅಲ್ಲ ನಿಲ್ಲು, ಹೋಗುವ. ಎಲ್ಲಿಗೆ? ಅಮ್ಮ ವಾ ಅಮ್ಮ, ವಾ ಅಮ್ಮ. ಅರಿಯಲವರ ಮಗಳಲ್ಲವೇ ಹೌದಲ್ವಾ? ನೀವು ಅಮ್ಮ. ಆ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು, ಹೋಗದಿರುವ ಕಾರಣಗಳೇನು ಬೆಳೆಯಮ್ಮ. ಮರೆತರೋ ನಿಮ್ಮನು ಕರೆಯಲೇಲಿದಮ್ಮ. ಆದರಿರಲು ಸಂಗಳ ಬಲ್ಲಿ ಹೋಗುವ ಅಮ್ಮ. ನನಗೆ ಗೊತ್ತಾಯ್ತು. ಅವರ ಪರಿಚಯ ನಿಮಗಿದೆ? ಮತ್ತೆ ಯಾರು? ಅವರು ದಕ್ಷ ಪ್ರಜಾಪತಿ ಮಗಳಲ್ಲಿ ಮಗಳು. ನೀವು ದಕ್ಷ ಪ್ರಜಾಪತಿ ಮಗಳು ದಾಕ್ಷಾಯಿಣಿ. ನೀವೇನು ಪರಮೇಶ್ವರನನ್ನು ವರಿಸಿ? ಹೌದು. ಏನಾಯ್ತು? ನಿಮ್ಮ ತಂದೆ ಮರ್ತಪ್ಪ. ಯಾವುದನ್ನು ಬರ್ತದೆ? ನಿಮ್ಮನ್ನು ಕರೆಯುವುದು ಮರ್ತದ್ದು. ಕೆಲವೊಮ್ಮೆ ಆಗ್ತದೆ. ಹಾಗೆ ಆಗ್ತದೆ. ಎಂತದ್ದು ಗೊತ್ತಿಲ್ಲ, ಈ ದೂರದವರನ್ನೆಲ್ಲ ಹಾಗೆ ಬೇಗ ಕರಿಬೇಕಾಗ್ತದೆ. ಆದ್ರೆ ಹತ್ತಿರದವರನ್ನು ಮರುದಿವಸ ಹೋಗಿ ಕರೆದ್ರು ತೊಂದರೆ ಇಲ್ಲ ಆಗ್ತದೆ. ನಿಮ್ಗೆ ಬಹುಶಃ ಕೆಲವರಿಗೆ ಹೀಗಿರ್ತದೆ, ಕಾರ್ಯಕ್ರಮ ಎಲ್ಲ ಮಾಡ್ತಾರೆ, ಮರುದಿವಸ ಗೊತ್ತಾಗುದು ಅವರನ್ನು ಕರೀಲಿಲ್ಲ ಬಹುಶಃ. ಹಾಗೆ ನಿಮ್ಮನ್ನು ಕರೀಲಿಲ್ಲ, ತೊಂದ್ರೆ ಇಲ್ಲಮ್ಮ. ನೀವು ನನ್ನೊಟ್ಟಿಗೆ ಬನ್ನಿ, ನಾವು ಹೋಗುವ. ಬ್ರಾಹ್ಮಣರೇ, ನಿಮ್ಮನ್ನೇ ನೋಡಿಯಂತೆ ಪತ್ನಿ ಸಮೇತರಾಗಿ, ಕುಟುಂಬ ಸಮೇತರಾಗಿ ನೀವು ಹೊರಟು ನಿಂತಿದ್ದೀರಿ. ಇಷ್ಟು ಜನರು ಒಟ್ಟಾಗಿ ಹೋಗುವಾಗ ನಾನು ಒಬ್ಬಳೆ ಬಂದರೆ ಆಗುವುದೇ? ನನ್ನ ಕೈ ಹಿಡಿದಂತಹ ಪತಿದೇವರಿದ್ದಾರೆ ತಾನೆ, ಅವರಿಗೆ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಅವರ ಜೊತೆಯಾಗಿ ನಾನು ಬರುತ್ತೇನೆ. ನೀವು ಮುಂದೆ ಖಂಡಿತ ಬರ್ತೀರಲ್ಲ? ಖಂಡಿತ ಬರ್ತೀರಲ್ಲ. ದಾಕ್ಷಿಣಿ ಹೌದಲ್ಲ? ನನ್ನ ಸೀರೆ ನೋಡಿ ಅಂತೆ ಹರಿದೋಗಿದೆ. ಹೌದಾ? ಎಲ್ಲಿ ನೋಡಿದೆ. ಎಲ್ಲಿ ತೋರಿಸಿ. ಅದೇ ತೋರಿಸಿ. ಅದಲ್ಲ, ಹಾಗಲ್ಲ, ಇದು ಹಳತ್ತಾಗಿದೆ ಅಂತ ತೋರಿಸಿ. ಇದು ಹಳತ್ತು. ತೋರಿಸಿ. ಇದು ಹಳತ್ತು ಸೀರೆ. ಎಲ್ಲಿ ಅರ್ಥದಂತ ಹೇಳಿದ್ದವಲ್ಲ? ಅರ್ಥ ಈಗ ಹರಿದು ತೋರಿಸ್ತೀನಿ. ಅದೇ ರಾಮಣ್ಣರೇ, ಭಾಷೆಗೆಟ್ಟವನು ಎತ್ತದೇ ಆಗ ಏನಂತ ಸಮಸ್ಯೆ? ಅವಳಿಗೆ ಎಂತೆಲ್ಲಮ್ಮ, ಅವಳಿಗೆ ಸೀರೆ ಎಲ್ಲ ಕಮ್ಮಿ ಕೊಡೋದಿಲ್ಲ. ಹಾಗೆ ನಿಮ್ಮದೊಂದು ಚಟ್ಟೆ ಸೀರೆ ಇದ್ರೆ, ಚಟ್ಟೆ ಸೀರೆ, ಪಟ್ಟೆ ಸೀರೆ ಬೇಕಾಗುವ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀನಿ. ಮುಂದೆ ನಮ್ಗೆ ಅಲ್ಲಿ ಎಲ್ಲ ಬೇಕಾದ ವ್ಯವಸ್ಥೆನೆಲ್ಲ ನಾನು ಟಟ್ಟಣ್ಣ ಹಾಗೆ ಆಗಿದೆ. ಹೆಚ್ಚು ಹೊತ್ತು ಬೇಡ, ಅಷ್ಟರನ್ನೇ ಕೊಡ್ಬೇಕೀಗ. ಸರಿ, ಬನ್ನಿ ಮಕ್ಕಳು, ಹೋಗುವ ಆಯ್ತಾ? ಅಮ್ಮ, ಮುಂದಿನ ಸಾಲಲ್ಲಿ ಕೂತ್ಕೊಳ್ತೀನಿ, ಹೂ ಆಗ್ತೀನಿ ಇಲ್ಲ. ಎಂತೆಂದೋ ಭೂಸೋರ ಆ
ನೀಯು ಮನದಿ ಚಿಂತಿಸುವುದ ಅಂದೋ ಬರೆತರೆಮ್ಮನು ಬೇಳಲು ಮರೆತರೆಮ್ಮನು ಬೇಳಲು ಇರಲಾರದೆಲ್ಲ ಪತಿಗರುಗಿ ಕರೆದೊಯ್ವೆ ಮಹಾತ್ವರಕ್ಕೆ ಆ ಆಡಿದಂತಹ ಮಾತುಗಳನ್ನು ಶ್ರವಣಿಸಿದಾಗ ನನ್ನ ಮನಸ್ಸು ಎನ್ನುವುದು ಮುರುವುದಕ್ಕೆ ಏನಾಗಿರಬಹುದು? ನನ್ನ ತಂದೆಯವರು ನನ್ನನ್ನು ಕರೆಯುವುದಕ್ಕೆ ಮರೆತಿರಬಹುದೇ? ಅಯ್ಯೋ, ಇದನ್ನೆಲ್ಲ ನಾನು ಯಾಕೆ ಯೋಚಿಸುವುದು? ಅವರಾಡಿದಂತಹ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಕಾಲು ಎನ್ನುವುದು ನಿಂತಲ್ಲಿ ನಿಲ್ಲುತ್ತಿಲ್ಲ, ಮನಸ್ಸು ಎನ್ನುವುದು ಅರ್ಧ ಕಡೆಗೆ ಸೆಳೆಯುತ್ತಾ ಇದೆ. ಹಾಗಾದರೆ ತಡ ಮಾಡುವುದಲ್ಲ, ನನ್ನವರಲ್ಲಿ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಮಹಾತ್ಮರದತ್ತ ಸಾಗುತ್ತೇನೆ. ನೋಡಿರಿ ದ್ವಿಜರು ಪೋಪುದನು ಮಾಡುವ ಯಜ್ಞವಂತೆ ಮಾಡುವ ಯಜ್ಞವಂತೆ ಆಡಲೇ ನದಿಗ ಸಂಭ್ರಮವಾದೆ ಆಡಲೇ ನದಿಗ ಸಂಭ್ರಮವಾದೆ ಬಂಧುಗಳು ಕೂಡಿರದಿದು ಬರದೆ ನೋಡಿರಿ ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಇಲ್ಲಿ ನೋಡಿ, ಸಾಲು ಸಾಲಾಗಿ ನಮ್ಮ ಕೈಲಾಸದ ತಪ್ಪಲು ಪ್ರದೇಶದಲ್ಲಿ ಭೂಸುರರು ಹೋಗುತ್ತಿದ್ದಾರೆ ಸ್ವಾಮಿ. ಯಾವುದೋ ಕಾರ್ಯದ ನಿಮಿತ್ತ ತೆರಳುತ್ತಿರಬೇಕು ಸ್ವಾಮಿ. ಬ್ರಾಹ್ಮಣರನ್ನು ಹಾಗೆ ನಾನು ತಿಳಿದಿದ್ದೇನೆ. ಹೋಗುವಂತಹ ಬ್ರಾಹ್ಮಣರನ್ನು ತಡೆದು ನಿಲ್ಲಿಸಿ ಮಾತನಾಡಿಸಿ ಬಂದವಳು ನಾನು. ವೃದ್ಧರಾಗ್ಲಿಲ್ವೇ ಅವರಾಗ? ಇಲ್ಲ ಸ್ವಾಮಿ. ಯಾಕೋ? ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ಏನೇ? ಇದು ಅವರು ಹೊರಟದ್ದು ಪ್ರಾಚೀನ ಬರಿಹಿಗಂತೆ. ಹೋಗಲಿ, ಅಲ್ಲ ಅವರಲ್ವೇ, ಹೋಗಲಿ, ನಮಗೇನು ಸ್ವಾಮಿ. ವಿಚಾರವಿದೆ. ಏನು? ಪ್ರಾಚೀನ ಬರಿಹೆಯಲ್ಲಿ ಬಹಳ ದೊಡ್ಡ ಮಟ್ಟಿನ ಯಾಗವಂತೆ. ಯಾಗ ಕಾಮಿಸಿದನ್ನೆಲ್ಲ ನೀಡ್ತಾರಂತೆ. ಅಷ್ಟು ಮಾತ್ರವಲ್ಲ, ಏನಿದ್ದರು ದೋಚುವುದು ಬಾಚುವುದು ಕೊಡುವುದು, ದೋಚುವುದು ಬಾಚುವುದು ಕೊಡುವುದು. ಓ, ಬೇರೆಯವರ ಮನೆಯಿಂದ ದೋಚುವುದು? ಹಾಗಲ್ಲ ಸ್ವಾಮಿ, ಯಾಗದ ಕ್ರಮವಂತೆ ಅದು. ಓಹೋ, ಧನದ ಅರ್ಥಿಗಳಾಗಿ ಅಲ್ಲಿಗೆ ತೆರಳುವವರಿದ್ದಾರೆ. ಕೇಳಿದ್ದನ್ನು ಕೊಡುವುದು ಎನ್ನುವುದನ್ನು ಕೇಳಿದ ಮಾತ್ರಕ್ಕೆ ಮೈ ರೋಮಾಂಚಿತರಾಗಿ ಇಲ್ಲಿಂದಲೇ ಹೊರಟವರು ಸ್ವಾಮಿ. ಅವರನ್ನೆಲ್ಲ ಅಡ್ಡ ಹಾಕಿ ಮಾತನಾಡಿಸಿದ್ದು ಬಂದಿದೆಯಲ್ಲ? ಅಲ್ಲ, ಅವರು ಹೊರಟಿರಬಹುದು, ಆದರೆ ವಿಚಾರ ಇದೆ ಸ್ವಾಮಿ. ಏನು? ಅವರು ಹೊರಟದ್ದು ಅಲ್ಲಿಗಿಲ್ಲಿಗಲ್ಲ, ಪ್ರಾಚೀನ ಬರಿಯಲ್ಲಿ ನಡೆಯುವಂತಹ ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ. ಹೇಳಿದ್ದೀಯಾಗಲೇ ಸ್ವಾಮಿ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡುವವರು ಯಾರಾಗಿರಬಹುದು? ಯಾರೇ ಆಗಲಿ, ಬೇರೆ ಯಾರು ಅಲ್ಲ ಸ್ವಾಮಿ, ನಿಮ್ಮ ಮಾವ ಮಾಡುವ ಯಾಗವಂತೆ. ಯಾರು? ನಿಮ್ಮ ಮಾವ.
ಅದು ಯಾರು? ನನ್ನ ಮಾವ. ಈಗ ನನಗೆ ಮಾವ ಅಂತ ಹೇಳಬೇಕಾದ್ರೆ ನನ್ನ ತಂದೆ ಯಾರು, ನನ್ನ ಬಂಧು ಬಳಗ ಯಾರು ಅಂತ ಎಲ್ಲ ನಿಶ್ಚಯ ಮಾಡಬೇಕು. ಈಗ ಅಜ್ಜ ಅಂತ ಹೇಳಿ ನನ್ನನ್ನು ಕರೀತಾರೆ. ನನಗೆ ಯಾವ ತಂದೆ? ಸ್ವಾಮಿ, ನಿಮ್ಮ ಮಾವ ಎನ್ನುವ ಹಾಗೆ ಹೇಳಿದ್ದು. ಅಂದ್ರೆ ನನ್ನ ತಂದೆ. ಅದನ್ನು ಹಾಗೆ ಹೇಳಬಹುದಲ್ವಾ ಸ್ವಾಮಿ? ಮದುವೆ ಆದ ಬಳಿಕ ಪ್ರತಿಯೊಂದು ಹೆಣ್ಣು ತನ್ನ ಸಂಬಂಧವನ್ನು ತನ್ನ ಗಂಡನ ಮೂಲಕವಾಗಿ ತಿಳಿಸುತ್ತಾಳೆ. ಹಾಗಾಗಿ ಹೇಳಿದ್ದು ಸ್ವಾಮಿ, ಇದು ಅಪ್ಪ ಮಾಡುವ ಯಾಗ. ಓ, ನಿನಗೆ ಬೇರೆ ಮೂಲದಲ್ಲಿ ಸಂಬಂಧ ಹುಡುಕಲಿಕ್ಕಿಲ್ಲ ಎನ್ನುವ ನೆಲೆಯಲ್ಲಿ ನಿನಗೋಸ್ಕರ ಮಾವ ಎನ್ನುವ ಹಾಗೆ ಒಪ್ಪಿಕೊಳ್ಳೋಣ. ಅಲ್ಲ, ಮಾವನೇ. ನೀವು ಒಪ್ಪಿಕೊಳ್ಳದಿದ್ದರೆ ಅವರು ನಿಮ್ಮ ಮಾವನೇ. ನೀನು ಹೇಳಬೇಕು. ಸ್ವಾಮಿ, ಇದು ನಿಮ್ಮ ಮಾವ ಮಾಡುವ ಯಾಗ. ಅಧಿಕ ಸಂಭ್ರಮ ಉಂಟಂತೆ. ಬಂಧುಗಳೆಲ್ಲ ಬಂದು ಸೇರಿದ್ದಾರಂತೆ. ಹಾಗಾಗಿ ತಡ ಮಾಡುವುದಲ್ಲ. ಬನ್ನಿ ಹೋಗುವ ನಾವು. ಬಂಧುಗಳು ಬಂದು ಸೇರಿದ್ದಾರೆ? ಹೌದು. ಎಂದರೆ ನಿನ್ನ ಅಕ್ಕ ತಂಗಿ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಹೇಳಿಕೆ ಹೋಗಿರ್ಬೇಕು, ಅವರು ಹೋಗಿದ್ದಾರೆ. ಸ್ವಾಮಿ ಕೇಳಿ ಸೈರಿಸಲಿಲ್ಲ ಎನ್ನ ಮನಸ್ಸು ಮನವಲ್ಲಿ ಹೋಗದೆ ಮನವಲ್ಲೇ ಹೋಗದೆ ಕೇಳಿ ಸೈರಿಸಲಿಲ್ಲ ಮನವಲ್ಲಿ ಹೋಗದೆ ಹೇಳಿ 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 ನೀವಿನದಿನಲೇ ಇಂದಿನಲೇ ಇಂದಿನಲೇ ಮನವಲ್ಲಿಯೇ ಹೋಗದೆ ಅವರಾಡಿದಂತಹ ವಿಚಾರಗಳನ್ನೆಲ್ಲ ಕೇಳಿದಾಗ ನನ್ನ ಮನಸ್ಸು ಎನ್ನುವುದಿಲ್ಲಿ ನಿಲ್ಲುವುದಕ್ಕೆ ಕೇಳುತ್ತಿಲ್ಲ ಸ್ವಾಮಿ. ಅದು ನೀನು ಕುಣಿಯುವುದು ನೋಡುವಾಗಲೇ ಗೊತ್ತಾಗ್ತದೆ. ಹಾಗಾಗಿ ಸ್ವಾಮಿ, ಏನು ಕೇಳಿ ಸೈರಿಸದೆನ್ನ ಮನವು. ಯಾಕೆ? ಯಾಕೆ? ಕಾರಣ ಉಂಟು. ಏನು ಕಾರಣ? ಅಲ್ಲಿ ನಡೆಯುವಂತಹ ಯಾಗವನ್ನು, ಅಲ್ಲಿ ನಡೆಯುವಂತಹ ವೈಭವದ ಸಂಭ್ರಮವನ್ನು ಕಣ್ತುಂಬ ಕಾಣಬೇಕೆನ್ನುವಂತಹ ಮನದಾಸೆ ನನಗಾಗುತ್ತಾ ಇದೆ. ಹಾಗಾಗಿ ಹೇಳಿ, ನೀವು ಎದ್ದೇಳಿ, ನಾವು ಹೋಗಿ ಯಾಗವನ್ನು ಕಣ್ತುಂಬ ಕಂಡು ಇಂದು ಇದ್ದು ನಾಳೆ ಮರಳಿ ಇಲ್ಲಿಗೆ ಬರುವ. ಹೋಗಿ ಬರುವ ಸ್ವಾಮಿ. ಅಲ್ಲ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ನನಗೆ ಬರುತ್ತಾ ಇದೆ. ಯಾಕೆ ಸ್ವಾಮಿ? ಇಲ್ಲದೆ ಹೋದರೆ ಯಾವುದೇ ಕಾರ್ಯಕ್ರಮವಿರಲಿ ಅಲ್ಲಿಗೆ ಹೇಳಿಕೆ ಇಲ್ಲದೆ ನಾವು ಹೋಗಕೂಡದು ಎನ್ನುವುದು
ಸಾಮಾನ್ಯ ಜ್ಞಾನ. ಸ್ವಾಮಿ, ಲೋಕಮಾತೆಯಾದಂತಹ ನಿನಗೆ ಇದು ಅವತ್ತು ಮರೆತು ಹೋಯಿತೆ. ನಿಮ್ಮಲ್ಲಿ ನಾನೊಂದು ಕೇಳುವುದೇ, ಏನು? ಅರಸನಾದವನು ಊರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಜೆಗಳ ಎಲ್ಲರ ಮನೆಗೆ ಹೋಗಿ ಆಮಂತ್ರಣವನ್ನು ನೀಡಬೇಕೆನ್ನುವ ಹಾಗೇನಾದರೂ ಕ್ರಮ ಉಂಟೆ ಸ್ವಾಮಿ? ಹೆಚ್ಚೆಂದರೆ ಡಂಗೂರ ಸಾರ್ಯ ಅಲ್ವೇ? ಅದನ್ನೇ ಆಮಂತ್ರಣವೆಂದು ಮಾನಿಸಿ ಹೋಗಬೇಕು. ಪ್ರಜೆಗಳೆಲ್ಲ ಸೇರಿಕೊಂಡು ಬರುವುದವರ ಕರ್ತವ್ಯ ಅಲ್ವೇ? ಇಷ್ಟು ಮಾತ್ರವಲ್ಲ, ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಎಂದಾದರೂ ಆಮಂತ್ರಣದ ಅವಶ್ಯಕತೆ ಇದೆ ಹೇಳಿ? ಖಂಡಿತ ಇಲ್ಲ ಸ್ವಾಮಿ. ಈ ವಿಚಾರವನ್ನು ಕೇಳಿದ ಮೇಲೆ ನಾನು ಅಲ್ಲಿ ಹೋಗಬೇಕೆನ್ನುವಂತಹ ಮನವನ್ನು ಮಾಡಿದ್ದೇನೆ. ಹಾಗಾಗಿ ನೀವು ಹಠ ಹಿಡಿಯದೆ ಆದಷ್ಟು ಬೇಗ ನಾವು ಹೋಗಿ ಬರುವ. ಒಂದೇ ದಿನ ನಮಗೆ ಬೇಕಾದದ್ದು. ಅದು ಯಾವುದೂ ಆಗುವುದಿಲ್ಲ. ನೀನು ಕೊಟ್ಟಂತಹ ಉದಾಹರಣೆಗಳನ್ನು ಸರಿಯಾಗಿ ಗಮನಿಸಿ. ಲೋಕರೂಢಿಯಲ್ಲಿ ಅದು ಸರಿಯೇ, ಆದರೆ ಯಾವಾಗ ಅರಸನಿಗೆ ಪ್ರಜೆಗೆ ಇರುವಂತಹ ಸಂಬಂಧ ಸರಿ. ಈಗ ಆತ ಯಾರಿಗೆ ಅರಸ, ನಾನು ಯಾರಿಗೆ ಪ್ರಜೆ, ಅದು ಬಿಡಿ, ಆಗುವುದಿಲ್ಲ. ಬೇಡ. ಮತ್ತೊಂದು ಹೇಳಿದ್ದಿ, ಯಾವುದು? ಗುರು ಶಿಷ್ಯರ ಸಂಬಂಧ. ಆತ ಯಾರಿಗೆ ಗುರು, ನಾನು ಯಾರಿಗೆ ಶಿಷ್ಯ, ಅದು ಬಿಡೋಣ ಸ್ವಾಮಿ. ಅದು ಆಗುವುದಿಲ್ಲ. ಇನ್ನು ನಿನ್ನ ಸಂಬಂಧದ ಮೂಲಕ ಹೇಳಿದ್ದಿ, ತಂದೆ ತಾಯಿಗಳು ಹಾಗೂ ಮಕ್ಕಳಿಗಿರುವಂತಹ ಸಂಬಂಧವೆಂದು. ಆ ಸಂಬಂಧವನ್ನು ಇಟ್ಟುಕೊಂಡರೆ ಮಾತ್ರ, ಆ ಸಂಬಂಧ ಊರ್ಜಿತದಲ್ಲಿದ್ದರೆ ಮಾತ್ರ ಅದು ಮಾನ್ಯವಾಗುತ್ತದೆ. ಈಗ ನಿನ್ನನ್ನು ಮಗಳು ಎಂದು ಅವ ಭಾವಿಸಿದ್ದರೆ, ನಾವು ಮದುವೆಯಾಗಿ ಇಷ್ಟು ಕಾಲವಾಯಿತು, ಒಂದೊಮ್ಮೆಗೆ ಆದರೂ ಇತ್ತ ಕಡೆ ಮುಖ ಮಾಡಿದ್ದಾನು ಸ್ವಾಮಿ. ಅವರು ಬರಲಿಲ್ಲ ಸರಿ, ಅವರನ್ನು ನೋಡುವಂತಹ ಮನಸ್ಸು ನನಗಾಗಿದೆ. ಹಾಗಾಗಿ ಹೋಗಿ ಬರುವ. ನೀವು ಸುಮ್ಮನೆ ಮಾತನಾಡಿಕೊಂಡು ಇಲ್ಲಿ ನಿಲ್ಬೇಡಿ. ನೋಡು ಸತಿ, ಇದು ಯಾವುದು ಆಗಲಿಕ್ಕಿಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಆತನಿಗೂ ನಮಗೂ ಸರಿ ಬರುವುದಿಲ್ಲ. ಅದು ಯಾಕೆ ಸ್ವಾಮಿ? ಒಂದೋ ದೇವಾಸ ನಾನು ಕುಳಿತೀರ್ಪಾದ ಬೇಗೆ ಸಭೆಗೆ ಮಾತುಗಳನ್ನು ಕೇಳಿದವಾಗ ನಿನಗೆ ಪೂರ್ವವೃತ್ತಾಂತದ ಜ್ಞಾನವಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಯಾಕೆ ಎನ್ನುವ ಹಾಗೆ ನನಗೆ ತಿಳಿಯಲಿಲ್ಲ. ಕಾರಣ ಕೇಳುತ್ತಾ ಇದ್ದೀಯಾ? ಹೌದು. ಕಾರಣವನ್ನು ಹೇಳಿದರೆ ನಿನ್ನ ಮನಸ್ಸಿಗೆ ನೋವಾಗಬಹುದು. ಪರವಾಗಿಲ್ಲ, ಹೇಳಿ ಸ್ವಾಮಿ. ಹಠ ಹಿಡಿಯುತ್ತಾ ಇದ್ದೀಯಾ? ನೆನಪಿಸಿಕೋ, ಈ ಹಿಂದೊಮ್ಮೆ ಜ್ಞಾನ ಸತ್ರಕ್ಕಾಗಿ ನಾನು ತೆರಳಿದವ. ಸರಿ ಅಲ್ವೇ? ಇನ್ನಲ್ಲೇ ಹೇಳಿ ಹೊರಟವನು 1000 ವರ್ಷಗಳ ಕಾಲ ನಡೆಯುವಂತಹ ಜ್ಞಾನ ಸತ್ರ. ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವರೆ ನಮ್ಮನ್ನು ಆಮಂತ್ರಿಸಿದ್ದಾರೆ ಎನ್ನುವಾಗ ಹಾಗೆ ಹೇಳಿ ತ್ರಿವೇಣಿ ಸಂಗಮಕ್ಕೆ ಹೊರಟವ ನಾನು. ಹೌದು ಸ್ವಾಮಿ. ಅಂದು ಯಾಜ್ಞ ಪ್ರಾರಂಭವಾಯಿತು. ಆ ಜ್ಞಾನ ಸತ್ರಕ್ಕೆ ಅಧ್ಯಕ್ಷ ಪೀಠದಲ್ಲಿ ಇದ್ದಂತಹ ನನ್ನ ಸಮಕ್ಷದಲ್ಲಿ ಈ ದಕ್ಷ ಅರ್ಥಾತ್ ನಿನ್ನಪ್ಪ ಅವನ ಪ್ರವೇಶವಾಯಿತು. ಸರಿ. ಜ್ಞಾನಿಗಳೆಲ್ಲ ತುಂಬಿದ್ದಂತಹ ಆ ಸಭೆಯಲ್ಲಿ ಆತನ ಪ್ರವೇಶವಾದ ಕೂಡಲೇ ಆತನನ್ನು ಕಂಡು ಭಯಭೀತರಾದಂತಹ ಅವರು ಭೀತಿಯಿಂದ ಎದ್ದು ನಿಂತು ಕೈ ಮುಗಿದರು. ಸರಿ. ಭಕ್ತಿ ಭಾವದಿಂದಲ್ಲ. ಅದನ್ನೆಲ್ಲ ಕಂಡು ತಾನೇ ಹೆಚ್ಚು ತಾನೇ ಮೇಲು ಎಂದು ಕೊಬ್ಬಿ ಉಬ್ಬಿದಂತಹ ಆ ದಕ್ಷ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ನನ್ನನ್ನು ಕಂಡ. ನಾನು ಏಳಲೂ ಇಲ್ಲ, ಆತನಿಗೆ ಯಾವುದೇ ರೀತಿಯಾದಂತಹ ನಮಸ್ಕಾರವನ್ನು ಸಲ್ಲಿಸಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಬಾಯಿಗೆ ಬಂದ ಹಾಗೆ ನನ್ನನ್ನು ಜರಿದು ಬಿಟ್ಟ. ಅಷ್ಟು ಮಾತ್ರವಲ್ಲ, ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವನು ಏಳಕೂಡದು ಎನ್ನುವಂತಹ ಸಾಮಾನ್ಯ ಜ್ಞಾನವೂ ಆತನಿಗಿಲ್ಲದೆ ಹೋದುದರಿಂದ ಈ ರೀತಿ ಎಲ್ಲ ವರ್ತಿಸಿದ. ನಮಸ್ಕಾರ ಹಾಗೂ ಪುರಸ್ಕಾರಗಳು ಅದು ತಾನಾಗಿಯೇ ಒಲಿದು ಬರಬೇಕು ಯೋಗ್ಯತಾನುಸಾರವಾಗಿ ಎನ್ನುವುದನ್ನು ಅರಿಯದೆ ಕೇವಲ ತನಗೆ ನೀಡಲೇಬೇಕು ಎನ್ನುವಂತಹ ದುರಾಂಕಾರದಿಂದ ಬಂದಂತಹ ಅವನಿಗೆ ನಾನದು ಯಾವುದನ್ನು ನೀಡಲಿಲ್ಲ. ಅದಕ್ಕಾಗಿಯೇ ಬಾಯಿಗೆ ಬಂದಂತೆ ಜರೆದದ್ದು ಮಾತ್ರವಲ್ಲ, ಶಿವನಿಂದೆಯನ್ನಾದರೂ ಸೈರಿಸಿ ಏನು, ಆದರೆ ಶಿವ ಭಕ್ತರನ್ನು
ಗಳುಹಿದ. ಅದನ್ನೆಲ್ಲ ಕೇಳಿ ಬಹಳ ಮನನೊಂದೆ. ಅಷ್ಟು ಮಾತ್ರವಲ್ಲ, ಇಲ್ಲಿರುವವರು ಎಲ್ಲರೂ ಯಾರೂ ಕೂಡ ಬುದ್ಧಿಜೀವಿಗಳಲ್ಲ. ನಾನು ಮರ್ಯಾದಸ್ಥ, ನಾನು ತಾಳುತ್ತೇನೆ ಎಂದು ಹೇಳಿ ಹೋಗಿದ್ದಾನೆ. ಅರ್ಥಾತ್ ಇಲ್ಲಿದ್ದವರು ಯಾರಿಗೂ ಮರ್ಯಾದೆ ಇಲ್ಲವೆನ್ನುವಂತಹ ಆ ಸೂಕ್ಷ್ಮದ ನುಡಿಗಳನ್ನು ಹಾಡಿ ಹೋಗಿದ್ದಾನೆ. ಇದನ್ನೆಲ್ಲ ನಾನು ಮರೀಲಿಕ್ಕುಂಟೇನೆ. ವಿಚಾರ ಹಾಗಲ್ಲ ಸ್ವಾಮಿ. ನನ್ನ ಅಪ್ಪ ಶೀಘ್ರ ಕೋಪಿ, ಹಾಗೆಂದು ದೀರ್ಘದ್ವೇಷಿ ಅಲ್ಲ. ಓಹೋ, ಏನೋ ಕೋಪದಲ್ಲಿ ಒಂದೆರಡು ಮಾತುಗಳನ್ನು ಆಡಿರಬಹುದು. ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದಲ್ಲ. ಈಗ ಆದಷ್ಟು ಬೇಗ ನಾವು ಹೋಗಿ ಬರೋಣ ಸ್ವಾಮಿ. ಒಳ್ಳೆಯ ಅಪ್ಪನ ಮಗಳಾಗಿದೆಯಲ್ವಾ, ಹೋಗ್ಬೇಕು. ಹೋಗಬೇಕು. ನಿನಗೊಂದು ಮಾತು ಹೇಳ್ತೇನೆ. ನಿನಗೆ ಅಲ್ಲಿ ಹೋಗುವುದಕ್ಕೆ ಹಲವಾರು ಕಾರಣಗಳಿರಬಹುದು. ಅಥವಾ ಸತ್ರ ಅದರ ಸಮಕ್ಷದಲ್ಲಿ ನಾವು ಇದ್ದುಕೊಂಡು ಅದನ್ನ ಕಣ್ತುಂಬಿಕೊಳ್ಳಬೇಕು ಎನ್ನುವಂತಹ ಆಸೆ ನಿನಗಿರಬಹುದು. ಹೋಗಿ ಅಲ್ಲಿ ನೋಡಿ ನಾಳೆ ಬರುವೆ. ಕೇಳು, ಅಲ್ಲಿರುವಂತಹ ಆ ವೈಭವವನ್ನು ಕಾಣುವುದಕ್ಕಲ್ವೇ ನಿನಗೆ ತವಕ? ಹೌದು ಸ್ವಾಮಿ. ನಿನಗೆ ಬೇಕು ಅಂತ ಆದ್ರೆ ನಮ್ಮ ಈ ಕೈಲಾಸದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾವ ರೀತಿಯ ಯಾಗ ಯಜ್ಞ ಬೇಕು ಹೇಳು, ಯಾರು ಯಾರನ್ನು ಸೇರಿಸಬೇಕು ಹೇಳು. ಈ ಈರೇಳು ಲೋಕದಲ್ಲಿರುವ ಸರ್ವ ಶ್ರೇಷ್ಠರನ್ನು ಕರೆಸಿ ಅವರ ಸಮಕ್ಷದಲ್ಲಿಯೇ ತಕ್ಕದಾದಂತಹ ಯಾಗವೊಂದನ್ನು ರಚಿಸಿ ನಿನ್ನ ಮನಕ್ಕೆ ಮುದವನ್ನು ಉಂಟು ಮಾಡುತ್ತೇನೆ. ಹಾಗೆ ಮಾಡೋಣ. ಹಾಗಾಗುವುದಿಲ್ಲ ಸ್ವಾಮಿ. ನಾನು ಹೊರಟು ನಿಂತಿರುವುದು ನನ್ನ ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ನೋಡುವುದಕ್ಕೋಸ್ಕರ. ಇಲ್ಲಿ ನಡೆಯುವುದಕ್ಕೆ ಅಥವಾ ಇಲ್ಲಿ ಯಾವುದೇ ರೀತಿಯ ಕೊರತೆ ಉಂಟು ಎನ್ನುವ ಹಾಗಲ್ಲ. ಹಾಗಾಗಿ ತವರು ಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಕಣ್ತುಂಬ ಕಾಣಬೇಕು. ಮದುವೆ ಆದ ಬಳಿಕ ಅಪ್ಪ ಅಮ್ಮನನ್ನು ನೋಡಿದಂತಹ ನೆನಪು ನನಗಿಲ್ಲ. ಹಾಗಾಗಿ ಅವರನ್ನು ಕಾಣಬೇಕು. ನನ್ನ ಬಂಧುಗಳೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು. ಹಾಗಾಗಿ ಹೊರಟು ನಿಂತಿದ್ದೇನೆ. ಹೋಗಿ ಬರೋಣ ಸ್ವಾಮಿ. ಸತಿ, ಈವರೆಗೆ ನೀನು ಆಡುವುದಕ್ಕೆ ಮುಂಚಿತವಾಗಿಯೇ ನಿನ್ನಿಂಗಿತವನ್ನು ನಾನೇ ಅರಿತುಕೊಂಡು ಅದಕ್ಕೆ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಅದನ್ನು ನಿನ್ನ ಸಮ್ಮುಖದಲ್ಲಿ ನಡೆಸಿಕೊಟ್ಟವ ನಾನಿದ್ದೇನೆ. ನಿನಗೆ ಬೇಕು ದೇಹಿ ಎಂದು ಕೇಳುವಂತಹ ಸ್ಥಿತಿಯನ್ನು ಒದಗಿಸಿದವ ನಾನು ಖಂಡಿತ ಇಲ್ಲ. ಆದರೆ ಇಂದಿಗಾಗುವಾಗ ನಾನು ಇಷ್ಟೆಲ್ಲ ಬೇಡ ಎಂದು ಹೇಳಿದರೂ ಕೂಡ ಮೊದಲು ಹಾಗಲ್ಲ. ನಾನು ಹೇಳುವುದಕ್ಕಿಂತ ಮುಂಚೆಯೇ ನನ್ನಿಂಗಿತವನ್ನು ನೀನು ಅರಿಯುತ್ತಿದ್ದವಳು, ನನ್ನ ಅರ್ಧಾಂಗಿ ನೀನು. ಆದರೆ ಇಂದು ನಾನೇ ಖುದ್ದಾಗಿ ನನ್ನ ಮುಖದಲ್ಲಿಯೇ ಇಷ್ಟೆಲ್ಲ ವಾಣಿಗಳನ್ನು ಆಡುತ್ತಾ ಇದ್ದೇನೆ. ಅಲ್ಲಿಗೆ ಹೋಗಬೇಡ. ಬೇಡ ಎನ್ನುವ ಹಾಗೆ ಆಡದಿರಿ ಸ್ವಾಮಿ. ಬೇಡ ಹೋಗದಿರೆಂಬ ವಚನವ ಬೇಡ ಹೋಗದಿರೆಂಬ ವಚನವನಾಡಿ ಗಡಿಸದಿರಿದು ಪತಿಯನು ಕಾಡಿದಳು ಬೇಡಿದಳು ಕಮಲಾಕ್ಷಿ ಕಂಬನಿದುಂಬೆ ಗೋಡಿಡುಲ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೆಂದು ಆ ಒಂದು ವೇಳೆ ನೀವು ಬೇಡ ಎನ್ನುವ ಹಾಗೆ ಆಡಿದರೆ ಇಲ್ಲಿ ಆದರೂ ನಾನು ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೊರಟೆ ಎಂದಾದರೆ ನಾಳೆ ಪ್ರಪಂಚ ಮುಖದ ಜನರೆಲ್ಲ ಕೊಂಡಾಡುವುದಕ್ಕೆ ಶಿವನ ಮಾತನ್ನು ಲೆಕ್ಕಿಸದೆ ಹೊರಟು ನಿಂತಳು ದಾಕ್ಷಾಯಿಣಿ ಎನ್ನುವ ಹಾಗೆ. ಅದು ಸತ್ಯವೇ ಆಗುತ್ತದೆ. ಇಲ್ಲ ಸ್ವಾಮಿ, ಹಾಗಾಗ ಕೂಡದು. ಏನಿದ್ದರೂ ನಿಮ್ಮ ಸಮ್ಮತಿಯನ್ನು ಪಡೆದೇ ನಾನು ಹೊರಡಬೇಕು. ಹಾಗಾಗಿ ಇಂತಹ ಹಠವನ್ನು ಬಿಟ್ಟು ಬಿಡಿ ಸ್ವಾಮಿ. ಅನೇಕ ವರ್ಷಗಳಿಂದ ತವರು ಮನೆಯನ್ನು ನೋಡಲಿಲ್ಲ ನಾನು. ನನ್ನ ಅಪ್ಪಮ್ಮನನ್ನು ಮಾತನಾಡಿಸಬೇಕು ಅಂತ ತವಕೆ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಕರೆಗಳನ್ನು ಜೋಡಿಸಿ ಕಾಡುತ್ತಾ ಬೇಡುತ್ತಾ ಇದ್ದೇನೆ. ಒಂದು ಬಾರಿ ಹೋಗಿ ಬರೋಣ ಸ್ವಾಮಿ, ಹೋಗಿ ಬರೋಣ. ನೋಡಿ ಪುರಹರ ಪಂಕ್ತಿ ಒಳಗಡೆ ಕೇಳಲು ನಿಶ್ಚಯಿಸಿ ಮಾತಾಡದತಿ ಮೌನವಂತಾಳ್ತಿರ ಎಂದಳ ಪೂಜಾಚೆ
ಮನವಲ್ಲಿ ಹೋಗದೆ ಪ್ರಾಣ ವಲ್ಲಭ ಕಳುಹಿಸಲಾಗದೆ ರಮಣ ನಿಲ್ಲದೋ ಮನವಲ್ಲಿ ಹೋಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಗೆಯಲು ನಾಳೆ ಎಂದಳೋ ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಆ ಆ ಆ ನಾಳೆ ಮರಳಿ ಬಂದು ಕೈಲಾಸವನ್ನು ಸೇರೋಣ. ಒಂದೇ ದಿನ ಅಲ್ಲಿ ನಡೆಯುವಂತಹ ವೈಭವದ ಯಾಗವನ್ನು ಕಂಡು ಬರೋಣ ಎನ್ನುವಾಗಿ ಹೇಳಿದೆ. ಸ್ವಾಮಿ ಸ್ವಾಮಿ ಮಾತಾಡದಿರ್ಬುದು ಎಂಬಳು ಆ ಮಾತಾಡದಿರ್ಬುದೇಕೆ ಎಂಬಳು ತನ್ನೊಳು ತಾನೇ ಮಾತಾಡುತ್ತ ಎರಗಿ ಬೀಳ್ತುಂಬಳು ಮಾತಾಡದಿರ್ಬುದೇಕೆಂಬಳು ತಾನೇ ಮಾತಾಡುದೆರಗಿ ಬೀಳ್ಕೊಂಬಳು ತಾತರದಿಂದೆದ್ದು ನಡೆಬಳೋ ಜಗನ್ಮಾತೆ ಹಿಂತಿರುಗಿ ಇಟ್ಟಿಸುವಳೋ ಕಾತರದಿಂದೆದ್ದು ನಡೆಬಳೋ ಜಗನ್ಮಾತೆ ಹಿಂತಿರುಗಿ ನಿಟ್ಟಿಸುವಳು ಮಾತಾಡದಿರ್ಪುದೇಕೆ ಎಂಬಳೋ ರಮಣ ಮಾತನಾಡಿ ಸ್ವಾಮಿ. ಸ್ವಾಮಿ ಮಾತಾಡಿ. ಇಷ್ಟರವರೆಗೆ ಈ ದಾಕ್ಷಾಯಣಿಗೆ ನೀವು ಅವಕಾಶವನ್ನು ಕೊಟ್ಟವರಲ್ಲ. ಯಾವುದನ್ನಾದರೂ ಕೇಳುವ ಉಚಿತವಾಗಿ ನನ್ನ ಮನದ ಇಂಗಿತವನ್ನು ಅರಿತುಕೊಂಡವರು ನೀವು. ಆದರೆ ಈ ಹೊತ್ತಿಗೆ ಕಾಡಿ ಬೇಡಿದರು ನನ್ನ ಮನದ ಮಾತು ನಿಮಗೆ ಕೇಳದೆ ಹೋಯಿತೆ. ಮೌನಿಯಾಗಿ ಕುಳಿತಿರೆ. ಸ್ವಾಮಿ ಹೇಳಿ ಸ್ವಾಮಿ, ಮಾತಾಡಿ ಸ್ವಾಮಿ. ಮಾತಾಡುವುದಿಲ್ಲವೇ ಸ್ವಾಮಿ? ಮಾತಾಡಿ ಸ್ವಾಮಿ. ಸರಿ, ಮಾತಾಡುವುದಿಲ್ಲ ತಾನೆ? ಮಾತಾಡುವುದಿಲ್ಲ ತಾನೆ? ಇದು ಹೊರಟೆ
ಅಡಿಗೆಯನ್ನು ಮಾಡುತ್ತಿದ್ದಾರೆ. ಇಲ್ಲವಾದಲ್ಲಿ ಕೋಪದಿಂದ ಕುಳಿತುಕೊಳ್ಳುವುದಾದರೆ ಕಾಲು ಅಲ್ಲಾಡುವುದಕ್ಕೆ ಸಾಧ್ಯ ಉಂಟೆ, ಕೈಗಳು ಅಲ್ಲಾಡುವುದಕ್ಕೆ ಸಾಧ್ಯ ಉಂಟೆ? ಹಾಗಾದರೆ ಇವರ ನಟನೆಗೆ ಪೂರಕವಾಗಿ ನಾನು ಒಂದು ಅಭಿನಯವನ್ನು ಮಾಡುತ್ತೇನೆ. ಸ್ವಾಮಿ, ನಾನು ಹೋಗುವುದಿಲ್ಲ. ನಿಮಗೆ ಬಾಯಿ ಬರ್ತದ? ಸರಿ ಸರಿ ಸರಿ, ಹಾಗಾದ್ರೆ ಬಾ, ಒಳ್ಳೆಯ ವಿಷಯ. ನಿನಗೆ ಈಗ ಹೋಗುದು ಬೇಡ ಅಂತ? ನಾನು ಹೋಗುವುದಿಲ್ಲ ಸ್ವಾಮಿ. ಹೋಗುವುದಿಲ್ಲ, ಒಳ್ಳೆಯ ವಿಷಯ. ಬಾ ಬಾ ಬಾ, ಕುಳಿತು ಕುಳಿತು ಕುಳಿತು. ಹಾ, ಹಾಗಾಗಿ ಈಗ ನಿನಗೆ ಕಾಲಕ್ಷೇಪಕ್ಕಾಗಿ ಹಾಗೆಯೇ ಹೋಗದೇ ಇರುವುದಕ್ಕಾಗಿ ನಿನಗೊಂದು ಬಹುಮಾನ ನನ್ನ ಕಡೆ. ನಿಮ್ಮ ಕಡೆಯಿಂದಲ್ಲ? ಏನು ಸ್ವಾಮಿ? ಕಾಲಕ್ಷೇಪಕ್ಕಾಗಿ ನಾನೇ ಗೊತ್ತು ನಟರಾಜನಾದಂತಹ ನಾನೇ ನಿನಗೆ ಕಥೆಯೊಂದನ್ನ ಹೇಳುತ್ತೆ, ಮನೋರಂಜನೆ. ಯಾವ ಕತೆ? ಕತೆ ನೀವು ಹೇಳುವುದಾ? ಹಾ, ನನಗ? ಹೌದು. ಹೇಗೆ? ಕಥೆಯನ್ನ ಆರಂಭಿಸುತ್ತೇನೆ, ಆದರೆ ನಡುವಿನಲ್ಲಿ ನಾನು ಎಲ್ಲಿಯಾದರೂ ನಿಲ್ಲಿಸಿ ಗೌರಿ ಎಲ್ಲಿಗೆ ಬಂತು ಕತೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರಿಸುವವಳು ನೀನಾಗಿರಬೇಕು. ಈಗ ಕತೆ ಹೇಳುವುದು ನೀವು, ಮಧ್ಯದಲ್ಲಿ ನಾನು ಮಾತಾಡಬೇಕು. ನಾನು ಕೇಳಿದಲ್ಲಿ, ಪ್ರಶ್ನಿಸಿದ್ದಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುವವರಾಗಿರ್ಬೇಕು. ಮತ್ತೆ ಕೆಲವರದ್ದು ಕಥೆಯ ಕ್ರಮ ಹೀಗಿದೆ, ಏನೇ ಹೇಳಿದ್ರು ಆ ಹೋದ್ಯಾ, ಆ ಬಂದ್ಯಾ, ಬಂದೆ, ಆ ಹೋಯ್ತಾ, ಆ ಹೋಯ್ತು, ಹೂಗುಟ್ಟುತ್ತಾ ಇರ್ತಾರೆ, ಗಮನ ಬೇರೆ ಎಲ್ಲಿಯೋ ಇರ್ತಾರೆ. ಹಾಗಾದ ಕೂಡ ಕಥೆಯನ್ನು ಪ್ರಾರಂಭಿಸಿದ್ರೆ ನಾನೀಗ ಹೋಗ್ತೇನೆ. ಇರು. ಈಗ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಾಕೆ ವೃದ್ಧೆ ಇದ್ದಳು. ಆ ವೃದ್ಧೆಗೆ ಕಣ್ಣು ಮಂಜು, ಆದರೂ ಕೂಡ ತನ್ನ ಮಗಳ ಮಗು ಅರ್ಥಾತ್ ಮರಿ ಮೊಮ್ಮಗಳಿಗೆ ಒಂದು ಹೊಸ ತುಳಸೆಯನ್ನು ಹೊಲಿದು ಕೊಡಬೇಕು ಎಂದು ಆಕೆಗೆ ಆಸೆ ಆಯಿತಂತೆ. ಆಕೆಗೆ ಆಸೆ ಆದದ್ದೇ ತಡ. ಸೂಜಿ, ನೂಲು ಇದು ಎರಡನ್ನೂ ಯಾರಿಂದಲೋ ತರಿಸಿಕೊಂಡಳು. ಗೊತ್ತಾಯ್ತಲ್ಲ ಗೌರಿ? ಧರಿಸಿಕೊಂಡವಳೇ ಇತ್ತಲಾಗಿ ಒಂದು ಕೈಯಲ್ಲಿ ಸೂಜಿ, ಇತ್ತಲಾಗಿ ಒಂದು ಕೈಯಲ್ಲಿ ದಾರ. ಇದನ್ನು ಕೂಡಿಸುವುದು ಹೇಗೆ? ಈ ಸೂಜಿಯ ಕಣ್ಣಿನ ಒಳಕ್ಕೆ ಇದನ್ನು ಕೂಡಿಸಬೇಕಾದರೆ ತನಗೆ ಕಣ್ಣು ಕಾಣುವುದಿಲ್ವಲ್ಲ. ಹೀಗೆ ಪ್ರಯತ್ನಿಸುತ್ತಾಳೆ, ಸರಿಯಾಗುವುದಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸುತ್ತಾಳೆ, ಸರಿಯಾಗುವುದಿಲ್ಲ. ಸೂಜಿ ಕೈ ತಪ್ಪಿ ಕೆಳಗೆ ಬಿತ್ತು. ಎಲ್ಲಿ ಬಿತ್ತು? ನನ್ನ ಬಂಧುಗಳೆಲ್ಲವೂ ಸೇರಿರಬಹುದು. ಬ್ರಾಹ್ಮಣರು ಎಷ್ಟೊತ್ತಿಗೆ ತಲುಪಿರಬಹುದು. ಗೌರಿ, ಏನು ಸೂಜಿಯಲ್ಲಿ ಬಂತು, ದಾರಿಯಲ್ಲಿಗೆ ಬಂತು. ಸ್ವಾಮಿ, ನೀವು ಎಷ್ಟೇ ಹೇಳಿದರೂ ನನ್ನ ಮನಸ್ಸೆನ್ನೋದು ಕೇಳುತ್ತಿಲ್ಲ ಸ್ವಾಮಿ. ಅದು ನಿನ್ನ ವರ್ತನೆಯಲ್ಲಿಯೇ ತಿಳಿಯುತ್ತಾ ಇದೆ. ಪ್ರತಿನಿತ್ಯವೂ ನಿಮ್ಮದಾದಂತಹ ಪಂಚಾಕ್ಷರಿಯ ಮಂತ್ರಗಳನ್ನು ಪಠಿಸುವುದರ ಮುಖೇನ ಈ ಏಕಾಗ್ರತೆಯನ್ನು ಸಂಪಾದಿಸಿದಂತಹ ಈ ಗೌರಿಗೆ ಈ ಏಕಾಗ್ರತೆ ಅನ್ನೋದು ಸಿಗುತ್ತಿಲ್ಲ ಸ್ವಾಮಿ. ನಿನ್ನ ಮನಸ್ಸು ಅಲ್ಲಿದೆ. ನನ್ನ ಮನಸ್ಸು ನನ್ನ ತವರು ಮನೆ. ಹೋಗೋಣ ಸ್ವಾಮಿ, ಹೋಗೋಣ. ಎಷ್ಟು ಹೇಳಿದರೂ ಕೇಳುವವಳು ನೀನಲ್ಲವಲ್ಲ ಸ್ವಾಮಿ. ಹೋಗುತ್ತೀಯಾ? ಹಲವು ಪರಿಯಲಿ ಕಾಂತಿ ನಿಜಗಾದಲಗೆ, ಹಲವು ಪರಿಯಲಿ ಕಾಂತೆ ನಿಜಗಾದಲಗೆ, ಕರುಣವದು ಚಿತ್ತವ ಒಲಿದಲಾರದೆ ಬಂದು ದರ್ಶನ ಪಾರವಜ್ಜದಲ್ಲಿ ಇಷ್ಟರವರೆಗೆ ಈ ಗೌರಿಯ ಜೀವನದಲ್ಲಿ ನನ್ನವರು ಇಲ್ಲ ಎನ್ನುವ ಹಾಗೆ ಆಡಿದ್ದಿಲ್ಲ. ಆದರೆ ಇಂದಿನ ಹೊತ್ತಿಗೆ ನನ್ನನ್ನೇ ನುಡಿದರೆ, ನಡೆ ಎನ್ನುವ ಹಾಗೆ ಆಡಿದರೆ ಇಲ್ಲ. ಈ ಹೊತ್ತಿಗೆ ಏನೇ ವಿಚಾರ, ಏನೇ ನನ್ನವರು ಅರಿಹಿದರು ನನ್ನ ಮನಸ್ಸು ಎನ್ನುವುದು ಕೇಳುತ್ತಿಲ್ಲ. ನನ್ನ ಮನಸ್ಸಿನಲ್ಲಿರುವಂತಹ ಉದ್ದೇಶ ಒಂದೇ, ನನ್ನ ತವರು ಮನೆಯನ್ನು ಸೇರಬೇಕು, ನನ್ನ ಬಂಧುಗಳನ್ನು ಕಾಣಬೇಕು, ನನ್ನ ಅಕ್ಕ ತಂಗಿಯರೆಲ್ಲರನ್ನು ಪ್ರೀತಿಯಿಂದ ಆಲಂಗಿಸಬೇಕು ಎನ್ನುವ ಹಾಗೆ. ಸರಿ ಸರಿ, ನಾನು ತೆಗೆದುಕೊಳ್ಳಬೇಕಾದ ನಿರ್ಧಾರ ಒಂದೇ ಸ್ವಾಮಿ.
ನಿಲಯವನೋ ಹೊರಮಂಡಳಗಳಿಗೆ ನಿಮ್ಮ ಮೌನವನ್ನೇ ಸಮ್ಮತಿಯನ್ನಾಗಿಸುತ್ತೇನೆ. ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯವನೋ ಹೊರಮಂಡಳಗಳಿಗೆ ನಿಮ್ಮ ಬದುಕಟಿಯ ಧೂಳನ್ನೇ ಪ್ರಸಾದವನ್ನಾಗಿ ಸ್ವೀಕರಿಸುತ್ತೇನೆ ಸ್ವಾಮಿ. ನಿಲಯವನು ಹೊರಬಂಟಳಗಲಿ ಸ್ವಾಮಿ ಹೊರಟೆ ಸ್ವಾಮಿ. ಆಗ ನಿಲಯವನ ಹೊರಬಂಟಳು ಬಳಿಕಲ ಏನಿದು ಈಶ್ವರಾಜ್ಞೆಯ ಮೇಲೆ ಪರಿವಾರ ಏನಾಗಿ ಹೋಯಿತು? ಪರಿಪರಿಯಿಂದ ಕೇಳಿಕೊಂಡ ಗೌರಿಗೆ ನಾನೂ ಕೂಡ ಪರಿಪರಿಯಾಗಿಯೇ ಹೇಳಿದೆ, ಹೋಗಬೇಡ 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 ಎಂಬುದಾಗಿ. ಆದರೂ ಕೂಡ ಹಠ ಮಾಡಿ ತೆರಳಿದ್ದಾಳೆ. ಈವರೆಗೆ ಶಿವನ ಆಜ್ಞೆಯನ್ನು ಮೀರಿದವಳಾಕೆಯಲ್ಲ. ಇಂದಿಗಾಗುವಾಗ ಮೀರಿದ್ದಾಳೆ ಎಂದಾದರೆ ಮುಂದೆ ನಡೆಯುತ್ತಿರುವಂತಹ ಅನಾಹುತಕ್ಕೆ ತಾನೇ ನಾಂದಿ ಹಾಡಿದ್ದಾಳೆ ಎನ್ನುವುದು ನಿಶ್ಚಿತ. ಹಾಗಾದರೂ ಕೂಡ ಗೌರಿ ನನ್ನ ಮಾತನ್ನು ಮೀರಿ ಹೋಗಿರಬಹುದು. ಆದರೂ ಕೂಡ ನನ್ನ ಸತಿಯವಳು ಈಶ್ವರನ ಪತ್ನಿಯಾಗಿದ್ದಾಳೆ. ಅಲ್ಲಿಗೆ ಹೋಗುವ ಹೊತ್ತಿಗೆ ಬರಿಗಾಲಲ್ಲಿ ಹೋದಳು ಎನ್ನುವಾಗ ಹಾಗಾಗಿ ಆಕೆಗೆ ಅವಮಾನವಾಗಕೂಡದು. ಹಾಗಾಗಿ ಯಾರಲ್ಲಿ ನನ್ನ ಗಡಣದವರು ಎಲ್ಲರೂ ಸೇರಿಕೊಳ್ಳಿ ಸಕಲ ವೈಭವೋಪಿತ ದಿಬ್ಬಣದ ಸಮೇತವಾಗಿ ವರ್ಣ ರಂಜಿತ ಆ ಅಲಂಕೃತವಾದಂತಹ ರತ್ನ ಪಲ್ಲಂಕಿಯಲ್ಲಿ ಆ ದಾಕ್ಷಾಣಿಯನ್ನು ಕುಳ್ಳಿರಿಸಿ ತೆರಳಿಯತ್ತ ತೆರಳಿ ಅಂಬಿಕೆಯ ಪಾಲಕಿಯೊಳ್ ಸಂಭ್ರಮದೊಳೇರಿಸುತ್ತ ಆಗಲಿ, ಎಲ್ಲರೂ ಬಂದು ಒಂದು ಸುಗಳಿಗೆಯಲ್ಲಿ ಸೇರಿದಂತವರಿದ್ದೇವೆ. ಯಜ್ಞವನ್ನು ಪ್ರಾರಂಭಿಸುದಲ್ಲ, ಯಜ್ಞ ಪ್ರಾರಂಭ ಆಗಿದಲ್ಲ, ಯಜ್ಞವನ್ನು ಪ್ರಾರಂಭಿಸ. ಪರಿಪರಿಯ ವೇದಗಳ ಘೋಷದ್ಯೂ ದೋಷದ್ಯೂ ಪರಿಪರಿಯ ವೇದಗಳ ಘೋಷದ್ಯೂ ದೋಷದ್ಯೂ ನೆರೆದಿರುವ ಸಕಲ ಮುನಿ ಜಾಲದ್ಯೂ ಮೇಳದ್ಯೂ ಪುರುದರದಿ ಮೆರೆವದಿಗ ಗೋಮದ್ಯೂ ನೇಮದಿಂದ ಕೇಳ ಸಂಭ್ರಮಗಳಿಂದ ಸುರಪ್ಪ ಮುಖ್ಯ ಮರರ ವರ್ಗದ್ಯೂ ಸ್ವರ್ಗದ್ಯೂದರಳು ಮಡೆಯ ದಿಜಯಾನಂದದ್ಯೂ ಚಂದದ್ಯೂ ಧರೆಗೆ ನೂತನವಾದ ಮಂತ್ರದ್ಯೂ ತಂತ್ರದ್ಯೂ ಮೆರೆದುದ ಯಜ್ಞ ಜೋಲ ನನ್ನವರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಾಚೀನ ಮರಿ ಯತ್ನವನ್ನು ಸಾಗಿದ್ದೇನೆ.
ನೋಡಬಾರದೆ ಈ ಯಾಗಶಾಲೆಯನ್ನು ಕಾಣುತ್ತಾ ವೇಳೆ ಮನಸ್ಸಿಗದೆಷ್ಟು ಆನಂದವಾಗುತ್ತಾ ಇದೆ. ಆಹಾ, ಏನು ಒಂದ, ಏನು ಚಂದ! ದೇವಾನು ದೇವತೆಗಳು ಬಂದು ಸೇರಿದ್ದಾರೆ. ಸುರಪರು, ಉರಗರು, ಸಿದ್ಧರು, ಸಾಧ್ಯರು, ಚಾರಣರು, ಗರುಡರು, ಯಕ್ಷರು, ಗಂಧರ್ವರ ಮೊದಲುಗೊಂಡು ಎಲ್ಲರೂ ಬಂದು ಸೇರಿದ್ದಾರೆ. ಇದೆಲ್ಲವನ್ನು ಕಾಣುವಾಗ ಸ್ವರ್ಗಕ್ಕಿಂತಲೂ ಹಿಮ್ಮಡಿಯಾಗಿ ಕಾಣುತ್ತಾ ಇದೆ ನಮ್ಮದಾದ ಪ್ರಾಚೀನ ಬರಿಗೆ. ಆಹಾ, ಈ ಯಾಗಶಾಲೆಯ ಸೊಬಗನ್ನು ವೀಕ್ಷಿಸುವುದಕ್ಕಾಗಿ ಇಲ್ಲಿಯೇ ನಿಲ್ಲುವುದಲ್ಲ, ಮಹಾದ್ವಾರದತ್ತ ಸಾಗುತ್ತೇನೆ. ದ್ವಾರದೆಡೆಗೆ ಭುವನ ಸ್ತೋಮ ಬಂದಿದೆ ಬಂದು, ದ್ವಾರದೆಡೆಗೆ ಭುವನ ಸ್ತೋಮ ಬಂದಿದೆ ಬಂದು. ಅಪ್ಪ, ಬಂದಿಸಿಕೊಂಡಿದ್ದೇನೆ. ನಮಸ್ಕಾರಗಳಿಗೆ ತಿರಸ್ಕಾರಗಳು. ಅಮ್ಮ, ಮಾತಾಡ್ಲಿಕ್ಕಿಲ್ಲ. ಅಕ್ಕಂದಿರೇ, ಬಾವಂದಿರೇ, ಇದೋ ನಿಮಗೆ ನನ್ನ ನಮಸ್ಕಾರಗಳು. ಯಾರು ಕೂಡ ಮಾತಾಡ್ಲಿಕ್ಕಿಲ್ಲ. ಬಂದು ಸ್ತೋಮದಾಯರು ಕಾಣದುದಲೆ ಭೂಮಲೆಯಲ್ಲಿ ಏನೆಂದು ನುಡಿಸದೇಕೆ ತಾಮುದದಿ ಕೊಳ್ಳಿರಲು ಸತ್ಯಚಿಂತ ಮನೋದದಿಯೊಳಗೆ ಮುಳುಗಿದಳದಿಕ ಬೆರಗಿನಲ್ಲಿ. ಯಾಗಶಾಲೆಯಿಂದ ಮುಂದೆ ಸಾಗಿ ಬಂದರೆ ನನ್ನವರಿಗೆಲ್ಲರಿಗೂ ನಮಸ್ಕರಿಸಿದರೆ ನನ್ನ ತಂದೆಯವರು ಆಜ್ಞಾಪಿಸಿದ್ದಾರೆ ಮಾತನಾಡಕೂಡದು ಎನ್ನುವ ಹಾಗೆ. ಬಹುಶಃ ಹೀಗಾಗಿರಬಹುದು. ಇದು ಯಾಗದ ಕ್ರಮವಾಗಿರಬಹುದು. ಯಾಗ ಪೂರ್ಣಗೊಳ್ಳುವ ತನಕ ಯಾರ ಜೊತೆಗೆ ಮಾತನಾಡದಿರುವುದು. ಹಾಗಾದರೆ ನಾನು ಬಂದದ್ದಾದರೂ ಯಾಕೆ? ಈ ಯಾಗದ ಸೊಬಗನ್ನು ವೀಕ್ಷಿಸುವುದಕ್ಕಾಗಿ. ಹಾಗಾಗಿ ತಡ ಮಾಡುವುದಲ್ಲ. ಇವರಾಡಿದಂತಹ ಮಾತಿಗೆ ನೋವು ಪಡದೆ ದೂರದಲ್ಲಿ ನಿಂತು ಯಾಗವನ್ನು ವೀಕ್ಷಿಸುತ್ತೇನೆ. ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಗ ಇಂದ್ರಾಯ ಇದಂ ನಮಃ. ಇದು ಇಂದ್ರನಿಗೆ. ಆಗ್ನೇಯ ಸ್ವಾಗ ಆಗ್ನೇಯ ಇದಂ ನಮಃ. ಇದು ಅಗ್ನಿಗೆ. ವರುಣಾಯ ಸ್ವಾಗ ವರುಣಾಯ ಇದಂ ನಮಃ. ಇದು ವರುಣನಿಗೆ. ವಾಯುವೇ ಸ್ವಾಗ ವಾಯುವೇ ಇದಂ ನಮಃ. ಇದು ವಾಯುವಿಗೆ. ಕುಬೇರಾಯ ಸ್ವಾಗ ಕುಬೇರಾಯ ಇದಂ ನಮಃ. ಇದು ಕುಬೇರನಿಗೆ. ನಿರತೆಯೇ ಸ್ವಾಗ ನಿರತೆಯೇ ಇದಂ ನಮಃ. ಇದು ನಿರುತಿಗೆ. ಈಶಾನಾಯ ಸ್ವಾಗ ಅಳಲಿದಳು ಎದಗೆ ಬಂದೆನು ನಾನು ಮಾತಗೆ ಮಾಡುವ ಯಜ್ಞದ ಹೃದಯನು ತರಿತೆ ಬಂದಿದ್ದೆರಗಾದುದ ಎದಗೆ ಬಂದೆನು ಪದಗಳಿಗೆ ರೈಲೋಗದಿ ಕದವೆ ಭಾಗವಗೊಡದೆ ಮದೆಯುತ್ತರ್ಯಾರಿಗೂ ಪಿತಗೇತಗೆ ಬಂತು ಪಿತಗೇತಗೆ ಬಂತು ಏತಗೆ ಬಂದೆನು. ಎಂತ ಮಾತನ್ನು ನಾನು ಆಲಿಸುತ್ತಾ ಇದ್ದೇನೆ. ನನ್ನವರಿಗೆ ಹವಿಸ್ಸನ್ನು ನೀಡದೆ ಈ ದುಷ್ಟ ಯಾಗವನ್ನು ಮಾಡುತ್ತಾ ಇದ್ದಾನೆ. ನನ್ನಪ್ಪ ಮಾಡುತ್ತಾ ಯಾಗ ಧರ್ಮದ ಯಾಗ ಎನ್ನುವ ಹಾಗೆ. ಹೆಮ್ಮೆಯಿಂದ ಬಂದವಳು ನಾನು, ಹೆಮ್ಮೆಯಿಂದ ಬಂದೆ. ಆದರೆ ಇಲ್ಲಿ ನಡೆಯುವಂತಹ ಯಾಗವಾದರೂ ಯಾವುದದು ನಿರೀಶ್ವರ ಯಾಗವೇ. ನನ್ನವರಿಗೆ ಹವಿಸ್ಸನ್ನು ನೀಡಲಿಲ್ಲವೇ
ನನ್ನವರು ಆಡಿದರು, ಬೇಡಿದರು, ಕಾಡಿದರು. ಹೋಗದಿರು ದಾಕ್ಷಾಯಿಣಿ, ಹೋಗದಿರು ಗೌರಿ ಎನ್ನುವ ಹಾಗೆ ನನ್ನವರ ಮಾತನ್ನು ಲೆಕ್ಕಿಸದೆ ಎಂತ ಕಡೆಗೆ ಬಂದೆ ಆದರೆ ಎಂತ ದುರವಸ್ಥೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಇದು ಪಾಠವಾಗಬೇಕು. ಗಂಡನ ಮಾತನ್ನು ಧಿಕ್ಕರಿಸಿ ಮುನ್ನಡೆದು ಬಂದರೆ ಇದೇ ಸ್ಥಿತಿ. ಇಲ್ಲ, ಇಲ್ಲಿಂದ ಮರಳಿ ನಾನು ಕೈಲಾಸವನ್ನು ಸೇರಲೇ. ಹೇಗೆ ಸೇರಲಿ? ನನ್ನ ಈ ಸುತ್ತ ಮುಖವನ್ನು ಇಟ್ಟುಕೊಂಡು ಹೇಗೆ ಹೋಗಲಿ? ಹೋದ ಬಳಿಕ ನನ್ನವರು ಯಾಗ ಹೇಗಾಯಿತೆನ್ನುವ ಹಾಗೆ ಕೇಳಿದರೆ ಏನೆಂದು ಬಣ್ಣಿಸಲಿ? ನಾನು ಇಲ್ಲಿ ನಡೆದಂತ ಅವಮಾನವನ್ನು ತಿಳಿಸಲೇ? ನನ್ನವರಿಗೆ ನೀಡಿದಂತಹ ಆದೇಶವನ್ನು ತಿಳಿಸಲೇ? ಇಲ್ಲ. ಆ ಕಡೆ ಗಂಡನ ಮನೆಯಿಂದ ಗಂಡನ ಮಾತನ್ನು ಧಿಕ್ಕರಿಸಿ ನಡೆದು ಬಂದರೆ ದಾಕ್ಷಾಯಿಣಿಗೆ ತವರು ಮನೆಯಲ್ಲೂ ಸ್ಥಾನವಿಲ್ಲದ ಹಾಗಾಗೋಯ್ತಿ. ಇಲ್ಲ, ನನಗುಳಿದಿರುವಂತಹ ದಾರಿ ಒಂದೇ, ದೇಹತ್ಯಾಗ, ದೇಹತ್ಯಾಗ. ನಕ್ಕರಾಮದ ಭಗವನೇಶ್ವರ ಇಕ್ಕಳಗೆ ಕಣ್ಣಲ್ಲಿ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗೆ ಸುಧಲಿಗಿದುದ ನೋಡಿ ಸುರರ್ಕ ರೋಚತೆ ತಂದೆಗೆ ನುಡಿದ ಪೂಜಾಚಿ
ಕೊಡ್ಲಿಕ್ಕಿಲ್ಲ. ನಿನ್ನ ಅಗ್ನಿ ನನ್ನ ಯಾರಿಗೆ ಬೇಕು? ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುತ್ತಾ ಯೋಗ್ಯತೆಯಿಂದ ಬರಬೇಕು. ನಾನು ಯಾರು ತಿಳಿದಿದೆ ನಿನಗೆ? ನಿಜಾಗದೆ ದೇಹವನ ನಲಗಾವತಿ ಕೊಟ್ಟೈದು ದಳವಳು ಶಿವವನವ ಯೋಗ್ಯತೆಯಲ್ಲಿಂದ ಬರಬೇಕು. ಯೋಗೀಶ್ವರನ ಸತಿ ನಾನು ಪ್ರತಿನಿತ್ಯ ಪರಶಿವನನ್ನು ಪೂಜಿಸಿದ ಕಾರಣ ನನ್ನ ಮನಸ್ಸಿನಲ್ಲಿ ಯೋಗಾಜ್ಞೆಯನ್ನು ಸಂಪಾದಿಸಿಕೊಂಡಿದ್ದೇನೆ. ಈ ಹೊತ್ತಿಗೆ ನಿನ್ನ ಅಗ್ನಿಯಿಂದ ಅಲ್ಲ, ನನ್ನಲ್ಲಿ ಅಡಗಿರುವಂತಹ ಯೋಗಾಜ್ಞೆಯನ್ನು ಹೊರತಂದು ಪದ್ಮಾಸನವನ್ನು ಬೀರಿ ಮಂಗಳ ವಚನವನ್ನು ಗೈಸಿ ಶ್ವೇತಾಂಬರವನ್ನು ಉಟ್ಟು ಇಲ್ಲಿಯೇ ನಿನ್ನ ಕಣ್ಣೆದುರಿಗೆ ನನ್ನ ದೇಹವನ್ನು ಯೋಗಾಜ್ಞೆ ಅರ್ಪಿಸುತ್ತೀನಿ. ನೋಡಿ ಶಿವಾಯ ಪ್ರಭು ಪರಮೇಶ್ವರ, ನಿನ್ನ ಜನ್ಮ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಕರೆಯದೆ ಬಂದವಳು ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಅಲ್ವೇ? ಚಿಂತೆ ಮಾಡುವುದು ಬೇಡ. ಎಲ್ಲ ನಮಗೆ ತಲೆ ಕೆಡಿಸುವಂತ ವಿಚಾರ ಅಲ್ಲ. ನಮ್ಮ ಉದ್ದೇಶ ಯಜ್ಞ ಅಲ್ವಾ? ನಿರೀಶ್ವರ ಯಾಗ ಮಾಡ್ತಾ ಇದ್ದೀವಿ. ಯಾಗ ಮುಂದುವರಿ. ನೋಡು ಶಿಖರಕ್ಕೆ ಬಂದಂತಹ ನಾರದರಾಡಿದಂತಹ ಮಾತುಗಳನ್ನು ಕೇಳಿದಾಗ ಅವನ ಜೊತೆ ಸೇರಿದಂತಹ ದೇವಗಣ ದಾಕ್ಷಾಯಿಣಿಯನ್ನು ಸುಡುವಂತೆ ಮಾಡಿದ. ಆ ಇಡೀ ಸುರವರ್ಗವನ್ನೇ ಬಿಡುವವನಲ್ಲ. ಈ ಮೂರು ಲೋಕಗಳು ಕೆಂಡವಾಗಿ ಒತ್ತಿ ಉರಿಯುವಂತೆ ಮಾಡುತ್ತೇನೆ. ಹಾಗಾಗಿ ಸುಮ್ಮನೆ ಬಿಡುವವನಲ್ಲ. ಈ ಜಟೆಯನ್ನು ಹಿಡಿದು
ವಿಮಲ ದುಷ್ಟ ತುದಿಯಲ್ಲಿ ನೀವಿದ್ದೀರಿ. ನಿಮ್ಮ ಜೊತೆ ಋಷಿಮುನಿಗಳೆಲ್ಲರೂ ನಿಮ್ಮ ನಾಮಾವಳಿಗಳನ್ನು ಉಚ್ಚರಿಸುತ್ತಾ ಇದ್ದಾರೆ. ಆದರೆ ನಿಮ್ಮ ಮುಖಾರವಿಂದವನ್ನ ಒಮ್ಮೆ ಅವಲೋಕನ ಮಾಡಿದರೆ ಕೋಪದಿಂದ ಕುದಿಯುತ್ತಾ ಇದೆ. ಈಗ ಕೇಳ್ತಾ ಇದ್ದೇನೆ, ಯಾಕಾಯ್ತು ನನ್ನ ಹುಟ್ಟು? ಏನಾಯ್ತಪ್ಪ ಮಗನೇ? ನನ್ನ ಪ್ರೀತಿಯ ಮರ್ಯಾದೆ ಬಾ 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 ಬಿಗಿದಪ್ಪಿಕೊಂಡಿದ್ದೇನೆ. ಮಗನೇ, ಕ್ರುದ್ಧನಾಗಿರುವವ ನಾನು. ಈ ಕಾರಣಕ್ಕೆ ಲೋಕಪತಿಯಾದಂತಹ ನನ್ನ ಈ ಕ್ರೋಧಕ್ಕೆ ಕಾರಣನಾದವರು ಅನೇಕ ಮಂದಿ ಇದ್ದಾರೆ. ಆ ಕಾರಣಕ್ಕಾಗಿಯೇ ನನ್ನ ಜಟೆಯನ್ನು ದ್ರೋಹದಿಂದ ಈ ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿಂದ ಉದಿಸಿ ಬಂದವ ನೀನಾದ್ದರಿಂದ, ವೀರಾವೇಶದಿಂದ ಭರಿತನಾದವ ನೀನಾದ್ದರಿಂದ ನೀನೇ ವೀರಭದ್ರ. ಇಂದಿಗಾಗುವಾಗ ನಿನ್ನ ಸೃಷ್ಟಿಗೆ ಕಾರಣವಿದೆ ಮಗನೇ. ಏನಪ್ಪ? ಅವಮಾನ. ಪೂಜಿಸುತ್ತಾ ಪಾವನರಾಗುತ್ತಾರೆ. ಅಂತದ್ರಲ್ಲಿ ಯೋಗಾಧೀಶರಾದ ನಿಮಗೆ ಅಪಮಾನವೇ? ಯಾರಿಂದ ಆಯ್ತಪ್ಪ? ಯಾಕಾಯ್ತಪ್ಪ ಅಪಮಾನ? ಮಗನೇ, ಅವಮಾನವಾಗಿದ್ದು ಬೇರೆ ಯಾರಿಂದಲೂ ಅಲ್ಲ, ಕುರುಳನಾದಂತಹ ದಕ್ಷ ಪ್ರಜಾಪತಿ ಎನ್ನುವವ ಭೂಮಿಯಲ್ಲಿ ನೀರೀಶ್ವರ ಯಾಗವೊಂದನ್ನೆಗೆ ಎಸಗಿದ. ಅದನ್ನು ನನ್ನ ಸತಿಯಾದವಳು ನೋಡಬೇಕು ಎಂದು ಹೋದ ಕಾಲಕ್ಕೆ ಬಾಯಿಗೆ ಬಂದ ಹಾಗೆ ಗಾಳು ಹುಟ್ಟುವಲ್ಲದೆ ಶಿವನಿಂದೆಯನ್ನ ಮಾಡಿದ್ದಾನೆ. ಆತ ಮಾತ್ರವಲ್ಲ ಮಗನೇ, ಅವನ ಜೊತೆಗಿದ್ದಂತಹ ಆಸುರ ವೃಂದವೆಲ್ಲವೂ ಹಲ್ಲು ಗಿರಿದು ನಕ್ಕವರ ಹಲ್ಲನ್ನು ಕಿತ್ತರಿಸಬೇಕು, ದಕ್ಷರ ಶಿರವನ್ನು
ಕತ್ತರಿಸಬೇಕು. ಇಡೀ ಯಾಗವನ್ನು ನಷ್ಟ ಮಾಡಿ ಬಾ ಮಗನೇ, ನಷ್ಟ ಮಾಡಿ ಬಾ. ದಹನಕ್ಕೆ ಕಾರಣೀಕರ್ತನಾಥ ಎಲ್ಲಿದ್ದಾನಾತ? ಹೇಗಿದ್ದಾರೆ ಹೇಳಿಯಪ್ಪ ಮಗನೇ. ಪ್ರಾಚೀನ ಬರ್ಹಿ ಎನ್ನುವಂತಹ ಸ್ಥಳ, ಅಲ್ಲಿಯ ಯಾಗ ಯಜನಾದಿಗಳನ್ನು ನಡೆಸ್ತಾ ಇದ್ದಾನೆ. ದೇವಗಣಗಣವೆಲ್ಲವೂ ಸೇರಿಕೊಂಡಿದೆ. ಹಾಗಾಗಿ ಹಾಗೆ ಸುಮ್ಮನೆ ಬಿಡುವುದಲ್ಲ, ತಕ್ಕದಾದಂತಹ ಶಿಕ್ಷೆಯನ್ನು ಒದಗಿಸಬೇಕು. ತಕ್ಕ ಶಿಕ್ಷೆಯನ್ನು ನಾನು ಮಾಡುತ್ತೇನೆ. ಕೇವಲ ನೀನು ಅವ್ರ ಮನೆ ಹೋಗುವುದಲ್ಲ ಮಗನೇ, ನಮ್ಮ ಗಣವನ್ನೆಲ್ಲ ಕೂಡಿಕೊಂಡು ಹೋಗಬೇಕು. ವಾಹನವಾದಂತಹ ನಂದಿಯನ್ನು ಕಳುಹಿದ್ದೇನೆ. ಈಗೋ ಈ ಕತ್ತಿ ನಿನ್ನ ರಕ್ಷಕಿರಲಿ. ಹಾಗಾಗಿ ನಿಮ್ಮ ವರಪುತ್ರ ನಾನು. ಹಾಗಾಗಿ ಆ ಪ್ರಾಚೀನ ಬರ್ಹಿಗೆ ಸೇರಿ ಹೋಮಕ್ಕೆ ಹೋಯಿಸಿಬಿಡುತ್ತೇನೆ. ಆಶೀರ್ವದಿಸಿ ಕಳುಹಿಸಪ್ಪ. ಶುಭವಾಗಲಿ ಮಗನೇ, ಹೋಗಿ ಬಾ. ಬೀಳ್ಕೊಂಡ ಸಂದರ್ಭದಲ್ಲಿ ಭಗವಂತನ ಯಾರೋ ಒಬ್ಬ ಬಂದರಂತೆ. ನಮ್ಮವರನ್ನೆಲ್ಲ ಹೆದರಿಸುತ್ತ ಓಡಿಸುತ್ತ ಮುನ್ನುಗ್ಗಿ ಬರುತ್ತಿದ್ದಾರಂತೆ. ತಡೆಯಲು ಬಂದ ದೇವೇಂದ್ರನನ್ನು ಬಿಡಲಿಲ್ಲವಂತೆ.
ಮಾಡಬೇಕು. ಯಾರೋ ಒಬ್ಬ ಮಾಡುತ್ತಿದ್ದಂತ ಯಾಗ ಹಾ, ಬಂದು ಯಜ್ಞವನ್ನು ನಾಶ ಮಾಡ್ತೇನೆ. ಹಾ, ಕೇಳುವವರು ಹೇಳುವವರು ಯಾರು ಇಲ್ಲ ಅಲ್ವಾ? ಏನು ತಿಳ್ಕೊಂಡಿದ್ದೀನು? ಯಾವ ಯಾಗ ಅಂತ ಹೇಳಿ ತಿಳಿದಿದ್ದೇನ ನೀನು? ಯಾಕೋ ತಿಳಿದ ದಕ್ಷ ಬ್ರಹ್ಮನ ಯಾಗ. ಯಾಗವನ್ನು ಹಾಳುಗೆಡವುತ್ತಾ ಮುನ್ನುಗ್ತಾ ಬರ್ತಾ ಇದೆಯಲ್ವೇನೋ ಅನ್ನವ ನೀನು. ಯಾರು ನಮ್ಮವರನ್ನೆಲ್ಲ ಏಕೆ ತಡೆದಿ, ಅವರನ್ನೆಲ್ಲ ಏಕೆ ಓಡಿಸ್ತಿ? ಹೇಳಿದ್ರೆ ಒಳಿತು, ಇಲ್ಲದಿದ್ರೆ ಬ್ರಹ್ಮದಂಡಕ್ಕೆ ಬಲಿಯಾದಿ. ಏನಂದ್ರೆ ದಕ್ಷ ಪ್ರಜಾಪತಿ ನಾನೇ. ಸಂಬಂಧದಲ್ಲಿ ನನಗೆ ಅಜ್ಜ. ಅಜ್ಜ ಯಾವ ಅರ್ಥದಲ್ಲಿ ಅಂತ ಕೇಳ್ಬೋದಾ? ನನ್ನಯ್ಯ ನಿನ್ನಳಿಯ ಶಂಕರ ದೇವನ ವರಪ್ರಸಾದ ನಾನು. ಓ ಶಂಕರನ ಮಗ. ವೀರಭದ್ರನಾಮ ಆ ಸಂಬಂಧ ದಾಕ್ಷಾಯಿಣಿಯ ಅಗ್ನಿ ಪ್ರವೇಶದೊಂದಿಗೆ ಕಡಿದು ಆಯ್ತು. ಅದೇ ವಿಚಾರ. ತನ್ನ ಮಗಳ ಕಣ್ಣೆದುರಲ್ಲಿ ಸತ್ತಾಗ ಕೇಕೆ ಹಾಕಿ ಕೈ ಚಪ್ಪಳದಟ್ಟು ನಕ್ಕವ ನೀನು. ಬಂದು ಹಾಳುಗಳಿಗೆ ಹೋಗುವ ಮತ್ತೆಂತ ಮಾಡ್ಬೇಕು? ಅದಕ್ಕೆ ತಟ್ಟಿ ನಗಡುದೆ ತಿಳಿತಲ್ಲ ನಿನ್ನ ಹೃದಯ ಅಂತದ್ದು. ಕಲ್ಲು ಅದೇ ಹೃದಯದವನೇ ಮಾತಿಹೀನನೇ. ಏನಂದೆ? ನಿನ್ನ ಸಹಾಯಕ್ಕೆ ನೀನು ಕರೆದಾಕ್ಷಣ ಓಡಿ ಬರುವ ಆ ದೇವೇಂದ್ರನನ್ನು ಕರೆದ್ರೆ ಬರ್ತಾರೆ. ಅವರನ್ನ ಹೊಡೆದಾಡಿಸುವುದು ಮಾತ್ರವಲ್ಲ, ಇದು ನಿನ್ನ ಯಜ್ಞಕುಂಡ ಸುತ್ತ ಕುಳಿತಿರುವ ಎಲ್ಲ ಋಷಿಮುನಿಗಳ ಗಡ್ಡ ಹಿಡಿದು ದರ 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 ಅಭದ್ರನ ಮಗ ವೀರಭದ್ರ. ಲೋಕೇಶನ ಪುತ್ರ ನಾನು. ಎಂತ ಲೋಕೇಶವ? ವೀರಭದ್ರ ಆಗಿರ್ಬಹುದು. ನನ್ನ ಎದುರು ಬಂದವ ಚಿತ್ರವೇ. ಒಳ್ಳೆ ಮಾತಲ್ಲಿ ಹೇಳ್ತೇನೆ. ಬಂದವ ನೀನಲ್ವೇ? ದಕ್ಷ ಪ್ರಜಾಪತಿ, ದಕ್ಷ ಬ್ರಹ್ಮ, 3 ಲೋಕಕ್ಕೆ ಅಧಿಪನಾಗಿರತಕ್ಕಂತ ನನ್ನ ಪಾದಗಳಿಗೆ ಶರಣಾದರೆ ಲೇಸು, ಇಲ್ಲವಾದರೆ ಎತ್ತಿದ್ದನೆ ಬ್ರಹ್ಮದಂಡ ಹೊಡೆದಾರೆ ನಿನ್ನ ತಲೆ.
ಇದ್ದಂತಹ ವೀರಭದ್ರನು ನಾಶಗೊಳಿಸಿದ. ದಕ್ಷನ ಶಿರಛೇದನವನ್ನು ಮಾಡಿ ಯಾಗ ಗುಂಡದಲ್ಲಿ ಹಾಕಿದ್ದಾನೆ. ನಾಡಿದಂತಹ ತಪ್ಪದೇನೆಂದು ದೇವತೆಗಳಿಗೆಲ್ಲರೂ ಅರಿವಾಗಿ ಬ್ರಹ್ಮ ವಿಷ್ಣು ಮೊದಲಾದವರೇ ಬಂದು ನನ್ನಲ್ಲಿ ಅರುಹಿದಾಗ ಅವರ ತಪ್ಪನ್ನು ಮಾತೃ ಸ್ಥಾನದಲ್ಲಿ ನಿಂತಹ ನಾನು ಕ್ಷಮಿಸಿದ್ದೇನೆ ಎಂಬ ಹಾಗಾಗಿ ಅತ್ತ ಅಳಿದವರನ್ನೆಲ್ಲ ಉಳಿದು ಏಳಿಸುವಂತಾಗಿದೆ. ಅಷ್ಟು ಮಾತ್ರವಲ್ಲ, ಯಾಗ ಪೂರ್ಣವಾಗಬೇಕಿತ್ತು ಎನ್ನುವ ಕಾರಣಕ್ಕಾಗಿಯೇ ಛಿದ್ರವಾಗಿದ್ದ ದಕ್ಷನ ಶಿರವಿಗೆ ಆಡಿನ ಶಿರವೊಂದನ್ನು ತಂದು ಜೋಡಿಸಿ ಎಬ್ಬಿಸಿದ್ದೇನೆ. ದಕ್ಷ ಎದ್ದು ತನ್ನ ಕರ್ತವ್ಯದಲ್ಲಿ ನಿಷ್ಠನಾಗಿದ್ದಾನೆ. ನನಗೆ ನೀಡಬೇಕಾದಂತಹ 1000 ಭಾಗವನ್ನು ನೀಡಿದ್ದಾನೆ. ಎಲ್ಲರೂ ಅವರವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ಲೋಕಕ್ಕೆ ಸನ್ಮಾನಗಳ ಆಗುವ ಕಾರ್ಯದಲ್ಲಿ ಸತಿಯನ್ನು ಕಳೆದುಕೊಂಡವ ನಾನಿದ್ದೇನೆ. ಹಾಗಾಗಿ ನಾನು ನನ್ನ ತಪ್ಪಲಿನಲ್ಲಿದ್ದುಕೊಂಡು ಆ ತಪಸ್ಸನ್ನೇ ಮಾಡಲು ಮುಂದುವರೆಯುತ್ತೇನಂತೆ ನನ್ನಲ್ಲಿದೆ, ಆದರೆ ಸಂತತಿರಲಿಲ್ಲ. ಶ್ರೀಲೋಲನ ದಯದಿಂದ ನನ್ನ ಧರ್ಮಪತ್ನಿಯು ಈಗ ಗರ್ಭವತಿಯಾಗಿದ್ದಾಳೆ. ಈ ಶುಭ ಕಾರ್ಯವನ್ನು ಕುಟುಂಬಕ್ಕಷ್ಟೇ ಸೀಮಿತವಲ್ಲದೆ ಪ್ರಜಾವರ್ಗಗಳು ಪಾಲ್ಗೊಳ್ಳಬೇಕು. ಅದಕ್ಕಾಗಿ ಪುರೋಹಿತರು ವೇದವಿಧರಾದ ಭೂಸರರು ಬರಲು ಒಂದು ಸೀಮಂತ ಕಾರ್ಯವನ್ನು ನಿರ್ಧರಿಸಲು ಪುರವು ಶೃಂಗಾರಗೊಳ್ಳಲು. ಆಹಾ, ಅದೆಷ್ಟು ಆನಂದ, ತೃಪ್ತಿದಾಯಕ. ಬಂದಂತಹ ಬೂದಿಬೀಜರು ದ್ರವ್ಯ ಹಾಗೂ ಭೋಜನಗಳಿಂದ ತುಂಬಿದ ಮನದಿಂದ ಹಾರೈಸಿದರು. ಇದುವೇ ಶ್ರೀರಕ್ಷೆ. ಮೇನಾದೇವಿ ನುಡಿಸಬೇಕಾಗಿದೆ, ಅದನ್ನುತ್ತೇನೆ. ಸತಿಗೆ ನವಮಾಸ ಸಂಪೂರ್ಣವ
ಅನುತ ಜಗನ್ಮಾತೆಯು ಪಡೆದಳಿಂದೇನೆಂಬೆ ಅತಿಶಯದ ಪುಷ್ಪವೃಷ್ಟಗಳಿಸಿದು ದೇವದುಂದುಬಿ ಮೊಳಗಿತಾಕಾಶದೇ ಮೊಳಗಿತಾಕಾಶದೇ ಆ ಆ ಆ ಆ ಶ್ರೀಹರಿ ಶ್ರೀಹರಿ ನಿನ್ನ ಕೃಪೆಯಾಯಿತು ಪ್ರಭು. ನವಮಾಸ ತುಂಬಿ ಇದೀಗ ನನ್ನ ಪ್ರಸವಿಸಿದ್ದಾಳೆ. ಹೆಣ್ಣು ಶಿಶು ಧರಿತ್ರಿಯ ಬೆಳಕನ್ನು ಕಾಣುವಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವದಂದು ಒಳಗಿದ್ದು ಅತ್ಯಧಿಕ ಸಂತಸವಿತು. ಆದರೆ ದೇವ ಸಮೂಹ ಆನಂದಗೊಂಡದ್ದು ಯಾಕಿರಬಹುದು? ಸುತೇಜನ ಲಗ್ನ ತಿಳಿಯುವ ಉದ್ದೇಶಕ್ಕಾಗಿ ಜ್ಯೋತಿಷರನ್ನು ಬರಲು ಹೇಳಿದ್ದೇನೆ. ಎಲ್ಲಿ ಜ್ಯೋತಿಷರು? ನಮೋ ನಮಃ. ಬರುವಾಗ ತಡವಾದರೆ ಕ್ಷಮಿಸಿ. ನಮಗೆ ಅವಸರವಿದ್ದಾಗ ತಡವಾಯಿತು ಅನಿಸುವುದು ಸಹಜ. ಅದು ನಿಜವೇ? ಅದಿರಲಿ, ಏನು ಕರೆಸಿದೆ? ಸುಧಾರಿಸಿದ್ದಾಳೆ. ಅವಳ ಜನ್ಮ ಲಗ್ನ ತಿಳಿದು ಭವಿಷ್ಯದ ಕುರಿತಾಗಿ ತಿಳಿಸಬೇಕು ಸ್ವಾಮಿ. ಅಯ್ಯ, ಕೇಳಯ್ಯ ಭೂಪ ಕೇಳಯ್ಯ ಭೂಪ ಬಾಲಯ ಜನನದ ಫಲದ ಸಂಗತಿಯ ಲೇಸಾಗಿ ಲಗ್ನವ ಗುಣಿಸಿದೆವಯ್ಯ. ಇದು ಕೌತುಕ ಲಗ್ನ ಕಾಣಲಿಲ್ಲಯ್ಯ. ಲೇಸು ನಿನ್ನಯ ಭಾಗ್ಯ ಕೆಣಕಿಲ್ಲವಯ್ಯ. ಲೇಸು ನಿನ್ನಯ ಭಾಗ್ಯ ಕೆಣೆಯಿಲ್ಲವಯ್ಯ. ಈಶನಮ್ಮೆಲ್ಲರ ಸಲಹುವನಯ್ಯ. ಕೇಳಯ್ಯ ಭೂಪ ಕೆಣಯ್ಯ ಕೇಳಯ್ಯ ಭೂಪನ ಬೆಂಬ ನುಡಿಯ. ಕೇಳಯ್ಯ ಭೂಪ ಕೇಳಯ್ಯ. ಅಯ್ಯ ಭೂಪತಿ, ಹೇಳಿ ಸ್ವಾಮಿ. ಬಾಲಯ ಜನನ ಫಲ ಅದ್ಭುತವೇ ಸರಿ. ಹ, ಇಂತಹ ಲಗ್ನವನ್ನು ನಾನು ಇಂದುವರೆಗೂ ಕಂಡದಿಲ್ಲ. ಹೌದು ಸ್ವಾಮಿ. ನಿನ್ನ ಭಾಗ್ಯಕ್ಕೆ ಏನೇ ಇಲ್ಲ. ಈಶನೇ ನಮ್ಮೆಲ್ಲರನ್ನು ಕಾಯುತ್ತಾನೆ, ನಿಶ್ಚಯ. ಅಯ್ಯ, ಲಕ್ಷಣ ಪಾದದಿ ಪದ್ಮರೇಖೆಗಳು ಲಕ್ಷ್ಮೀಶ ಬಗಿಲಿ ತಿನಿಸಿ ತೋರುವಳು. ಆಶ್ಚರ್ಯ ಕಾಣುವುದಿನ್ನೊಂದು ಕೇಳು. ಸಾಕ್ಷಾತ್ ಶಿವನ ಕೈ ಹಿಡಿದು ಬಾಳುವಳು. ಕೇಳಯ್ಯ ಭೂಪ ಕೇಳಯ್ಯ ಕೇಳಯ್ಯ. ಅಯ್ಯ ಭೂಪತಿ, ಹೇಳಿ ಸ್ವಾಮಿ. ಬಾಲಯ ಪಾದದಲ್ಲಿ ಪದ್ಮರೇಖೆಗಳಿವೆ. ಹೌದೇ? ಇದನ್ನು ಕಂಡಾಗ ಲಕ್ಷ್ಮೀಶನ ಸುತೆ ಎಂದು ಕಾಣುತ್ತಿದೆ. ಇದಕ್ಕಿಂತಲೂ ಆಶ್ಚರ್ಯವಾದ ಏನು ಗೊತ್ತೇ? ಏನು ಸ್ವಾಮಿ?
ಸಾಕ್ಷಾತ್ ಪರಶಿವನ ಕೈ ಹಿಡಿದು ಬಾಳುತ್ತಾನೆ. ಪರ್ವತನ ಸುತೆಯಾದ ಕಾರಣದೋ ಪರ್ವತನ ಸುತೆಯಾದ ಕಾರಣದೋಳ್ ಈ ಸುತೆಗೆ ಪರ್ವತೆಯನ್ನು ತೊರೆದ ಪಾರ್ವರನು ಮಸದಿ ಪರ್ವತನ ಸುತೆಯಾದ ಪರ್ವತರಾಯನ ಸುತೆಯಾದ ಕಾರಣ ಪಾರ್ವತಿ ಎಂದು ಹೆಸರಾಗಲಿ. ಇದು ಆರ್ವರೆಲ್ಲರ ಅಭಿಪ್ರಾಯವಾಗಿದೆ. ಮಾನ್ಯರೇ, ಸಂತೋಷವಾಯಿತು. ಆದರೆ ಒಂದು ಭಿನ್ನವಿದೆ. ಏನದು? ತ್ವರಿತ ಜೋಯಿಸರ ನುಡಿ ಕೇಳೆ ರಾಯ ಸಂತಸ ತಾಳಿ ನುಡಿ ಕೇಳಿದಾಯ ಸಂತಸ ತಾಳಿ ಪ್ರೀತಿಯ ಬೇಡ ದ್ವಿಜರಾಯ ನೊಡನಂದೋ ಹನ್ನೊಂದನೆಯ ದಿನದಿ ಪುಣ್ಯವನ್ನು ಮಾಡಿ ಕಣ್ಣಿಗೆಗೆ ಬೆಸರಿಟ್ಟರುನ್ನತೋತ್ಸವದಿ ಜೋಯಿಸದ ನುಡಿ ಕೇಳಿ ನುಡಿ ಕೇಳಿ ಮಾನ್ಯರೇ, ಸಂತೋಷವಾಯಿತು. 11ನೆಯ ದಿನದಂದು ಪುಣ್ಯಹವಾಗಬೇಕಾಗಿದೆ. ತಾವು ಇಲ್ಲೇ ಇದ್ದು ಈ ಶುಭ ಕಾರ್ಯವನ್ನು ಸಾಂಗವಾಗಿ ನಡೆಸಿಕೊಡಬೇಕಾಗಿದೆ. ಬಾಲೆಗೆ ನಾಮಕರಣ ಮಾಡಬೇಕು. ಹೇಗಾದಿತ್ತು? ಪರ್ವತನ ಸುತೆಯಾದ ಕಾರಣದೊಳಿ ಸುದ್ದಿಗೆ ಪಾರ್ವತಿಯನ್ನು ತೊರೆದ ಪರ್ವತನ ಸುದ್ದಿಗೆ ಪರ್ವತರಾಯನ ಸುತೆಯಾದ ಕಾರಣ ಪಾರ್ವತಿ ಎಂದು ಹೆಸರಾಗಲಿ. ಇದು ಆರ್ವರೆಲ್ಲರ ಅಭಿಪ್ರಾಯವಾಗಿದೆ. ಶುಭಾಶೀರ್ವಾದವಿರಲಿ. ಶುಭಮಸ್ತು. ನಾನು ತೆರಳದೆ ಆಗಲಿ. ಶುಭ ಪ್ರಯಾಣವಾಗಲಿ. ಭರಿತವಾಯಿತು ಪ್ರಾಯವೇ ಈ ಸುಂದರಿಯ ರೂಪಿಗೆ ತಕ್ಕ ಚೆಲುವಿನವರನಾದರೂ ಶಿವ ಶಿವ ಇಲ್ಲಿ ಬರಿದ ಸಂಗತಿಯ ಶಿವ ಶಿವ ನೋಡುತ್ತಿರುವ ಹಾಗೆ ಪಾರ್ವತಿ ಯೌವನವರಿಂದಾಗಿದ್ದಾಳೆ. ಶುಕ್ಲ ಪಕ್ಷದ ಚಂದ್ರನಂತೆ ಕಂಗೊಳಿಸುತ್ತಿದ್ದಾಳೆ. ಇವಳ ರೂಪಿಗೆ ತಕ್ಕ ಚೆಲುವನ್ನು ಯಾರೋ ದೇವರ ತಿಳಿಯಲು ಅಸಾಧ್ಯ ಎಂದು ಯೋಚಿಸುವಾಗ ಮಂತ್ರಿ ತನ್ನ ಅಭಿಪ್ರಾಯವನ್ನು ಮಂಡಿಸಿದ. ಬಾಲೆಗೆ ಸ್ವಯಂವರ ನಿರ್ಧರಿಸಿ ಭೂಮಿ ಪಾಲಕರನ್ನು ಕರೆಸಿ ಅವಳ ಮನಕ್ಕೆ ಒಪ್ಪಿದವನನ್ನು ವಿವಾಹವಾಗಲಿ ಎಂಬ ಹಾಗೆ
ಜಯ ನಾರಾಯಣ ಭವಭಯ ಹರಣ ಜಯ ಜಯ ನಾರಾಯಣ ಭವಭಯ ಹರಣ ಕರುಣ ಭರಣ ಜಯ ಜಯ ನಾರಾಯಣ ನಾರಾಯಣ ಆದಿನಾರಾಯಣನ ನೆನೆವುತ ನೆನೆವುತ ಆದಿನಾರಾಯಣನ ನೆನೆವುತ ಆದಯ ನಿಧಿ ಬರಲು ಸಭೆ ಸಹಿತ ಆದರದೊಳಗಿಕೊಂಡು ಕರೆದಿಂದ ಕರೆಸುತ್ತ ಸಭೆ ಸಹಿತ ಆದರದೊಳಗಿಕೊಂಡು ಕರೆಯುತ್ತ ಕರೆಸುತ್ತ ಚರಣ ಪೂಜೆಯ ವಂದಿಸೆ ಚರಣ ಪೂಜೆಯ ವಂದಿಸೆ ಗಿರಿಜ ಮೈಗೆ ಮುನಿಪತಿ ಘರನ ವಧುವಾಗೆನುತ ಹರುಷದಿ ಹರಸಿ ಬಳಿಕ ಆದಿನಾರಾಯಣನ ನೆನೆವುತ ಸ್ವಾಮಿನಾರದರೆ ಆದಿನಾರಾಯಣ ನಾಮಸ್ಮರಣೆ ಮಾಡುತ್ತಾ ದೀನನಾಥನಿಗೆ ಬಂದಿರಬೇಕು. ನಿಮ್ಮ ಪಾದಗಳನ್ನು ಶುದ್ಧ ಜಲದಿಂದ ತೊಳೆದು ಶೇಷಜಲವನ್ನು ಶಿವದಲ್ಲಿ ಧರಿಸಿದ್ದರು. ಜನ್ಮ ಪಾವನವಾಯಿತು. ಗಿರಿವರನ ಕರೆದಿಂದ ಲೋಕದಿ ಸರಿಯಾದರೆ ನಿನಗೆ ಆ ಆ ಆ ಗಿರಿವರನ ಕರೆದಿಂದ ಲೋಕದಿ ಸರಿಯಾದರೆ ನಿನಗೆ ಹರಣ ಸತಿ ಮಗನಾದಳಿ ನಿದಾಶ್ಚರ್ಯವಿಸಿ ಹರಣ ಸತಿ ಮಗನಾದಳಿ ನಿದಾಶ್ಚರ್ಯವಿಸಿ ಗಿರಿವರನ ಗಿರಿರಾಯ, ಹೇಳಿ ಸ್ವಾಮಿ. ಲೋಕದಲ್ಲಿ ನಿನಗೆ ಸರಿಯಾದವರು ಯಾರಿದ್ದಾರೆ? ಯಾಕೆ ಪೂಜಾರಿ ಈ ಮಾತು? ಪರ್ವತರಾಯ, ಹೇಳಿ ಸ್ವಾಮಿ. ಪರ್ವತರಾಯ, ನೀನು ಹರಣ ಸತ್ಯಾಗುತ್ತಾಳೆ, ನಿನ್ನ ಮಗಳು ಹರಣ ಸತ್ಯಾಗುತ್ತಾಳೆ ಎಂದಾಗ ಹಾ. ನೀನು ಶಂಕರನಿಗೆ ಅವನಾದನು.
ಇದು ನಿನ್ನ ಪಕ್ಷವಲ್ಲವೇ? ಇದನ್ನು ನೀವು ಹೇಗೆ ಹೇಳುವಿರೋ? ಹಿಂದೆ ದಕ್ಷನ ಮಗಳು ರುದ್ರ ಭಾಗವ ಕೊಡದೆ ಮಂದಮತಿ ಬಳ ಮನ್ನಿಸದಾದ ಕಾರಣದಿ ನೊಂದು ಹತಮಾಗೆ ಎರಡನೇ ನಿನ್ನ ಜಠರದೊಳ್ ಬಂದಿಬಳ್ಳರಸನಾದ ಹಿಂದೆ ದಕ್ಷನ ಮಗಳು ಈ ಹಿಂದೆ ಇವಳು ದಕ್ಷ ಪ್ರಜಾಪತಿಯ ಮಗಳಾಗಿದ್ದಳು. ಹರನನ್ನು ಮದುವೆಯಾಗಿ ಸುಖದಿಂದಿರುವ ಕಾಲದಲ್ಲಿ ದಕ್ಷ ನಾನೊಂದು ವರನ್ನು ನಡೆಸಿದ. ಅದನ್ನರಿತ ದ್ರಾಕ್ಷಾಯಣಿ ಯಾಗವನ್ನು ನೋಡಲೆಂದು ಹೋಗಿದ್ದಳು. ಅಂದು ಅವಳಿಗೆ ಅವಮಾನವಾಗಿತ್ತು. ಅದರಿಂದ ನೊಂದು ದಾಕ್ಷಿಣಿ ಯೋಗಾಗ್ನಿಯನ್ನು ಬೆಂದು ಹೋದಳು. ಅವಳೇ ಇಂದು ನಿನಗೆ ಮಗಳಾಗಿದ್ದಾಳೆ. ಅವಳು ಇಂದಿಗೂ ಶಿವನನ್ನು ವರಿಸತಕ್ಕವಳು. ಆದ್ದರಿಂದ ಶಿವನೊಲುಮೆಗಾಗಿ ಅವನನ್ನು ತಪಸ್ಸಿಗೆ ಕಳುಹಿಸಿ ಶಿವನನ್ನು ಒಲಿದು ಅವನಿಗೆ ಉಳಿಸುತ್ತಾಳೆ. ಸರಿ ಸರಿ, ಹೀಗೆ ಯೋಚಿಸುತ್ತೇನೆ ನಾನಂದರೆ. ಹರಿ ಓಂ ಹರಿ ಓಂ. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ, ಶ್ರೀ ಮಂಗಳಾದೇವಿ ದೇವಸ್ಥಾನ, ಬೋಳಾರ, ಮಂಗಳೂರು ಇದರ 12ನೇ ವಾರ್ಷಿಕೋತ್ಸವದ ಶುಭ ಗಳಿಗೆಯಲ್ಲಿ ಬಂದು ಸೇರಿರುವಂತಹ ಎಲ್ಲ ಅತಿಥಿಗಳನ್ನು, ಮನೆಯ ಮುಗ್ಧ ಮನಸ್ಸುಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಪ್ರಥಮತಃ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಕೆಲವೇ ಕ್ಷಣದಲ್ಲಿ ಪುಟ್ಟದಾದಂಥ ಒಂದು ಸರಳ ಸಭಾ ಕಾರ್ಯಕ್ರಮಕ್ಕೆ ಕಾಲ ಸನ್ನಿಹಿತವಾಗಿದೆ. ತಾವೆಲ್ಲರೂ ತಾಳ್ಮೆಯಿಂದ ಕುಳಿತು ಸಭಾ ಕಾರ್ಯಕ್ರಮದೊಂದಿಗೆ ಈ ವಾರ್ಷಿಕೋತ್ಸವದ ಪ್ರಮುಖ ಅಂಗವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಮನವಿ ಮಾಡ್ತಾ, ಇನ್ನು ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ.
ಆತ್ಮೀಯರೇ, ಜನಪದದೊಳಗೆ ಹಾಸುಹೊಕ್ಕಾಗಿ ಧಾರ್ಮಿಕ ಭಾವನೆಗಳೊಂದಿಗೆ ಶ್ರದ್ಧೆ, ಸತ್ಯ, ನೀತಿ, ಧರ್ಮವನ್ನು ಸಾರುತ್ತಾ ಮನರಂಜನೆಯನ್ನು, ಮಾನಸಿಕ ಸೌಖ್ಯವನ್ನು ನೀಡುವ ಅಸಾಧಾರಣ ಕಲೆ ಯಕ್ಷಗಾನ. ತೌಳವ ನೆಲದ ಹೆಮ್ಮೆಯ ಕಲೆ ಯಕ್ಷಗಾನ. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ಯಕ್ಷಗಾನ. ಈ ಕಲೆಯ ಸ್ವಾದವನ್ನು ಶ್ರೀಮಂಗಳಾಂಬಿಕೆಯ ಸನ್ನಿಧಿಯಲ್ಲಿ ನಮ್ಮ ನಿಮ್ಮ ಮನೆಯ ಚಿಣ್ಣರಿಗೆ, ಕಲಾಸಕ್ತಿಯುಳ್ಳ ಮನಗಳಿಗೆ, ಮುಂದಿನ ಪೀಳಿಗೆಗೆ ಉಣಬಡಿಸಬೇಕೆನ್ನುವ ಸದಾಶಯದೊಂದಿಗೆ ಜನ್ಮ ತಳೆದ ಸಂಸ್ಥೆ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ. ಇದರ 12ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅಕ್ಕರೆಯಿಂದ ಆಗಮಿಸಿದ ಸರ್ವರಿಗೂ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಚಿಕ್ಕದಾದ ಈ ಸರಳವಾದ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಕ್ಕರೆಯ ಕರೆಯೋಲೆಗೆ ಪರಿಶುದ್ಧವಾದ ನಗುವಿನೊಂದಿಗೆ ಆಗಮಿಸಿರುವ ಅತಿಥಿ ವರೇಣ್ಯರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಶಿವಪ್ರಸಾದ್ ಪ್ರಭು, ಸುರಭಿ ಏಜೆನ್ಸೀಸ್, ಬೋಳಾರ, ಮಂಗಳೂರು ಇವರು. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೈಯಲಿದ್ದಾರೆ ಶ್ರೀ ಕೇಶವ ಪೂಜಾರಿ, ಅಧ್ಯಕ್ಷರು ಶ್ರೀ ದುರ್ಗಾಪರಮೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ, ಪೆರ್ಲ, ವೀರನಗರ ಹಾಗೂ ಮಾಲಕರು ದುರ್ಗಾ ಕೇಟರರ್ಸ್. ಅದೇ ರೀತಿಯಲ್ಲಿ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಮೇಳೈಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮೋಹನ್ ಪೂಜಾರಿ, ಅಧ್ಯಕ್ಷರು ಪಶ್ಚಿಮ ಶಕ್ತಿ ಕೇಂದ್ರ, ಭಾರತೀಯ ಜನತಾ ಪಾರ್ಟಿ, ಮಂಗಳೂರು ನಗರ ದಕ್ಷಿಣ ಮಂಡಲ. ಶ್ರೀ ದಿನಕರ ಶೆಟ್ಟಿ, ವಕೀಲರು ಹಾಗೂ ಅಧ್ಯಕ್ಷರು ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ, ಅಳಪ್ಪೆ, ಮಂಗಳೂರು. ಶ್ರೀ ದಯಾನಂದ ಕಟೀಲ್, ಪ್ರಾಂಶುಪಾಲರು, ಶಾರದಾ ವಿದ್ಯಾಲಯ, ಕೊಡಿಯಾಲ್ಬೈಲ್, ಮಂಗಳೂರು. ಶ್ರೀ ರಮೇಶ್ ಸಾಲ್ಯಾನ್, ಪ್ರಧಾನ ಶಾಖಾ ವ್ಯವಸ್ಥಾಪಕರು, ಶ್ರೀ ಭಗವತಿ ಸಹಕಾರಿ ಬ್ಯಾಂಕ್ ನಿಗಮ, ಮಂಗಳೂರು. ಅದೇ ರೀತಿಯಲ್ಲಿ ಶ್ರೀ ಜೆ ನಾಗೇಂದ್ರ ಕುಮಾರ್, ಅಧ್ಯಕ್ಷರು ಶ್ರೀ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಜಪ್ಪಿನಮಗರು. ಹಾಗೆಯೇ ಶ್ರೀ ವಿದ್ಯಾಧರ್ ಶೆಟ್ಟಿ, ನಿರ್ದೇಶಕರು, ಹೊಸ ಕುರಲ್ ವಾಹಿನಿ. ಇವೆಲ್ಲ ಅತಿಥಿ ವರೇಣ್ಯರನ್ನು ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ಜಯಕರ್ ಪಂಡಿತ್, ಅದೇ ರೀತಿಯಲ್ಲಿ ಕಾರ್ಯದರ್ಶಿಯವರಾದಂಥ ಶಾಂತಪಯ್ಯು ಅವರು ಬಂದ ಅತಿಥಿಗಳನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಕೆಲವರು ಅತಿಥಿಗಳು ಇನ್ನೇನು ಬರುವವರಿದ್ದಾರೆ. ಸಮಯದ ಅಭಾವದಿಂದಾಗಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಯಥಾ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ಯುಗದ ಆದಿಯಲ್ಲಿ ಯಾರಿಂದ ಎಲ್ಲವೂ ಪ್ರಕಟಗೊಳ್ಳುವುದೋ, ಯುಗದ ಅಂತ್ಯದಲ್ಲಿ ಯಾರಲ್ಲಿ ಎಲ್ಲವೂ ವಿಲೀನಗೊಳ್ಳುವುದೋ ಅದೇ ಪರಮಾತ್ಮ. ಆ ಸರ್ವಶಕ್ತಿಯನ್ನು ಶಿರವಾಗಿ ಪ್ರಾರ್ಥಿಸುತ್ತಾ ವಿಘ್ನ ನಿವಾರಕ ಸುಮುಖನನ್ನು ಪ್ರಾರ್ಥಿಸಲಿದ್ದಾರೆ ನಮ್ಮ ಸಂಸ್ಥೆಯ ಪೋಷಕರಾದ ಶ್ರೀಮತಿ ಪ್ರೀತಿ ಆಚಾರ್ಯ ಇವರು. महागणपते नमोस्तुते, महागणपते नमोस्तुते, मातङ्गमुख नमोस्तुते, महागणपते नमोस्तुते,
शङ्करबाला नमोऽस्तु ते पार्वतीपुत्रा नमोऽस्तु ते शङ्करबाला नमोऽस्तु ते पार्वतीपुत्रा नमोऽस्तु ते महागणपते नमोऽस्तु ते महागणपते नमोऽस्तु ते मातङ्गमुख नमोऽस्तु ते महागणपते नमोऽस्तु ते मूषकवाहन नमोऽस्तु ते मोदकहस्ता नमोऽस्तु ते मूषकवाहन नमोऽस्तु ते मोदकहस्ता नमोऽस्तु ते महागणपते नमोऽस्तु ते महागणपते नमोऽस्तु ते मातङ्गमुख नमोऽस्तु ते महागणपते नमोऽस्तु ते नमोऽस्तु ते नमोऽस्तु ते. ಭಗವಂತನನ್ನು ಬೇಡಿದಂಥ ಶ್ರೀಮತಿ ಪ್ರೀತಿ ಆಚಾರ್ಯ ಇವರಿಗೆ ವಂದನೆಗಳು. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಬದ್ಧತೆ ಕಳೆದ 11 ವರ್ಷಗಳಲ್ಲಿ ಸಂಸ್ಥೆ ಬೆಳೆದ ರೀತಿಯ ಕಡೆ ಇಣುಕು ನೋಟ ಬೀರುತ್ತಾ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಶಾಂತಪ್ಪ ಯು ಅವರು. ಚೆಕ್. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಶ್ರೀ ಮಂಗಳಾದೇವಿಯ ಪಾದಕಮಲಗಳಿಗೆ ಶಿರಸ ವಂದಿಸಿಕೊಂಡು ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಶ್ರೀ ಮಂಗಳಾದೇವಿ ದೇವಸ್ಥಾನ ಬೋಳಾರ ಮಂಗಳೂರು ಇದರ 12ನೇ ವಾರ್ಷಿಕೋತ್ಸವದ ಈ ಸಂಭ್ರಮದಲ್ಲಿದ್ದೇವೆ. ಸುಮಾರು 1:30ಯಿಂದ 3 ಗಂಟೆ ತನಕ ಯಕ್ಷಗಾನ ಶ್ರೀ ಹಿರಿಯ ಭಗವತರಾದ ಶ್ರೀ ದಯಾನಂದ ಕೋಡಿಕಲ್ ನೇತೃತ್ವದಲ್ಲಿ ಯಕ್ಷಗಾನಾರ್ಚನೆ, ನಂತರದಲ್ಲಿ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗ ನಡೆಯಿತು. ಈಗ ಗಿರಿಜಾ ಕಲ್ಯಾಣ ಪ್ರಸಂಗದ ಮಧ್ಯೆ ಒಂದಷ್ಟು ಬಿಡುವು ಮಾಡಿಕೊಂಡು ಈ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮ ಆರಂಭಕ್ಕೆ ಮೊದಲು ಈ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ 12 ವರ್ಷ ಪೂರೈಸಬೇಕಾದ್ರೆ ಹೇಗೆ ಒಂದಷ್ಟು ಇನ್ನೋಟವನ್ನು ನೆನಪುಗಳನ್ನು ಮೆಲುಕಾಗ್ತಾ ಬಂದರೆ ಏನೆಲ್ಲ ನಾವು ಯಕ್ಷಗಾನದಲ್ಲಿ ಸಾಧಿಸಿದ್ದೇವೆ ಅಥವಾ ಏನು ಮಕ್ಕಳು ಎಷ್ಟೊಂದು ಅವರ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನೊಂದು ನಾನೊಂದು ವಿಜ್ಞಾಪನೆಯನ್ನು ಇಲ್ಲಿ ಏನು ನಮ್ಮ ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿದ್ದೇವೆ ಅದನ್ನು ಯಥಾವತ್ತಾಗಿ ಓದ್ತೇನೆ. ತೌಳವ ನೆಲದ ಹೆಮ್ಮೆಯ ಕಲೆ ಯಕ್ಷಗಾನ, ಗಾಯನ, ನೃತ್ಯ, ಮಾತುಗಾರಿಕೆ, ಹಿಮ್ಮೇಳ, ಅದ್ಭುತವಾದ ಬಣ್ಣಗಾರಿಕೆಯಿಂದ ಕಂಗೊಳಿಸುವ ಪರಿಪೂರ್ಣ ಕಲೆ ಯಕ್ಷಗಾನ. ಇಂತಹ ಕಲೆಯ ಸ್ವಾದವನ್ನು ಅಬಾಲ ವೃದ್ಧರಾದಿಯಾಗಿ ಸರ್ವರಿಗೂ ಕಳಿಸಬೇಕು, ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಶ್ರೀ ಮಂಗಳಾಂಬಿಕೆಯ ಸನ್ನಿಧಿಯಲ್ಲಿ ಯಕ್ಷಗುರು ಯಕ್ಷನಾಟ್ಯ ಗುರು ಶ್ರೀ ಜಯಕರ ಪಂಡಿತ್ ಅವರ ನೇತೃತ್ವದಲ್ಲಿ 12 ವರ್ಷಗಳ ಹಿಂದೆ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಪ್ರಾರಂಭಗೊಂಡಿತು. ಆ ಸಂದರ್ಭದಲ್ಲಿ ತರಗತಿಯಲ್ಲಿ 7 ಮಂದಿ ವಿದ್ಯಾರ್ಥಿಗಳು ಮಾತ್ರ ಇದ್ದು ತರಗತಿಯ ಮೊದಲ ಪ್ರದರ್ಶನ ಜಾಂಬವತಿ ಕಲ್ಯಾಣ ಮಂಗಳೂರಿನ ಪಕ್ಕಲಡ್ಕದಲ್ಲಿ ಸೇವಾದಳದ ಸಹಕಾರದೊಂದಿಗೆ ನಡೆಯಿತು. ನಂತರ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಸುವ ತೀರ್ಮಾನ ಕೈಗೊಂಡು ಶ್ರೀ ಮಂಗಳಾದೇವಿ ದೇವಸ್ಥಾನದ ಸರ್ವರ ಸಹಕಾರದೊಂದಿಗೆ ಮೊದಲ ವರ್ಷ ಶ್ರೀಕೃಷ್ಣ ಲೀಲೆ ಕಂಸವದೆ, ನಂತರದ ವರ್ಷಗಳಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಕೃಷ್ಣಾರ್ಜುನ ಕಾಲಗ, ಬಪ್ಪನಾಡು ಕ್ಷೇತ್ರ ಮಹಾತ್ಮೆ, ಶ್ರೀದೇವಿ ಮಹಾತ್ಮೆ ಇತ್ಯಾದಿ ಪ್ರಸಂಗಗಳನ್ನು ಆಡಿ ತೋರಿಸಿರುತ್ತಾರೆ. ನಂತರ ಕೊರೋನಾ ಕಾರಣದಿಂದ 2 ವರ್ಷ ವಾರ್ಷಿಕೋತ್ಸವ ನಡೆಸಲು ಸಾಧ್ಯವಾಗದಿದ್ದರೂ ನಂತರದಲ್ಲಿ ದ್ರೌಪದಿ ಪ್ರತಾಪ ಪ್ರಸಂಗದೊಂದಿಗೆ ಮತ್ತೆ ಕಾರ್ಯಕ್ರಮ ಪುನರಾರಂಭಗೊಂಡಿತು. ತರಬೇತಿ ಕೇಂದ್ರವು ಕೇವಲ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಬಲಿಷ್ಠ ಪ್ರದರ್ಶನ ತಂಡವನ್ನು ಕಟ್ಟಿಕೊಂಡು ಮಾಯದ ಅಜ್ಜೆ, ಮಹಿಷಮರ್ದಿನಿ, ಶ್ವೇತಕುಮಾರ ಚರಿತ್ರೆ, ಮಣಿಕಂಠ ವಿಜಯ, ಕಂಸವಧೆ, ಕುಡಿಯನ ಕುಂಬಿರಳು, ತ್ರಿಜನ್ಮ ಮೋಕ್ಷ, ಶ್ರೀನಿವಾಸ ಕಲ್ಯಾಣ, ಸುದರ್ಶನ ವಿಜಯ, ಶ್ರೀದೇವಿ ಲಲಿತೋಪಾಖ್ಯಾನ, ನಾಗತಂಬಿಲ, ಬೇಡರ ಕಣ್ಣಪ್ಪ ಸೇರಿದಂತೆ ಅನೇಕ ಪ್ರಸಂಗಗಳನ್ನು ತುಳುಭವನ ಮತ್ತು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ವೇದಿಕೆಗಳ ಪ್ರದರ್ಶನ ಮಾಡಿ ಪ್ರಶಂಸೆಗೆ ಪಾತ್ರವಾಗಿದೆ.
ತರಗತಿಯ ವಿದ್ಯಾರ್ಥಿಗಳು ಯಕ್ಷಗಾನ ವೇದಿಕೆಗಳು ಮಾತ್ರವಲ್ಲದೆ ಟಿ ವಿ ಕಾರ್ಯಕ್ರಮಗಳಲ್ಲಿಯೂ ಮಿಂಚುತ್ತಿದ್ದು ಇಂದಿನ ಪ್ರಸಿದ್ಧ ಯಕ್ಷಗಾನ ತಿರುಗಾಟ ಮೇಳಗಳಲ್ಲಿಯೂ ಯುವ ಕಲಾವಿದರಾಗಿ ಮಿಂಚುತ್ತಿದ್ದಾರೆ. ಕದ್ರಿ ಯಕ್ಷಕೃಷ್ಣ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸತತ 8 ವರ್ಷಗಳಿಂದ ಬಹುಮಾನ ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ವಾರ್ಷಿಕೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಕ್ಷಗಾನ ಸಾಧನೆಗೈದ ಸಾಧಕರಿಗೆ ಶ್ರೀ ಚಂದ್ರಶೇಖರ ಬಲ್ಯಾಯ ಸಂಸ್ಥಾನ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸುವ ಕಾರ್ಯಕ್ರಮ ಮಾತ್ರವಲ್ಲದೆ ಉನ್ನತ ಪರೀಕ್ಷೆಗಳಲ್ಲಿ 80%ಗಿಂತ ಹೆಚ್ಚಿನ ಅಂಕ ಪಡೆದ ನಮ್ಮ ತರಗತಿಯ ಪ್ರತಿಭೆಗಳನ್ನು ಗೌರವಿಸುತ್ತಾ ಬಂದಿದೆ. ಕಳೆದ ವರ್ಷ 11ನೆಯ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿ ಶ್ರೀದೇವಿ ಲಲಿತೋಪಾಖ್ಯಾನ ಪ್ರಸಂಗವನ್ನು ಯಶಸ್ವಿಯಾಗಿ ಪ್ರದರ್ಶಿಸುತ್ತದೆ. ನಮ್ಮ ತಂಡದ ಯುವ ಕಲಾವಿದರು ಬಹರೈನ್, ಕತಾರ್ ಸೇರಿದಂತೆ ಹೊರ ರಾಷ್ಟ್ರಗಳಲ್ಲಿಯೂ ಪ್ರದರ್ಶನ ನೀಡಿರುವುದು ನಮ್ಮ ತರಗತಿಗೆ ಹೆಮ್ಮೆ. ಕಳೆದ 2 ವರ್ಷದಿಂದ ನಾಟ್ಯ ತರಗತಿಗಳೊಂದಿಗೆ ಖ್ಯಾತ ಭಾಗವತರಾದ ಶ್ರೀ ದಯಾನಂದ ಕೋಟಿಲ್ಕರ್ ರವರ ನೇತೃತ್ವದಲ್ಲಿ ಭಾಗವತಿಕೆ ಮತ್ತು ಪ್ರಸಿದ್ಧ ಹಿಮ್ಮೇಳ ಕಲಾವಿದರಾದ ಶ್ರೀ ರೋಹಿತ್ ಉಚಿಲ್ ರವರ ನೇತೃತ್ವದಲ್ಲಿ ಹಿಮ್ಮೇಳ ತರಗತಿಗಳು ಭಾನುವಾರದ ದಿನ ನಡೆಯುತ್ತಿದ್ದು 60ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ತರಬೇತಿ ಕೇಂದ್ರದಿಂದ ಈ ದಿನ ಅಂದರೆ ಡಿಸೆಂಬರ್ 6, 2025 ರಂದು 12ನೇ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಿಕೊಂಡಿದೆ. ಈ ದಿನ ಈ ವೇದಿಕೆಯಲ್ಲಿ ಗಾನವೈಭವ, ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಮತ್ತು ಸಭಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈಗಾಗಲೇ ದಕ್ಷಯಜ್ಞ ಪ್ರಸಂಗ ಮುಗಿದಿದೆ. ಈಗಾಗಲೇ ಗಿರಿಜಾ ಕಲ್ಯಾಣಂನಂತೂ ಕಾರ್ತಿಕೇಯ ಕಲ್ಯಾಣ ಎಂಬ ಪುಸ್ತಕ ಭಾಗವನ್ನು ಯಕ್ಷಗಾನ ಬಯಲಾಟವಾಗಿ ನಿಮ್ಮ ಮುಂದೆ ಆಡಿ ತೋರಿಸಲಿದ್ದಾರೆ. ಎಲ್ಲ ಕಲಾಭಿಮಾನಿಗಳು, ಕಲಾಪೋಷಕರು ಆದ ತಾವುಗಳು ಈ ದಿನ ಉಪಸ್ಥಿತರಿದ್ದು ತನುಮನಗಳ ಸಹಕಾರವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಮ್ರ ವಿಜ್ಞಾಪನೆ. ಗುರುಗಳು, ಅಧ್ಯಕ್ಷರು, ಪೋಷಕರು ಮತ್ತು ವಿದ್ಯಾರ್ಥಿಗಳು. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಈ ಯಕ್ಷಗಾನ ಪ್ರಸಂಗದ ಮಧ್ಯೆ ಆಯೋಜಿಸಿರುವಂಥ ಈ ಪೂರ್ವಭಾವಿ ಸಭೆಗೆ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಮಂಗಳದೇವಿ ದೇವಸ್ಥಾನದ ಆನುವಂಶಿಕ ಆಡಳಿತ ಪಕ್ಷರಾದ ಶ್ರೀ ಅರುಣ್ ಐತಾಳು ವಹಿಸ್ಕೊಡ್ಬೇಕಾಗಿತ್ತು. ಅವರ ಅನಿವಾರ್ಯ ಕಾರ್ಯಗಳಿಂದ ಅವರು ಬರ್ತಾ ಇಲ್ಲ. ಹಾಗಾಗಿ ನಾವು ಶ್ರೀ ಬಿ ಶಿವಪ್ರಸಾದ್ ಇವರನ್ನು ನಾವು ವಿನಂತಿಸಿಕೊಂಡಿದ್ದೆವು ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ. ಶಿವಪ್ರಸಾದ್ ಪ್ರಭು ಅವರು ಮಂಗಳೂರಿನ ಬೋಳಾರದಲ್ಲಿ ಸುರಭಿ ಏಜೆನ್ಸಿನ ಉದ್ಯಮವನ್ನು ನಡೆಸುತ್ತಿದ್ದು ಇವರು ಪ್ರಸಿದ್ಧ ಹಿಮ್ಮೇಳ ಕಲಾವಿದರು ಹೌದು, ತಾಳಮದ್ದಲೆ ಅರ್ಥಧಾರಿಯೂ ಹೌದು. ವಾಗೀಶ್ವರಿ ಯಕ್ಷಗಾನ ಕೇಂದ್ರ, ಶಾರದಾಂಬ ಯಕ್ಷಗಾನ ಸಂಘ ಉರುವ ಇದರ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಇದರ ಸಂಚಾಲಕರಾಗಿಯೂ, ನಂತರ ಕದ್ರಿ ಯಕ್ಷಬಲಗದಲ್ಲಿ ಕೋಶಾಧಿಕಾರಿಯಾಗಿಯೂ ಅವರು ಯಕ್ಷಗಾನಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ದಿನದ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಅವರಿಗೆ ಶ್ರೀ ಜಯಕರ್ ಪಂಡಿತ್ ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇಲ್ಲಿದ್ದು ಬರಲಿ. ಹಾಗೆಯೇ ನಮ್ಮ ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾವು ಹಿರಿಯರಾದ ಶ್ರೀ ಕೇಶವಾಚಾರ್ಯರನ್ನು ವಿನಂತಿ ಮಾಡಿಕೊಂಡಿದ್ದೆವು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ, ಪೇರ್ಲ ವೀರನಗರ ಮತ್ತು ದುರ್ಗಾ ಕ್ಯಾಟರರ್ಸ್ನ ಮಾಲಕರು, ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿ. ಇವರಿಗೆ ಶ್ರೀ ಶಿವಕುಮಾರ್ ಎಚ್ ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಇನ್ನೂರು ಅತಿಥಿ ಶ್ರೀ ಮೋಹನ್ ಪೂಜಾರಿಯವರು, ಅವರು ನಮ್ಮನ್ನು ಒಂದಷ್ಟು ಸಮಯದಲ್ಲಿ ಬಂದು ಸೇರಿಕೊಳ್ಳಲಿದ್ದಾರೆ. ಕಾರಣಾಂತರದಿಂದ ಸ್ವಲ್ಪ ತಡವಾಗಿದೆ, ಬರಲಿಲ್ಲ. ಹಾಗೆಯೇ ದಿನಕರ್ ಶೆಟ್ಟಿ ವಕೀಲರು, ಅಧ್ಯಕ್ಷರು ಶ್ರೀ ಪರಮಜ್ಯೋತಿ ಭಜನಾ ಮಂಡಳ ಅಳಪೆ, ಇವರು ಕೂಡ ನಮ್ಮನ್ನು ಬಂದು ಸೇರಿಕೊಳ್ತಾರೆ. ಹಾಗೆಯೇ
ಶ್ರೀ ದಯಾನಂದ ಕಟೀಲ್ ಪ್ರಾಂಶುಪಾಲರು, ಶಾರದಾ ವಿದ್ಯಾಲಯ ಕೊಡಿಯಲ್ಬಲ್ ಮಂಗಳೂರು, ಇವರು ಕೂಡ ನಮ್ಮನ್ನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಸೇರಿಕೊಳ್ತಾರೆ. ಶ್ರೀ ಜಗದೀಶ್ ಅಳಪೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನಾಗೂರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಗಳೂರು, ಇವರು ಬರಬೇಕಿತ್ತು, ಅನಿವಾರ್ಯ ಕಾರ್ಯಗಳಿಂದ ಬರ್ತಾ ಇಲ್ಲ. ಅವರು ನಮಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶ್ರೀ ರಮೇಶ್ ಸಾಲಿಯಾನ್, ಪ್ರಭಾರಿ ಶಾಖಾ ವ್ಯವಸ್ಥಾಪಕರು, ಶ್ರೀ ಭಗವತಿ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ನಿಯಮಿತ ಮಂಗಳೂರು, ಇವರಿಗೆ ಶ್ರೀ ದಿನೇಶ್ ನಾಯಕ್ ಅವರು ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ನಮ್ಮ ತರಬೇತಿ ಕೇಂದ್ರದ ಪ್ರತಿ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸ್ತಾರೆ. ನಾಗೇಂದ್ರಣ್ಣ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳ ಬೆನ್ನು ತಟ್ಟಿ ಪ್ರೋತ್ಸಾಹಿತ ಬಂದಿರುವವರು. ಅಧ್ಯಕ್ಷರು ಸಾರ್ವಜನಿಕ ಗಣೇಶ ಸಮಿತಿ ಜಪ್ಪಿನಮಗರು, ಹಾಗೆಯೇ ಮಾಜಿ ನಗರ ಪಾಲಿಕೆಯ ಸದಸ್ಯರು ಕೂಡ ಹೌದು. ಇವರನ್ನು ಶ್ರೀ ವೆಂಕಟೇಶ್ ನಾಯಕ್ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನಲಲ್ಲಿ ಪೋಸಕರಲ್ ಯೂಟ್ಯೂಬ್ ಚಾನಲಲ್ಲಿ ನೇರ ಪ್ರಸಾರವನ್ನು ಮಾಡ್ತಿರೋರು ಶ್ರೀ ವಿದ್ಯಾಧರ ಶೆಟ್ಟಿಯವರು, ಅವರು ಕೂಡ ಈ ನಮ್ಮ ಕಾರ್ಯಕ್ರಮದ ಅತಿಥಿ. ಅವರು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಶಿವಕುಮಾರ್ ಎಚ್ ಇವರು ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ಸಾಧಕರನ್ನು ಸನ್ಮಾನಿಸಲಿದ್ದೇವೆ. ಅವರಿಗೆ ದಿ ಚಂದ್ರಶೇಖರ್ ಬಲ್ಲೆಯ ಸಂಸ್ಥಾನ ಪ್ರಶಸ್ತಿ ಸಲ್ಲುತ್ತದೆ. ಅವರು ಶ್ರೀ ಅನಿರುದ್ಧೂತ್ ಅವರ ಮತ್ತು ಶ್ರೀ ವೆಂಕಟೇಶ್ ಬೊಳಿಯಾಲ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ಸೇರಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಮಗದೊಮ್ಮೆ ಹಾರ್ದಿಕವಾಗಿ ಸ್ವಾಗತನೆ. ಈ 12 ವರ್ಷ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇಷ್ಟೊಂದು ಯಾವುದೇ ಒಂದು ಬಾಡಿಗೆ ಅಥವಾ ಯಾವುದೇ ಇಲ್ಲದೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಬಂದ ಈ ಶ್ರೀ ಮಂಗಳದೇವಿ ದೇವಸ್ಥಾನದ ಅರ್ಚಕ ವೃಂದ, ಆಡಳಿತ ವರ್ಗ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಧನ್ಯವಾದಗಳು. ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಶ್ರೀ ಶಾಂತಪ್ಪರವರಿಗೆ ವಂದನೆಗಳು. ಅತಿಥಿ ವರೇಣ್ಯರೇ, ತಮ್ಮೆಲ್ಲರ ಉಪಸ್ಥಿತಿಯೇ ನಮ್ಮ ಈ ವೇದಿಕೆಗೆ ಭೂಷಣ ಅಂತ ಹೇಳ್ತಾ ಮುಂದಿನ ಹಂತ ಕಾರ್ಯಕ್ರಮದ ಉದ್ಘಾಟನೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ. ವಿಶ್ವದ ಒಂದು ಅಣುವಷ್ಟು ಅಲ್ಲದ ನಾವು ಕಾಣದಿದ್ದರೂ ಆ ಶಕ್ತಿಯ ಅಧೀನದಲ್ಲಿರುವುದರಿಂದ ಆ ಶಕ್ತಿಗೆ ಭಕ್ತಿಯಿಂದ ಪ್ರೀತಿಯಿಂದ ನಮಿಸಬೇಕು ಎನ್ನುತ್ತಾರೆ ಹಿರಿಯರು. ಆ ಮಹಾಶಕ್ತಿಯನ್ನು ದೀಪದ ಪ್ರಜ್ವಲನೆಯೊಂದಿಗೆ ಆಹ್ವಾನಿಸುವುದು ನಮ್ಮ ಗೇಯ ಸಂಸ್ಕೃತಿ. ಇದೀಗ ದೀಪ ಬೆಳಗುವ ಮುಖೇನ ಸಭಾ ಕಾರ್ಯಕ್ರಮಕ್ಕೆ ಮಂಗಳಕರ ಭಾವವನ್ನು ಮೂಡಿಸಬೇಕಾಗಿ ಉದ್ಘಾಟಕರಾಗಿ ಶ್ರೀ ಕೇಶವ ಪೂಜಾರಿ, ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಪೆರ್ಲ ವೀರನಗರ ಇವರು ದೀಪ ಪ್ರಜ್ವಲಿಸುವ ಮುಖೇನವಾಗಿ ಸಭಾ ಕಾರ್ಯಕ್ರಮಕ್ಕೆ ಮಂಗಳಕರ ಭಾವವನ್ನು ಮೂಡಿಸಲಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು
ಕರಜೋಡಿಸಿ ಈ ಒಂದು ಮಂಗಳಮಯ ಸನ್ನಿವೇಶಕ್ಕೆ ಸಾಕ್ಷೀಭೂತರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಸರ್ವಶಕ್ತನನ್ನು, ಭಗವಂತನನ್ನು ಕಾರ್ಯಕ್ರಮದ ನಿರ್ವಿಘ್ನತೆಗೆ ಅತ್ಯಂತ ಗೌರವದಿಂದ, ಭಕ್ತಿಯಿಂದ ಶಿರಬಾಗಿ ಮನಸ ಇಚ್ಛೆ ವಂದಿಸುವಂತಹ ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ. ದೀಪ ಬೆಳಗುವ ಮೂಲಕ ಸಭೆಗೆ ವಿದ್ಯುಕ್ತ ಚಾಲನೆ ನೀಡಿದೆ. ಉದ್ಘಾಟಕರಾಗಿ ಆಗಮಿಸಿರುವವರು ಶ್ರೀ ಕೇಶವ ಪೂಜಾರಿಯವರು. ಬಂಧುಗಳೇ, ಪೆರ್ಲ ವೀರನಗರ ಎನ್ನುವಂತಹ ಒಂದು ಪುಟ್ಟದಾದಂತಹ ಊರಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಯಾರ ಹಂಗಿಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ಥಾಪಿಸಿ ಅದರ ಉನ್ನತೋನ್ನತ ಅಭಿವೃದ್ಧಿಗೆ ಕಾರಣಕರ್ತರಾದವರು ಶ್ರೀ ಕೇಶವ ಪೂಜಾರಿಯವರು. ಇವರು ಉದ್ಘಾಟನಾ ಭಾಷಣವನ್ನು ಮಾಡದೆ ತಮ್ಮೆಲ್ಲರಿಗೂ ಶುಭವಾಗಲಿ ಎನ್ನುವಂತಹ ಸದಾಶಯವನ್ನು, ಶುಭಾಶಯವನ್ನು ಮೌನವಾಗಿ ಹರಿಸಿದ್ದಾರೆ. ತನಗಾಗಿ ಬದುಕಿದರೆ ಜೀವಗುಣ, ಎಲ್ಲರಿಗಾಗಿ ಬದುಕಿದರೆ ದೇವಗುಣ ಅಂತ ಹೇಳಿ ಸಿದ್ಧಯ್ಯ ಪುರಾಣಿಕರು ಹೇಳ್ತಾರೆ. ಅದೇ ರೀತಿಯಲ್ಲಿ ಶ್ರೀ ಕೇಶವ ಪೂಜಾರಿಯವರು ತನಗಾಗಿ ಮಾತ್ರ ಬದುಕ್ತಾ ಇಲ್ಲ, ಎಲ್ಲರಿಗಾಗಿ ಬದುಕ್ತಾ ಇದ್ದಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯಿಂದ ಇಂದು ನಮ್ಮ ಈ ಕಾರ್ಯಕ್ರಮ ಉದ್ಘಾಟಿಸಲ್ಪಟ್ಟಿದೆ. ಧನ್ಯವಾದಗಳು ಸರ್ ತಮಗೆ. ನಮ್ಮ ಮುಂದಿನ ಪ್ರಮುಖ ಹಂತ ನಮ್ಮ ಈ ತರಬೇತಿ ಕೇಂದ್ರದ ಪ್ರಮುಖ ಗುರುಗಳು, ಭಾಗವತರು ಶ್ರೀ ದಯಾನಂದ ಕೋಡಿಕಲ್ ಸರ್. ದಯವಿಟ್ಟು ವೇದಿಕೆಗೆ ಬಂದು ನಮ್ಮಿಂದ ಒಂದು ಕಿರು ಗುರು ವಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಯಾನಂದ ಕೋಡಿಕಲ್ರವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು. ಹಗುರಾಗಿ ಹಮೈ ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು, ಕೇಡಿಲ್ಲದ ನುಡಿ, ಕೇಡೆಣಿಸದ ನಡೆ, ಸಾಕಿವು ಇಹಕು ಪರಕು, ಮೇಲೇನಿದೆ ಇದಕ್ಕೂ. ಇದು ಸರಳತೆಯ ಮಂತ್ರ. ಈ ಸರಳತೆಯನ್ನು ಮೈಗೂಡಿಸಿಕೊಂಡು ಯಕ್ಷ ಕಲಾರಂಗದಲ್ಲಿ ಸರ್ವರ ಹೃದಯಂಗಳದಲ್ಲಿ ವಿಶೇಷ ಸ್ಥಾನ ಪಡೆದ ಭಾಗವತರು ಶ್ರೀ ದಯಾನಂದ ಕೋಡಿಕಲ್. ರಂಗಸ್ಥಳದ ಹಿಂಭಾಗದಲ್ಲಿ ಎಲ್ಲರಿಗೂ ಕಾಣಿಸುವಂತೆ ಕುಳಿತು ಗಣಪತಿ ಸ್ತುತಿಯಿಂದ ಕಥಾನಕವನ್ನು ತೊಡಗಿಸಿ ಪ್ರಸಂಗ ನಿರ್ದೇಶನವನ್ನು ಮಾಡುವ ಚಾಕಚಕ್ಯತೆ ಇರುವ ಭಾಗವತರು ಶ್ರೀ ದಯಾನಂದರು. ಈ ತರಬೇತಿ ಕೇಂದ್ರದ ಆಧಾರ ಎಲ್ಲ ಪ್ರಸಂಗಗಳ ಕಂಠಪಾಠದಿಂದ ತೊಡಗಿ ಎಲ್ಲ ರೀತಿಯ ಸಾಹಿತ್ಯ, ಧಾಟಿ, ರಾಗ, ತಾಳಗಳ ಮೂಲಕ ಕಥೆಯನ್ನು ಪ್ರಸಾರಗೊಳಿಸಬಲ್ಲ ಶ್ರೀ ಗುರುಗಳಿಗೆ ಇದೀಗ ವಂದನೆಗಳನ್ನು ಗೈಯುವ ಕ್ಷಣ. ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ನಮ್ಮ ಪೋಷಕರಾದಂಥ ಶ್ರೀ ಗುರುಪ್ರಸಾದ್ ಸನ್ಮಾನವನ್ನು ಮಾಡಬೇಕಾಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಜಯಕರ್ ಪಂಡಿತ್ರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಅನಿರುದ್ಧ ಅತ್ತಾವರ್ ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ ಸನ್ಮಾನಗೈಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೇಳ್ತಾ, ಅನೇಕ ವಿದ್ಯಾರ್ಥಿಗಳಿಗೆ ಭಾಗವತಿಕೆಯ ಪಾಠವನ್ನು ಹೇಳಿಕೊಡುತ್ತಾ ಎಲ್ಲ ವಿದ್ಯಾರ್ಥಿಗಳ ಮನದಂಗಳದಲ್ಲಿ ಅತ್ಯಂತ ಪೂಜನೀಯ ಭಾವದಲ್ಲಿ ಮೇಳೈಸ್ತಾ ಇರುವವರು ಶ್ರೀ ದಯಾನಂದ ಕೋಡಿಕಲ್ರವರು. ವಿದ್ಯಾರ್ಥಿಗಳು ಒಂದಿಬ್ಬರು ಗುರುಗಳ ಪಾದದ ಬಳಿ ನಿಲ್ಲಬೇಕು. ಗುರುಗಳಿಗೆ ಶಿಷ್ಯನ ಸನ್ನಿಹಿತ ಅತ್ಯಂತ ಅಗತ್ಯ. ಶಿಷ್ಯನ ಬದ್ಧತೆ, ಗುರುಗಳ ಪ್ರಾಮಾಣಿಕತೆ ಇವೆರಡು ಮೇಳೈಸಿದರೆ ಕಲೆ ಉತ್ತುಂಗ ಸ್ಥಾನಕ್ಕೆ ಇರ್ತದೆ. ಅಂತಹ ಒಂದು ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸನ್ನಿವೇಶ ಇದೀಗ. ಇನ್ನಷ್ಟು ಕಾರ್ಯಕ್ರಮಗಳಿಗೆ ಅತ್ಯಂತ ತುರ್ತಾಗಿ ಶ್ರೀ ದಯಾನಂದ ಸರ್ ಅವರು ತೆರಳುವವರಿದ್ದಾರೆ. ಆದ್ದರಿಂದಾಗಿ ಪ್ರಥಮತಃ ಗುರುವಂದನೆಯನ್ನು ಈ ಕಾರ್ಯಕ್ರಮದ ಆದಿಯಲ್ಲೇ ನಾವು ಮಾಡ್ತಾ ಇದ್ದೇವೆ. ಪುನೀತರಾಗಿದ್ದೇವೆ. ಧನ್ಯವಾದಗಳು ಶ್ರೀ ದಯಾನಂದ ಕೋಡಿಕಲ್ರವರೇ. ಇದೀಗ ಹೊಸಕುರಲ್ ವಾಹಿನಿಯ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಕಾಣುವಂತೆ ಮಾಡ್ತಾ ಇರುವಂತಹ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ಟಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ ಯಾರಲ್ಲಿ ಈ ಮೂರು ಶ್ರೇಷ್ಠ ಗುಣಗಳಿರುತ್ತವೆಯೋ ಅಂಥವರನ್ನು ಬ್ರಹ್ಮಾಂಡದ ಯಾವ ಶಕ್ತಿಯೂ ಅಲುಗಾಡಿಸಲಾರದು. ಈ ಮೂರು ಅಂಶಗಳೊಂದಿಗೆ ಹೊಸಕುರಲ್ ವಾಹಿನಿಯ ನಿರ್ದೇಶಕರಾಗಿ ಸಾಮಾಜಿಕ ಮಾಧ್ಯಮದ ಮೂಲಕ ಜನಾನುರಾಗಿಯಾಗಿರುವವರು ಶ್ರೀ ವಿದ್ಯಾಧರ ಶೆಟ್ಟಿಯವರು ಇದೀಗ ತಮ್ಮ 2 ಶುಭ ನುಡಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದಡಿಯಿಡುತ್ತಿದ್ದಾರೆ. ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಆತ್ಮೀಯರು, ಯಕ್ಷಗಾನ ಕಲಾವಿದರು, ಉದ್ಯಮಿಗಳಾದಂತಹ ಶ್ರೀಯುತ ಶಿವಪ್ರಭುರವರೇ ಹಾಗೂ ಬಹಳ ವರ್ಷಗಳಿಂದ ಪರಿಚಯ ಇರುವಂತಹ ಆತ್ಮೀಯರಾದಂತಹ ನಾಗೇಂದ್ರರವರೇ, ಕೇಶವ ಪೂಜಾರಿಯವರೇ, ಮೋಹನ್ ಸಾಲಿಯನ್ರವರೇ, ರಮೇಶ್ ಸಾಲಿಯನ್ರವರೇ ಹಾಗೂ ಎಲ್ಲ ಇಲ್ಲಿ ನೆರೆದಿರುವಂತಹ ಆತ್ಮೀಯ ಬಂಧುಗಳೇ, ಇದು ಮಾತನಾಡುವಂತಹ ಹೊತ್ತಲ್ಲ. ಈಗಾಗಲೇ ಒಂದು ಅಮೋಘವಾದಂತಹ ರಸ ಪ್ರದರ್ಶನ ಇಲ್ಲಿ ನಡೆದು ಬಂದಿದೆ. ಮಧ್ಯಾಹ್ನ 1:15 ಆರಂಭವಾದಂತಹ ಕಾರ್ಯಕ್ರಮ ಸರಿಸುಮಾರು 7-7:15 ಗಂಟೆಯವರೆಗೆ ಮುಂದುವರಿದು ಮಧ್ಯಂತರದಲ್ಲಿ ಇದೀಗ ಈ ಒಂದು ಸಭಾ ಕಾರ್ಯಕ್ರಮ ಯಾವಾಗಲೂ ಬೇಕಾದುದೇ ಔಚಿತ್ಯಪೂರ್ಣವಾದುದು. ಯಾಕೆಂದರೆ 12ನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದರು. ಒಂದು ಸಂಘಟನೆಯನ್ನು ಆದರೂ ಕೂಡ ಯಕ್ಷಗಾನ ತರಬೇತಿ ಕೇಂದ್ರದಂತಹ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಈ ಮಂಗಳಾದೇವಿಯ ತಾಯಿಯ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ಇದೆ. ಯಕ್ಷಗಾನ ಕಲಿಕಾ ಕೇಂದ್ರವನ್ನು 12 ವರ್ಷಗಳಿಂದ ನಡೆಸಿಕೊಂಡು ಬರುವುದು, ಅದನ್ನು ಮುಂದುವರಿಸಿಕೊಂಡು ಬರುವುದು, ಅದರ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬರುವುದು ನಿಜಕ್ಕೂ ದೊಡ್ಡ ಒಂದು ಸಾಧನೆಯೇ ಸರಿ. ಯಾಕೆಂದರೆ ಯಾವುದೇ ನಾವು ಹೇಳ್ತೇವೆ ಯಕ್ಷಗಾನದ ವಿಷಯ ನೋಡುವಾಗ ಪ್ರೇಕ್ಷಕರು ಕಡಿಮೆ, ಕಲಿಯಲಿಕ್ಕೆ ಆಸಕ್ತಿ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವೇದಿಕೆಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ ಈಗ ನಡುವೆ ಒಮ್ಮೆ ಮಕ್ಕಳೆಲ್ಲ ಕಲಿಯುವುದು, ಮಕ್ಕಳು ಬರೋದು ದೂರ ಆಗಿತ್ತು. ಆದರೆ ಇದೀಗ ತಮ್ಮ ಮಕ್ಕಳು ಯಕ್ಷಗಾನ ಕಲಿಯಬೇಕು, ತಮ್ಮ ಮಕ್ಕಳು ಯಕ್ಷಗಾನವನ್ನು ಪ್ರದರ್ಶನ ಮಾಡಬೇಕೆನ್ನುವಂತಹ
ಪೋಷಕರ ಆಕಾಂಕ್ಷೆ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೂ ಕೂಡ ಯಕ್ಷಗಾನ ಕಲಿಯುವಂತಹ ಒಂದು ಆಸಕ್ತಿ ಹುಟ್ಟುತ್ತಾ ಇದೆ. ಇದು ನಿಜಕ್ಕೂ ಒಂದು ಬೇಕಾದಂತಹ ಬೆಳವಣಿಗೆ. ಯಾಕೆಂದರೆ ನಾವು ಹೇಳುವಾಗ ಹೇಳ್ತೇವೆ ಯಕ್ಷಗಾನ ಕಲೆ ಉಳಿಬೇಕು ಬೆಳಿಬೇಕು ಅಂತ ಹೇಳಿಕೊಂಡು ಅನೇಕ ಯಕ್ಷಗಾನ ಸಂಘಟನೆಗಳಿವೆ. ಆರಂಭ ಕಾಲಘಟ್ಟದಲ್ಲಿ ವಿಜೃಂಭಿಸಿ ನಂತರ ಮುಗ್ಗರಿಸುವುದನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನಮ್ಮ ಸನಿಹದಲ್ಲಿ ವಾಗೀಶ್ವರಿಯ ಒಂದು ಯಕ್ಷಗಾನ ಮಂಡಳಿಯವರಿದ್ದಾರೆ. ಶತಮಾನೋತ್ಸವವನ್ನು ಆಚರಿಸಿದಂತಹ ಒಂದು ಅದು ಯಕ್ಷಗಾನ ಸಂಘಟನೆ. ಮೊನ್ನೆ ಕಳೆದ ವರ್ಷ ಅದರ ಶತಮಾನೋತ್ಸವದ ವರ್ಷ ಪೂರ್ತಿ ಆಚರಣೆಯಾಗಿದೆ. ಅಂತಹ ಅದೆಷ್ಟೋ ಸಂಘಟನೆಗಳಿವೆ. ಈ ಮೂಕಾಂಬಿಕಾ ಯಕ್ಷಗಾನ ಕಲಾ ಅಧ್ಯಯನ ಕೇಂದ್ರವು ಕೂಡ ಅದೇ ರೀತಿಯ ಮಾದರಿಯಾಗಿ ಬೆಳೆಯಲಿ. ಜಯಕರ್ ಪಂಡಿತರವರ ತುಂಬ ಶ್ರಮ ಇದೆ, ಇಲ್ಲಿಯವರ ಅದಕ್ಕೆ ತುಂಬ ಕೊಡುಗೆ ಇದೆ, ಶ್ರಮ ಇದೆ. ಎಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಸಂಘಟನೆಯಾಗಿ ಒಳ್ಳೆಯ ಕಲಾ ಪ್ರದರ್ಶನ ನೀಡುವಂತಹ ಕಲಾವಿದರು ಖಂಡಿತವಾಗಿ ಮೆಚ್ಚಬೇಕಾದದ್ದು. ಆಗ 4 ಮಂದಿ ಭಾಗವತರು ದಯಾನಂದ ಕೋಡಿಕಲ್ರವರ ಶಿಷ್ಯರಾಗಿ ಇಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ನೀಡಿದರು. ಅದು ಅವರ ಪ್ರಥಮ ಪ್ರದರ್ಶನ ಆಗಿರಬಹುದು, ಆದರೂ ಅದು ಮೆಚ್ಚುವಂತಹ ಪ್ರದರ್ಶನ. ಅಲ್ಲಿ ನಾವು ತಪ್ಪುಗಳನ್ನು ಹುಡುಕುವುದಲ್ಲ, ಆದರೆ ಆ ಮಕ್ಕಳ ಸಾಧನೆ, ಆ ಮಕ್ಕಳ ಬೆಳವಣಿಗೆ, ಮುಂದಿನ ಬೆಳವಣಿಗೆಯನ್ನು ಹುಡುಕಿದರೆ ಖಂಡಿತ ಒಳ್ಳೆಯ ಭವಿಷ್ಯ ಇರುವಂತಹ ಒಂದು 4 ಮಂದಿ ಮಕ್ಕಳನ್ನು ವೇದಿಕೆಯಲ್ಲಿ ಭಾಗವತಿಕೆಯ ಪ್ರದರ್ಶನ ಕೊಡುವುದನ್ನು ನೋಡಿದೆವು. ಅದೇ ರೀತಿ ವೇದಿಕೆಯಲ್ಲಿ ಮಕ್ಕಳ ಕೆಲವು ಪ್ರದರ್ಶನಗಳು, ಅದರಲ್ಲಿ ದೊಡ್ಡವರು ಇದ್ದರು, ಅದು ಬೇರೆ ವಿಷಯ. ಆದರೆ ಮಕ್ಕಳು ಒಳ್ಳೆಯ ಒಂದು ಅಭ್ಯಾಸದಿಂದ ಮೂಲಕವಾಗಿ ಯಕ್ಷಗಾನವನ್ನು ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಇಂತಹ ಯಕ್ಷಗಾನ ಪ್ರದರ್ಶನ ಕೊಡಬೇಕಿದ್ದರೆ ಅದರ ಕಲಿಸಿದಂತಹ ಗುರುಗಳಿಗೆ, ಹಿಮ್ಮೇಳ ಕಲಿಸಿದಂಥವರಿಗೆಲ್ಲ ಎಷ್ಟು ಶ್ರಮ ಇದೆ, ಪೋಷಕರ ಎಷ್ಟು ಒಂದು ಪರಿಶ್ರಮ ಇದೆ ಎನ್ನುವುದನ್ನು ಅದನ್ನು ತಿಳಿದವರಿಗೆ ಅಷ್ಟೇ ಗೊತ್ತು. ಅಂತಹ ಪರಿಶ್ರಮ, ಅಂತಹ ಕೊಡುಗೆ ಯಾವತ್ತೂ ಇರಲಿ. ಈ ಯಕ್ಷಗಾನ ಅಧ್ಯಯನ ಕೇಂದ್ರ ನಿರಂತರವಾಗಿ ಬೆಳೆಯಲಿ. 12ನೇ ವರ್ಷದಿಂದ 20ಕ್ಕೆ ವಿಂಶತಿಯಾಗಲಿ, ರಜತವಾಗಲಿ ಮತ್ತು ಮುಂದಕ್ಕೆ ಬೆಳೆಯಲಿ ಅಂತ ಹೇಳಿಕೊಳ್ಳುತ್ತಾ ತಾಯಿ ಮಂಗಳಾದೇವಿ ಹಾಗೂ ಮೂಕಾಂಬಿಕಾ ತಾಯಿ ಇದಕ್ಕೆಲ್ಲಕ್ಕೂ ಅನುಗ್ರಹಿಸಲಿ, ಆಶೀರ್ವದಿಸಲಿ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ನಮ್ಮ ಈ ಸಭಾ ವೇದಿಕೆಗೆ ಶಾರದಾ ವಿದ್ಯಾಲಯ ಮಂಗಳೂರು ಕೋಡಿಯಲ್ಬೈಲು ಇದರ ಪ್ರಾಂಶುಪಾಲರು ಶ್ರೀ ದಯಾನಂದ ಕಟೀಲ್ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ದಯಾನಂದ ಕಟೀಲ್ ಇವರು ಅವ್ರನ್ನ ಒಂದೇ ಮಾತಿನಲ್ಲಿ ಪಾದರಸದಂಥ ಒಂದು ವ್ಯಕ್ತಿತ್ವ. ಅದು ಶೈಕ್ಷಣಿಕ ಚಟುವಟಿಕೆ ಇರಲಿ, ಈ ಯಾವುದೇ ಒಂದು ಸ್ಪರ್ಧೆ ಇರಲಿ ಅಥವಾ ಗೂಡುದೀಪದ ಸ್ಪರ್ಧೆ ಇರಲಿ, ಅದರಲ್ಲಿ ಯಾವಾಗಲೂ ಅವರು ತೆರೆಮರೆಯಲ್ಲಿ ಭಾಳಷ್ಟು ಶಿಸ್ತುಬದ್ಧವಾಗಿ ಅದನ್ನು ಸಂಘಟನಾತ್ಮಕವಾಗಿ ಮಾಡ್ತಾರೆ. ಅವರು ರಾಜ್ಯ ಸರ್ಕಾರ ಕೊಡಮಾಡುವಂಥ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದವರು 2024-25ರಲ್ಲಿ ಕದ್ರಿಯಲ್ಲಿ ರಾಷ್ಟ್ರೀಯ ಮಕ್ಕಳೋತ್ಸವ ಅಲ್ಲಿ ಜರುಗುವಂಥ ಕೃಷ್ಣವೇಷ ಸ್ಪರ್ಧೆ ಇರ್ಬೋದು, ನಮ್ಮ ಕೂಡಲ ಮಾಡುವಂಥ ದೀಪಾವಳಿ ಸಂದರ್ಭದಲ್ಲಿ ಕುದ್ರೋಳಿಯಲ್ಲಿ ಆಯೋಜಿಸುವಂಥ ಗೂಡುದೀಪ ಅಂತ ಸ್ಪರ್ಧೆ ಇರ್ಬೋದು. ಅದೆಲ್ಲ ಅದನ್ನು ಯಶಸ್ಸು ಮಾಡಬೇಕಾದ್ರೆ, ಅದೆಲ್ಲ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಅದರಲ್ಲಿ ಹಿಂದಿರುವಂಥ ದೊಡ್ಡ ಶಕ್ತಿ ಶ್ರೀ ದಯಾನಂದ ಕಟೀಲ್ ಸರ್. ನಾಳೆ ಶಾರದಾ ವಿದ್ಯಾಲಯದಲ್ಲಿ ಬಹಳ ಅದ್ಧೂರಿಯಾಗಿ ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ರಿಹರ್ಸಲಲ್ಲಿ ತೊಡಗಿದ್ದಾರೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಡ್ಯಾನ್ಸ್ ಆ್ಯಕ್ಟಿವಿಟಿ ಎಲ್ಲ. ಆ ರಿಹರ್ಸಲ್ ಮಧ್ಯೆಗಳು ಕೂಡ ನಾವು ಕೇಳಿಕೊಂಡೆ ಬನ್ನಿ ಅಂತ ಸ್ವಲ್ಪ ಬಿಡುವು ಮಾಡಿಕೊಂಡು, ಆ ಒತ್ತಡದ ಮಧ್ಯೆಯೂ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ಅವರಿಗೆ ಯಕ್ಷಗಾನದ ಬಗ್ಗೆ ಇರುವಂಥ ಒಲವು ಮತ್ತು ಪ್ರೀತಿ. ಅವರ ಬಾಲ್ಯದ ದಿನಗಳಲ್ಲಿ ಕೂಡ ಅವರು ಯಕ್ಷಗಾನದಲ್ಲಿ ಪಾತ್ರ ನಿರ್ವಹಿಸಿದವರು. ಇವರನ್ನ ನಮ್ಮ ಯಕ್ಷಗಾನ ತರಬೇತಿ ಕೇಂದ್ರದ ಶ್ರೀ ಜಯಕರ್ ಪಂಡಿತ್ ಇವರು ಶಾಲು ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಮುಂದಿನ ಹಂತ ದಿವಂಗತ ಚಂದ್ರಶೇಖರ್ ಬಲ್ಯಾಯ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ದಿವಂಗತ ಚಂದ್ರಶೇಖರ ಬಲ್ಯಾಯರ ಸಂಸ್ಮರಣೆಯ ಪ್ರಯುಕ್ತ ಓರ್ವ ಕಲಾ ಉತ್ತುಂಗದಲ್ಲಿರುವಂತಹ ಓರ್ವ ವ್ಯಕ್ತಿಯನ್ನು ಗೌರವಿಸುವಂತಹ ಕ್ಷಣ ಇದೀಗ.
ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಅನ್ನುವುದು ಬಲ್ಲವರ ಮಾತು. ತನ್ನನ್ನು ತಾನು ಗುರುತಿಸಿಕೊಂಡು ತನ್ನ ವಿಶೇಷವನ್ನು ಕ್ಷಮಿಸಿ, ಅನಿರುದ್ಧ ಅವರು ಬರ್ತಾ ಇದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಈ ಕಾರ್ಯಕ್ರಮವನ್ನು ಬದಲಿಸ್ತಾ ಮುಂದಿನ ಹಂತವಾಗಿ ನಮ್ಮೊಂದಿಗಿರುವಂತಹ ಓರ್ವ ಅತಿಥಿ, ನಮ್ಮೊಂದಿಗೆ ಸದಾ ನಮ್ಮ ಕಾರ್ಯದಲ್ಲಿ ಕೈ ಜೋಡಿಸುವಂತಹ ಅತಿಥಿ ಶ್ರೀ ನಾಗೇಂದ್ರ ಕುಮಾರ್ ಅವರು ನಮ್ಮೊಂದಿಗೆ ಒಂದೆರಡು ನುಡಿಗಳೊಂದಿಗೆ. ಮಂಗಳ ದೇವಿಯನ್ನು ಸ್ಮರಿಸುತ್ತಾ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಇದರ 12ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಾಗೂ ಉದ್ಘಾಟನೆ ಮಾಡಿದಂಥ ಎಲ್ಲ ಅತಿಥಿ ಅಭ್ಯಾಗತರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಬಂಧು ಮಿತ್ರರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಜಯಾಕರ್ ಪಂಡಿತ್ರವರ ಈ ಒಂದು ನೇತೃತ್ವದಲ್ಲಿ ಕಳೆದ 11 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 12ನೇ ವರ್ಷ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಳೆದ 10 ವರ್ಷಗಳಿಂದ ದಿವಂಗತ ರಮಣನಾಥ್ ಹೆಗಡೆ ಮಾಜಿ ಆಡಳಿತ ಮುಕ್ತೇಸರರು ಸಂಪೂರ್ಣವಾದ ಬೆಂಬಲ ನೀಡುವುದರೊಂದಿಗೆ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದರು. ಅದೇ ರೀತಿ ಶ್ರೀ ದೇವಿ ನಿಲಯದ ಶ್ರೀಯುತ ಐತಾಳ್ರವರು ಕೂಡ ಸಂಪೂರ್ಣ ಬೆಂಬಲ ನೀಡುವುದರ ಮುಖೇನ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆಯುತ್ತಾ ಉಂಟು. ಇದೀಗ ಎಲ್ಲರಿಗೂ ಸೇರಿಕೊಂಡು ದಿವಂಗತ ಚಂದ್ರಶೇಖರ್ ಬಲ್ಯಾಯ ಸಂಸ್ಕರಣಾ ಪ್ರಶಸ್ತಿಯನ್ನು ತಾವು ನೀಡಲಿದ್ದೀರಿ. ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ನಡೀತಾ ಇದೆ. ಇನ್ನು ಕೂಡ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಒಳ್ಳೆಯ ಭವಿಷ್ಯ ಇರಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಪಾದನೆ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಅನುಭವ, ಸಂಬಂಧ, ಗೌರವ, ಪ್ರೀತಿ ಇವೆಲ್ಲವೂ ಕೂಡ ಸಂಪಾದನೆ. ಹಲವು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನಾನುರಾಗಿಯಾಗಿರುವವರು ಶ್ರೀ ನಾಗೇಂದ್ರ ಕುಮಾರ್ ಅವರು. ತಮ್ಮ ಸಹಾಯ ಹಸ್ತ ಎಂದೆಂದಿಗೂ ನಮ್ಮೊಂದಿಗೆ ಇರುತ್ತೆ ಎನ್ನುವಂತಹ ಭಾವದೊಂದಿಗೆ ಧನ್ಯವಾದಗಳು ಶ್ರೀ ನಾಗೇಂದ್ರ ಸರ್ ಅವರಿಗೆ. ಶ್ರೀ ನಾಗೇಂದ್ರರವರು ತುರ್ತು ಕಾರ್ಯದ ನಿಮಿತ್ತ ತೆರಳ್ತಾ ಇರುವಂಥ ಈ ಗಳಿಗೆಯಲ್ಲಿ ಒಂದು ಕ್ಷಣದಲ್ಲಿ ತಾವು ಸ್ಮರಣಿಕೆಯನ್ನು ಸ್ವೀಕರಿಸಿ ತೆರಳಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ. ಶ್ರೀ ಜಯಕರ್ ಪಂಡಿತ್ರವರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಕೇಶವ ಪೂಜಾರಿ ಅವರ ಮೂಲಕ ಶ್ರೀ ನಾಗೇಂದ್ರ ಸರ್ ಅವರಿಗೆ ಕಿರು ಸ್ಮರಣಿಕೆಯ ಸಮರ್ಪಣೆ. ಧನ್ಯವಾದಗಳು. ಮುಂದಿನ ಹಂತ ಗೌರವ ಸನ್ಮಾನ ಶ್ರೀ ವೆಂಕಟೇಶ ಬೊಳಿಯಾಲರವರಿಗೆ. ದಯವಿಟ್ಟು ಶ್ರೀ ವೆಂಕಟೇಶ ಬೊಳಿಯಾಲರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆಯ ಮೂಲಕ ಕಲಾ ಪ್ರಚಾರಕರಾದಂತಹ ಶ್ರೀ ವೆಂಕಟೇಶ್ ಬೊಳಿಯಾಲ್ರವರು ಸನ್ಮಾನ ಪೀಠದಲ್ಲಿದ್ದಾರೆ. ಹೆಸರು ಹೆಸರೆಂಬುದೇ ಕಸುರ ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ ಹಸುವಾಗು ಸಸಿಯಾಗು, ಕಸ ಬೊರಕೆಯಾಗಿಳೆಗೆ ಮಂಕುತಿಮ್ಮ ಎಂಬಂತೆ ಮಂಕುತಿಮ್ಮನ ಕಗ್ಗದ ಈ ಭಾವಾರ್ಥದಂತೆ ಯಕ್ಷಗಾನವನ್ನು ಅಪಾರವಾಗಿ ಆರಾಧಿಸುತ್ತಾ ರಾತ್ರಿ ಇಡೀ ಅಲೌಕಿಕವಾದ ಭ್ರಮಾಲೋಕದಲ್ಲಿ ವಿಹರಿಸುತ್ತಾ ತಾನು ಆ ಲೋಕದೊಳಗೆ ಸಹಭಾಗಿಯಾಗುವ ಓರ್ವ ಸರಳ ಸಾಮಾನ್ಯ ವ್ಯಕ್ತಿ ಶ್ರೀ ವೆಂಕಟೇಶ ಬೊಳಿಯಾಲ್ರವರು. ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮ ಜಾಲಾಡಿಸಿದಾಗ
ಯಕ್ಷ ಪ್ರಿಯರಿಗೆ ಕಣ್ಣಿಗೆ ಹಬ್ಬ ಉಂಟು ಮಾಡುವಂತೆ ಸದ್ದಿಲ್ಲದೆ ಬಂದು ಚಿತ್ರೀಕರಣ ಮಾಡಿ ಯಕ್ಷಕಲಾ ಪ್ರಚಾರಕರಾಗಿ ಹೆಮ್ಮೆಗಳಿಗೆ ಭಾಜನರಾದವರು ಶ್ರೀ ವೆಂಕಟೇಶ ಬೊಳಿಯಾಲ್ರವರು ಇದೀಗ ಸನ್ಮಾನ ಪೀಠದಲ್ಲಿದ್ದಾರೆ. ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಅಳಪೆ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ದಿನಕರ್ ಶೆಟ್ಟಿ ವಕೀಲರು ಹೌದು. ತಾವು ವೇದಿಕೆಗೆ ಆಗಮಿಸಬೇಕಾಗಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದಿನಕರ್ ಶೆಟ್ಟಿ ವಕೀಲರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಜೊತೆಗೆ ಶ್ರೀ ವೆಂಕಟೇಶ ಬೊಳಿಯಾಲ್ರವರನ್ನು ಸನ್ಮಾನಿಸುವಂತಹ ಒಂದು ಅತ್ಯಂತ ಭಾವಪೂರ್ಣವಾದಂತಹ ಕ್ಷಣಕ್ಕೆ ನಾವೀಗ ಅಣಿಯಾಗ್ತಾ ಇದ್ದೇವೆ. ಸನ್ಮಾನ ಪತ್ರವನ್ನು ಶ್ರೀಮತಿ ರೂಪಾ ಕೆ ಅವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ವೆಂಕಟೇಶ ಸರ್ ಅವರು ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸನ್ಮಾನ ಪತ್ರವನ್ನು ಆಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವೆಂಕಟೇಶ್ ಬೊಳಿಯಾಳ್ ಶ್ರೀ ಬಾಲಕೃಷ್ಣ ಹಾಗೂ ಶ್ರೀಮತಿ ಜಾನಕಿ ದಂಪತಿಗಳ ಪುತ್ರನಾಗಿ 23/7/1981 ಕಡಬ ತಾಲೂಕಿನ ಪಾಲ್ತಾಡಿ ಗ್ರಾಮದಲ್ಲಿ ಜನಿಸಿ ಶ್ರೀ ವೆಂಕಟೇಶ್ ಬೊಳಿಯಾಳ್ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾವಿದರು ಹಾಗೂ ಸಂಘ ಸಂಸ್ಥೆಗಳಿಗೆ ಚಿರಪರಿಚಿತ ವ್ಯಕ್ತಿಯಾಗಿದ್ದಾರೆ. ಕಲಾ ಪೋಷಕರಾಗಿ ಅವರು ಮುಖಪುಟ, ಸಾಮಾಜಿಕ ಜಾಲತಾಣಗಳ ಮೂಲಕ ಯಕ್ಷಗಾನ ಕಾರ್ಯಕ್ರಮಗಳು ಹಾಗೂ ಕಲಾವಿದರ ಪ್ರಚಾರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ನಿಸ್ವಾರ್ಥವಾಗಿ ತಮ್ಮ ಕಲಾ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ನಿಮ್ಮ ಮುಂದಿನ ಜೀವನ ಸಂತೋಷದಿಂದಿರಲಿ ಎಂದು ಈ ಮೂಲಕ ಹಾರೈಸುತ್ತೇವೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಗೌರವ ಸನ್ಮಾನ ಸ್ವೀಕರಿಸಿದ ಶ್ರೀ ವೆಂಕಟೇಶ್ರವರಿಗೂ ವಂದನೆಗಳು. ಹೃದಯದ ಭಾಷೆ ಸಂಗೀತ. ಪಂಡಿತರಿಂದ ಪಾಮರರವರೆಗೆ, ಮಕ್ಕಳಿಂದ ಮುದುಕರವರೆಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಹೆಚ್ಚೇಕೆ ಸಮಸ್ತ ಜೀವಿಗಳಿಗೂ ಸಂಗೀತ ಪ್ರಿಯವಾಗುವಂಥದ್ದು. ಅಂತಹ ಸಂಗೀತದೊಂದಿಗೆ ಜೀವನ ಸಾಂಗತ್ಯ ಮಾಡಿಕೊಂಡು ಪ್ರತಿಭಾನ್ವಿತರಾಗಿ ಜನಪ್ರಿಯತೆ ಪಡೆದವರು ಶ್ರೀ ರಮೇಶ್ ಸಾಲ್ಯಾನ್ ಇವರು. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ತನ್ಮಯ್ ಮೆಲೋಡೀಸ್ ಎನ್ನುವಂತಹ ಸಂಸ್ಥೆಯ ಮೂಲಕ ಸಂಗೀತದ ಪ್ರಸಾರ ಮಾಡ್ತಾ ಇರುವವರು ಶ್ರೀ ರಮೇಶ್ ಸಾಲ್ಯಾನ್ರವರು ಇದೀಗ ನಮ್ಮ ಈ ವೇದಿಕೆಯ ಮುಂದೆ ಒಂದೆರಡು ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೀ ಮಂಗಳದೇವಿ ಅಮ್ಮನವರ ಪಾದರ ಬೃಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಯಕ್ಷ ಪ್ರೇಮಿಗಳನ್ನು ಅಭಿನಂದಿಸುತ್ತಾ, ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ ಯಕ್ಷಗುರು ಶ್ರೀ ಜಯಕರ್ ಪಂಡಿತ್ ಬಜಾಲ್ ಇವರೊಂದು ನಿರ್ದೇಶನದಲ್ಲಿ 12ನೇ ವರ್ಷದೊಂದು ವಾರ್ಷಿಕೋತ್ಸವದ ಸಂಭ್ರಮ. ಇಲ್ಲಿ ಜಾಸ್ತಿ ಹೊತ್ತು ಮಾತಾಡುವಂಥ ಅವಕಾಶ ಕಮ್ಮಿ, ಯಾಕಂದರೆ ಎಲ್ಲರೂ ಕೂಡ ಮುಂದಿನ 2 ಪ್ರಸಂಗ ಬಾಕಿ ಉಂಟು. ಅದನ್ನು ನೋಡುವ ಆತುರದಲ್ಲಿರುವಾಗ ಜಯಕರ್ ಪಂಡಿತ್ ಇವರ ವಿಷಯದ ಬಗ್ಗೆ ಸ್ವಲ್ಪ ಮಾತು ಅಷ್ಟೇ. ಯಾಕೆಂದರೆ ಇಲ್ಲಿ ದಿವಂಗತ ಶ್ರೀ ಚಂದ್ರಶೇಖರ್ ಬಲ್ಯಾಯ ಇವರು ನಿಜವಾಗ್ಲೂ ಒಂದು ಖ್ಯಾತ ಭಜನಾಪಟು. ಬಜಾಲ್ ಪರಿಸರದಲ್ಲಿ ತುಂಬ ನಾನು ಕೂಡ ಸೇರಿ ತುಂಬ ಮಕ್ಕಳಿಗೆ ಒಂದು ಭಜನೆಯನ್ನು ಕಲಿಸಿಕೊಟ್ಟ ಒಂದು ಗುರು ಅಂತ ಹೇಳ್ಬೋದು. ಅವರ ಒಂದು ಹೆಸರಿನಲ್ಲಿ ಅವರ ಸುಪುತ್ರ ಇವತ್ತು ಜಯಕರ್ ಪಂಡಿತ್ ಒಂದು ಸನ್ಮಾನ ನೀಡುವುದಂದರೆ ಅಷ್ಟು ಒಂದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಜಯಕರ್ ಪಂಡಿತ್ ಬಾಲ್ಯದಲ್ಲಿಯೇ ಯಕ್ಷಪ್ರೇಮಿ ಆಗಿರಲಿಲ್ಲ, ಒಬ್ಬ ದೊಡ್ಡ ಕಲಾವಿದ. ಯಾಕಂದರೆ ಆ ಬಾಲ್ಯದಲ್ಲಿ ಅವನು ಮಿಮಿಕ್ರಿ, ರಾಜ್ಕುಮಾರ್, ಶಂಕರ್ನಾಗ್ ಅವರೆಲ್ಲ
ಇದು ಅವರ ಸ್ವರವನ್ನು ಅನುಕರಣೆ ಮಾಡುವಂಥ ಒಂದು ಸಾಮರ್ಥ್ಯ ಉಳ್ಳಂಥ ವ್ಯಕ್ತಿ ನಮ್ಮ ಜಯಕರ್ ಪಂಡಿತ್, ನನ್ನ ಬಾಲ್ಯ ಸ್ನೇಹಿತನೇ ಆಗಿದ್ದಾನೆ. ನಿಜವಾಗಲೂ ಒಂದು ಉತ್ತಮ ಕಾರ್ಯಕ್ರಮ. ಅದರ ನಂತರ ಅವರು ಯಕ್ಷ ಗುರುವಾಗಿ ಶ್ರೀ ಜಯಕರ್ ಪಂಡಿತ್ ಇವರು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿ ಯಕ್ಷಗಾನ ಒಂದು ಜಯಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ನನಗೆ ಅವಕಾಶ ಕಲ್ಪಿಸಿದ್ದಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಯಕ್ಷಗಾನ ಗೆಲ್ಗೆ. ಕಲಾ ಸರಸ್ವತಿಯ ಪುತ್ರನ ತೆರದಿ ಕಲಾಮಾತೆಯ ಆರಾಧಕರಾಗಿ ಸಾಧನೆಯ ಪಡಿಯಚ್ಚನ್ನು ತೋರಿದವರು ಶ್ರೀ ರಮೇಶ್ ಸಾಲ್ಯಾನ್ರವರು. ಸತ್ಯನಾರಾಯಣ ಭಜನಾ ಮಂದಿರ ಪಕ್ಕಲಡ್ಕದಲ್ಲಿ 7 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ತನ್ನ ಸಂಘಟನಾ ಚಾತುರ್ಯತೆಯನ್ನು ಮೆರೀತಾ ಇರುವವರು ಅವರು ಇಂದು ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ನಮ್ಮ ಸೌಭಾಗ್ಯವೇ ಸರಿ. ಧನ್ಯವಾದಗಳು ಸರ್ ತಮ್ಮ ನುಡಿಗಳಿಗಾಗಿ. ಇದೀಗ ದಿವಂಗತ ಚಂದ್ರಶೇಖರ ಬಲ್ಯಾಯ ಸಂಸ್ಮರಣಾ ಪ್ರಶಸ್ತಿಗೆ ಭಾಜನರಾದ ಶ್ರೀ ಅನಿರುದ್ಧ ಅತ್ತಾವರ ಇವರನ್ನು ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಿ ಗೌರವಿಸುವಂತಹ ಕ್ಷಣ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಯುವ ಕಲಾವಿದ ಶ್ರೀ ಅನಿರುದ್ಧ ಅತ್ತಾವರವರನ್ನು ವೇದಿಕೆಯಲ್ಲಿ ಆಗಿದ್ದಾರೆ. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಎನ್ನುವಂತಹ ಒಂದು ಅಂಶವನ್ನು ಮೈಗೂಡಿಸಿಕೊಂಡು ಕಲಾಮಾತೆಯ ಆರಾಧನೆಯನ್ನು ಎಳೆಯ ಪ್ರಾಯದಲ್ಲೇ ಮಾಡಿಕೊಂಡಂತಹ ಶ್ರೀ ಅನಿರುದ್ಧ ಅತ್ತಾವರರವರು ಇದೀಗ ದಿವಂಗತ ಚಂದ್ರಶೇಖರ ಬಲ್ಯಾಯ ಸಂಸ್ಮರಣಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶ್ರೀ ಗುರುಪ್ರಸಾದ್ TN ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅನಿರುದ್ಧ ಅತ್ತಾವರ್. ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ಶ್ರೀ ಲಕ್ಷ್ಮೀಶ ಉಪಾಧ್ಯಾಯ ಹಾಗೂ ಶ್ರೀಮತಿ ಉಮಾದೇವಿ ದಂಪತಿಯ ಪುತ್ರನಾಗಿ 5/1/2001 ಮೂಲ್ಕಿಯಲ್ಲಿ ಜನಿಸಿದ ಶ್ರೀ ಅನಿರುದ್ಧ ಅತ್ತಾವರ್ ಇವರು ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಜೊತೆಗೆ ಯಕ್ಷಗಾನ ಕ್ಷೇತ್ರದ ಮೇಲಿನ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡು ಶ್ರೀ ಕೃಷ್ಣರಾಜ ನಂದಳಿಕೆಯವರ ಶಿಷ್ಯರಾಗಿ ಚೆಂಡೆ ಮದ್ದಳೆ ವಾದನವನ್ನು ಶ್ರದ್ಧೆಯಿಂದ ಅಭ್ಯಸಿಸಿದರು. ನಂತರದ ದಿನಗಳಲ್ಲಿ ಹವ್ಯಾಸಿ ಹಿಮ್ಮೇಳ ಕಲಾವಿದರಾಗಿ ಕಟೀಲು, ಪಾವಂಜೆ, ಸುಂಕದ ಕಟ್ಟೆ ಸೇರಿದಂತೆ ಅನೇಕ ಪ್ರತಿಷ್ಠಿತ ಮೇಳಗಳಲ್ಲಿ ತಮ್ಮ ಕಲಾ ನೈಪುಣ್ಯತೆಯನ್ನು ಸಾದರಪಡಿಸಿದವರು. ಬೆಂಕಿನಾಥೇಶ್ವರ ಮೇಳದಲ್ಲಿ 1 ವರ್ಷದಿಂದ, ಹಿರಿಯಡ್ಕ ಮೇಳದಲ್ಲಿ 2 ವರ್ಷಗಳ ಕಾಲ ತಿರುಗಾಟ ನಡೆಸಿ ಕಲಾ ಸೌಂದರ್ಯಕ್ಕೆ ತಮ್ಮದೇ ಆದ ಛಾಪು ಮೂಡಿಸಿದವರು. ಇದಲ್ಲದೆ ಡೈಜಿ ವರ್ಲ್ಡ್ ವಾಹಿನಿಯ ಯಕ್ಷರಸ ಸೇರಿದಂತೆ ಹಲವಾರು ಕಲಾತ್ಮಕ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಜನಮನಗಳಲ್ಲಿ ತಲುಪಿಸಿದವರು. ಇಂಟೀರಿಯರ್ ಡಿಸೈನ್ ವಿಭಾಗದಲ್ಲಿ BSc ಪದವೀಧರರಾದ ಇವರು ಪ್ರಸ್ತುತ ಕುಡುಪು ಬ್ರಹ್ಮಶ್ರೀ ನರಸಿಂಹ ತಂತ್ರಿಗಳ ಪುತ್ರರಾದ ವೇದಮೂರ್ತಿ ಶ್ರೀ ಕೃಷ್ಣರಾಜ ತಂತ್ರಿಗಳ ಶಿಷ್ಯರಾಗಿ ಪೌರೋಹಿತ್ಯ ಕ್ಷೇತ್ರದಲ್ಲಿ ನಿರತರಾಗಿದ್ದಾರೆ. ಶಾಸ್ತ್ರ ಹಾಗೂ ಸಂಸ್ಕೃತಿಯ ಸಮನ್ವಯವನ್ನು ಸಾಧಿಸುತ್ತಿರುವುದು ಅಭಿನಂದನೀಯ. ಶ್ರೀಯುತರೇ, ನಿಮ್ಮ ಮುಂದಿನ ಭವಿಷ್ಯ ಮತ್ತಷ್ಟು ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇವೆ. ಅಭಿನಂದನೆಗಳು. ಸಾಧನೆ ಹೇಗಿರಬೇಕು ಎಂದರೆ ಹೆಸರಲ್ಲೇ ಉಸಿರಾಡಬೇಕು, ಉಸಿರಿನ ಜೊತೆ ಹೆಸರು ಸಾಯಬಾರದು, ಹೆಸರೇ ಉಸಿರಾಗುವಂತಿರಬೇಕು ಅಂತ ಬಲ್ಲವರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ತನ್ನ ಹೆಸರನ್ನು ಸಮಾಜದ ದಶದಿಕ್ಕುಗಳಿಗೂ ಪಸರಿಸುವಂತಹ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ಶ್ರೀ ಅನಿರುದ್ಧ ಅತ್ತಾವರವರು. ಎಳೆಯ ಪ್ರಾಯದಲ್ಲಿ ಯಕ್ಷಕಲೆಯ ಕಲಶಪ್ರಾಯರಾಗಿರುವವರು ಶ್ರೀ ಅನಿರುದ್ಧ್. ತನ್ನನ್ನು ತಾನು ಗುರುತಿಸಿಕೊಂಡು ತನ್ನ ವಿಶೇಷವನ್ನು, ಶಕ್ತಿಯ ಪರಿಮಿತಿಯನ್ನು ಅರಿತು ತನ್ನತನದ ವೈಶಿಷ್ಟ್ಯವನ್ನು ಬೆಳೆಸಿ ಉಳಿದವರ ಜೊತೆಗೆ ಸಮಭಾವದಿಂದ ಬದುಕಲು ಕಲಿತ ಎಳೆಯ ಮನಸ್ಸು ಶ್ರೀ ಅನಿರುದ್ಧ ಅತ್ತಾವರವರು. ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೊಡಮಾಡುವಂತಹ ದಿವಂಗತ ಚಂದ್ರಶೇಖರ ಬಲ್ಯಾಯ ಸಂಸ್ಮರಣಾ ಪ್ರಶಸ್ತಿ. ವೇದಿಕೆಯ ಮಹಾನ್ ಗಣ್ಯರ ಸಮ್ಮುಖದಲ್ಲಿ ಎಳೆಯ ಕಲಾವಿದನಿಗೆ ಹಿರಿಮೆಯ ಗರಿಮೆಯ ಕಿರೀಟ.
ಸನ್ಮಾನಿಸಿದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದನೆಗಳು. ಹಾಗೆ ಸನ್ಮಾನ ಸ್ವೀಕರಿಸಿದಂತಹ ಅನಿರುದ್ಧ್ ತಮಗೂ ವಂದನೆಗಳು. ಬಂಧುಗಳೇ, ಸೂರ್ಯ ಉರಿದುರಿದು ಜಗಕ್ಕೆ ಬೆಳಕು ಕೊಡುವಂತೆ, ಸೀಮೆ ಸುಣ್ಣ ಸವೆದು ಸವೆದು ಅಕ್ಷರ ಸಿಗುವಂತೆ, ಗುರುವರಿಯರು ಸವೆದು ವಿದ್ಯೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ವಿದ್ಯಾರ್ಥಿಗಳ ಬಾಳಿಗೆ ನವ್ಯ ಬೆಳಕು ನೀಡುವವರು ನಮ್ಮೊಡನಿರುವಂತಹ ಓರ್ವ ಅತಿಥಿ ಶ್ರೀ ದಯಾನಂದ ಕಟೀಲ್, ಪ್ರಾಂಶುಪಾಲರು, ಶಾರದಾ ವಿದ್ಯಾಲಯ ಕೊಡಿಯಾಲ್ಬೈಲ್, ಮಂಗಳೂರು. ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರಾಗಿ ಪ್ರಾಮಾಣಿಕತೆ ಬದ್ಧತೆಗಳೊಂದಿಗೆ ಶ್ರದ್ಧೆಯ, ಜ್ಞಾನದ, ತಾಳ್ಮೆಯ ಪ್ರತೀಕವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಸಮರ್ಪಿಸುವಂತಹ ಗುರುಗಳು ಇಂದು ನಮ್ಮ ವೇದಿಕೆಯಲ್ಲಿದ್ದಾರೆ. ತಮ್ಮಿಂದ ಒಂದೆರಡು ನುಡಿಗಳನ್ನು ಆಲಿಸುವ ಬಯಕೆ ನಮ್ಮದು ಸರ್. ಹರಿ ಓಂ. ನಿಂತಹ ಕ್ಷೇತ್ರ ಮಂಗಳೂರಿಗೆ ಮಂಗಳೂರಂತ ಹೆಸರು ಬರಬೇಕಂದ್ರೆ ಮಂಗಳಾಪುರ. ಆ ಮಂಗಳಾಪುರ, ಆ ಮಂಗಳದೇವಿಯ ಸನ್ನಿಧಿಯಲ್ಲಿ ನಾವೆಲ್ಲ ಈ ಒಂದು ವೇದಿಕೆಯಲ್ಲಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಅಧ್ಯಕ್ಷರು, ಅತಿಥಿಗಳು, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಸಾಧನೆ ಮಾಡಿದ ಎಲ್ಲ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ, ಮಂಗಳದೇವಿ, ಯಕ್ಷಗುರು ಶ್ರೀ ಜಯಕರ್ ಪಂಡಿತ್ ಬಜ್ಜಾಲ್ ಅವರ ನಿರ್ದೇಶನದಲ್ಲಿ 12ನೇ ವರ್ಷದ ಈ ಒಂದು ಯಕ್ಷಗಾನದ ಕಾರ್ಯಕ್ರಮ, ಅದರ ಜೊತೆಗೆ ಗೌರವ ಅರ್ಪಣೆ. ಇದು ಖಂಡಿತವಾಗಿ ಎಲ್ಲರೂ ಹೇಳೋದು ಅಷ್ಟೇ, ಮಕ್ಕಳು ಹಿಂದೆ ಗೆಜ್ಜೆಯ ಶಬ್ದ ಕೇಳ್ತದೆ, ಆದರೆ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ. ಅದೊಂದೆರಡು ಮಾತನ್ನು ಹೇಳ್ತೇನೆ. ಯಾಕಂದರೆ ನಮ್ಮ ಬಾಲ್ಯದಲ್ಲಿದ್ದದ್ದೇನೆಂದರೆ, ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ ಮನರಂಜನೆ ಅಂದರೆ ಯಕ್ಷಗಾನ. ಯಾಕಂದರೆ ಈಗಿನ ಮಕ್ಕಳಿಗೆ ಸಿಗುವಂತಹ ಏನು ಆ ಟಿ ವಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದು ಖಂಡಿತವಾಗಿ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಯಾರಿಗೂ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಇಂಥದ್ದಕ್ಕೆ ಮಕ್ಕಳನ್ನು ಸೇರಿಸಿದೆ ಹೆತ್ತವರಾದಂಥ ನಮಗೆ ಏನು ಪ್ರಯೋಜನ ಆಗುತ್ತೆ ಅಂದರೆ, ಮಕ್ಕಳು ಹವ್ಯಾಸವನ್ನು ಎಲ್ಲರೂ ಬೆಳೆಸ್ಕೊಳ್ತಾರೆ, ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಆದರೆ ಯಾವ ಹವ್ಯಾಸ ಬೇಕು, ಯಾವ ಹವ್ಯಾಸ ಬೇಕಂದರೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ನಮ್ಮವರಾಗಿ ಉಳಿಯುವಂಥ ಹವ್ಯಾಸವನ್ನು ಬೆಳೆಸಬೇಕು. ಯಾಕಂದರೆ ಇದು ಮುಖ್ಯವಾಗಿರುವಂಥದ್ದು. ತುಂಬ ಹವ್ಯಾಸಗಳಿರ್ತದೆ, ನಾವು ನೋಡ್ತೇವೆ, ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಮೊಬೈಲ್ ಸ್ಕ್ರೀನ್ ಟೈಮ್ ಕೂಡ ಹವ್ಯಾಸ ಅಂತಾಗಿದೆ. ವಾಚಿಂಗ್ ದ ಸ್ಕ್ರೀನ್ ಇಸ್ ಎನ್ ಎ ಹ್ಯಾಬಿಟ್ ಅಂತ ಹೇಳ್ತಾರೆ, ಬಟ್ ಅದಲ್ಲ. ಇದರಲ್ಲಿ ಏನಿದೆ ಅಂದರೆ, ನಾನೀಗ ಹೇಳಿದಾಗೆ ಯಾವ ಹವ್ಯಾಸಗಳು ನಮ್ಮನ್ನು ಮುಂದಿನ ಒಂದು ದಿನ, ಯಾಕಂದರೆ ನಾವೆಲ್ಲ ಬದುಕುವಂಥದ್ದು ಅದು LKG ಮಗುವಾಗಲಿ ಸಣ್ಣ ಮಗುವಾಗಲಿ ಟೆನ್ಷನ್ ಹೇಳ್ತೇವೆ. ತಾಯಿಗೆ ಟೆನ್ಷನ್, ತಂದೆಗೆ ಟೆನ್ಷನ್, ಇಡೀ ಫ್ಯಾಮಿಲಿ ಟೆನ್ಷನ್. ಅಂಥ ಸಂದರ್ಭದಲ್ಲಿ ಈ ಯಕ್ಷಗಾನದಂಥ ಒಂದು ಕಾರ್ಯಕ್ರಮ ಬಂದಾಗ, ಇದಂಥ ಜಯಕರ್ ಪಂಡಿತ್ ಅವರು ಹಲವಾರು ಮಕ್ಕಳನ್ನೇ ಸಮಾಜಕ್ಕೆ ಯಕ್ಷಗಾನ ಕ್ಷೇತ್ರದಲ್ಲಿ ನೀಡಿದಾಗ ಏನು ಲಾಭ ಆಗುತ್ತೆ ಅಂದರೆ, ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಶಾಂತಿ ನಿರ್ಮಾಣ ಆಗುತ್ತೆ. ಟಿ ವಿಯಲ್ಲಿ ಕಾರ್ಯಕ್ರಮ ಯಾವ್ದು ನೋಡಬೇಕಂತಾದರೆ ಯಕ್ಷಗಾನ ಬಂದಾಗ ಕುತ್ಕೊಂಡು ನೋಡುವ ಅಂತ ಹೇಳಿಕೊಂಡು, ರಿಮೋಟನ್ನು ತಿರುಗಿಸ್ಕೊಂಡು ಬೇರೆ ಬೇರೆ ಯಾವುದು ವಿಕೃತಿಯನ್ನು ತೋರಿಸ್ತದೆ ಅದನ್ನು ನೋಡೋದು. ಯಾವುದು ಮನಸ್ಸಿಗೆ ಆನಂದವನ್ನು, ಉಲ್ಲಾಸವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡ್ತದೆ ಅದು ನೋಡಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಏನಂದರೆ, ಮಕ್ಕಳು ಬೆಳೀತಾ ಹೋದಾಗೆ ಅವರ ಬೆಳವಣಿಗೆಯಲ್ಲಿ ಅಥವಾ ಸಮಾಜದಲ್ಲಿ ಏನಾಗಿರ್ಬೋದು, ಬಟ್ ನಾವು ಯೋಚನೆ ಮಾಡಬೇಕು ಯಾವ ವಿದ್ಯೆಯನ್ನು ಆರಂಭದಲ್ಲಿ ಕೊಡ್ಬೋದು. ಮತ್ತೊಂದು ಮುಖ್ಯವಾಗಿ ಹೇಳಬೇಕಂತಾದರೆ, ಯಕ್ಷಗಾನದಲ್ಲಿ ಹಲವಾರು ನಮ್ಮ ಪರಿಚಿತರಿದ್ದಾರೆ. ಇವರು 100 ವರ್ಷ ಆದಂಥ ಒಂದು ಇತಿಹಾಸ ಇರುವ ಸಂಸ್ಥೆ ಕೂಡ ಇದೆ. ಒಳ್ಳೆಯ ಒಂದು ಶಬ್ದ ಭಂಡಾರ ಇವತ್ತು ನಮಗೆ ಸಿಗುವಂಥದ್ದು. ಹೆಸರು ಹೇಳಿದರೆ ಪಟ್ಟಿ ದೊಡ್ಡ ಇರ್ತದೆ. ಅದು ತಾಳಮದ್ಲೆ ಇರ್ಬೋದು, ಈ ಥರ ಬಯಲು ರಂಗಮಂದಿರ ಇರ್ಬೋದು. ಅಲ್ಲಿ ಏನೆಂದರೆ ಒಳ್ಳೆಯ ಶಬ್ದಗಳು ಸಿಗುವಂಥದ್ದು ನಮಗೆ ಇದರಲ್ಲಿ ಮಾತ್ರ, ಅದು ಕೂಡ ಕನ್ನಡ ಶಬ್ದಗಳು. ಮತ್ತೊಂದು, ನಾವು ದೇವಮಾತ್ಮೆಯ ಯಕ್ಷಗಾನ ನೋಡ್ತೇವೆ. ಪ್ರತಿ ವರ್ಷ ದೇವಮಾತೆ ಆಗ್ತದೆ, ಪ್ರತಿ ವರ್ಷ ಪ್ರಸಂಗಗಳಾಗ್ತದೆ. ಆದರೆ ಪ್ರತಿ ವರ್ಷ ಪ್ರತಿ ಸಂದರ್ಭ ನಾವು ಯಾಕೆ ನೋಡ್ತೇವೆ? ನಮ್ಗೆ ಗೊತ್ತಿದೆ ಆರಂಭದಲ್ಲಿ ಏನಾಗುತ್ತೆ, ಕೊನೆಗೆ ಏನಾಗ್ತದೆ, ಎಲ್ಲ ಗೊತ್ತಿದೆ. ಆದರೂ ಯಾಕೆ ನೋಡ್ತೇವೆ ಅಂದರೆ, ಒಬ್ಬ ಅರ್ಥಧಾರಿ ಅಥವಾ ಒಬ್ಬ ಆ ಅರ್ಥವನ್ನು, ಪಾತ್ರವನ್ನು ನಿರ್ವಹಿಸುವ ರೀತಿ ವಿಭಿನ್ನವಾಗಿರುತ್ತದೆ. ನಾವು ಕಾಯ್ತಾ ಇರ್ತೇವೆ, ಯಾವ ಪಾತ್ರದಲ್ಲಿ ಇವತ್ತು ಮಹಿಷಾಸುರ ಇರ್ತಾನೆ, ಯಾವ ಪಾತ್ರದಲ್ಲಿ ದೇವಿ ಇರ್ತಾರೆ, ಯಾವ ಪಾತ್ರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ನಾವು ನಿರೀಕ್ಷೆ ಮಾಡ್ತೇವೆ. ಅರ್ಥ ಇದೆ, ಎಲ್ಲ ಇದೆ. ಈ ದೃಷ್ಟಿಯಿಂದ
ನಮ್ಮ ಬೌದ್ಧಿಕ ಮಟ್ಟಕ್ಕೆ ಒಳ್ಳೆಯ ಒಂದು ಅಭ್ಯಾಸ ಚೇತನೆ ಅಂದರೆ ಅದು ಯಕ್ಷಗಾನ. ಅದು ನಮಗೆ ಮುಖ್ಯವಾಗಿ ಬೇಕಾದ್ದು. ಅದರ ಜೊತೆಗೆ ಒಂದೇನೆಂದರೆ ಆ ಪರಿಸರ ಇರ್ಬೋದು. ಯಾಕಂದರೆ ಯಕ್ಷಗಾನ ಎಲ್ಲ ಇದೆ. ಒಮ್ಮೆ ಯಕ್ಷಗಾನದ ನೀವೊಂದು ಯೋಚನೆ ಮಾಡಂತೆ, ಏನು ನಾವು ಇವತ್ತು ಲಲಿತ ಕಲೆಗಳಿದೆ ಅದೆಲ್ಲ ಇರೋದು ಯಕ್ಷಗಾನದಲ್ಲಿ ಮಾತ್ರ. ಲಲಿತ ಕಲೆಗಳಂತಲೇ ಹೇಳ್ತೇವೆ. ಯಕ್ಷಗಾನ ಹಾಡುಗಾರಿಕೆ, ಚೆಂಡೆ ಎಂತ ಇರ್ಬೋದು, ಕುಣಿತ, ನೃತ್ಯ, ಸಪರೇಟಾಗಿ ಸಂಗೀತ ಬೇರೆ, ನೃತ್ಯ ಬೇರೆ, ಆ ಪಕ್ಕವಾದಿಗಳು ಬೇರೆ ಅಂತಿರ್ಬೋದು. ಆದರೆ ಯಕ್ಷಗಾನಕ್ಕೆ ನಿಮ್ಮ ಮಕ್ಕಳು ಸೇರಿದರೆ ಸಂಗೀತನೂ ಸಿಗ್ತದೆ, ನೃತ್ಯನೂ ಸಿಗ್ತದೆ, ಅದ್ರ ಜೊತೆಗೆ ಆ ಚೆಂಡೆ, ಮದ್ದಳೆ, ಅದರ ಇರ್ತದೆ, ಚಕ್ರತಾಳ ಎಲ್ಲ ಸಿಗ್ತದೆ. ಅದು ಎಲ್ಲ ಸಿಗುವಂಥ ಒಂದು ಈ ಕಾಲದಲ್ಲಿ ಕೂಡ ಒಂದು ಅತ್ಯಂತ ಉನ್ನತ ಸ್ಥಿತಿಯಲ್ಲಿರುವಂಥ ಒಂದು ಕಲೆ ಅಂದರೆ ಅದು ಯಕ್ಷಗಾನ ಕಲೆ. ಆ ಯಕ್ಷಗಾನ ಕಲೆಯನ್ನು ನಾವೆಲ್ಲರೂ ಉಳಿಸಿ ಬೆಳೆಸುವ, ಅದು ಮುಂದಿನ ಜೀವನದಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ನನ್ನ ಜೀವನದಲ್ಲಿ ನನ್ನ ಶಾಲಾ ಕಾಲೇಜಿನಲ್ಲಿ ನಾನು ಒಂದು ವೇದಿಕೆಗೆ ಬಂದು ಒಂದು ಪಟ್ಟಿ ಕಟ್ಟು, ಸೊಂಟ ಪಟ್ಟಿ ಎಲ್ಲ ಕಟ್ಟಿಕೊಂಡು ಒಂದು ಸಲ ಪ್ರದರ್ಶನ ಮಾಡೋ ಅನುಭವವನ್ನು ಪಡೆಯಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಸೇರಿದ ಎಲ್ಲ ಆ ಒಂದು ಯಕ್ಷಗಾನ ಕಲಾವಿಮಳಿಗೆ ವಂದಿಸುತ್ತಾ, ಅವಕಾಶ ನೀಡಿದಂತಹ ನಮ್ಮ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಅವರ ಚಿನ್ಮಯ ಅಂತ ಹುಡುಗಿದ್ದಾಳೆ ನಮ್ಮಲ್ಲಿ, ಅವಳು ಎಲ್ಲ ಕಲೆಯಲ್ಲಿ ತುಂಬ ಪರಿಣಿತಳು. ಯಾಕಂದರೆ ಉಲ್ಲೇಖ ಮಾಡ್ತಾನೆ ಅಂದರೆ ಹೆಸರಿಗಂತಲ್ಲ, ಒಂದು ಮಗು ಹೇಗೆ ಬೆಳೀಬೋದು ಅಂತ ಒಂದು ಉದಾಹರಣೆ. ನಾಳೆ ಕ್ರೀಡೋತ್ಸವ ನೀವು ನೋಡಿದರೆ ಅವಳು 2 ಕೈಯಲ್ಲಿ ದೀಪ ಹಿಡ್ಕೊಳ್ತಾಳೆ, ತಲೆಯಲ್ಲೊಂದು ದೀಪ ಇರ್ತದೆ, ಸೊಂಟದಲ್ಲಿ ರಿಂಗ್ ಇರ್ತದೆ, ಆ 2 ಕಾಲುಗಳು ಒಂದು ಮಡಿಕೆ ಮೇಲೆ ಇರ್ತದೆ. ಅಂತ ಒಂದು ಏಕಕಾಲದಲ್ಲಿ ಎಲ್ಲವನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ಕಾರಣ ಅಂದರೆ ಅದು ಯಕ್ಷಗಾನ ಎನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಎಲ್ಲ ಮಕ್ಕಳಿಗೆ ಆ ಒಂದು ತಾಯಿ ಮಂಗಳಾಂಬೆಯ ಆ ಒಂದು ಆಶೀರ್ವಾದ ಬೇಡುತ್ತಾ ಅವಕಾಶ ನೀಡಿದ ನನ್ನ ಮಾತುಗಳು ತಪ್ಪಿದರೆ ಕ್ಷಮಿಸಿ, ನನ್ನ ಮಾತುಗಳನ್ನು ಆಲಿಸಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ತಾಯಿ ಆ ಭಾರತ ಮಾತೆಯ ಚರಣ ಕಮಲಿಗೆ ಸಮರ್ಪಣೆ ಮಾಡ್ತೇನೆ. ವೇದಿಕೆಯಲ್ಲಿ ಎಲ್ಲರಿಗೂ ವಂದಿಸುತ್ತಾ ಹರಿ ಓಂ, ವಂದನೆಗಳು. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಅನ್ನುತ್ತಾರೆ ಹಿರಿಯರು. ಸಾಧನೆಯ ಹಾದಿಯಲ್ಲಿ ಕರ್ತವ್ಯವನ್ನು ಮಾಡು, ಕೀರ್ತಿ ನಿನ್ನ ಕಾಲಡಿಯಲ್ಲಿ ಇರುತ್ತದೆ ಎನ್ನುವಂತಹ ಶುಭಾಶಯವನ್ನು, ಶುಭ ನುಡಿಗಳನ್ನು ಆಡಿದಂತಹ ಶ್ರೀ ದಯಾನಂದ್ ಸರ್ ತಮಗೆ ವಂದನೆಗಳು. ನಮ್ಮ ಈ ಸಂಸ್ಥೆಯಲ್ಲಿ ಯಕ್ಷಗಾನ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿ ಶ್ರೀ ಹತ್ತನೇ ತರಗತಿಯಲ್ಲಿ 89% ವಿಶಿಷ್ಟ ದರ್ಜೆಯ ಅಂಕದೊಂದಿಗೆ ಉತ್ತೀರ್ಣರಾದ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಕುಮಾರ್ ಪುನೀತ್ ರಾಜ್ ಎನ್ ಆಚಾರ್ಯ ಇವರು ವೇದಿಕೆಗೆ ಬಂದು ನಮ್ಮ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಾಭ್ಯಾಸ ಮಾಡುತ್ತಾ ಓದಿನಲ್ಲೂ ಅತ್ಯಂತ ಮುಂದು ಸ್ಥಾನವನ್ನು ಪಡ್ಕೊಂಡು ವಿಶಿಷ್ಟ ದರ್ಜೆಯ ಅಂಕದೊಂದಿಗೆ 89% ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಉನ್ನತ ವ್ಯಾಸಂಗಕ್ಕೆ ಅಣಿಯಾಗ್ತಾ ಇದ್ದಂತಹ ಶ್ರೀ ಪುನೀತ್ ರಾಜ್ ಎನ್ ಆಚಾರ್ಯ ಇವರಿಗೆ ಗುರುಗಳಿಂದ ಕೊಡಮಾಡಲ್ಪಡುವಂತಹ ಕಿರು ಪುರಸ್ಕಾರ. ಧನ್ಯವಾದಗಳು. ಇದೀಗ ವೇದಿಕೆಗೆ ಮತ್ತೋರ್ವ ಗುರುಗಳನ್ನು ವಂದಿಸುವಂತಹ ಕ್ಷಣ. ಶ್ರೀ ರೋಹಿತ್ ಉಚ್ಚಿಲರವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಶ್ರೇಯಾ ರೋಹಿತ್ ಉಚ್ಚಿಲ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಮತ್ತೋರ್ವ ಗುರು, ಯಕ್ಷಲೋಕದ ಸಾಂಸ್ಕೃತಿಕ ವೈಭವದ ರೂವಾರಿ ಶ್ರೀ ರೋಹಿತ್ ಉಚ್ಚಿಲರವರು. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಹೀಗೆ ಯಕ್ಷಗಾನದ ನಂಟಿಂದ ಗಂಟಾದ ಪವಿತ್ರ ದಾಂಪತ್ಯ ನಂಟಿನೊಂದಿಗೆ ಜಂಟಿಯಾದ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ನವ ದಂಪತಿಗಳು ಈಗ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಚೆಂಡೆ ಮದ್ದಳೆಯ ವಾದನದಲ್ಲಿ
ಪ್ರೇಕ್ಷಕರ ಮನಬಾಗಿಲನ್ನು ತಟ್ಟಿ ವೇಷಧಾರಿಗಳ ಪ್ರಚಂಡತೆಯನ್ನು ತನ್ನ ಚೆಂಡೆಯಲ್ಲಿ ಅನುರಣಿಸುತ್ತಾ ಹಲವು ವಿದ್ಯಾರ್ಥಿಗಳಿಗೆ ಗುರುಗಳಾಗಿ ಆದರಣೀಯರಾಗಿರುವವರು ಶ್ರೀ ರೋಹಿತ್ ರವರು. ಜೊತೆಗೆ ರೋಹಿತ್ರ ಬಾಳಿಗೆ ಕಣ್ಣಾದ ಯಕ್ಷಗಾನದ ಮಾಧುರ್ಯವನ್ನು ತನ್ನ ಕಂಠದಲ್ಲಿ ಅಚ್ಚೊತ್ತಿರುವ ಕಣ್ಮಣಿ ಶ್ರೀಮತಿ ಶ್ರೇಯಾ ಇವರನ್ನ ಸನ್ಮಾನ ಪೀಠದಲ್ಲಿ ಜಂಟಿಯಾಗಿ ಕುಳ್ಳಿರಿಸಿ ಗುರು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ನವ ದಂಪತಿಗಳ ಬಾಳಿಗೆ ಶುಭ ಕೋರಬೇಕು. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೇ ಇವರೆಲ್ಲರಿಗೂ ಪ್ರೀತಿಪೂರ್ವಕ ಆಶೀರ್ವಾದ. ಈ ಎರಡು ದಂಪತಿಗಳು ಯಕ್ಷಲೋಕದಲ್ಲಿ ಅಜರಾಮರವಾಗಿ ಅತ್ಯಂತ ಕೀರ್ತಿಯ ಉತ್ತುಂಗಕ್ಕೆ ತಲುಪುವಂತಾಗಲಿ. ಸಾಧನೆಯ ಹಾದಿಯಲ್ಲಿ ಜೊತೆ ಜೊತೆಯಾಗಿ ಪಯಣಿಸುವಂತಹ ಇವರ ಬಾಳು ಸುಖ ಸಮೃದ್ಧಿಯಿಂದ ಕೂಡಲಿ ಎನ್ನುವಂತಹ ಶುಭ ಹಾರೈಕೆಗಳು ಈ ವೇದಿಕೆಯಿಂದ. ಮುಂದಿನ ಹಂತವಾಗಿ ನಮ್ಮೊಡನಿರುವ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ದಿನಕರ್ ಶೆಟ್ಟಿ, ವಕೀಲರು ಹಾಗೂ ಅಧ್ಯಕ್ಷರು ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಅಳಪ್ಪೆ ಮಂಗಳೂರು. ಇವರಿಂದ ಒಂದೆರಡು ನುಡಿಗಳು. ಅಮ್ಮನ ಪಾದಾರವಿಂದಕ್ಕೆ ವಂದಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕ ಗಣ್ಯಾತಿಗಳೇ, ಹಾಗೆ ಯಕ್ಷಗಾನ ಪ್ರೇಮಿಗಳೇ, ವಿದ್ಯಾರ್ಥಿಗಳ ಹೆತ್ತವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಮಹತ್ವಪೂರ್ಣ ಹಾಗೂ ಭಾಳ ಅರ್ಥಪೂರ್ಣ ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂಥ ಜಯಕರ್ ಪಂಡಿತ್ರವರ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು. ಯಾಕಂತ ಹೇಳಿದರೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಅನೇಕ ಸಾಧನೆ ಮಾಡಿರ್ತಕ್ಕಂಥವ್ರು. ಶ್ರೀಯುತ ದಯಾನಂದ್ ಕಟೀಲ್ರವರು ನಾನು ವೇದಿಕೆ ಮೇಲೆ ಕೂತು ಆಲೋಚನೆ ಮಾಡುವಂಥದ್ದು, ನಾಳೆ ಈ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಭಾಳ ಅತಿ ದೊಡ್ಡ ಒಂದು ಕಾರ್ಯಕ್ರಮ ನಾಳೆ ಅವರ ಶಾಲೆಯಲ್ಲಿ ನಡೀಲಿಕ್ಕಿದೆ. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು 2 ತಾಸು ಟೈಮ್ ಕೊಟ್ಟಿದ್ದಾರಂತಾದರೆ ಆ ಒಂದು ಕಲೆಗೆ ಅವರೊಂದು ಎಷ್ಟು ಮುತುವರ್ಜಿ, ಎಷ್ಟು ಗೌರವ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬೇಕಾಗ್ತದೆ. ಯಾಕೆ ಹೇಳಿದರೆ 3000 ವಿದ್ಯಾರ್ಥಿಗಳನ್ನು ಪ್ರತಿದಿನ ಶಿಸ್ತುಬದ್ಧವಾಗಿ ನಡೆಸ್ತಕ್ಕಂಥ ಒಬ್ಬ ಸಾಧಕರು ವೇದಿಕೆ ಮೇಲಿದ್ದಾರೆ. ಹಾಗೆಯೇ ಅನೇಕ ಸಾಧಕರಿದ್ದಾರೆ. ಸಾಧಿಸಲಿಕ್ಕೋಸ್ಕರ ಬಂದಿರತಕ್ಕಂಥ ಮಕ್ಕಳು ಈಗಾಗಲೇ ವೇಷಧಾರಿಗಳಾಗಿ ನಮ್ಮ ಹಿಂದೆ ಇದ್ದಾರೆ. ಕಳೆದ ವರ್ಷ 11ನೇ ವರ್ಷಕ್ಕೆ ಬಂದಾಗ ನನ್ನ ಮನಸ್ಸಿನಲ್ಲಿತ್ತು, ಅದನ್ನು ನಾವು ರಾಜಕೀಯ ವ್ಯಕ್ತಿಗಳ ಹತ್ರ ಕೂಡ ನಾನು ಹೇಳಿದ್ದೆ, ಒಬ್ಬ ವ್ಯಕ್ತಿ ಇದ್ದಾರೆ, ಸಾಧನೆ ಮಾಡಿದ್ದಾರೆ ಯಕ್ಷಗಾನದಲ್ಲಿ, ಅವರನ್ನು ಕರ್ನಾಟಕ ರಾಜ್ಯೋತ್ಸವಕ್ಕೆ ಆ ಪ್ರಶಸ್ತಿಗೆ ಹೆಸರನ್ನು ಸೂಚಿಸಬೇಕನ್ನುವಂಥದ್ದು ಹೇಳಿದ್ದಾದರೆ ರಾಜಕೀಯದ ಲೆಕ್ಕಾಚಾರದಲ್ಲಿ ಅದು ಸಾಧ್ಯ ಆಗಲಿಲ್ಲ. ಮುಂದಿನ ದಿನದಲ್ಲಿ ಜಯಕರ್ ಪಂಡಿತ್ರವರು ಆ ಪ್ರಶಸ್ತಿಗೆ ಭಾಜನರಾಗಲಿ ಅಂತಕ್ಕಂಥದ್ದನ್ನು ನಾನು ತಾಯಿಯ ಈ ಒಂದು ಸ್ಥಳದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದರೆ ಎಲ್ರಿಗೂ ಕಲೆ ಬರುವುದಿಲ್ಲ. ಆ ಕಲೆ ಬರಬೇಕಾದ್ರೆ ದೇವರ ಆಶೀರ್ವಾದ ಇರಬೇಕು. ಈ ದೃಷ್ಟಿಯಲ್ಲಿ ತಂದೆಯಿಂದ ಬಂದಂಥ ಕಲೆಯನ್ನು ತಾನು ರೂಢಿಸಿಕೊಂಡು ಅದನ್ನು ಮಕ್ಕಳಿಗೆ ನೀಡ್ತಕ್ಕಂಥ, ಅದು ಪ್ರತಿದಿನ ಒಂದು 7-8 ತಾಸು ಮಕ್ಕಳಿಗೋಸ್ಕರ ಅವರು ಮುಡಿಪಾಗಿಡ್ತಾರಂತಾದರೆ ಅವರು ಏನೋ ಸಮಾಜಕ್ಕೆ ಕೊಡಬೇಕನ್ನುವಂಥ ಒಂದು ದೃಢವಾದ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ಗುರಿ ತಲುಪುವಲ್ಲಿ ಅವರು ಸಫಲರಾಗಿದ್ದಾರೆ. ಯಾಕೆ ಹೇಳಿದರೆ ನಾವು 11 ವರ್ಷದಲ್ಲಿ ಕಂಡಿದ್ದೇವೆ. ಆದ್ದರಿಂದ ಹೆತ್ತವರು ಯಾವಾಗಲೂ ಈ ಒಂದು ಗುರುಗಳಿಗೆ ಯಾವಾಗಲೂ ಪ್ರೋತ್ಸಾಹ ನೀಡ್ತಾ ಇರಲಿ. ಅದೇ ರೀತಿ ಈ ಒಂದು ತರಬೇತಿ ಕೇಂದ್ರ ನಿಜಕ್ಕೂ ಒಂದು ಪವಿತ್ರವಾದ ಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ
ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಸರ್. ಈಗ ಹೇಳಿದಾಗೆ ಆ ದಾರಿ ತಪ್ಪತಕ್ಕಂಥ ವ್ಯವಸ್ಥೆಯನ್ನು ತಪ್ಪಿಸಲಿಕ್ಕೆ ಇವತ್ತು ಈ ಯಕ್ಷಗಾನ ಅಂತ ಕಲೆಗಳು ಭಾಳ ಪ್ರಾಮುಖ್ಯವಾಗ್ತದೆ. ಯಾಕೆ ಹೇಳಿದರೆ ಇದರಲ್ಲಿ ಮಕ್ಕಳು ತೊಡಗಿಸಿಕೊಂಡ್ರೆ ಅವರಿಗೆ ಈ ಕೆಟ್ಟ ಆಲೋಚನೆಗಳು ಖಂಡಿತ ಬರುವುದಿಲ್ಲ. ವಾಕ್ ಸ್ವಾತಂತ್ರ್ಯ, ವಾಕಿನ ಗುಣ, ಸ್ಟೇಜಲ್ಲಿ ಇರ್ತಕ್ಕಂಥ ನಿಲ್ಲುವಂಥ ಗುಣ, ಪ್ರತಿಯೊಂದಕ್ಕೂ ಅವರಿಗೂ ಧೈರ್ಯ ಬರ್ತದೆ. ಈ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ವಿದ್ಯಾರ್ಥಿಗೆ ಸನ್ಮಾನ ಮಾಡಿದರು. ಅವರು ಕೂಡ ಆ ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು ಸಮಾಜದಲ್ಲಿ ನಿಂತು ಒಂದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ ಅಂತಾದರೆ ಅದು ಜಯಕರ್ ಪಂಡಿತ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರ್ ಈಗಾಗಲೇ ಹೇಳಿದರು ಒಬ್ಬ ವಿದ್ಯಾರ್ಥಿನಿ ಬಗ್ಗೆ, ನಾಳೆ ಯಾವ ರೀತಿ ಅಂಥ ಒಂದು ಸಾಧನೆ ಬರಬೇಕಾದ್ರೆ ಇಂಥ ವೇದಿಕೆಗಳು ಭಾಳ ಮಹತ್ವ ಆಗ್ತದೆ. ಆದ್ದರಿಂದ ಈ ವೇದಿಕೆ ನಿಜಕ್ಕೂ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ನೋಡುವಂತಾಗಲಿ ಅನುದಾನದ ಮೂಲಕ, ಅದೇ ರೀತಿ ಗುರುಗಳನ್ನು ಆ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ಆಗಲಿ ಅಂತ ಹೇಳುತ್ತಾ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ. ಜೇನುತುಪ್ಪ, ಚಂದ್ರ, ಅಮೃತ ಇವೆಲ್ಲವುಗಳಿಂದ ಏನೆಲ್ಲ ಸಂತೋಷ ನಮಗೆ ಸಿಗುತ್ತದೆಯೋ ಅವೆಲ್ಲ ಸಜ್ಜನರ ಸ್ನೇಹದಿಂದ ಸಿಗುತ್ತದೆಯಂತೆ. ಇಂದು ವೇದಿಕೆಯಲ್ಲಿ ನಮ್ಮೊಡನಾಡಿದ ವಕೀಲರು ಶ್ರೀ ದಿನಕರ ಶೆಟ್ಟಿಯವರು ಇಂದು ಅತ್ಯಂತ ಸ್ನೇಹಪೂರ್ವಕವಾಗಿ ನಮ್ಮೊಂದಿಗೆ ಕ್ಷಣವನ್ನು ಕಳೆದಿದ್ದಾರೆ. ತಮಗಿದು ಈ ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರ ಸುರರು ಒಲಿದು ಸಿರಿ ಸುರಿಯೇ ಕೈಲಾಸ ಕರತಲಾಮಲಕ ಸರ್ವಜ್ಞ. ಯಕ್ಷ ಕೇಂದ್ರದ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತರಾದ ಶ್ರೀ ಜಯಕರ್ ಪಂಡಿತ್ರವರನ್ನು ಗೌರವಿಸುವಂತಹ, ಗುರು ವಂದನೆ ಮಾಡುವಂತಹ ಕ್ಷಣ ಇದೀಗ. ಶ್ರೀ ಜಯಕರ್ ಪಂಡಿತ್ರವರನ್ನು ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನ ಪೀಠದಲ್ಲಿ ಕೊಳ್ಳಿರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತರಾದ ಯಕ್ಷಗುರು ಶ್ರೀ ಜಯಕರ್ ಪಂಡಿತ್ರವರಿಗೆ ಶಿರಬಾಗಿ ಎರಗುವ ಕ್ಷಣವಿದು. ಒಂದು ಕೊಂಬೆಯು ಬಾಡಲಿನ್ನೊಂದು ಚಿಗುರುವುದು, ಸಂದಿಹುದು ಚಿರನವತೆ ಅಶ್ವತ್ಥ ವೃಕ್ಷಕ್ಕೆ ಎಂಬಂತೆ ಚಂದ್ರಶೇಖರ ಬಲ್ಯಾಯರೆಂಬ ಅಶ್ವತ್ಥ ವೃಕ್ಷದ ಚಿರನವತೆಯನ್ನು ಕಾಯುವ ಚಿಗುರು ಶ್ರೀ ಜಯಕರ್ ಪಂಡಿತ್ರವರು. ಯಕ್ಷ ಗುರುಗಳಾಗಿ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ನಿರಂತರವಾಗಿ ಯಕ್ಷಾರ್ಚನೆಯನ್ನು ಮಾಡುತ್ತಿರುವಂತಹ ಗುರುಗಳಿಗಿದು ವಂದನೆಗಳು. ಶಿಷ್ಯರು ಗುರುಗಳ ಸನ್ನಿಹಿತರಾಗಿ ಗುರುವಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಲಾ ಸಮುದ್ರದ ಜ್ಞಾನ ಮಂಥನದಿಂದ ಉದ್ಭವಿಸಿದ ಗುರುಗಳು ಶ್ರೀ ಜಯಕರ್ ಪಂಡಿತ್ರವರು. ಇವರ ಈ ಕಲಾ ಪ್ರತಿಭೆ ಕಲಾ ಉತ್ತುಂಗಕ್ಕೆ ತಲುಪಲಿ ಎನ್ನುವಂತಹ ಹಾರೈಕೆ ಈ ವೇದಿಕೆಯಿಂದ.
ಧನ್ಯವಾದಗಳು ಸರ್ವರಿಗೂ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಬಿ ಶಿವಪ್ರಸಾದ್ ಪ್ರಭು, ಸುರಭಿ ಏಜೆನ್ಸೀಸ್ ಬೋಳಾರ ಮಂಗಳೂರು ಇವರು ಕಾಯಕದೊಂದಿಗೆ ಕಾರುಣ್ಯ ಕೈಂಕರ್ಯವನ್ನು ಗೈಯುತ್ತಾ ನಮ್ಮ ಸಂಸ್ಥೆಯಂತಹ ಅದೆಷ್ಟೋ ಸಮಾಜಮುಖಿ ಸಂಸ್ಥೆಗಳಿಗೆ ತನು ಮನ ಧನದೊಂದಿಗೆ ಸಹಕರಿಸುತ್ತಾ ಬೋಳಾರ ಪರಿಸರದಲ್ಲಿ ಜನಾನುರಾಗಿಯಾಗಿರುವವರು ಶ್ರೀ ಶಿವಪ್ರಸಾದ್ ಪ್ರಭುರವರು ತಮ್ಮ ಅಧ್ಯಕ್ಷೀಯ ನುಡಿಗಳಿಗಾಗಿ ಇದೀಗ ವೇದಿಕೆ. ಮಾತೆ ಮಂಗಳಾದೇವಿಯ ಪಾದ ಕಮಲಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ 12ನೆಯ ವಾರ್ಷಿಕೋತ್ಸವ. ಒಂದು ಸಂಸ್ಥೆಯನ್ನು ಕಟ್ಟುವುದು ಅಷ್ಟು ಸುಲಭವಲ್ಲ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ತರಬೇತಿ ನೀಡುವಂಥದ್ದು. ಯಕ್ಷಗಾನದ ಕಿರೀಟ ಕಟ್ಟುವಾಗ ನೋವಿನಿಂದ ಆಳದ ಮಕ್ಕಳಿರಲಿಕ್ಕಿಲ್ಲ, ಅಷ್ಟು ನೋವಿರ್ತದೆ. ಅದಕ್ಕೆ ಬಹಳ ಸಂಯಮ, ತಾಳ್ಮೆ ಬೇಕಾಗ್ತದೆ. ಜಯಕರ್ ಪಂಡಿತ್ ಅವರು, ಯಕ್ಷಗುರು ಶ್ರೀ ಜಯಕರ್ ಪಂಡಿತ್ ಅವರ ನಿರ್ದೇಶನದಲ್ಲಿ ಅದರೊಟ್ಟಿಗೆ ಸೇರಿಕೊಂಡವರು ಅನೇಕರು. ಆರಾಧನಾ ಕಲೆಯಾದ ಯಕ್ಷಗಾನವನ್ನು ಸಮಾಜಕ್ಕೆ ಸಮರ್ಪಿಸುವಲ್ಲಿ ಅನೇಕ ಕಲಾವಿದರಂತಲ್ಲ ಅನೇಕ ಅದ್ಭುತಗಳನ್ನು ಸೃಷ್ಟಿ ಮಾಡಿದೆ ಈ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರ. ಕೆಲವರು ಈಗಾಗಲೇ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೆಲವರು ಅವರ ಅಭಿಮಾನಿಯಾಗಿದ್ದೆ ನಾನು. ಅನಿರುದ್ಧ ದತ್ತ ಅವರಿರ್ಬೋದು, ಹಿಮ್ಮೇಳ ವಾದಕರಾದ ಹಿಮ್ಮೇಳ ಗುರುಗಳಾದ ರೋಹಿತ್ ಉಚ್ಚುಲಿರ್ಬೋದು, ಅದೇ ರೀತಿ ದಯಾನಂದ ಕೋಡಿಕಲ್ ಅವರು, ಇನ್ನೂ ಅನೇಕರು, ರಾಜೇಶ್ ಕುರುಪಾಡಿಯವರು, ಇವರೆಲ್ಲರ ಒಂದು ಪ್ರಯತ್ನದಲ್ಲಿ ಇಂತಹ ಒಂದು ಯಕ್ಷಗಾನ ತರಬೇತಿ ಕೇಂದ್ರ ಅನೇಕ ಕಲಾವಿದರನ್ನು, ಬಾಲ ಪ್ರತಿಭೆಗಳನ್ನು ಸೃಷ್ಟಿಸಿ ಸಮಾಜಕ್ಕೆ ಸಮರ್ಪಣೆ ಮಾಡಿದೆ. ಈಗ 12ನೇ ವರ್ಷದ ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಇನ್ನು 2 ಪ್ರಸಂಗ ನಡೀಲಿಕ್ಕಿದೆ. ಈ ಸಂಘಕ್ಕೆ ಶುಭವನ್ನು ಹಾರೈಸುತ್ತಾ ಇನ್ನು ಮುಂದೆ ಕೂಡ ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಮೂಡಿಬರಲಿ ಅಂತ ಆಶಿಸುತ್ತಾ, ಇವತ್ತಿನ ವಿಶೇಷವಾಗಿ ಗೌರವಕ್ಕೆ ಪಾತ್ರರಾದವರು ವೆಂಕಟೇಶ ಬೋಳಿಯಾಲ್ ಅವರು. ಯಾವಾಗಲೂ ನೋಡ್ತೇವೆ ನಾವು ಕಾರ್ಯಕ್ರಮದಲ್ಲಿ, ಅವರು ಯಾವಾಗಲೂ ಇರ್ತಾರೆ. ಎಲ್ಲಿ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ ಮತ್ತು ಸುಂದರವಾಗಿ ಆ ಒಂದು ಉತ್ತಮವಾದ ಭಾಗ ಅವರು ಚಿತ್ರೀಕರಣ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ನಾವು ಭಾಳಷ್ಟು ಅವರ ಈ ಚಿತ್ರೀಕರಣದ ಭಾಗವನ್ನು ನೋಡ್ತಾ ಇರ್ತೀವಿ. ಸುಂದರವಾದ ಭಾಗವನ್ನು ಚಿತ್ರೀಕರಣ ಮಾಡಲು ಹಾಕಿಕೊಂಡು ವೆಂಕಟೇಶ್ ಬೋಳಿಯಾರ್ ಅವರ ಕೊಡುಗೆ ಇದೆ. ಅದೇ ರೀತಿ ಇಂದು ಸನ್ಮಾನಿತರಾದ ಅನಿರುದ್ಧ ದತ್ತ ಅವರ ಒಬ್ಬ ಅದ್ಭುತ ಕಲಾವಿದ, ಹಾಗೆ ರೋಹಿತ್ ಉಚ್ಚಿಲ್ ಹಾಗೂ ಅವರ ಶ್ರೀಮತಿಯವರು ಕೂಡ ಒಬ್ಬ ಉತ್ತಮ ಕಲಾವಿದರಾಗಿ ಸಮಾಜಕ್ಕೆ, ಯಕ್ಷಗಾನಕ್ಕೆ ಅವರದ್ದೇ ಆದ ಕೊಡುಗೆಯನ್ನು ನೀಡಿದಂಥವರು. ಇವರೆಲ್ಲರಿಗೂ ಅಭಿನಂದಿಸುತ್ತಾ, ಮಕ್ಕಳಿಗೂ ಕೂಡ ಅಭಿನಂದಿಸುತ್ತಾ, ಅವರ ಪೋಷಕರಿಗೆ ಕೂಡ ಅಭಿನಂದನೆ ಹೇಳುತ್ತಾ, ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುನ್ನಡೆಯೊಂದಿಗೆ ಮೇಲ್ನಡೆಗೂ ಸೈ ಅಂದವರು ಶ್ರೀ ಶಿವಪ್ರಸಾದ್ ಪ್ರಭುರವರು. ನಮ್ಮಲ್ಲೇನಿದೆ, ಏನು ಪಡೆಯುತ್ತೇವೆ ಎನ್ನುವುದಕ್ಕಿಂತ ಅವಶ್ಯಕತೆ ಇದ್ದವರಿಗೆ ನಾವೇನು ನೀಡಬಲ್ಲೆವು ಅದು ನಮ್ಮ ವ್ಯಕ್ತಿತ್ವ ಎತ್ತರಿಸುವುದಕ್ಕೆ ಕಾರಣವಾಗುತ್ತದೆ ಎನ್ನುವಂತಹ ಧ್ಯೇಯ ಸಿದ್ಧಾಂತದೊಂದಿಗೆ ಬದುಕ್ತಾ ಇರುವಂತಹ ಶ್ರೀ ಶಿವಪ್ರಸಾದ್ ಪ್ರಭುರವರ ಅಧ್ಯಕ್ಷೀಯ ನುಡಿಗಳಿಗಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಇಂದಿನ ವೇದಿಕೆಗೆ ಮೆರುಗನ್ನಿತ್ತಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕ್ಷಣ. ಶ್ರೀ ಜಯಕರ್ ಪಂಡಿತ್ರವರು ಬಂದಿರುವಂತಹ ಎಲ್ಲ ಗಣ್ಯರಿಗೆ ಕಿರು ಸ್ಮರಣಿಕೆಯನ್ನು ನೀಡಿ ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ವತಿಯಿಂದ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ತಮ್ಮೆಲ್ಲರ ಆತ್ಮೀಯ ಚಪ್ಪಾಳೆಯು ನಮ್ಮ
ಈ ವೇದಿಕೆಯಲ್ಲಿರುವ ಭೂಷಣಗಳಿಗೆ ನೀಡಿದಂತಹ ಆಶೀರ್ವಾದ. ಆದ್ದರಿಂದ ತಮ್ಮೆಲ್ಲರ ಜೋರಾದ ಕರತಾಡನ ಬಂದ ಎಲ್ಲ ಅತಿಥಿ ವರೇಣ್ಯರಿಗೆ. ಕೊನೆಯದಾಗಿ ವಂದನಾರ್ಪಣೆ ಶ್ರೀ ಶಿವಕುಮಾರ್ ಸರ್ ಇವರಿಂದ. ಇಷ್ಟೊತ್ತು ಸಭಾ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಶ್ರೀಮತಿ ಮಲ್ಲಿಕಾ ವೃತ್ತಿಯಲ್ಲಿ ಶಿಕ್ಷಕಿ, ಇವರು ಕೂಡ ವೇದಿಕೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅಲ್ಲ, ಇದು ನಿಜವಾದ ಸ್ಮರಣಿಕೆ. ಅವರ ಅದ್ಭುತವಾದ ಕಂಠಸಿರಿಯಲ್ಲಿ ಮೂಡಿಬಂದ ಕಾರ್ಯಕ್ರಮದ ನಿರೂಪಣೆಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ವಾಕ್ಚಾತುರ್ಯ, ಶಬ್ದಗಳ ಜೋಡಣೆ, ನಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ನಮ್ಮ ಸಹೋದ್ಯೋಗಿ ಬಂಧುವೂ ಹೌದು. ನಿಮ್ಮ ವಾಣಿ ಇನ್ನೂ ಇಂಪಾಗಲಿ, ತಂಪಾಗಲಿ, ಜನರ ಕಿವಿಗೆ ಕಂಪನ್ನು ನೀಡಲಿ ಎಂಬ ಹಾರೈಕೆ ನಮ್ಮೆಲ್ಲರದು. ವಸಲ ಗಂಭೀರ್ರವರು ಶಾಲನ್ನು ಹಾಕುವ ಮೂಲಕ ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು ಗುರುಗಳೇ, ನಿಮಗೂ ಸಹ ಧನ್ಯವಾದಗಳು. ನಾವು ಇಂಥ ಮಹಾನ್ ಸಾಧಕರ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ ಅಂದರೆ ಅದು ಸಂತಸದ ವಿಷಯ. ನನಗೆ ಧನ್ಯವಾದಗಳನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಾವೆಲ್ಲ ಕೇಳಲೇಬೇಕು 5 ನಿಮಿಷ ಧನ್ಯವಾದಗಳನ್ನು ಯಾಕೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ, ಯಾಕೆ ಹೇಳಬೇಕು ಅಂತೇಳಿ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಂಥವರು ನಾವು. ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದು ತೆಂಕನ್ನು ಅಭ್ಯಸಿಸಿ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಏಕೈಕ ರೂವಾರಿ ಅಂದರೆ ನನ್ನ ಮಗಳು. ಅದಕ್ಕೆ ಕಾರಣ ಜಯಕರ್ ಪಂಡಿತ್ ಸರ್ ಅವರು. ಜೋರಾದ ಚಪ್ಪಾಳೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೆಂಕನ್ನು ಪಸರಿಸುತ್ತಿರುವಂಥ ಏಕೈಕ ಮಗಳು ನನ್ನದು, ಭಾಗವತಿಕೆಯಲ್ಲಿ ಮತ್ತು ಯಕ್ಷಗಾನ ರಂಗದ ಕುಣಿತದಲ್ಲಿ. ಅದಕ್ಕೋಸ್ಕರ ಎರಡೂ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು, ಜಯಕರ್ ಪಂಡಿತ್ ಮತ್ತು ನಮ್ಮ ದಯಾನಂದ ಕೋಡಿಕಲ್ ಸರ್ ಅವರಿಗೆ. ಮತ್ತು ಬೆನ್ನು ತಡ್ತಾ ಇರುವಂಥವರು ರೋಹಿತ್ ಉಚ್ಚಲ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾವು ಮಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಾಗ, ಮನೆ ಹುಡುಕುವ ಪ್ರಯತ್ನದಲ್ಲಿದ್ದಾಗ ವಾಮನ ಮೂರ್ತಿಯಾದಂಥ ನಮ್ಮ ಕೇಶವ ಪೂಜಾರಿ ಅವರು ಎಲ್ಲೂ ಹುಡುಕಬೇಡಿ ಶಿವಣ್ಣ, ನಮ್ಮನೇಲಿ ಉಳ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಉಳ್ಕೊಂಡ್ವಿ. ಅವರ ವ್ಯಕ್ತಿತ್ವದ ಪರಿಚಯ ನನಗೆ 30 ವರ್ಷದ ಹಿಂದೆ ಭಟ್ಕಳದಲ್ಲಿತ್ತು. ಯಾಕಂತಂದರೆ ನಾನು ಪತ್ರಿಕೋದ್ಯಮದಲ್ಲಿ ವರದಿಗಾರನಾಗಿದ್ದಾಗ ಉದ್ಯಮಿಯಾಗಿದ್ದರು. ಭಟ್ಕಳ ತನಕ ವಿಸ್ತರಿಸಿದಂಥ ಉದ್ಯಮ ಅವರದ್ದು. ಆದರೆ ಎಂದಿಗೂ ಒಂದು ಜಾಸ್ತಿ ಮಾತನಾಡಿದವರಲ್ಲ. 13 ವರ್ಷ ಅವರ ಮನೆಯಲ್ಲಿ ಉಳಿದಾಗ ಲೆಕ್ಕ ಮಾಡಿದರೆ ಒಂದು 350 ಶಬ್ದಗಳನ್ನು ಮಾತಾಡಿದ್ದಾರೇನೆ. ಆದರೆ ಕೆಲಸ ಮಾತ್ರ ಅಪೂರ್ವವಾದದ್ದು. ಮನೆಯ ಮೇಲೆ ಕೇವಲ ನಾಗರ ಮೊಟ್ಟೆಯನ್ನು ನೋಡಿ ಗಮನಿಸಿ ಇಲ್ಲಿ ನಾಗ ಸನ್ನಿಧಾನ ಇದೆ, ಕಟ್ಟಲೇಬೇಕು ಎಂಬ ಹಠದೊಂದಿಗೆ ಕಟ್ಟಿದಂಥ ದೇವಸ್ಥಾನ ಇವತ್ತು ಮಂಗಳೂರಿನಲ್ಲಿ ಪ್ರಸಿದ್ಧ ಪಡೆದು ದಸರಾವನ್ನು ಉತ್ಸವದ ಆಚರಣೆಯನ್ನು ತೊಡಗಿಕೊಂಡಿದ್ದ ಆ ದೇವಸ್ಥಾನ ಕಟ್ಟಿದಂತಹ ನಮ್ಮ ಈ ವಾಮನ ಮೂರ್ತಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಯಾಕಂತೇಳಿದ್ರೆ ಧರ್ಮ ಜಾಗೃತಿ ಆಗಬೇಕು ಅಂತೇಳಿ ದೇವಸ್ಥಾನಗಳು ಹುಟ್ಟುಕೊಳ್ಳಬೇಕು ಅಂತ ಮಹಾನ್ ನಾಯಕರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಕೇಶವಣ್ಣ ತಮಗೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಸಹಕಾರ ಸಹಯೋಗ ಈ ಮಕ್ಕಳು ನಡೆಸುವಂತಹ ಈ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರಕ್ಕೆ ಸದಾ ಇರಬೇಕು. ಭಗವಂತನ ಯಕ್ಷ ನಾಟ್ಯ ಗುರುವಾದಂತಹ ನಾಟ್ಯ ಗಣಪನ ಆರಾಧನೆಯಿಂದ ನಿಮ್ಮ ಕುಟುಂಬವು ಸುಖವಾಗಿರಲಿ ಎಂಬ ಆಶಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಶಿಕ್ಷಣದ ಕ್ಷೇತ್ರದ ಒಬ್ಬ ಕ್ರಾಂತಿಕಾರಿ ವ್ಯಕ್ತಿ ಅಂತಲೇ ಹೇಳ್ತೇನೆ ಅವರನ್ನು. ನಮ್ಮ ಶಾರದಾ ವಿದ್ಯಾಲಯ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಗೆ ಒಂದು ಕನ್ನಡಿ ಇದ್ದಂತೆ. ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಮುಖ ಮಾಡುವುದು ಎಲ್ಲಿಗೆ ಕೇಳಿದ್ರೆ ಶಾರದಾ ವಿದ್ಯಾಕೇಂದ್ರ, ಅಳಿಕೆ ವಿದ್ಯಾಕೇಂದ್ರ. ಅದು ಗೌರವ ದಕ್ಷಿಣ ಕನ್ನಡಕ್ಕೆ. ಹೆಮ್ಮೆಯಿಂದ ಉತ್ತರ ಕನ್ನಡದ ಜಿಲ್ಲೆಯಾದವ ನಾನು ದಕ್ಷಿಣ ಕನ್ನಡದ ಬಗ್ಗೆ ಅಭಿಮಾನ ಗೌರವದಿಂದ ಹೇಳ್ತೇನೆ. ಈ 2 ಕಣ್ಣುಗಳು ನಮ್ಮ ದಕ್ಷಿಣ ಕನ್ನಡದ ಗೌರವವನ್ನು ಹೆಚ್ಚಿಸುವಂಥ ಅಂಥ ಸಂಸ್ಥೆಯ ಪ್ರಾಂಶುಪಾಲಕರಾದ ತಮಗೆ ಅನಂತ ಅನಂತ ಧನ್ಯವಾದಗಳು ತಮ್ಮ ಸಹಕಾರ ಮತ್ತು ಸಹಾಯಕ್ಕೆ. ಹಾಗೆ ನಾನು ಜಗದೀಶ್ ಅಳಪೆ ಸರ್ ಬಗ್ಗೆ ಮಾತನಾಡಲೇಬೇಕು. ಆ
ವ್ಯವಸಾಯ ಸಂಘ ಕಟ್ಟುವುದು ಸುಲಭ ಅಲ್ಲ. ಪತ್ರಿಕೋದ್ಯಮದ 14 ವರ್ಷಗಳಲ್ಲಿ ಎಷ್ಟೋ ವ್ಯವಸಾಯ ಸಂಘಗಳನ್ನು ಕಟ್ಟದವರು ನೋಡಿದ್ದೇನೆ, ಬೆಳೆಸಿದವರು ನೋಡಿದ್ದೇನೆ. ಆದರೆ ಇಂಥ ಸಿಟಿಯಲ್ಲಿ ವ್ಯವಸಾಯ ಸಂಘಗಳನ್ನು ಕಟ್ಟಿ ಬೆಳೆಸಿ ಉಳಿಸಿ ಗಳಿಸಿ ಅದನ್ನು ಸಾಧನೆಯ ಸ್ಥಾನಮಾನಕ್ಕೆ ಕೊಂಡೊಯ್ಯುವಂಥ ಇಂಥ ನಾಯಕರುಗಳಿಗೆ ಅನಂತ ಅನಂತ ಧನ್ಯವಾದಗಳು ಸರ್, ಅನಂತ ಅನಂತ ಧನ್ಯವಾದಗಳು. ಹಾಗೆ ಜಿ ನಾಗೇಂದ್ರ ಕುಮಾರ್ ಸರ್ ಅವರು, ನಾನು ಯಾವಾಗ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೋ ಕಳೆದ 8 ವರ್ಷಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಗುರುಗಳ ಶಿಷ್ಯಳಾಗಿ ನನ್ನ ಮಗಳು LKGಲಿದ್ದಾಗ ಸೇರಿದ್ಲು. ಪ್ರಥಮವಾಗಿ ನಾಗಮಂಡಲದಲ್ಲಿ ವೇಷ ಹಾಕದಾಗಿನಿಂದ ಇವತ್ತು ತನಕನೂ ಅವರು ಬೆನ್ನತ್ತಿ ಬರ್ತಾ ಇದ್ದಾರೆ. ಅಂಥ ಒಬ್ಬ ಸಹಾಯ ಮಾಡುವಂತಹ ಒಬ್ಬ ಮಾಜಿ ಕಾರ್ಪೊರೇಟರನ್ನು ಸಹ ನಾವು ಅನಂತ ಅನಂತವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿದ್ಯಾಧರ್ ಶೆಟ್ಟಿಯವರು ನಿರ್ದೇಶಕರು, ನಮ್ಮ ಕಾರ್ಯಕ್ರಮವನ್ನು ಬಿತ್ತರಿಸುವಂಥವರು. ನಾವೆಷ್ಟೇ ಕಾರ್ಯಕ್ರಮ ಮಾಡಿದ್ರೂ 4 ಜನ ನೋಡದೇ ಇದ್ದರೆ ನಾವೇನು ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಗೊತ್ತಾಗೋದಿಲ್ಲ. ಸಮಾಜಕ್ಕೆ ವಾಹಿನಿ ತಾವು, ಸಮಾಜಕ್ಕೆ ಮುಖವಾಣಿ ತಾವು, ಸಮಾಜದ ಕನ್ನಡಿ ತಾವು. ಇದನ್ನು ಬಿತ್ತರಿಸಿದಂಥ ತಮಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ದಿನಕರ್ ಶೆಟ್ಟಿ ವಕೀಲರು, ಅಧ್ಯಕ್ಷರು ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಅಲಪೆ ಮಂಗಳೂರು. ಎಲ್ಲಿ ಭಜನೆ ಉಂಟು, ಎಲ್ಲಿ ಸಾಮೂಹಿಕ ಭಜನೆ ಉಂಟು, ಅಲ್ಲಿ ಕೇಶವನ ಆಗಮನವಾಗ್ತದಂತೆ, ವಿಷ್ಣುವಿನ ಆಗಮನವಾಗ್ತದಂತೆ. ಅಂಥ ಭಜನಾ ಮಂಡಲಗಳನ್ನು ಹುಟ್ಟುಹಾಕಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಕೆಗೆ ಕಾರಣರಾಗಿರುವಂಥ ತಮಗೂ ಸಹ ಅನಂತ ಅನಂತ ಧನ್ಯವಾದಗಳು ಸರ್. ಹೀಗೆ ಎಲ್ಲ ಸಾಧಕರು, ವಿಶೇಷವಾಗಿ ನಮ್ಮ ಈ ಮೂಕಾಂಬಿಕೆ ಯಕ್ಷಗಾನ ತರಬೇತಿ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಅವರ ಹೆಸರನ್ನು ಹೇಳದೇ ಇದ್ದರೆ ತಪ್ಪಾದಿತ್ತು. ಅವರ ಶ್ರಮ, ಅವರ ಪರಿಶ್ರಮ, ಅವರ ಹೋರಾಟ, ಓಡಾಟ, ಮಾತಿಲ್ಲ, ಕತೆ ಇಲ್ಲ, ಕೇವಲ ಕೆಲಸ ಮಾತ್ರ. ಭಾನುಪ್ರಕಾಶ್ ಅವರು, ಅವರಿಗೆ ಒಂದು ತಾವು ಅಧ್ಯಕ್ಷರು ಒಂದು ಸ್ಮರಣಿಕೆ ಇದ್ದರೆ ಕೊಟ್ಟಿದ್ದೀರಿ. ಎಸ್ ಅಲ್ಲ, ಕ್ಷಮೆ ಯಾಚಿಸಲೇಬೇಕು. ಯಾಕಂತಂದರೆ ಎಲ್ಲವರನ್ನ ಹೇಳಿದ ನಂತರ ಅಧ್ಯಕ್ಷರದ್ದು ಹೇಳಬೇಕು. ಎಲ್ಲಂದ ಕಾರ್ಯಕ್ರಮದ ಅಧ್ಯಕ್ಷರು, ತಪ್ಪಾದಕ್ಕೆ ಮನ್ನಣೆ ಇಟ್ಟು ಕ್ಷಮಿಸಿ. ಹಾಗೆ ಈ ಕಾರ್ಯಕ್ರಮದ ನಗುಮುಖದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಶಿವಪ್ರಸಾದ್ ಸರ್ ಅವರು, ಸುರಭಿ ಏಜೆನ್ಸಿ ಬೋಳಾರ ಮಂಗಳೂರು. ತಮ್ಮ ಸಹಾಯ ಹಸ್ತವೇ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣ. ತಮ್ಮಂಥ ಮಗುಮುಖದ ವ್ಯಕ್ತಿಗಳಿಂದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯಲಿ, ಮಕ್ಕಳು ಸಮಾಜದಲ್ಲಿ ಶ್ರೇಷ್ಠ ಸಾಲಿನಲ್ಲಿ ಬೆಳೆಯುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸಹಾಯಕ್ಕಾಗಿ ಸಹಾಯ ನೀಡಿದಂತಹ ಗೊತ್ತಿದ್ದು ಗೊತ್ತಿಲ್ಲದು ಕಾಣದೇ ಇರುವಂತಹ ಕೈಗಳು ಅದೆಷ್ಟು. ಎಲ್ಲ ಪಾಲಕ ಪೋಷಕರು, ಎಲ್ಲ ಮಕ್ಕಳು, ದೇವಸ್ಥಾನದ ಆಡಳಿತ ಮಂಡಳಿ, ಈ ಮೈಕ್ ವಿಭಾಗ, ಊಟವನ್ನು ನೀಡಿದಂಥವರು ಸರ್ವರೂ ಸಹ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಂಥವರು. ತಮಗೆಲ್ಲರಿಗೂ ಇದು ತಲೆಬಾಗಿ ಶಿರಬಾಗಿ ವಚಸ ಮನಸ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಾಳಿಯೊಂದಿಗೆ ಮುಕ್ತಾಯಗೊಳಿಸೋಣ, ಮಕ್ಕಳ ವೇದಿಕೆಗೋಸ್ಕರ ತೆರವುಗೊಳಿಸೋಣ ಅಂತ ಹೇಳ್ತಾ, ಯಕ್ಷಗಾನಂ ಗೆಲ್ಗೆ ಭಾರತಂ ಗೆಲ್ಗೆ, ಜಯ ಭಾರತಂ. ಶ್ರೀ ಮೂಕಾಂಬಿಕಾ ಯಕ್ಷಗಾನ ತರಬೇತಿ ಕೇಂದ್ರದ ನೆನಪಿನ ಬುತ್ತಿಯಲ್ಲಿ ಮತ್ತೊಂದು ತುತ್ತು ಸೇರಿದೆ. ಈ ಕಾರ್ಯಕ್ರಮಕ್ಕೆ ಜಯಕರ್ ಪಂಡಿತ್ರವರು ದಯವಿಟ್ಟು ವೇದಿಕೆಯಲ್ಲಿ. ಇಂದಿನ ಈ ಕಾರ್ಯಕ್ರಮದ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿದಂಥವರು ಧ್ವನಿ ಸೌಂಡ್ಸ್, ಇದರ ಶ್ರೀ ಗೌರವ್ ಡಿ ಶೆಟ್ಟಿಯವರು ಬಂದು ಒಂದು ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಅತ್ಯುತ್ತಮ ಧ್ವನಿಯ ಮಾಲಕ, ಧ್ವನಿ ಸೌಂಡ್ಸಿನ ಯಜಮಾನ ಶ್ರೀ ಗೌರವ್ ಡಿ ಶೆಟ್ಟಿಯವರು ನಮ್ಮ ಈ ಸಂಸ್ಥೆಯ ವತಿಯಿಂದ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿಗೆ ಅತ್ಯುತ್ತಮವಾಗಿ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದಂತಹ ದೀಕ್ಷಿತ್ ಹಾಗೂ ಬಳಗ ಯಾರಾದರೂ ಇದ್ದಲ್ಲಿ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ಮಂಗಳವಾಗಲಿ ಎನ್ನುತ್ತಾ ಮುಂದಿನ ಯಕ್ಷ ಕಾರ್ಯಕ್ರಮಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಗೌರವಿಸ್ತಾ ಇದೀಗ ವೇದಿಕೆ
ಯಕ್ಷರಸದ ಆಸ್ವಾದನೆಗಾಗಿ. ಹರಿ ಹರಿ ಆತ್ಮೀಯರೇ, ಊಟದ ವ್ಯವಸ್ಥೆ ಇದೆ. ಅಲ್ಲಿ ದೇವಳದ ಎಡಭಾಗದಲ್ಲಿ ಮೊದಲನೇ ಮಹಡಿಯಲ್ಲಿದೆ. ತಾವೆಲ್ಲರೂ ಸ್ವೀಕರಿಸಿ ತಕ್ಷಣ ಬಂದು ಇಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ತಾವೆಲ್ಲರೂ ಸ್ವೀಕರಿಸಬೇಕು. ಹಲೋ 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 ಹಿತ್ತಲು ದಿವಿಜಾತ್ಮಜನ ಸುರೋತ್ತಮ ತಾರಕನು ವಿಭವದಿಂದೋ ಲಗದೊಳ್ ದೈತ್ಯರ ಮೊತ್ತವ ನೋಡುತ್ತ ಬಿತ್ತರಿಸಿದ ನಂದು ಮುದದಿ ಗಂಭೀರದೊಳ್
ತಾರಕ ಇರುವಂತಹ ಸ್ಥಳ ತಾರಕಾಸುರನೆಂದುಕೊಂಡಿದ್ದೇನೆ. ಹೊರಟು ಬಂದಂತಹ ಕಾರ್ಯ
ಯಾಕೆಂಬ ಕರೆದೆ ಜಯ ಜಯ ಯಾಕೆಂಬ ಕರೆದೆ ಜಯ ನಿಮಗೆತ್ತ ವ್ಯಾಕುಲವು ಬಂದ ಪರಿಯ ಈಗಳಿಂದ ಬೀಳು ಮುಂದಿನ ನಾಗೈವೆ ಕಾರ್ಯಗಳು ಒಮ್ಮೆಗೊಮ್ಮೆಲೆ ನಮ್ಮನ್ನು ಕರೆಯಲಾಯ್ತಲ್ಲ ಕರೆಸಿದ ಕಾರಣವೇನೆಂದು ತಿಳಿಯಲಿಲ್ಲ ಕಾರಣವೇನೆಂದು ತಿಳಿದರೆ ಕ್ಷಣಮಾತ್ರದಲ್ಲಿ ನಡೆಸಿಕೊಡುತ್ತೇವೆ ಕೇಳಿರೆ ನೀವು ಕಿವಿಗೊಟ್ಟು ತಾನೆಲ್ಲವ ಕೇಳಿರೆ ಕೇಳಿರೆ ನೀವು ಕಿವಿಗೊಟ್ಟುದನ್ನೆಲ್ಲವ ಮಾತು ನಾವಿರುವುದು ಅನುಚಿತವಲ್ಲ ಕೇಳಿರೆ ನೀವು ಕಿವಿಗೊಟ್ಟುದನ್ನೆಲ್ಲವ ಕೇಳಿರೆ ಇಂದು ಕೇಳಿದ್ದೀರಾ ನಮ್ಮ ಕುರಿತಾಗಿ ತಿಳಿದವರು ಹೇಳುವ ಮಾತುಗಳನ್ನು ಅಸುರತ್ವಮ ತಾರಕ ವೈಭವದಿಂದ ಒಟ್ಟಿದ್ದಾನೆ ಎನ್ನುವ ಹಾಗೆ ಈ ವೈಭವ ಈ ಔನ್ನತೆ ಎಲ್ಲಿಂದ ಬಂತು ಎನ್ನುವ ಹಾಗೆ ಯೋಚಿಸಿದರೆ ಕಾರಣ ಅನೇಕ ಶೋಣಿತ ಅಂದರೆ ರಕ್ತ ಹರಿಸೇ ನಮಗೊಂದು ನೆಲೆಯನ್ನು ಕಟ್ಟಿದವರು ನಾವು ತಂದೆಯಿಂದಲೇ ದೊರಕಿತ್ತು ನಮಗೆ ಈ ಪಟ್ಟಣ ಈ ಸಕಲ ವೈಭವ ನಮ್ಮಲ್ಲಿದ್ದರು ಒಂದು ಯೋಚನೆ ನನ್ನನ್ನು ಸದಾ ಕಾಣತೊಡಗಿದೆ ಶ್ರೇಷ್ಠರಾಗಿ ನಾವಿರುವಾಗ ಕನಿಷ್ಠರಾದ ದೇವತೆಗಳು ನಾಕವನ್ನಾಡುವುದು ಸರಿಯೇ ಈ ವಿಚಾರವನ್ನು ಅನುಮೋದಿಸಿದರೆ ನಾವು ಶ್ರೇಷ್ಠರಾಗಿ ಫಲವೇನು ಅದಕ್ಕಾಗಿ ಅಸುರರನ್ನು ಪಡೆದು ನಾಕವನ್ನಾಡುವ ಯೋಚನೆಯಲ್ಲಿದ್ದೇನೆ ನನ್ನನ್ನು ಸೇರುವ ದಿಟ್ಟರಾರಿದ್ದಾರೆ ಹೇಳಿ ಹಿರಿಯರಾಗಿ ನಾವಿರುತ್ತಲೇ ನಿರ್ಜರ ನೆರವಿಗೆಲ್ಲದೆ ಮನಕ್ಕೆ ಸ್ಥಿರವಲ್ಲವು ನೀನು ಹೊರಪಾಯಗಳನ್ನು ಬೆರೆಸಿ ಪ್ಯಾರ ಕ್ಷಣದಿ ನೀವು ಹೇಳಿದ ಮಾತನ್ನು ಕೇಳಿ ರೋಮಾಂಚನವಾಯಿತು ಏಕೆಂದರೆ ನ್ಯಾಯಯುತವಾಗಿ ನಮಗೆ ಸಿಗಬೇಕಾಗಿದ್ದ ಸ್ವರ್ಗವನ್ನು ಅನ್ಯಾಯದಿಂದ ಕಪಟಿ ದೇವತೆಗಳು ಇವರೆಗೆ ಆಳುತ್ತಿದ್ದಾರೆ ಅದನ್ನು ಮರಳಿ ಪಡೆಯಲೇಬೇಕು ಎಂಬುದು ನನ್ನ ಅಭಿಮತ ತಡ ಮಾಡದೆ ಈಗಲೇ ನಾಲ್ಕಕ್ಕೆ ದಾಳಿ ಮಾಡೋಣ ಕೊಡು ನೇಮವ ತಡೆಗದ ಕೊಡು ನೇಮವ ಕೊಡು ನೇಮವ ತಡೆಗದವು ತಗಣ ಗಡಳವ ಕಳಿಸಿ ದೊರೆಯೇ ಹೊಡಿಸುವ ಬಿಡುಗಣ್ಣ ರಥನ ಬಿಡಿದರೆ ರವಿ ಬಿಡಿಸಿ ಸ್ವರ್ಗಾಧಿಪತ್ಯವನ್ನು ಬದಲಿಸುವಲ್ಲಿ ಎಂತಹ ಕಷ್ಟವೆದುರಾದರೂ ಹಿಂಜರಿಯಲಾರೆ ಕೊಡು ಆಜ್ಞೆಯನ್ನು ಗೆಲ್ಲಬಹುದಾದರೂ ತಕ್ಕುಪಾಯನೇ
ಕಪ್ಪು ಮೈಯಾತ ಬಂದೋ ಗೆಲ್ಲುವಿನ ನಿಜ ನುಳುವರವ ಸಂಪಾದಿಸಿ ಗೆಲ್ಲಬೇಕೆಂದೆನ ಗೊಪ್ಪಿದ ದಾನವ ಕೇಳೋ ಗೆಲ್ಲಬಹುದಾದರೂ ದೇಹ ಬಲ, ಯುದ್ಧ ಬಲ, ಮನೋಬಲ ಇದ್ದ ನಾವು ದೇವತೆಗಳನ್ನು ಸೋಲಿಸಬಹುದು. ಆದರೆ ದೇವತೆಗಳಿಗೆ ಸಹಾಯಿಯಾಗಿ ಬರುವವನು ಕಪ್ಪು ಮೇಯವನಾದ ಹರಿ. ಅವನು ಕಪಟಿ, ತಪ್ಪು ಉಪಾಯಗಳಿಂದ ನಮ್ಮನ್ನು ಸೋಲಿಸುತ್ತಾನೆ. ಅದಕ್ಕಾಗಿ ನೀವು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಯೋಗ್ಯ ವರಬಲವನ್ನು ಪಡೆದರೆ ನಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ. ಹೌದು, ಸೂಕ್ತವಾದ ಮತ್ತು ಸಮಯೋಚಿತವಾದ ಸಲಹೆ. ಹಾಗೆಯೇ ಆಗಲಿ. ನಾನೀಗ ಸಾಧನೆಗಾಗಿ ತೆರಳುತ್ತೇನೆ. ಅಲ್ಲಿಯವರೆಗೆ ಪುರದ ರಕ್ಷಣೆಯನ್ನು ಮಾಡಿವಿ. ಚಂದದೇವತಲೆಯೂರಿನಿಂದಿ ಜನನೆನೆದು ಹರಿನಂದನನೆತ್ತ ಜನ ಬಂದು ವರಕಾರುಣ್ಯ ಸಿಂಧು ಮೋಕ್ಷಾಧೀಶ್ವರ ಬಂದಾಗ ತಾರಕೋ ಶೀಘ್ರ ಗಮನವುಳ್ಳವನಾಗಿ ಪರಿಯಾತ್ರ ಭಾರತ ತೆರೆಗೆ ಬಂದಿದ್ದೇನೆ. ಶುಭ್ರಜಲದಲ್ಲಿ ಮಿಂದು ಶುದ್ಧರಾಗಿ ಅಗ್ನಿಕೊಂಡವನ್ನು ವಿರಚಿಸಿ ಅದರ ಮಧ್ಯೆಯಲ್ಲಿ ತಲೆಯೂರಿನಿಂದು ಅಜನನನ್ನು ಧ್ಯಾನಿಸುತ್ತೇನೆ. ಶರದ ರಮಣ ಸೇರಿದೆ ಚರಣ ವಿರುದ್ಧ ಕರುಣ ತೋರು ದರುಶನ ಶರದ ರಮಣ ಸೇರಿದೆ ಚರಣ ವಿರುದ್ಧ ಕರುಣ ತೋರು ದರುಶನ ದೇವಾ ದೇವಾ ಕಠಿಣ ಸಾಧನೆಯಿಂದ ನಿನ್ನನ್ನು ಮೆಚ್ಚಿದ್ದೇನೆ. ಮೆಚ್ಚಿದೆ ಮೆಚ್ಚಿದೆ ಮಗನೇ ಹೆಚ್ಚಿನ ಭಕ್ತಿಯ ಬಗೆಗೆ ಮೆಚ್ಚಿದೆ ಮಗನೇ ನಿನ್ನ ಹೆಚ್ಚಿನ ಭಕ್ತಿಯ ಬಗೆಗೆ ಉತ್ತರಿಸಲು ಮನದಿಚ್ಛೆಯ ನೀಗಲೆ ನಿಶ್ಚಯವಾಗಿ ನೀಡುವೆ ಬೇಡಿಕೊ ಮೆಚ್ಚಿದೆ ಮಗನೇ ನಿನ್ನ ಹೆಚ್ಚಿನ ಭಕ್ತಿಯ ಬಗೆಗೆ ಮೆಚ್ಚಿದೆ ತಾರಕಾಸುರ ಕಠಿಣ ಸಾಧನೆ ನನ್ನನ್ನು ಒಲಿಸಿದೆ, ಮೆಚ್ಚಿದೆ. ನಾನು ಪ್ರತ್ಯಕ್ಷನಾದಾಗ ನೀನು ತೋರಿದ ಶರಣಾಗತಿಗೆ ಹಾಗೂ ಪರವಶತೆಗೆ ಹರ್ಷವಾಯಿತು, ಮೆಚ್ಚಿದೆ. ನಿನ್ನ ಮನದಿಚ್ಛೆ ಏನು ಈ ಕ್ಷಣ ಅನುಗ್ರಹಿಸುತ್ತೇನೆ. ಬ್ರಹ್ಮದೇವ ತಾರಕಾಸುರ
ಸುರರ ಈಶ ಮುಖ್ಯರ ಗೆಲುವ ಈ ಸಕಲ ಸುರ ನರರ ನೀಶ ಮುಖ್ಯರ ಗೆಲುವ ಬೇಸಾದವರ ಬಿಟ್ಟು ನೀಸಲಗ ನಲ್ಕೆ ನೀಸಾದವರ ಬಿಟ್ಟು ನೀಸಲಗ ನಲ್ಕೆ ದೇವಾ ಈ ಸಕಲ ಸುರನರರು ಹಾಗೂ ಈಶ ಮುಖ್ಯರನ್ನು ನಾನು ಗೆಲ್ಲಬೇಕು. ಅದಕ್ಕಾಗಿ ಇಲ್ಲಿಯವರೆಗೆ ಜನಿಸಿದ 1 ರಿಂದ 5 ತಲೆಯುಳ್ಳ ಯಾರಿಂದಲೂ ಸಾವು ಬಾರದಿರದಂತೆ ವರವನ್ನು ಅನುಗ್ರಹಿಸು ತಂದೆ. ತಾರಕಾಸುರ, ಆಗಲಿ ಹರಣಿಗೆ ಮುಂದೆ ಜನಿಸುವ ಮಗನ ಹೊರತಾಗಿ ಮಿಕ್ಕ ಸುರ ನರ ಸಂತತಿಯನ್ನು ನೀನು ಗೆಲ್ಲುವೆಯಂತೆ ಹೋಗು. ಧನ್ಯನಾದ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಈಗಲೇ ಪುರದತ್ತ ಸತಿಗಿಲ್ಲದೇಶಂಗೆ ಮಕ್ಕಳಾಗುವುದುಂಟೆ ಲೇಸಾಯ್ತು ವರವೆನುತ ಮಿಕ್ಕ ದಾನವರಿಗಿದ ನರು ಹಲ್ಕೆ ಕಳರು ಕೈ ಹೊಯ್ದು ನಸುನಾಗುತ್ತೆಲ್ಲರೂ ಬ್ರಹ್ಮದೇವನು ವರವನ್ನು ಕೊಟ್ಟಿದ್ದಾನೆ. ಹರನಿಗೆ ಮುಂದಾಗೋ ಮಗನಿಂದ ಸಾವು ಬರಲಿ ಎನ್ನುವ ಹೊರೆ ಸತ್ಯ ಇಲ್ಲದ ಈಶನಿಗೆ ಮಕ್ಕಳಾಗುವುದು. ಇದನ್ನು ಕೇಳಿ ನಗೆಯಾಡಿದೆ. ಇದರಲ್ಲಿ ಮುಂದಾಗಬೇಕಾದ ಕಾರ್ಯ ಅನೇಕವಿದೆ. ಹಾಗಾಗಿ ಈಗಲೇ ತೆರಳೋಣ. ನಾಗಲೋಕವನ್ನು ಸೇರಿದ್ದಾಗಿದೆ. ದ್ವಾರದಲ್ಲಿ ಯಾರಿದ್ದಾರೆ ನೋಡಿ. ಅಪ್ಪಣೆ. ಮಾತನಾಡಿಸಿ. ಬಂತು. ನಮಗೆ ಕೊಡುವ ಅಭ್ಯಾಸವಿಲ್ಲ. ಅದು ನಮ್ಮ ಕ್ರಮ. ಒಂದು ಕಾರ್ಯವಿತ್ತು, ಅದಕ್ಕೆ ಬಂದೆವು. ತಾರಕಾಸುರ. ಉರುಂಟಲ್ಲ ಚಪ್ಪಟೆ. ಇದು ಹಾಗಲ್ವೋ ಊರುಂಟ ಎಂಬುದಾಗಿ. ನಮ್ಮದು ಶೋಣಿದಾಪುರ. ಕನಿಷ್ಠರಾದ ನಿಮ್ಮಿಂದ ದೇವಲೋಕವನ್ನು ಪಡೆಯುವುದು ನಮ್ಮ ಉದ್ದೇಶ. ಬಂದವರಾಗಿ ನಾವಲ್ಲ, ಹೊರಬಲವನ್ನು ಕೂಡಿಕೊಂಡು ಬಂದಿದ್ದೇವೆ. ಅಲ್ಲಿ ನಿನ್ನ ಅಪ್ಪ ಕೂತಿದ್ದಾನಲ್ಲ, ಅವನಲ್ಲಿ ಹೋಗಿ ಹೇಳು ನಾವು ಬಂದ ವಿಚಾರವನ್ನು. ಆಯ್ತು ನಡೆ.
ಸಿದ್ಧ. ಇನ್ನು ಯುದ್ಧಕ್ಕೆ ಸಿದ್ಧರಾಗೋಣ. ಚಿಕ್ಕಮ್ಮನ ಸುತರಷ್ಟಾದರೂ ನೀವಕ್ಕನ ಮಕ್ಕಳು ಎಂದು ಪಟ್ಟಣದಿ ತೆಕ್ಕೋ ಸಲಾಮು ಭಿರ್ರನೆ. ಯಾರು ನೀನು? ಯಾರು? ಅಲ್ಲಿರುವುದರಿಂದ ಇಲ್ಲಿಗೇಕೆ ಬಂದೆ? ಏನು ಕಾರಣ? ಅದು ನಿನ್ನ ಕರ್ತವ್ಯ. ಸರಿ ಒಡೆಯ, ಅದರಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ. ಯಾರು? ಅವರು ನಿಮ್ಮ ಸಂಬಂಧದವರು. ರಾಕ್ಷಸರು? ಅವರೇ. ಎಲ್ಲಿಂದ ಬಂದದೆಂದು ವಿಚಾರಿಸಿದನು? ನಾನು ವಿಚಾರಿಸಿ ಬಿಡ್ತೇನೆ. ಏನಂದ್ರು? ಬಂದವರು ಶೋಣಿತಾಪುರದವರಂತೆ. ಒಳ್ಳೆ ಮಾತಿನೊಳಿ ಪಟ್ಟಣವ ಒಪ್ಪಿಸಿ ಸೇವೆ ಎಲ್ಲ ನೀ ಮಾಡಿಕೊಂಡು ದಿನವ ನಿಲ್ಲದೆ ಕಳೆಯುವುದು ಒಳ್ಳೆದು ಈ ಪರಿ. ನಿಲ್ಲದೆ ಕಳೆಯುವುದು ಒಳ್ಳೆದು ಈ ಪರಿ. ಎಲ್ಲವ ಕಳುಗಿ ನೀನಲ್ಲದ ಕನಕ. ಒಳ್ಳೆ ಮಾತಿನೊಳಿ ಪಟ್ಟಣವ ಒಪ್ಪಿಸಿದ್ದೇವೆ ಎಲ್ಲ ನೀ ಮಾಡಿ ನವ. ಅಲ್ಲಿ ರಾಕ್ಷಸರು ಬಂದು ನನಗೆ ವಿಚಾರಿಸಿದ್ದಾರೆ. ಏನಂದ್ರು? ಈ ಲೋಕವನ್ನು ಬಿಟ್ಟು ಕೊಟ್ರೆ ಲಾಸ್. ಅದು ಹಾಗಲ್ವ, ಅದು ಲೇಸು. ಇಲ್ಲಾಂದ್ರೆ ಈ ಲೋಕವನ್ನು ಬಿಡಿಸಿಕೊಟ್ಟು ಬಲ್ಬು ನಮ್ಮಲ್ಲಿ ಉಂಟು. ಅದು ಹಾಗಲ್ವ, ಅದು ಬಲ್ಬು. ನನಗೆ ಶಿಖದಿಂದ ನಕ್ಕಪಾರಿ ಅಂತ ಸಿಟ್ಟು ಮಾಡ್ತಿದ್ದಾರೆ. ಅದು ಹಾಗೆ, ನಖದಿಂದ ಶಿಖಬರಿಕ. ಸಿಟ್ಟು ಬಂದು ನಾನೊಂದು ಕೊಟ್ಟೆ. ಅವರು ಸುಮ್ಮನಿದ್ರು? ಇಲ್ಲ ಮತ್ತೆ ಅವನೊಂದು ಕೊಟ್ಟ. ಮತ್ತೆ ನಾನೊಂದು ಕೊಟ್ಟೆ, ಅವನೊಂದು ಕೊಟ್ಟ. ನಾನು ಕೊಟ್ಟೆ, ನಾನು ಕೊಟ್ಟೆ. ನೀನು ಕೊಟ್ಟದ್ದೆ, ಅವನು ಕೊಟ್ಟದ್ದೆ? ಅವನು ಕೊಟ್ಟು ಪೆಟ್ಟು. ನೀನು ಕೊಟ್ಟದ್ದು? ಆಯ್ತು, ಹೊರಡು.
ಬಂದಿದ್ದಾನೆ, ಯುದ್ಧಕ್ಕಾಗಿ ಕರೆದಿದ್ದಾನೆ. ತಡ ಮಾಡದೆ ಸುರರೆಲ್ಲ ಆಯುಧವನ್ನು ಧರಿಸಿ ವಾಹನವನ್ನು ಏರಿ ಸಿದ್ಧರಾಗಿ ಮುಂದೆ ಸಾಗೋಣ.
ಈ ಸುರಲೋಕವನ್ನು ನಮ್ಮೊಡೆಯ ತಾರಕನಿಗೆ ಬಿಟ್ಟುಕೊಟ್ಟರೆ ನಿಮಗೆ ಬದುಕುವುದಕ್ಕೆ ಒಂದು ಅವಕಾಶ ಕೊಡುವೆ. ಓಹ್, ಅಹಂಕಾರದಿಂದ ವರ್ತಿಸಿದರೆ ಇದು ಈ ಕರ್ತವ್ಯ ಅಂತರಿಸುತ್ತದೆ. ಬಾ ಮುಂದೆ. ಬ್ರಹ್ಮಲೋಕದ ಮೇಲೆ ಆಸೆ ಇಟ್ಟು ಬಂದೆಯಾ? ಈ ಹಿಂದೆ ಬಂದ ನಿಮ್ಮಂತವರ ಗತಿ ಏನಾಯ್ತೆಂದು ತಿಳಿದು ಬಂದಿದ್ದೀಯಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಬಂದ ಹಾಗೆ ಹಿಂದೆ ಹೋದರೆ ನಿನಗೆ ಒಳ್ಳೆಯದು, ಇಲ್ಲವಾದರೆ ಯುದ್ಧದಲ್ಲಿ ನೋಡೋಣ. ಏನನ್ನುವಿ? ಇಲ್ಲಿನ ಅಧಿಕಾರವನ್ನು ನಮ್ಮೊಡನೆಗೆ ಬಿಟ್ಟುಕೊಟ್ಟು ಕಾಲಿಗೆ ತಪ್ಪಾಗಿ ಕೇಳಿದರೆ ಪ್ರಾಣ ಉಳಿದಿತ್ತು. ನಮ್ಮವನ್ನೆಲ್ಲ ಹೊಡೆದು ಓಡಿಸಿದ ಒಂದು ಬೀಗ ಬೇಡ. ಈ ಅಧಿಕಾರ ಯಾವತ್ತಿದ್ರೂ ನಮ್ಮೊಡನೆದೆ. ಹೆಚ್ಚು ಹಾಡಬೇಡ, ತಕ್ಕ ಪಾಠಗಳಿಸ್ತೇನೆ. ಬಾ ಮುಂದೆ.
ನಿಮ್ಮನ್ನು ಸೋಲಿಸಿ ಈ ಸುರಪೀಠವನ್ನು ವಶಪಡಿಸಲು ತಡೆಯುವವರು ಯಾರಿದ್ದಾರೆ ನೋಡೋಣ ಬಾ ಶ್ರೀವರನು ಹರುಷದಿಂದ ಶೇಷಶಯನ ತುಳಿರನ್ನು ಭಜಕರು ಭಕ್ತಿಯಿಂದ ನುಡಿಸಿದರು ಶೇಷಶಯನ ತುಳಿರಲು ಭಜಕರು ಭಕ್ತಿಯಿಂದ ನುಡಿಸಿದರು ನನ್ನದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬಂದಿದ್ದೇನೆ. ಸರ್ವರ ಸಂಕಷ್ಟವನ್ನು ಪರಿಹರಿಸುವುದರಿಂದ ನನ್ನನ್ನು ವೆಂಕಟರಮಣ ಎಂದು ಕೊಂಡಾಡುತ್ತಾ ಇದ್ದೇನೆ. ಎಂದಿನಂತೆ ವೈಕುಂಠದಲ್ಲಿರುವ ಸಮಯ ಅದಾರು ಬರುತ್ತಿರುವುದು ಕ್ಷೀರಾದ ವಶಯನ ನಾರಾಯಣ ನೀರಜ ದಳನಯನ ನಾರಾಯಣ ನೀರಜ ದಳನಯನ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದಿನೋಧರಿ ರಮಣ ನಾರಾಯಣ ರಕ್ಷಕನೇ ಮಾಧವ ಸರ್ವೇಶ ಶರಣ 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 ಅಯ್ಯ ದೇವೇಂದ್ರ ಚದಿಯು ಸುರಪತಿಯೇ ಚರತಿ ತಟಕೈ ತಂದು ನುತಿಸುವ ಪದಿಗಳ ಅರುಹೈ ಎನ್ನೊಳು ಚಿರ ಶರದಿ ತಟಕೈ ತಂದು ನುತಿಸುವ ಪದಿಗಳ ಅರರೆಯನ ಚರಿಯು ಸುಪತಿ ಸರಜುಹ ಭವನೊಡನೆ ಸುಲಭ ಅಯ್ಯ ದೇವೇಂದ್ರ ಸುರಲೋಕದಲ್ಲಿರಬೇಕಾದ ನೀನು ದುಗುಡ ಮನಸ್ಸಿನಾಗಿ ತಲೆ ತಗ್ಗಿಸುತ್ತಾ ಬಂದಿರುವೆಯಲ್ಲ ನಿನಗಾದ ಸಂಕಷ್ಟ
ದೇವಲೋಕವನ್ನು ವಶಪಡಿಸಿ ನಾಕದ ಸಿರಿಯನ್ನು ಅನುಭವಿಸುತ್ತಿದ್ದಾನೆ. ದೇವತೆಗಳಾದ ನಮಗೆ ನೆಲೆ ಇಲ್ಲದೆ ನಿನ್ನನ್ನು ಆಶ್ರಯಿಸಿದ್ದೇವೆ. ಉದ್ಧರಿಸಬೇಕು ದೇವ, ಉದ್ಧರಿಸಬೇಕು. ಈಗಲ ಭವ ತಪಸಿ ನೋಡಿಪ್ಪ ಮರನು ತಪಸಿ ನೋಡಿರ್ಪ ಮಾರನೋ ಭೂಗೋಲನೆಸೆಯಲಗೆ ನಾಗಭೂಷಣ ತಪಬಳಿದು ಪಾರ್ವತಿಯ ನಾಗಭೂಷಣ ತಪಬಳಿದು ಪಾರ್ವತಿಯ ಸಂಭೋಗಿ ಮದುವೆಯಾಗಿ ಈಗಲ ಫಲ ತಪ್ಪಸಿ ನೋಡಿಪ್ಪ ಮಾರನು ಅವನು ತಾರಕನನ್ನು ಸಂಹರಿಸುತ್ತಾನೆ. ಅದಕ್ಕಾಗಿ ಬೇಗನೆ ಮನ್ಮಥನನ್ನು ಭೇಟಿಯಾಗಿ ಕಾರದ ಅವಶ್ಯಕತೆಯನ್ನು ಮನದಟ್ಟು ಮಾಡಿ ಬೋಧಿಸಿ ಅವನ ಮೃಡನೆಡೆಗೆ ಕಳುಹಿಸಿ ನೀವೀಗ ತೆರಳಿ. ಅಪ್ಪನೇ.
ನನ್ನ ಪುಷ್ಪ ಬಾಣಗಳಿಂದ ಎರಡಿದ್ದದ್ದನ್ನು ಒಂದಾಗಿಸುತ್ತದೆ. ಕಾಲ ಕಳೆದಾಗ ಎರಡಿದ್ದದ್ದು ಮೂರಾಗುತ್ತದೆ. ಹಾಗಿರುತ್ತಾ ಕಾಮನಿಂದ ಮಿಗಿಲಾದ ಬಿಳಿಗಾರರಿಲ್ಲ ಎಂಬ ಮಾತು ಪ್ರಚಲಿತವಿದೆ. ಕುಸುಮನೇತ್ರನ ಮಗನಾದ ನನ್ನ ಬತ್ತಳಿಕೆಯಲ್ಲಿರುವ ಕುಸುಮ ಬಾಣ. ನನ್ನ ರಾಜ್ಯದ ಹೆಸರು ಕುಸುಮಾವತಿ. ನಮ್ಮ ಕುಸುಮಾವತಿಗೆ ಬರುವವರೆಲ್ಲರೂ ಕಾಮದೇವನಾದ ನನ್ನ ಆರಾಧಕರು. ಪ್ರಿಯೇ ಸ್ವಾಮಿ, ಸೌಂದರ್ಯ ಹೆಣ್ಣಿನಲ್ಲಿದ್ದರೆ ಅದು ರತಿದೇವಿಗೆ, ಗಂಡಿನಲ್ಲಿದ್ದರೆ ಅದು ಮನ್ಮಥನಿಗೆ. ಸೌಂದರ್ಯಕ್ಕೆ ಉಪಮೆ ಕೊಡಬೇಕಾದಾಗ ಕವಿಗಳಿಗೆ ನಮ್ಮ ನೆನಪು. ರತಿ, ನಾವು ನಮ್ಮದೇ ಆದ ಕಾರ್ಯಕ್ರಮದಲ್ಲಿ ಮಗ್ನರಾಗಿರುವಾಗ ಅದು ಯಾರು ಬರುತ್ತಿರುವುದು? ಯಾರಿರಬಹುದು? ಈ ಸ್ವರವನ್ನು ಎಲ್ಲೋ ಕೇಳಿದಾಗಿದೆ. ಬರಬಹುದು, ಬಾಗಿಲು ತೆರೆದೇ ಇದೆ. ದೇವೇಂದ್ರ, ನಮಸ್ಕಾರ. ನಮಸ್ಕಾರ. ನಿನ್ನಲ್ಲಿ ಸ್ವಲ್ಪ ಮಾತನಾಡೋಕಿದೆ. ರತಿ, ಅರ್ಥವಾಯ್ತು ಸ್ವಾಮಿ. ಏನಾಗಬೇಕು ತಂದನೇ ಏನಾಗಬೇಕು ನಿಂದಲೇ ಒಂದು ನೀನು ಕಾರಣ ಬೇಡಿರುವುದಿದೆ. ಏನಿದಾಶ್ಚರ್ಯವೆಂದುತ್ತಿರಲು ಏನಿದಾಶ್ಚರ್ಯವೆಂದುತ್ತಿರಲು ಗಣಪತಿಯು ಬೇಡನವನು ಏನಾಗಬೇಕು ತನ್ನಿಂದಕ್ಕೆ ಬಂದು ದೇವ ಕಾರಣ ಬೇಡಿರುವುದೇ. ಸಕಲ ಸೌಭಾಗ್ಯಗಳಿಂದ ಕೂಡಿದ ದುಃಖರಹಿತವಾದ ಲೋಕದ ಅಧಿಪತಿ ನೀನು. ಇಂದ್ರನಾಗಿ ಬಹಳಷ್ಟು ಹೊಣೆಯುಳ್ಳವರು. ಕಾರಣವಿಲ್ಲದೆ ಬರಲಾರ. ಹಾಗಿರುವಾಗ ಬಲ್ಲಿದನಾದ ನೀನು ಬಂದಿದ್ದು. ನೀನಿರುವಲ್ಲಿಗೆ ಕರೆಸಿಕೊಳ್ಳುವ ಅಧಿಕಾರ ನಿನ್ನದು. ಹಾಗಿರುತ್ತಾ ನೀನೇ ಬಂದಿರುವೆಂದಾದರೆ ಏನೋ ಕಾರ್ಯವಿರಬೇಕು. ಏನಾಗಬೇಕು ನನ್ನಿಂದ ತಿಳಿಸಯ್ಯ. ಲಾಲಿಸಿ ಕೇಳ್ತಯದಿ ಶೀಲ ಕೃಪಾ ಶರದಿ ಸತ್ಗುಣ ಶೀಲ ಕೃಪಾ ಶರದಿ
ಸುತೆ ಜಯದಿ ಸತ್ಯಶೀಲ ಶರದಿ ಕೇಳು ಶಿರನಾಥ ದಯದಿಂದ ಕೇಳಬೇಕು. ಸದ್ಗುಣಿಯು ಕೃಪಾಶರಿದಿಯಾಗುರೆ ನೀನು ಬೇರೆ ಯಾರು ನಮ್ಮನ್ನು ಅದ್ದರಿಸುವವರು? ಶೋಣಿತಾಪುರದ ಅಧಿಪತಿಯಾದಂತ ತಾರಕಾಸುರನೆಂಬವ ದೇವಲೋಕಕ್ಕೆ ದಾಳಿ ಮಾಡಿದ. ಕರ್ತವ್ಯವೆಂದು ಹೋರಾಟವನ್ನು ಕೊಟ್ಟೆ. ಆದರೆ ಬ್ರಹ್ಮದೇವನ ವರಬಲದಿಂದ ಅವನಿಗೆ ಜಯವಾಗಿತ್ತು. ಅದಕ್ಕಾಗಿ ನೀನು ನಿನ್ನಲ್ಲಿರುವ ಎರಡನ್ನು ಸ್ಮಶರವನ್ನು ಧನುಸಿಗೆ ಹೂಡಿ ಹರಣಿಗೆಸೆದು ಅವನ ತಪಸ್ಸನ್ನು ಕೆಡಿಸಬೇಕು. ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ ಹೀಗೆಂದು ಕರುಣಾಸಾಗರನು ಹೇಳಿ ಕಳುಹಿಸಿದ್ದಾನೆ. ಎನಲು ನಕ್ಕನು ತ್ರಿಪುರ ವೈರಿಯ ಕೆಣಕುವುದೇ ನಾನು ತರವಾಗ ಎನಲು ನಕ್ಕನು ತ್ರಿಪುರ ವೈರಿಯ ಕೆಣಕುವುದೇ ನಾನೇ ತರವಾಗ ಶಿವ ಮುನಿದಡಿ ಮೂಜಗವ ಸುಮವನು ಮಿಟಿಲ ಭಗ್ನಿಯನೇ ಶಿವ ಮುನಿದಡಿ ಮೂಜಗವ ಸುಡುವನು ನಿಟಿಲ ಭಗ್ನಿಗಳೇ ತೃಣವಿದಿರೆ ಕಲ್ಪಾಂತ ಭಗ್ನಿಗೆ ಗುಣವೇ ನಿನಗೆ ಮಾತು ಭೋಗಕ್ಕೆ ಸನುಮತನೇ ಸಲ್ಲ ಬೇಗದೆ ತೆರಳು 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 ಮನೆಗೆಂದ ಎನಲು ನಕರು ತ್ರಿಪುರ ವೈರಿಯ ಕೆಣಕುವರೇ ಕೆಣಕುವರೇ ದೇವೇಂದ್ರ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಿದೆ. ಯಾಕೆ? ತ್ರಿನೇತ್ರನ್ನು ಕೆಣಕಿದರೆ ಜಯ ಬರುವುದೇ? ಖಂಡಿತ ಇಲ್ಲ. ಶಿವ ಮುನಿದನಾದರೆ ಅವನು ಮೂರನೇ ಕಣ್ಣಿನಿಂದ ಹೊರಟ ಬೆಂಕಿಗೆ ಆಹುತಿಯಾಗಬೇಕಾದಿತ್ತು. ಆದ್ದರಿಂದ ಮರು ಮಾತನಾಡದೆ ನಡೆಮನೆಗೆ. ಮನ್ಮಥ ಏನೆಂದೆ ಏನೆಂದೆ ಕಾಮ ಏನೆಂದೆ ಏನೆಂದೆ ಕಾಮ ಈ ಕಾಣುವ ಜನಕ್ಕೆ ಈ ಕಾಣುವ ಜನಕ್ಕೆ ನೀನ ನಿನಗೆ ಮಾಡಿದ ದಿಟಕ್ಕೆ ಏನೆಂದೆ ಕಾಮ ಏನೆಂದೆ ಎಲ್ಲ ಕಾಮ ಏನ್ ಹೇಳುತ್ತಿದ್ದಿ? ನಿಮ್ಮನ್ನು ನಂಬಿ ಪ್ರಪಂಚಕ್ಕೆ ಕಷ್ಟವಾಗಿ ಒದಗಿರುವಾಗ ಅದರ ಪರಿಹಾರಕ್ಕಾಗಿ ನಿನ್ನಲ್ಲಿ ಬೇಡಿದೆ. ಯಾರನ್ನು ಬಿಟ್ಟಿದ್ದಿ ನೀನು? ಬ್ರಹ್ಮಶಾರದಿಯರನ್ನು ಒಂದಾಗುವಂತೆ ಮಾಡಿದಿ. ನಿನ್ನ ತಂದೆಯು ನಿನ್ನ ವಶನಾಗಿದ್ದಾನೆ. ಇನ್ನುಳಿದ ದೇವತೆಗಳು ನಿನ್ನ ಬಾಣಗಳಿಗೆ ವಶರಾದವರು. ತ್ರಿಜಗವನ್ನು ನಿನ್ನ ಬಾಣ ಪ್ರಯೋಗದಿಂದ ಗೆಲ್ಲುವವನು ನೀನು. ಈಗ ಈ ರಜತಾದ್ರವಾಸನಿಗೆ ಹೆದರಿದ ಹೇಳಿಯೇ ಅಲ್ಲ ದೇವೇಂದ್ರ, ಏನು? ನೀನು ಇಷ್ಟು ಹೇಳಿದ ಮೇಲೆ ನಾನು ಕಾಲ ವಿಳಂಬ ಮಾಡುವುದಿಲ್ಲ. ಈಗಲೇ ಹೋಗಿ ಆ ಪರಮೇಶ್ವರ ತಪಸ್ಸನ್ನು ಕೇಳಿಸಿ ಗಿರಿಜನ್ನು ವರಿಸುವಂತೆ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ತೆರಳು. ಆಗಲಿ, ಇದೇ ಬೇಕಾದ ನನಗೆ. ಶುಭವಾಗಲಿ. ಈ ವಿಚಾರವನ್ನು ನನ್ನ ಪ್ರಿಯಳಾದ ರತಿಗೆ ತಿಳಿಸಬೇಕಾಗಿದೆ. ಆದ್ದರಿಂದ ಎಲ್ಲಿದ್ದಾಳೆ ರತಿ? ರತಿಯ
ಸುರರ ಸಲಹಲು ಸುಮನ ಸಲಗನು ಸಿದ್ಧಗಳ ನನ್ನ ಕಿಸಲೈದು ಬೆಟ್ಟಿ ನಾನು ಸಿದ್ಧಗಳ ಕಿಸಲೈದು ಬೆಟ್ಟಿ ನಾನು ರತಿಯ ಗಂಧವ ಪ್ರೇಮದನ್ನು ಗೆದ್ದುತ್ತ ಬೆಳೆದ ಸುರದ ಕರಗಳ ಸಿದ್ಧಗಳನ್ನು ತಪ್ಪ ಕೆಟ್ಟಿದ್ದು ಬೆಳೆದ ನಾನು ಸ್ವಾಮಿ ಸುರನಾಥ ಬಂದು ನನ್ನಲ್ಲಿ ಬೇಡಿಕೊಂಡ ಏನಂತೆ ಸುರನನ್ನು ಕಾಪಾಡುವ ಸಲುವಾಗಿ ಹರನ ತಪಸ್ಸನ್ನು ಕೆಡಿಸಲು ಮನ ಮಾಡಿದ್ದೆ ಅದಕ್ಕಾಗಿ ಆರತಿ ಬೆಳಗಿಸಿ ಕಳುಹಿಸಿಕೊಡಿ ಕೇಳು ತರಬಲ್ಲ ನಿನಗೆ ವಲ್ಲಭ ವಲ್ಲಭ ಹರಣ ವಲ್ಲಭ ಕೇಳು ತರಬಲ್ಲ ನಿನಗೆ ತರಬಲ್ಲ ನಿನಗೆ ಶಂಕರನೋಳು ಕಲಹವಿಂದು ಹುರಿ ಗಣ್ಣಿಗಂತುವು ತಗಿಲಲೊಕ್ಕವು ಹುರಿ ಗಣ್ಣಿಗಂತುವು ತಗಿಲಲೊಕ್ಕವು ಕಣ್ಣ ತೆರೆದು ನಿಮ್ಮನು ವಲ್ಲಭ ವಲ್ಲಭ ಪ್ರಿಯೇ ಹೆಣ್ಣಾದವಳು ವಿವಾಹವಾಗಿ ಗಂಡನ ಜೊತೆಯಲ್ಲಿ ಬರುವಾಗ ಅವರನ್ನೇ ತನ್ನ ಸರ್ವಸ್ವವೆಂದು ನಂಬಿ ಬರುವವಳು ಇಂದೀಗ ಹರಿಣವೇ ದೂರವಾಗುವಂತೆ ಕಾರ್ಯಕ್ಕೆ ಕೈ ಎತ್ತಿತ್ತು ಶಂಕರನಲ್ಲಿ ಕಲಹವೇ ಅವನೇನು ಸಾಮಾನ್ಯನೇ ಮುಕ್ಕಣ್ಣನಿದ್ದಾನೆ ಕುರಿಗಣ್ಣಿಗೆ ಲೋಕವೇ ಭಯಗೊಳ್ಳುತ್ತದೆ ನಿಮ್ಮ ಕಾರ್ಯದಿಂದ ಕುಪಿತನಾಗಿ ಮನೆಯ ಕಣ್ಣನ್ನು ತೆರೆದು ಸುಡದು ಉಳಿದಾಡಿ ಸ್ವಾಮಿ ಕಿಚ್ಚುಗಣ್ಣವಲ್ಲವೇ ಕಿಚ್ಚುಗಣ್ಣವಗೆ ಕಿಚ್ಚುಗಣ್ಣವಗೆ ಏನು ಕಿಚ್ಚುಗಣ್ಣವಾಗಿ ನಾನು ಬೆಚ್ಚುವನೆ ಏನು ಹುಚ್ಚು ಮಾತನಾಡುತ್ತಿದ್ದೀಯ ಹರನ್ ತಪಸ್ಸನ್ನು ಕೆಡಿಸಲು ನನ್ನ ಪಂಚಶರಗಳೇ ಸಾಕು ಬೆಚ್ಚುವ ಬೆದರುವ ಅಗತ್ಯವಿಲ್ಲ ಈ ಕ್ಷಣವೇ ಹೋಗಿ ಬರುತ್ತೇನೆ ಚಂದವೇ ರಮಣ ಕೇಳಭವನುಡನೆ ಕದಿ
ರಮಣ ಚಂದ ರಮಣ ಕೇಳಬವನೊಡನೆ ಕಾದಿಯೇ ಹಿಂದೆಯ ಉಳಿದವರು ರಮಣ ಅಂಧಗಾಸುರ ಗಜದಾನವ ತ್ರಿಪುರ ಜಲಂಧರರೇ ಅಂಧಗಾಸುರ ಗಜದಾನವ ತ್ರಿಪುರ ಜಲಂಧರರೇ ನಾದರು ರಮಣ ಚಂದವೇ ರಮಣ ಕೆಳಬವನೊಡನೆ ಗಾದಿ ಹಿಂದೆಯರುಳಿದವರು ರಮಣ 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 ಸಾಹದಿಂದ ಹೇಳುತ್ತಿರುವಿರಿ. ಆದರೆ ಇದು ಚಂದವೇ ಚಂದವಾದಿತೆ. ಅವನೊಡನೆ ಕಾದಿ ಯಾರು ಉಳಿದವರಿದ್ದಾರೆ ಸ್ವಾಮಿ? ಅಂತಕಾಸುರ ಗಜದಾನವ ಬದುಕಿದರೆ ಜಲಂಧರ ಹರಣ ಹರಿಗಣ್ಣ ಕಿಡಿಯಿಂದಲೇ ಹುಟ್ಟಿದವ ಹರಣಿಂದಲೇ ಅಳೆದುತ್ತಿದ್ದವೇ ಇನ್ನು ತ್ರಿಪುರ ಸಹಿತವಾಗಿ ಒಂದೇ ಬಾಣದಿಂದ ಸುಟ್ಟು ಹಾಕಲಿಲ್ಲವೇ? ಎಲ್ಲವನ್ನೂ ತಿಳಿದಿರುವಾಗ ಅವರಿಗಾದ ಪರಿಸ್ಥಿತಿ ನಿಮಗೂ ಆಗುವುದಿಲ್ಲವೇ ಸ್ವಾಮಿ? ಬಿಡು ಬಿಡು ಸಂತೋಷದಿಂದ ಕಳುಹಿಸೇ ಕಳುಹಿಸಿ. ಪ್ರಾಣಕಾಂತ, ನಾನು ಎಷ್ಟೋ ಹೇಳಿದರೂ ನೀವು ಕೇಳುತ್ತಿಲ್ಲವಲ್ಲ. ನಿಮಗೆ ಹೇಗೆ ಹೇಳಲಿ ನಾನು? ದಯಮಾಡಿ ನನ್ನ ಮಾತನ್ನು ಕೇಳಿ ಸ್ವಾಮಿ, ಕೇಳಿ. ಕಾಂತೆ, ನಾನು ನಾನಾಗೆ ಹೋಗೋದಲ್ಲ. ಹರನ ತಪಸ್ಸ ಶ್ರೀಹರಿಯ ನಿರೂಪಣೆಯಂತೆ ಹೋಗುತ್ತಿರುವುದು. ಅದಕ್ಕೆ ಒಂದು ವೇಳೆ ನನಗೇನಾದರೆ ನೀನು ಶ್ರೀಹರಿಯ ಬಳಿಗೆ ಹೋಗು. ಅವನೇ ನಿನಗೆ ದಾರಿ ತೋರಿಸುತ್ತಾನೆ. ಆಯ್ತು ಸ್ವಾಮಿ. ಸರಾಗದಲ್ಲಿ ಅದಕ್ಕಾಗಿ ನಾನು ಹೋಗುವ ಬಗೆ ಹೇಗೆ? ಹಿಡುಗ ಹಂಸೆಯ ಚಕೋರ ಬಲೌಗ ಬಂದೇರಿದನು ಮಣಿ ರಥವ ಚೈತ್ರ ರಥನೇರಿ ಮಿತ್ರನಾದ ಶುಕ ಪಿಕ ಚಕೋರಗಳೆಂಬ ಹಂಸವೇ ಮೊದಲಾದ ಪಕ್ಷಿಕರವನ್ನು ಸೇರಿಕೊಂಡು ಮಣಿರಥನೇರಿ ನಡೆಯುತ್ತೇವೆ.
ಪರಿಹರಿಸಿ ಪರಿಹರಿಸಿ ಪರಿಹರಿಸಿ. ಏನಿದ ಆಶ್ಚರ್ಯ! ಅಂತರ್ಮುಖಿಯಾಗಿ ತಪೋನಿರತನಾಗಿದ್ದಂತಹ ನಾನು ಒಮ್ಮಿಂದೊಮ್ಮೆಲೆ ತಪೋಭಂಗವಾದಂತಹ ಕಾರಣಕ್ಕೆ ಕಣ್ಣು ಬಿಟ್ಟಾಗ ನನ್ನ ಹೆಚ್ಚಿನದಾದಂತಹ ಕಿಚ್ಚಿನ ಕಣ್ಣಿಂದ ಹೊರಡಿದಂತಹ ಕ್ರೋಧಾಗ್ನಿ ಒಬ್ಬಾತ ಸುಟ್ಟು ಹೋಗಿದ್ದಾನೆ. ಭಸ್ಮದ ರಾಶಿಯೋ ಇಲ್ಲೇ ಬಿದ್ದಿದೆ. ಅದೇ ಕಾಲಕ್ಕೆ ದೇವೇಂದ್ರಾದಿ ಸುಮನಸರು ಬಂದು ನನ್ನನ್ನು ಸ್ತುತಿಗೈದು ಸುಪ್ರೀತರನ್ನಾಗಿಸಿದಾಗ ಅವರಿಗೆ ಅಭಯವನ್ನಿತ್ತಿದ್ದೇನೆ. ಹಾಗಾದರೆ ಇದೆಲ್ಲ ನಡೆದದ್ದು ಲೋಕ ಕಲ್ಯಾಣಾರ್ಥವಾಗಿ ಎನ್ನುವುದನ್ನು ಅರಿತಿದ್ದೇನೆ. ಈಗ ಹೇಗೋ ತಪೋಭಂಗವಾಗಿದೆ. ಗಿರಿರಾಜನ ಮಗಳಾಗಿ ನನ್ನನ್ನೇ ಧ್ಯಾನಿಸುತ್ತಾ ಇರುವವಳಿಗೆ ನಾನು ದರ್ಶನವನ್ನೀಯಬೇಕಲ್ಲ. ಹಾಗಾಗಿ ಆಕೆಯನ್ನೇ ಅರಸುತ್ತಾ ಮುನ್ನಡೆಯುತ್ತೇನೆ. ನಮಸ್ಕಾರ. ಗೊತ್ತಾಯ್ತಾ? ಇಲ್ಲ. ಯಾರಿದು? ಇಲ್ಲಪ್ಪ. ನಾನು ಶಂಭು. ಯಾವ ಶಂಭು? ಇದು ವೇಷದ ಮೇಲೆ ಶಂಭು ಅಂತ ಹೇಳಿದ್ರೆ ತಲೆ ಕುಂಭ ಅಂತ ಹೇಳಿ ಯಾರು? ಹೌದಾ? ವೇಷ ಹೇಗಾಗಿದೆ? ಇದು ವೇಷ. ಇದು ವೇಷ. ಮತ್ತೆಂತ ಅದ್ಭುತದ ಕಾಣ್ತದ? ಅಲ್ಲ, ಇದು ವೇಷದ ಹಾಗೆ ಕಾಣುದಿಲ್ಲ ಅಲ್ಲ. ಆಹಾ, ವೇಷವೇ ಇದು. ಹಾಗೆ ಅವಳನ್ನು ಹುಡುಕಿಕೊಂಡು ಬಂದದ್ದು. ನಾನು ಎಲ್ಲೆಲ್ಲ ಹೋದೆ ಗೊತ್ತುಂಟಾ? ಎಲ್ಲಿ? ಕೊಲ್ಲೂರಿಗೆ ಹೋದೆ. ರಂಗನಾಥನನ್ನು ನೋಡಿದೆ. ಕೊಲ್ಲೂರಲ್ಲಿ ರಂಗನಾಥ? ಹೌದು. ದೇವಿಯಲ್ಲ? ಈಗ ಬದಲಾವಣೆ, ಎಲ್ಲ ಬದಲಾವಣೆ ಆಗಿದೆ. ಹೌದಾ? ಉಡುಪಿಗೆ ಹೋದೆ ಮೊನ್ನೆ. ಅಲ್ಲಿ ಭ್ರಮರಾಂಬಿಕೆಯನ್ನು ಕಂಡೆ. ಉಡುಪಿಯಲ್ಲಿ ಕೃಷ್ಣ ಇರುತ್ತಲ್ಲ? ಯಾರೇ ಹೇಳಿದ್ದು? ಮತ್ತೆ ಈಗ ನೋಡಿ ಅಂತೆ ಪ್ರತಿಷ್ಠಾಪನೆಯಲ್ಲೇ ಆಗಿದೆ. ಹೌದಾ? ನಿಮ್ಮ ಕಣ್ಣಿಗೆ ಹಾಗೆ ಕಾಣುದೇನು? ನಿಮ್ಮ ಕಣ್ಣಿಗೆ ಹಾಗೆ ಕಾಣುದೇನು? ಇಲ್ಲಪ್ಪ, ನಮ್ಮ ಕಣ್ಣಿಗೆಲ್ಲ ಸರಿ ಕಾಣ್ತದೆ. ಹೌದಾ? ಮೂರು ಶೂಲವನ್ನು ಇಟ್ಕೊಂಡು ನಿಂತಿದ್ರು ಅವರು. ಹಾಗೆ ಅವಳನ್ನು ಹುಡುಕಿಕೊಂಡು ಬಂದದ್ದು. ಇಲ್ಲೇ ಎಲ್ಲೋ ಇರ್ಬೋದು. ಮುಂದುವರಿತೇನೆ. ಹಣೆಗೆ ಭಸ್ಮವ ಧರಿಸಿ ದರ್ಭಾಸನ ನಿಹಾರದಲ್ಲಿ ಧ್ಯಾನಿಸುವ ಅನುಪಮೆಗೆ ವಿಪ್ರದುರೈದಿ ಶಿವ ನುಡಿದ ಎಂತ ಸೌಂದರ್ಯವತಿ! ಯಾರು? ಯಾರಿವಳು? ಯಾರು? ಯಾರು ಅಂತ ಕೇಳಬೇಕಲ್ಲ. ಹೊಟ್ಟೆಗೆ ಏನೂ ಇಲ್ಲ, ನಿರಾಹಾರ. ಹೌದು. ಅಂತ ಘನಘೋರ ತಪಸ್ಸು. ಈಗ ಇವಳನ್ನು ಮಾತಾಡಿಸ್ಬೇಕಲ್ಲ. ಹೇಗೆ? ಏನಾದ್ರೂ ತಂತ್ರ ಉಪಯೋಗಿಸಿ ಮಾಡಿ. ಆಹಾ, ಇದು ನನಗೆ ಕೆಮ್ಮು ರೋಗ ಬರುವಂದಾಗಿ ಇದಾಗಲಿಕ್ಕಿಲ್ಲ. ಆಹಾ, ಇಲ್ಲ, ಬೇರೆ ರೀತಿ ಏನಾದ್ರೂ ಮಾಡುವುದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಏತಕ್ಕೆ ಭಂಗದೋಳು ತಪವ ಮಾಡುತ್ತೇ ತರದಯಕ್ಕಿಂದು
ಶ್ರೀಕಾಂತ್ ಹೇಳುವಾಗ್ಲೇ ಅಂತಕ್ಕೆ ಅಪ್ಪ ತರಣಿ ಮನೆ ತಪಸ್ಸು ಮಾಡ್ತೇನೆ ತಪಸ್ಸು ತಪಸ್ಸು ಅಂದ್ರೆ ಅಷ್ಟು ಸುಲಭ ಹಾಗೆಲ್ಲ ಆಗುದಿಲ್ಲ. ನಿರಾಹಾರ, ಊಟ ಬಿಡ್ಬೇಕು. ಊಟ ಬಿಟ್ಟಿದ್ದ ಅದೆಲ್ಲ ಕಾಣ್ತದೆ ಊಟ ಬಿಟ್ಟಿದ್ದಾನಂತ. ಈ ಎಲುಬೆಲ್ಲ ಚರ್ಮದ ಎಡೆಗೆ ಹೋಗಿ ಅಷ್ಟು ಭಯಂಕರ. ಕೇವಲ ಗಾಳಿಯಲ್ಲೇ ಸೇವನೆ, ಹಾಗೆ ಗಾಳಿ ತುಂಬಿರ್ಬೋದು. ಹಾಗೆ ತಪಸ್ಸು, ಅದಕ್ಕಾಗಿ ತಪಸ್ಸು. ಕುಡಿತೀಯ? ಸತ್ಯ ಸ್ವಲ್ಪ ಖಂಡಿತ ಇಲ್ವಾ? ತೊಂದರೆ ಇಲ್ಲ. ಇದು ತಪಸ್ಸಿ ಅದಕ್ಕೆ ಯಾರಿಗೆ ಬೇಕಾಗಿ ವರವೆಂತದ್ದು ಬೇಕಾ? ಸಡಗರ ಮಾತಿಗೆ ಮಧುರ ಸ್ವರಗಳ ಕೂಡಲಿಗೆ ಹೊರಗಿಟ್ಟ ತಪವನ್ನು ಧರಿಸಿದ ಸಾರತೆ, ಹೊರಗಿಟ್ಟ ತಪವನ್ನು ಧರಿಸಿದ ಸಾರತ ನಡೆಲಿಗೆ ಬೇಕೆಂದಳು. ಪರಶಿವನನ್ನು ಒಲಿಸುವುದಕ್ಕಾಗಿ ಆತನ ಸೇರುವುದಕ್ಕಾಗಿ ತಪಸ್ಸನ್ನು ಗೈದಿದ್ದೇನೆ. ಸೇರುವುದಂದ್ರೆ ಆತನನ್ನೇ ಒಡಗೂಡಬೇಕು, ಆತನನ್ನೇ ಮದುವೆಯಾಗಬೇಕು ಎನ್ನುವ ಹಂಬಲದಿಂದ ತಪಸ್ಸನ್ನು ಅಷ್ಟು ಹಂಬಲ? ಖಂಡಿತ ಹೌದು. ಹಾಗಾಗಿ ತಪಸ್ಸನ್ನು ಕೆಡಿಸದೆ ನಡೆಯಾಚೆ. ಈಗ ಶಿವನ ಕುರಿತಾಗಿ ತಪಸ್ಸು ಅವ ಹೇಗಿದ್ದಾನೆ ಗೊತ್ತಾ? ಆತಗೆ ಭಾವಿ ಛಟೆಯು ಶೋಭಿತ ಆಗುವುದೇ ನಿಟಿಲಾಕ್ಷಿ ಉದಯುತ್ತಿದೆ ಉದಯುತ್ತಿದೆ ಕೇಳು
ಸಾಯಲಿಕ್ಕೆ ಆಚೆ ನಾಲಿಗೆ ಕೂಡ ಹೋಗುತ್ತಿಲ್ಲ. ಹಾಗೆ ಆ ಶಿವ ಹೇಗಿದ್ದಾನೆ ಗೊತ್ತಾ? ಗೊತ್ತಿಲ್ವಾ? ನನ್ನಲ್ಲಿ ಕೇಳು, ನನಗೆ ಗೊತ್ತುಂಟು, ನನಗೆ ಗೊತ್ತುಂಟಲ್ಲ. ಅವನ ಒಂದು ಶೈಲಿಯು, ಅವನಿಗೆ 3 ಗಂಟು, ನಮ್ಮ ಹಾಗೆ 2, ಒಂದು ಹಣೆಯಲ್ಲಿ. ಆ ಹಣೆಯಲ್ಲಿ ಕಣ್ಣಿರುವುದು ತೆರೆದ್ರೆ ಎಲ್ಲವೂ ಬೂದಿ, ಹೆಚ್ಚಿನ ಕಣ್ಣು, ಹೆಚ್ಚಿನ ಗಿಚ್ಚಿನ ಕಣ್ಣು. ಹಾಗೆ ಅದಕ್ಕೆ ಹೇಳುವುದು ಅವನನ್ನು ನಿಟಿಲಾಕ್ಷ ಅಂತ. ಹಾಗೆ ಅಷ್ಟು ಮಾತ್ರವಲ್ಲ, ಅವ ಎಲ್ಲಿರುವುದು ಗೊತ್ತುಂಟ? ಆ ಸ್ಮಶಾನ ಕಾಯಿಲೆ ಒಂದು ನನ್ನ ಸುತ್ತ ಭಸ್ಮವನ್ನು ಎಲ್ಲ ದೇಹದ ಮೇಲೆ ಸವರಿಸುವುದು. ತದ ಬಳಿಕ ಅವನಿಗೆ ಬಟ್ಟೆ ಉಂಟು, ಮತ್ತೆ ಕೊಳತ್ತು ಹೋದದ್ದು ಕೊಳಕ್ಕವ. ಹಾಗೆ ಅದು ಕೂಡ ಕಟ್ಟಿಕೊಂಡು ಹೋದ ಯಾವುದ್ರಲ್ಲಿ? ಹಗ್ಗದಲ್ಲ, ಉರಗದಲ್ಲಿ. ಹೌದು, ಅದು ಮೇಲಿಂದ ಒಂದು ಗರುಡ ಬಂದ್ರೆ ಅವು ಕೆಳಗೆ ನಿನ್ನ ಪರಮೇಶ್ವರ ದಿಗಂಬರ ಅಲ್ಲೇ. ಹಾಗೆ ಎಲ್ಲ ಕಥೆ ಉಂಟು, ನಿನಗೆ ಯಾವ ಆಗೋದಿಲ್ಲ. ಬಿಡು ಬಿಡು, ಏಕೆಲ್ಲಿ ಬಂದೆಯ ನಿನ್ನಯ ಭಕ್ತ ಕನ್ನ ನಡೆಬಿದ್ದೆಯ ಆದಿಪತಿಯ ದಂಡೆ ನಿಡಿದಾಚೆ ಹುಲಿ ಜನ್ಮಲೋ ಚಂದವಯ್ಯ. ನೋಡಲು ವಿಕ್ರಣಂತೆ ಕಾಣುತ್ತಿರುವೆ, ಆದರೆ ಮಾಡುವುದು ಹರಣಿಂದೆ. ಮಿಡಿಲಾಕ್ಷಿ, ಭಸ್ಮದ ಹರಣಿ, ಇದೆಲ್ಲವೂ ಲೋಕ ರಕ್ಷಣೆಗಾಗಿ. ಎಂತದ್ದು ಕರ್ಮದ್ದು ಲೋಕ ರಕ್ಷಣೆ? ಸುಮ್ಮನೆ ಎಲ್ಲ ಸುಮ್ಮನೆ. ಚಂದ ಕಾಣುವುದು ಕಾಣುವವರ ಕಣ್ಣಲ್ಲಿ ಮಾತ್ರ, ನಿಮ್ಮಂತವರ ಬಾಯಲ್ಲಿ ಅಲ್ಲ. ತಪಸ್ಸನ್ನು ಕೇಳಿಸಿದ್ರೆ ನಡೆಯಾಚೆ. ಚಂದ ಕಾಣುವಲ್ಲಿ ಅಂದ್ರೆ ಮಾತ್ರ. ನಾನು ಚಂದವೇ ಕಾಣಬೇಕಂದ್ರೆ ಎಂತ ಮಾಡುದು? ಅದೆಲ್ಲ ಆಗುದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡುವ, ನಾನೊಂದು ಹೇಳ್ತೇನೆ ಕೇಳು. ಪಾಲನಿ ಬಿಡು ಸ್ವನ, ಪಾಲನಿ ಬಿಡು ಶಿವನ, ಬಿಡುವವನದ್ದು ಯೋಚನೆ. ನಿನಗೆ ಯಾರು ಬೇಕು? ಇಂದ್ರ ಬೇಕೋ, ಚಂದ್ರ ಬೇಕೋ, ಸೂರ್ಯ ಬೇಕೋ, ಅಷ್ಟದಿಕ್ಪಾಲಕರು ಬೇಕೋ, ಕಿನ್ನರರು ಬೇಕೋ, ಕಿಂಗ್ ಫಿಶರ್ ಬೇಕೋ? ಅದು ಕೊಟ್ಟರೆ ಹೇಳ್ಲಿಕ್ಕಿಲ್ಲಲ್ಲ. ಮತ್ತೆ ಕಿಂಗ್ ಪುರುಷರ್ ಬೇಕೋ? ಯಾರು ಬೇಕು? ಎಲ್ಲರನ್ನು ನೀ ಕೂಡಲೇ ನಿನ್ನ ಪಾದಕ್ಕೆ ರಗುವೆ. ನಾ ಯಾರು ಬೇಕು ಹೇಳು? ಯಾರು ಬೇಡ. ಅವರು ಯಾರು ಬೇಕು? ಶಿವನನ್ನೇ ತಪಸ್ಸನ್ನು, ಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಅವನೇ ಬೇಕು ಎನ್ನುವ ಹಂಬಲದಿಂದಲೇ ತಪಸ್ಸನ್ನೇ ಆಚರಿಸುತ್ತಿದ್ದೇನೆ. ತಪಸ್ಸನ್ನು ಕೆಡಿಸದ ನಡೆಯಾಚೆ. ಈಗ ಅವರ ಯಾರು ಬೇಡ, ನಾನು ಕುಸೋತಿನಲ್ಲಿದ್ದೇನೆ. ನಾನು ಆದಿತ
ಧರುಣಿ ಬಿಡು ಧರುಣಿ ಬಿಡು ಶೋಕಮ ತಪವಿರ್ದು ದೇಹಮ ಬರಿದೆ ದಂಡಿಸಬೇಡ ಬರಿದೆ ದಂಡಿಸಬೇಡ ನಿನ್ನ ರಸನ ನೆನುತ ಗಿರಿಜೆಯು ಸಂತವಿಸಲತ್ತ ಸುರರಂಬರದಿ ಪಡೆದು ಭೂಮಳೆಗೆರವುದ ಭೂಮಳೆಗೆರವುದ ಇಷ್ಟೆಲ್ಲ ಆಗಿ ಹೋಯಿತು ನೋಡು. ನನ್ನ ನಿನ್ನ ಸಮ್ಮಿಲನಕ್ಕಾಗಿ ಇಷ್ಟು ವರ್ಷಗಳವರೆಗೆ ಈ ದೇಹವನ್ನೇ ಘೋರ ರೀತಿಯಾದಂತಹ ತಪಸ್ಸನ್ನು ಎಸಗಿ ದಂಡಿಸುತ್ತಾ ಬಂದಿದ್ದೀಯ, ಕೃಶಳಾಗಿ ಹೋಗಿದ್ದೀಯ. ಇನ್ನು ಶೋಕ ಬೇಡ. ನಿನ್ನ ಅರಸನಾದಂತಹ ಪರಮೇಶ್ವರನೇ ನಾನು ನಿನ್ನ ತಪಕ್ಕೆ ಒಲಿದು ಬಂದಿದ್ದೇನೆ. ನಿನ್ನ ತಪವದು ಎಷ್ಟು ಪರಿಶುದ್ಧವಾದದ್ದು ಎನ್ನುವುದನ್ನು ನನ್ನ ತಪ ಕೆಡಿಸುವುದಕ್ಕೆ ಹೇತುವಾಗುವುದರ ಮೂಲಕ ನೀನು ತೋರಿಸಿಕೊಟ್ಟಿದ್ದೇನೆ. ಇನ್ನು ಈ ತಪ ಬೇಡ. ಇಗೋ ನಮ್ಮಿವರ ಸಮ್ಮಿಲನವಾದದ್ದೇ ತಡ. ದೇವತೆಗಳೆಲ್ಲರೂ ಪುಷ್ಪ ವೃಷ್ಟಿಯನ್ನೇ ಗರಿಯುತ್ತಾ ಇದ್ದಾರೆ. ಹಾಗಾಗಿ ಈ ಲೋಕ ಕಲ್ಯಾಣವಾರ್ಥವಾಗಿ ನಮ್ಮ ಮಿಲನವಾಗಿದೆ ಎಂದಾದರೆ ಇನ್ನು ಆ ಕಾರ್ಯವು ತಡವಾಗಕೂಡದು. ಹಾಗಾಗಿ ನಮ್ಮಿರುವರ ಕಲ್ಯಾಣಕ್ಕಾಗಿ ಅದೋ ದಿಬ್ಬಣ ಸಮೇತನಾಗಿ ನಿನ್ನ ತಂದೆ ಬರುತ್ತಾ ಇದ್ದಾನೆ. ಮುಂದಿನ ಕಾರ್ಯಕಲಾಪಗಳಿಗಾಗಿ ಕಾರ್ಯಕ್ರಮದ ಮಧ್ಯೆ ರಸಭಂಗವಾಗುತ್ತಿದ್ದಕ್ಕೆ ಕ್ಷಮೆ ಇರಲಿ. ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಾಗಿದ್ದ ಶ್ರೀ ಮೋಹನ್ ಪೂಜಾರಿ ಅಧ್ಯಕ್ಷರು, ಪಶ್ಚಿಮ ಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಲ, ಇವರು ಈಗಾಗಲೇ ಆಗಮಿಸಿದ್ದಾರೆ. ದಯವಿಟ್ಟು ಶ್ರೀ ಮೋಹನ್ ಪೂಜಾರಿ ಅವರು ಈ ವೇದಿಕೆಗೆ ಬಂದು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಜಯಕರ್ ಪಂಡಿತ್ ಅವರಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮೋಹನ್ ಪೂಜಾರಿ ಅವರು ರಾಜಕೀಯ ವಲಯದಲ್ಲಿ ತನ್ನದೇ ಆದ ಛಾಪನ್ನು ಬೀರುತ್ತಾ ಜನಾನುರಾಗಿಯಾಗಿ ಸಾಮಾಜಿಕ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವವರು. ಸದಾ ಇಂತಹ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೊಡ್ತಾ ಇರುವಂತಹ ಶ್ರೀ ಮೋಹನ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ವಂದನೆಗಳು. ಗಿರಿವನಗಳನ್ನೆಲ್ಲ ಕಳೆದು ಮುಂದೆ ತಂದು ಶರವಣ ಕ್ಷೇತ್ರವ ಸೇರಿ ಪರಶಿವಗ ಶಿವೆಯನರ ಸುತ್ತಲೈ ತರಿಸಿ ಸರಸಿರುಳಿರೆ ಮದನಾರಿ ಕೇಳಿಯ ನಾಡಿದ ಶುಭ ಶುಭವನದಿ ನೆಲಸಿ ಕಲೀಲ ವೈಭವದೇ ಕೇಳಿಯ ನಾಡಿದ ಮಗದೇ
ಸರಸ್ವತಿಯೇ ಎಂದರು ಸಂಬದೇಶ ಪುಗಲಂಬಿಕೆ ಸದಾಪದನಿಯೇ ಕುಂಬುದ ಬೆಳುಕುದ ಸಂಬದಿ ತುಂಬಿಯೇ ನಿರುತ್ತವೆಯೇ ಅದನ್ನು ರಗಡೆ ಶಾಪಗ್ರಸ್ತರಾದಂತಹ ಋಷಿಮುನಿಗಳು ನನ್ನ ಮಗನಿಗೆ ಎದೆ ಹಾಲನ್ನು ಉಣಿಸಿ ಆತನು ಆರೋಗ್ಯದವನಾದ. ಆತನಿಗೆ ಕಾರ್ತಿಕೇಯ ಎನ್ನುವಂತಹ ಹೆಸರನ್ನು ಇರಿಸಿದವನು ಪರಮ ಸಂತೋಷದಲ್ಲಿರುವಂತಹ ಈ ಕಾಲಕ್ಕೆ ಯಾರದು ಬರುತ್ತಿರುವುದು? ತ್ರಾಹಿ ಸದ್ಗುಣಧಾಮ ಪರಮನಿಸಿ ತ್ರಾಹಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ತ್ರಾಹಿ ಭಿನ್ನ ಪವ ಕೈಗೊಳ್ಳು ಪೂರ್ಣಕಾಮ ತ್ರಾಹಿ ನಮ್ಮೆಲ್ಲರ ಮೊರೆ ಶುಭ ನಾಮ ತ್ರಾಹಿ ಸದ್ಗುಣಧಾಮ ಪರಮನಿಸೀಮ ತ್ರಾಹಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ಸುರ ಸಾರ್ವಭೌಮ ಹರಸು ಹೇ ಪರಮೇಶ್ವರ, ತ್ರಾಹಿ ತ್ರಾಹಿ ಸಜ್ಜನರಲ್ಲಿ ಪ್ರೇಮವಿರಿಸೋಣ, ಅಮರ ಪಂಕ್ತಿಗೆ ಸಾರ್ವಭೌಮನಾಗ್ತೇವೆ ಅಂತಹ ನಿನಗೆ ಶರಣಾಗಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲರನ್ನು ನೀನೇ ಬರೆಯಬೇಕು ದೇವಾ. ದೇವೇಂದ್ರ, ನಿನ್ನ ಆಗಮನ ನನಗೆ ಸಂತಸವನ್ನು ತಂದಿದೆ. ಆದರೆ ನಿನ್ನ ಮುಖಾವಲೋಕವನ್ನು ಗಮನಿಸಿದಾಗ ಏನೋ ಬೇಸರದಲ್ಲಿದ್ದ ಹಾಗೆ ಕಾಣುತ್ತಾ ಉಂಟಲ್ಲ, ಏನಾಯಿತಯ್ಯ? ಹೇ ಪಶುಪತಿಯೇ, ಶೋಣಿತಾಪುರದ ತಾರಕನೆಂಬವ ತನ್ನವರೊಂದಿಗೆ ನಾಲ್ಕಕ್ಕೆ ದಾಳಿ ಮಾಡಿದ, ಯುದ್ಧ ಸಾರಿದ. ನಡೆದ ಸಂಗ್ರಾಮದಲ್ಲಿ ನಮ್ಮನ್ನೆಲ್ಲ ಸೋಲಿಸಿದ. ನಾವೆಲ್ಲ ಕಾರಣವನ್ನ ಸೇರುವಂತಾಗಾಯಿತು. ಅದಕ್ಕಾಗಿ ನಿಮ್ಮ ಮಗನಾದ ಕಾರ್ತಿಕೇಯನನ್ನು ನಮ್ಮೊಂದಿಗೆ, ಅವನನ್ನು ಕೊಲ್ಲುವುದಕ್ಕಾಗಿ ನಮ್ಮೊಂದಿಗೆ ಕಳುಹಿಸಬೇಕು. ನಕ್ಕನ ಸುರವಿರೋ ನಮ್ಮಯ ಚಿಕ್ಕದನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ದಾನವರ ಗರ್ಜನೆ ಕೇಳಿ ಬೆದರ್ವನಲ ಬೆದರ್ವನಲ ನಿನ್ನ ಮಾತುಗಳು ನನ್ನ ನಗುವಿಗೆ ಕಾರಣವಾಯಿತು. ಯಾಕೆ? ಹುಟ್ಟಿ 6 ದಿನಗಳು ಪೂರ್ತಿಯಾಗಲಿಲ್ಲ, ಅಷ್ಟು ಸಣ್ಣವನು ನನ್ನ ಮಗ. ರಕ್ಕಸರನ್ನು ಗೆಲ್ಲತಕ್ಕವನೇ. ದಾನವರ ಗರ್ಜನೆ ಕೇಳಿದಾಗ ಹೆದರಿಕೊಂಡಾನು. ಆದ್ದರಿಂದ ನಾನು ನನ್ನ ಮಗನನ್ನು ಕಳಿಸಲು ಸಾಧ್ಯವೇ ಇಲ್ಲ. ಈ ಆಲೋಚನೆ ಸ್ವರ್ಗ ಬುದ್ಧಿ ನನಗೆ ಕೇಳವ ಅದಕ್ಕೆ ವಂದಿಸುತ್ತೆಂದ ಬಾಲನು ಪರಾಕ್ರಮದಿ
ಶುಭವಾಗಲಿ. ತಂದೆ ಬಿಡು, ದೇವೇಂದ್ರನು ಬಂದು ನನಗೆ ಒದಗಿದ ಸಂಕಟವನ್ನು ತಿಳಿಸಿದಾಗ ಆಗದು ಎಂದಾಡಿದ ಮಾತುಗಳನ್ನು ಬಿಡು. ಸಂಗಾರಕ್ಕಾಗಿ ನನ್ನನ್ನು ಬಿಡು. ದಡಿಗರಾದ ಕಳಾದಮರ ಒಡಲನ್ನು ಖಂಡಿಸಿ ಕೆಡವ ಕ್ರಮವನ್ನು ನೀನು ನೋಡು. ಬಿಟ್ಟರೆ ಏನು ಮಾಡುವೆ? ಚಿಕ್ಕವನ ಹುದಲ್ಲೆಂಬುದು ಸುರದ ಸೊಕ್ಕಗಳನ್ನು ಮುರಿದು ದಿಗುತಕ ತೈಯ ತೈಯ ತೋಂಗ ದಿಗುತಕ ತೈ ತೋಂಗ ದಿಗುತಕ ತೈಯ ತೈಯ ಗಿಡಗಿನ ತೋಂಗ ದಿಗುತಕ ತೈ ತೋಂಗ ದಿಗುತಕ ತೈಯ ತೈಯ ಗಿಡಗಿನ ತೋಂಗ ದಿಗುತಕ ತೈ ತೋಂಗ ದಿಗುತಕ ತೈ ತೋಂಗ ದಿಗುತಕ ತೈ ಶರಣಾಗತರಾದವರನ್ನು ರಕ್ಷಿಸಬೇಕಾದುದು ನಮಗೆ ಕರ್ತವ್ಯ. ಆದ್ದರಿಂದ ಧೈರ್ಯದಲ್ಲಿ ಹೋಗಿ ಗೆದ್ದು ಬಾ ಮಗನೇ. ಶುಭವಾಗಲಿ. ದೇವೇಂದ್ರ, ಮಾತೆ ಒಂದು ಮಾತು. ಏನು? ನನ್ನ ಮಗ ಇನ್ನೂ
ಇದೆಯಲ್ಲ, ಏನು ಹೇಳಬೇಕು? ನನ್ನೊಡನೆ ನಿನಗೆ ಯುದ್ಧ ಸಲ್ಲದು ಸಲ್ಲದು. ನಡ ನಡ ನಡ. ಎಂತ ಸುಮ್ಮನೆ ಬರುವೆನೆಂದು ಎಂತ ಸುಮ್ಮನೆ ಬರುವೆನೆಂದು
ಸಿದ್ಧಿಯಾಯಿತು. ಪುರವನ್ನು ಪ್ರವೇಶಿಸಿ ನಮ್ಮ ಉಪಚಾರವನ್ನು ಸ್ವೀಕರಿಸಬೇಕು. ಆಗಲಿ, ವಿಚಾರ ತಂದೆಗೆ ತಿಳಿಸಬೇಕು. ಅದಕ್ಕಾಗಿ ಕೈಲಾಸದತ್ತ ನಡೆಯುತ್ತೇನೆ. ಆತ್ಮೀಯರೇ, ಕಥಾನಕವನ್ನು ಮುಂದುವರಿಸುವ ಪೂರ್ವದಲ್ಲಿ ಇನ್ನೂ ಊಟ ಮಾಡಲು ಬಾಕಿ ಇರುವಂತಹ ಪ್ರೇಕ್ಷಕ ವರ್ಗದವರು ದಯವಿಟ್ಟು ಊಟಕ್ಕೆ ತೆರಳಿ ಆದಷ್ಟು ಬೇಗನೆ ಮುಗಿಸಿ ಮತ್ತೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಊಟದವರು ಅಲ್ಲಿ ಬಡಿಸಲು ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರು ಊಟ ಮಾಡಿಲ್ಲವೋ ಅವರು ದಯವಿಟ್ಟು ತೆರಳಿ ಊಟ ಮಾಡಬೇಕಾಗಿ ಮತ್ತೊಮ್ಮೆ ಕೋರಿಕೆ. ಇನ್ನು ಮುಂದಿನ ಕಥಾನಕಕ್ಕೆ ಅಣಿಯಾಗ್ತಾ ಇರುವಂತಹ ನಮ್ಮ ಪ್ರಧಾನ ಭಾಗವತರು ಶ್ರೀ ಭರತ್ ಶೆಟ್ಟಿ ಸಿದ್ದಕಟ್ಟೆಯವರು.
ನೋಡುತ್ತಾ ಗೆಳೆಯ ಗೂಡಿಗುವುದು ನೋಡಲು ಕಮಲ ಕಾಡುವ ಅವರ ಪಾಡುತ್ತ ಗೆಳೆಯ ಮಾಡುವುದು ನೋಡು ನೋಡು ನೋಡು. ಪದ್ಧತಿ ಭಿನ್ನದಗೆ ಭಿನ್ನದಿ 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 ದೋತನ ಭಿನ್ನದಿ ತೀರ್ಥನ ಭಿನ್ನದಿ ದೋತನ ಭಿನ್ನನ ದೊಂತರ ಭಿನ್ನದಿ ಭಿನ್ನತಿ ನೋಡದ ಗೆಳೆಯ ಗೋಡಿಗುದು ನೋಡದ ಕಮಲ ಕಾಡುವ ಕಮಲ ಪಾಡುತ್ತ ಗೆಳೆಯ ಪರಿಣಾಮ ಹಸಿವು ತಡೆಯಲಾಗುವುದಿಲ್ಲ. ಮೃಗಬೇಟೆ ಆಡಬೇಕು ನಡೆಯುತ್ತೇನಂತೆ.
ಮಧುರ ಮಾತಿನೊಳ್ ಇಂತೆಂದ ಮಧುರ ಮಾತಿನೊಳ್ ಇಂತೆಂದ ಚಾರು ಚಂದನ ಗಂಧಿಯರ ನೀ ಯಾರೋ ಚಾರು ಚಂದನ ಗಂಧಿ ಯಾರೋ ಕೇಳಿ ನಾವು
ನೀರಾಟಗಿನದ ಬಂದಿಗೆಯೋ ಊರಿ ಪ್ರೇಮದಿ ದೇವ ದೈತ್ಯ ಸೇನೆಯರೆದ್ದು ಊರಿ ಪ್ರೇಮದಿ ದೇವ ದೈತ್ಯ ಸೇನೆಯರೆದ್ದು ತಾನು ನಮಗೆ ಮಗಿರುವುದು ರಾಮ ಗೆಳೆಮೆಯುವುದು ನೀರಾಟಗಿನದೆ ಬಂದಿಗೆ ಅಯ್ಯ, ಈ ದಾರಿಯಲ್ಲಿ ಬರುವಂತಹ ವೇಳೆಯಲ್ಲಿ ನಡುವಿನಲ್ಲಿ ತಡಿ ನಿಲ್ಲಿಸಿ ಪ್ರಶ್ನೆಯ ಸುರಿಮಳೆಯನ್ನೇ ಹಾಕಿದೆಯಲ್ಲ. ನಾವು ಯಾರು, ನಮ್ಮ ಪರಿಚಯನೇನು ಹಾಗೆ. ದಕ್ಷ ಪ್ರಜಾಪತಿಗಳ ಮಕ್ಕಳು ನಾವು. ದೇವಸೇನೆ ದೈತ್ಯ ಸೇನೆಯಲ್ಲಿರುವ ಹಾಗೆ ನಮ್ಮ ಶುಭನಾಮಧೇಯ. ಅಪ್ಪನಿಂದ ಆಜ್ಞೆಯನ್ನು ಪಡೆದು ವನವಿಹಾರಗೈಯಲು ಜಲಕ್ರೀಡೆ ಆಡಲು ಬಂದವರಿದ್ದೇವೆ. ನಮ್ಮ ಜಲಕ್ರೀಡೆಯಲ್ಲಿ ಆಡಿ ಆಯಿತು ಸರಿ. ನಮ್ಮ ಪರಿಚಯವನ್ನು ನೀನು ಕೇಳಿದ್ದೆ, ಆದರೆ ನಿನ್ನ ಪರಿಚಯವನ್ನು ಕೇಳುವುದು ನಮ್ಮ ಧರ್ಮವಲ್ಲವೇ? ಅದಕ್ಕಾಗಿ ನಿನ್ನಲ್ಲಿ ಕೇಳುವುದು, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರೇನು, ಪರಿಚಯ ಹೇಳುವೆಯಾ? ನನ್ನ ಪರಿಚಯ ಕೇಶಿ ಎಂದರೆ ನೀನೇನೆ? ಹೌದು. ಸರಿ. ಆ ಮನ್ಮಥನ ಬಿಲ್ಲಿನ ತಾಪಕ್ಕೆ ಸಹಿಸಲಾರದವನಾಗಿದ್ದೇನೆ. ಸಡಗರದಲ್ಲಿ ಮಾರನಾಥನಿಗೆ ಸುಖಿಸುವಿರಾ? ಸಾಗ ಮುಚ್ಚಲ ಮಾಯ ಕಂಡಂಗಳನಿಲ್ಲ ಹೇಗೆಣದಲ್ಲಿ ಬಯಸಿ ಆಕೆ ಬೆಳನೆ ಮುಂದೆ ನರಗೆ ಜೀವದಲ್ಲಿ ಹೋಗಿ ನಡೆದುಗದಿ ಒಳ್ಳೆ ವ್ಯಕ್ತಿ ಎಂಬ ಭಾವನೆಯಿಂದ ನಾವು ಪರಿಚಯವನ್ನು ಹೇಳಿದೆ ಅಂತಾದರೆ ನೀ ಆಡಿದ್ದೇನು? ಅರೆಗಳಿಗೆ ಸುಖ ಏನು ಹೆಣ್ಣೆಂದು ಅಬಲೆಯರೆಂದು ಭಾವಿಸಿಕೊಂಡು ಒಳ್ಳೆ ಮಾತಿನಲ್ಲಿ ಮಾತಾಡಿದ್ರೆ ಇದೇ ನೀವು ಮಾಡುವುದು. ಹೌದು, ನಿಮಗೆ ಇದೇ ಕೆಲಸವಿರಬೇಕು. ದಾರಿಯಲ್ಲಿ ಸಿಕ್ಕಂತಹ ಹೆಣ್ಣು ಮಕ್ಕಳನ್ನು ತಡೆ ನಿಲ್ಲಿಸಿ ಬೇಕಾದಂತಹ ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಸುಖಿಸುವ ಹಾಗೆನ್ನುವ ಹಾಗೆ ಒಳ್ಳೆಯ ಮಾತಲ್ಲಿ ಹೇಳುತ್ತಾ ಇದ್ದೇನೆ. ಬಂದ ದಾರಿಗೆ ಹಿಂದೆ ಹೋಗು, ಇಲ್ಲವಾದರೆ ಏನಾದ್ರೂ ಗಟ್ಟಿ ಕಾಣಿಸಿ. ಏನು ನಿಮ್ಮಲ್ಲಿ ಸಾಮದಲ್ಲಿ ಕೇಳಿದೆ, ಅದಕ್ಕೊಪ್ಪಲಿಲ್ಲ. ಸಾಮದಲ್ಲಿ ಕೇಳುವಂತಹ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉತ್ತರಿಸುತ್ತಿದ್ವಿ. ಆದರೆ ನೀವು ಕೇಳಿದಾದ್ರೆ ಏನು, ಒಂದು ಕಡೆಗೆ ಸುಖವನ್ನು ಕೇಳಿದೆಯಲ್ಲ. ನೋಡು, ಸಾರಿ ಹೇಳುತ್ತೇನೆ, ಬೇಡ. ಇದಕ್ಕೊಪ್ಪಲಿಲ್ಲ.
ಇಲ್ಲದಿದ್ದರೆ ನನ್ನ ಕೈ ರುಚಿ ನೋಡಬೇಕಾದ ನಿನಗೆ ಸಾಧ್ಯವಾದರೆ ಈರುವರೆಯಿಂದ ನನ್ನ ಕೈಯಿಂದ ರಕ್ಷಿಸಪ್ಪ. ನಿಮಗೆ ಪೀಠನೆ ಕೊಟ್ಟ ದೈತ್ಯರನ್ನು ಓಡಿಸಿದ್ದೇನೆ. ಈಗ ನಿಮ್ಮ ತಂದೆಯ ಬಳಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಹೀಗೆ ಬನ್ನಿ. ಪಾಗಲಿತ ಸಂಗೀತ ನರ್ತನ ಪಾಗಲಿತ ಸಂಗೀತ ನರ್ತನ ಹಾಗೂ ಬೇರನ ಸಕಲಿ ಹರುಗದಿಂತಾದ ಪ್ರೀತಿಯ ಸುತನಾದ ಕಾರ್ತಿಕೇಯನಾದ ನಾನು ಅರ್ಥಶಾಸ್ತ್ರವನ್ನು ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕಲಿಯಬೇಕು ಎಂಬ ಹರಣಿಕೆಯಿಂದ ನಾಗಲೋಕವನ್ನು ಸೇರಿದೆ. ಸ್ವರ್ಗಲೋಕದಲ್ಲಿ ಈಗ ವಸಂತೋತ್ಸವದ ಸಂಭ್ರಮ. ನಾನು ಪಾಲ್ಗೊಳ್ಳಬೇಕು. ಆದ್ದರಿಂದ ಆ ಕಡೆಗೆ ತೆರಳುತ್ತೇನಂತೆ.
ಬಾರಿ ತುಂಬು ಹರುಷದಿಂದ್ರ ತಾಜಿ ಮೇನಕ್ಕೆ ಬಾರಿ ಮಾಲಿನಿ ಬಾರಿ ಮೇನಕ್ಕೆ ಬಾರಿ ಮಾಲಿನಿ ಬಾರಿ ವಸಂತೋತ್ಸವ ಸುದಿನ ಬಂದಿದೆ ಋತುರಾಜ ವಸಂತೋತ್ಸವ ಸುದಿನ ಚಂದ್ರದಿಂದ ಹಾಡಿ ಪಾಡಿ ನಲಿಯುವ ಸುದಿನ ಚಂದ್ರದಿಂದ ಹಾಡಿ ಪಾಡಿ ನಲಿಯುವ ಸುದಿನ ಮಾಲಿನಿ ಬಾರಿ ಮೇನಕ್ಕೆ ಬಾರಿ ಮಾಲಿನಿ ಬಾರಿ 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 ಬಾರಿ
ಅಳಿಯವರಿಗೆ ವಾದಿಸುವ ಒಳಗೆ पुष्पदासे निलुवेयेने निलुवेयेने ನಿಲುವಿಯೇನರಿತಣ ಎಲೆ ಶಶಿವಾಸೆ ನಿಲುವಿಯೇನೆ ಎಲೆ ಶಶಿವಾಸೆ पुष्परासे निलुवेयेने निलुवेयेने निलुवेयेनरितण ಎಲೆ ಶಶಿವಾಸೆ ಶಶಿವಾಸೆ ಎಲೆ ಶಶಿವಾಸೆ ಸುಲಲಿತಾಗಿ ನಿನ್ನ ನಿಲಯ ಎಲ್ಲಿಗುವುದು ಸುಲಲಿತಾಗಿ ನಿನ್ನ ನಿಲಯ ಎಲ್ಲಿಗುವುದು ತಿಳಿಸಾರ ಸುತ್ತಿರೋ ದೊರೆದು ಬೀಳುವುದು ತಿಳಿಸು ಆರ ಸುತ್ತಿರೋ
ತೊಲಿದು ಬೀಳುವುದು ಒಲಿದು ಬೀಳುವುದು ಸುಲಲಿದ ನೀರಿನ ನಿಲಯವೆಲ್ಲಿರುವುದು ತೊಲಿದು ಬೀಳುವುದು ಒಲಿದು ಬೀಳುವುದು ಪುಷ್ಪನಾಸೆ ನಿಲುವಿತನಯ ಶಶಿವಾಸೆ ಸ್ವರ್ಗಲೋಕದಲ್ಲಿ ವಸಂತೋತ್ಸವ ಸಂಭ್ರಮಿಸುವುದಕ್ಕೆ ನಾನು ಕೂಡ ಬಂದವ. ಆ ಕಾಲಕ್ಕೆ ಬ್ರಹ್ಮಾದಿ ನಾರಿಯರ ಜೊತೆ ನರ್ತಿಸುತ್ತಿರುವಂತಹ ಹಂಸಗಮನೆಯರು, ತಿಲಪುಷ್ಪನಾಸಿನಿಯರು, ಚಂದಿರವದನೆಯರು. ನಿಮ್ಮ ರೂಪವೆನ್ನುವುದು ನನ್ನ ಮನಸ್ಸನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಕೇಳುತ್ತಿದ್ದೇನೆ, ನೀವು ಯಾರು? ನಿಮ್ಮ ಅಪ್ಪನ್ಯಾರು? ನಿನ್ನ ಊರು ಯಾವುದು? ಹೇಳುವಿರಾ? ಓ ದೇವಸೇನಾಪತಿ, ದೇವಸೇನಾಪತಿ ಹೇಳುವೆ ಮಣಿದು ದೇವಸೇನಾಪತಿ ಹೇಳುವೆ ಮಣಿದು ದೇವತೀನಾಪತಿ ಹೇಳುವೆ ಮಣಿದು ದೇವೇಂದ್ರ ಸೊತೆಯರ ಪಿತನೆ ಗೊಲಿದು ದೇವೇಂದ್ರ ಸೊತೆಯರ ಪಿತನೆ ಗೊಲಿದು ದೇವಸೇನೆ ದೇವಸೇನೆ ದೈತ್ಯ ಸೇನೆಯರಿನುತ ಓ ವಿಗ್ರಹಗಳೆಂಬ ಗೋಪೆವು ನಾವು ಗೋಪೆವು ನಾವು ಗೋಪೆವು ತ್ವರಿತ ಮಹಾರಾಯ, ಈ ರೀತಿಯಾಗಿ ನಮ್ಮನ್ನು ನಿಲ್ಲಿಸಿ ನಮ್ಮ ಪರಿಚಯವನ್ನೇನು ಕೇಳ್ತಾ ಇದ್ದೀಯಾ? ಹೌದು. ನಿನ್ನನ್ನು ಕಾಣುವಾಗ ಗುಣವಂತ ಎಂಬುದರಲ್ಲಿ ಇನ್ನೊಂದು ಮಾತಿಲ್ಲ. ಯಾಕೆ? ನಿನ್ನ ವೇಷಭೂಷಣಗಳನ್ನು ಕಾಣುವಾಗಲೇ ಅರ್ಥವಿಸಿಕೊಂಡವರು, ದೇವಲೋಕದವನೇ ಇರಬೇಕು ಎಂಬುದಾಗಿ ಭಾವಿಸಿಕೊಂಡವರು ನಮ್ಮ ಪರಿಚಯ ಕೇಳ್ತಾ ಇದ್ದಿ. ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟಂತಹ ದಕ್ಷ ಪ್ರಜಾಪತಿಗಳ ಮುದ್ದಿನ ಮಕ್ಕಳು ನಾವು. ದೇವಸೇನೆ ನನ್ನ ಅಕ್ಕ, ತಂಗಿಯಾದಂತಹ ನಾನೇ ದೈತ್ಯ ಸೇನೆ. ಈಗ ನಾವು ದೇವೇಂದ್ರನ ಮಕ್ಕಳಾಗಿ ಸಾಕು ಮಕ್ಕಳಾಗಿ ಇದ್ದವರು. ವಸಂತೋತ್ಸವವನ್ನು ಸವಿಯಲು ನಾಟ್ಯ ವೈಭವವನ್ನು ಪೂರೈಸಿ ಇನ್ನೇನು ಅರಮನದತ್ತೆ ನಾವು ಸಾಗಬೇಕಾಗಿದೆ. ನಾವು ಬರುತ್ತೇವೆ. ನಿಲ್ಲಿ ಕಲ್ಯಾಣಿ ನಿಲ್ಲಿ ಕಲ್ಯಾಣಿಯೇ ಸಲ್ಲಾಪ ಕಡಿದೋ
ಸಲ್ಲಾಪ ಕಡಿದು ಎಲ್ಲಿ ಹೋಗುವೆನಿಲ್ಲ ಉಳಿದು ಎಲ್ಲಿ ಹೋಗುವೆನಿಲ್ಲ ಒಲಿದು ಕೊಯ್ಯಾರಿಯೇ ಸುಳ್ಳಲ್ಲ ಮನ್ಮನದಲ್ಲಿ ನೀನುಳಿದು ಸುಳ್ಳಾಕಿ ವರಿಪೆಯ ಸೊಲ್ಲಿಸಿ ಗೊಲಿದು ಸೊಲ್ಲಿಸಿ ಗೊಲಿದು ಕಲ್ಯಾಣಿ ಕಲ್ಯಾಣಿ ನಿಮ್ಮ ರೂಪವೆನ್ನುವುದು ಸರಿ ನನ್ನ ಮನಸ್ಸನ್ನು ಆಕರ್ಷಿಸಿತು. ಓಹೋ. ಆದ್ದರಿಂದ ನನ್ನ ಕೈ ಹಿಡಿದು ನನ್ನ ಬಾಳ ಸಂಗತಿಗಳಾಗಿ ಬರುವಿರಾ? ನಿನ್ನ ಬಾಳ ಸಂಗಾತಿಗಳೇ ಅಯ್ಯ ದೇವತೇನೆ ಎಡೆಯ ನೀನು ಬಾಬದಿನಿಗೆ ಸೋತೇನು ದೇವತೇನೆ ಎಡೆಯ ನೀನು ಬಾಬದಿನಿಗೆ ಸೋತೇನು ದೇವತೆಯನ್ನೇ ಒಡೆಯ ನೀನು ಬಾಬನಿಗೆ ಸೋತೆಯೇನು ದೇವಸೇನೆಗೆ ಒಡೆಯ ನೀನು ಮನ್ಮಥನ ಬಾಣಗೆ ಸೋತೆ ಏನು ಅಯ್ಯ ನಮ್ಮನ್ನು ತಡೆ ನಿಲ್ಲಿಸಿ ಆಡಿದ ಮಾತಾದರೆ ಏನು ನಮ್ಮನ್ನು ವರಿಸಬೇಕೆನ್ನುವ ಹಾಗೆ ಮನಬೇಕೆ ಮಾಡಿದ್ದೀಯ ನಮಗೇನು ಆಕ್ಷೇಪ ಇಲ್ಲ ಆದರೆ ಒಂದು ದೇವೇಂದ್ರನ ಸಾಕು ಮಕ್ಕಳಾಗಿದ್ದೇವೆ ದೇವೇಂದ್ರ ಒಪ್ಪಿದೆ ಅಂತಾದರೆ ನಮಗೇನು ಆಕ್ಷೇಪವಿಲ್ಲ ಆದಷ್ಟು ಬೇಗ ದೇವೇಂದ್ರನಲ್ಲಿ ಬಂದು ಕೇಳು ಏನು ಮಾಡುದು ಏನು ಮಾಡುದು ಕಲ್ಪಿಸಿದನು ಕಲ್ಪಿಸುವಂತಹ ಸುರವೃಕ್ಷವಿದು. ಅದರ ಬುಡದಲ್ಲಿ ಕುಳಿತು ದೇವಸೇನೆ ದೈತ್ಯಸೇನೆಯರೇ ನನ್ನ ಬಾಳ ಸಂಗತಿಗಳಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಶರದಿ ಮಧ್ಯದಲ್ಲಿ ಮೆರೆಯುವಂತಹ ಮಹೇಂದ್ರ ನಗರಿನ ಅರಸನಾದಂತಹ ಶೂರಭದ್ರನ ಮಗ ಭಾನುಕೋಪ ನಾಮ ಕಲಿತೇನೆ. ಸುರಮುನಿಯ ನುಡಿಗಳಿದು ಸುರಪತಿಯ ಸತಿಯಾದಂತಹ ಸತಿಯನ್ನು ತರುವುದಕ್ಕಾಗಿ ಹೊರಟಂತಹ ನನ್ನಯ್ಯನಿಗೆ ಧೈರ್ಯದ ಮಾತುಗಳನ್ನು ಹೇಳಿ
ಹೊರಟು ಬಂದಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹೊರಡುತ್ತೇನೆ. ಸನ್ನಿವೇಶ ಬಂದೊದಗಿತು. ತೀರ್ಥರೂಪರಿಲ್ಲದ ಸಮಯವನ್ನು ಹಾರೈಸಿ ಇಷ್ಟೊಂದು ಧೈರ್ಯದಿಂದ ಬಂದಿರೋ ಇದಕ್ಕಾಗಿ ನಾನೇನು ಅಂಜುವ ಹಾಗಿಲ್ಲ. ಅವರು ಯುದ್ಧ ಅಂದರೆ ಮಕ್ಕಳಾಟ ಎಂದು ತಿಳಿದಿರುವರೆ ಅಂತ ಮತಗೆಟ್ಟವರಿಗೆ ಸರಿಯಾದ ಸಾಹಸೆಯನ್ನು ಮಾಡಿ ತಿಳಿದಿದ್ದೇನೆ. ಸೈನ್ಯ ಸಮೇತ ಹೋಗಲು ದುರ್ಗಳಾದ ಬೃಹಸ್ಪತಿ ಆಚಾರ್ಯರಿಂದ ಅಪ್ಪಣೆ ಹೊಡೆದಿದ್ದೇನೆ. ಆದರೆ ತಂದೆ ತಾಯಿಯ ಜೊತೆಯಲ್ಲಿ ಬೇರೆ ಕಾರ್ಯದಲ್ಲಿ ತೆರಳುವಾಗ ಶೂರಭಕ್ತರ ಸುತನಾದ ಭಾನುಗೋಪೆಂಬ ತಾನು ನಮ್ಮ ಲೋಕಕ್ಕೆ
ಅವನಿಗೆ ಮದುವೆ ಮಾಡುವುದಕ್ಕಂತ ಬಂದವನು ನಾನು. ಸುರಪ್ಪನ ಸುತ್ತ ನಾನೇ ಜಯಂತ. ನನ್ನ ಮಾತನ್ನು ಬಯಸಿ ಬಂದ ನಿನ್ನ ಯಾವೊಬ್ಬರು ಕಟ್ಟುತ್ತೇನೆ ಬಾ ಮುಂದೆ. ಇವನನ್ನು ಹೀಗೆ ಬಿಟ್ಟರೆ ಸರಿ ಇರುವುದಿಲ್ಲ. ಇವನನ್ನು ನಮ್ಮ ಕಾರಾಗೃಹಕ್ಕೆ ಕೊಂಡೊಯ್ಯುತ್ತೇನೆ.
ಸ್ಥಳನಾಮಾಂಕಿತ ಮಹೇಂದ್ರ ನಗರಿ ಶೂರಪದ್ಮನೆಂದು ಕೇಳಿಬಲ್ಲೆವು. ಹೌದು, ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಅನೇಕವಿದೆ. ಬಲವಲಗ ಶೂರ ಪದ್ಮನು ದೈತ್ಯರೊಡನೆ ಶಂಭೋ ಶಂಕರ ರುಂಡಮಾಲ ಸದಾಶಿವ ರಕ್ಷಿಸ ಸ್ವಾಮಿ ರಕ್ಷಿಸು. ಕಶ್ಯಪ ಮಹಾಮನಿಗಳು ಹಾಗೂ ಸುರಸೇ ದೇವಿಯರಲ್ಲಿ ನಮ್ಮ 4 ಜನನ ತಾರಕಾಸುರ ಶೂರ ಪದ್ಮ ಸಿಂಹಾಸ್ಯ ತಂಗಿಯಾದಂತಹ ಅಜಮುಖಿ ಶೂರ ಪದ್ಮ ನಾಮಕನಾದಂತಹ ನಾನು ಪ್ರಪಂಚದಲ್ಲಿ ವಿಶೇಷವಾಗಿ ಗುರುತಿಸಲ್ಪಡಬೇಕೆಂಬ ಕಾರಣದಿಂದ ಈ ವಿಶಾಲವಾದ ಸಾಗರದ ಮಧ್ಯೆ ದ್ವೀಪವೊಂದನ್ನು ನಿರ್ಮಿಸಿದೆ. ಅದುವೇ ವೀರಮಹೇಂದ್ರ ನಗರಿ. ಹಾಗೆಯೇ ಅಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದಂತಹ ಸಂದರ್ಭ ಒಂದು ದಿನ ನಾರದರ ಆಗಮನವಾಯಿತು. ಅವರೇನು ಹೇಳಿದರು ಗೊತ್ತೇ? ಏನು? ನೀನು ಅದೆಷ್ಟೋ ಸ್ತ್ರೀಯರನ್ನು ವಿವಾಹವಾಗಿದ್ದಿ, ಆದರೆ ಅವರಲ್ಲಿ ಯಾರು ನಿನಗೆ ಯೋಗ್ಯವಾದ ನಾರೀರತ್ನವಿಲ್ಲವೆಂಬುದಾಗಿ, ಅದಕ್ಕೆ ದೇವೇಂದ್ರನ ಮಡದಿಯಾದಂತಹ ಶಚಿಯನ್ನ ನೀನು ಸ್ವಾಧೀನ ಮಾಡಿಕೊಂಡೆ ಎಂದಾದರೆ ಪೂರ್ಣತೆ ಸಿಗುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಅನಿತನಾದಂತಹ ತಾರಕಾಸುರನ ಮರಣಕ್ಕೆ ಕಾರಣನಾದ ಆ ದೇವೇಂದ್ರನ ಮೇಲೆ ಪ್ರತೀಕಾರವನ್ನ ತೀರಿಸಿದ ಹಾಗೂ ಆಗ್ತದೆ ಎಂದ್ರು. ರೋಗಿ ಬಯಸಿದ್ದು ಹಾಲು ಎಂಬ ಹಾಗೆ ಅವರ ಮಾತನ್ನ ಕೇಳಿ ಸಂತೋಷವಾಯಿತು. ಹಾಗೆ ಮಂತ್ರಿ ಮಾಂಡಳಿಕರೊಂದಿಗೆ ಚರ್ಚಿಸುತ್ತಿರುವಂತಹ ಸಂದರ್ಭ ದೇವಲೋಕಕ್ಕೆ ಹೊರಡುತ್ತೇನೆ ಎಂದಾಗ ನನ್ನ ಸುತನಾದಂತಹ ಭಾನುಗೋಪ ಬಂದು, ನೀವು ಹೋಗುವುದು ಬೇಡ, ನಾನು ಹಾಗೆ ಆಕೆಯನ್ನು ಕರೆತರುತ್ತೇನೆ ಎಂಬುದಾಗಿ ಹೇಳಿ ಹೊರಟ. ಹೋದವನು ನನ್ನ ವೈರ್ಯ ಸುತನಾದ ಜಯಂತನೊಂದಿಗೆ ಯುದ್ಧವನ್ನ ಮಾಡಿ ಆ ಜಯಂತನನ್ನು
ಕಾರಾಗೃಹದಲ್ಲಿ ಬಂಧಿಸಿದ್ದಾನೆ. ಆದರೆ ನಾನು ಬಯಸಿದ ಶಾತಿ ಆಕೆಯನ್ನು ಕರೆತರಲಾಗಲಿಲ್ಲ. ಇರಲಿ, ಮುಂದೇನು ಮಾಡಬೇಕು ಎಂಬುದನ್ನು ಯೋಚಿಸಿ ತೀರ್ಮಾನಿಸುತ್ತೇನೆ. ಸುರಗುರುವರುಗಿದೆ ಭುರದಿ ಜಯಂತದ ಸುರಗುರುವರುಗಿದೆ ಭುರದಿ ಜಯಂತದ ಸೆರೆವಿಡಿದ ಸಂಗತಿಯ ಅಯ್ಯೋ, ಏನಾಗೋಯಿತು? ನಾನು ಇಲ್ಲದಂತಹ ಸಂದರ್ಭದಲ್ಲಿ ಆ ಶೂರಪದ್ಮನು ನನ್ನ ಮಡದಿಯನ್ನು ಬಯಸಿ ಸೆರೆ ಹಿಡಿದಿದ್ದಾನೆ. ಏನು ಮಾಡಲಿ? ಓ, ಚಿಂತಿಸುವುದಿಲ್ಲ, ಪರಮೇಶ್ವರನಿದ್ದೇನೆ. ಆ ಪರಮೇಶ್ವರನ್ನು ಬೇಡುವುದಕ್ಕಾಗಿ ಆ ಕಡೆ ತೆರಳುತ್ತೇನೆ. ಸುಮನದ ಜಾಲವು ಕಲರಿಂದಲಿ ಬಂದಿರಿ ಕೂಳ ಪದಮ ಮದ ಮುಖನಾಗಿ ಪಾಲಿಸೋ ಓ ದೇವರ ದೇವ ದೇವೇಂದ್ರ, ದುರುಳನಾದ ಶೂರಪದ್ಮನು ನನ್ನ ಮಡದಿಯ ಸಚಿಯನ್ನು ಬಯಸಿದ. ಅವಳು ಸಿಗದ ಕಾರಣ ನನ್ನ ಮಗನಾದ ಜಯಂತನನ್ನು ಸೆರೆ ಹಿಡಿದಿದ್ದಾನೆ. ಅದಕ್ಕಾಗಿ ನಮ್ಮನ್ನು ನೀನೇ ರಕ್ಷಿಸಬೇಕು. ಮಾಡೋ ಮನವನೆ ಜೀವನು ಅಭಯ ನೀಡುತ್ತ ಸುರರುಡಿಯನೋಳು ಬೀಳಿದನು. ಗೋಡೆಯ ಪದವ ಕಳೆಯಲು ಗೋಡೆಯ ಪದವ ಕಳೆಯಲು ಕಾಲ ಕೋಡಿ ಬಂದಿದೆ ಎಂದು ಗುಹನ ಕೆಣಿಸಲು ಮಾಡೋ ಮನವನಿನ ಜೀವನು ಅಭಯ ನೀಡುತ್ತ ಸುರರುಡಿಯನು ಶಿವನು. ಅವರನ್ನು ಕೊಂದು ಪುನರಪಿ ನಾಗಲೋಕವನ್ನು ನಾನು ನಿಮಗೆ ದೊರಕಿಸಿಕೊಟ್ಟ ಬಂದಿದ್ದೇನೆ. ಹೌದು, ಆದ್ದರಿಂದ ಭಯಪಡಬೇಕಾದ ಅಗತ್ಯವಿಲ್ಲ. ದುರುಳನಾದಂತಹ ಶೂರಭಕ್ತನಿಗೆ ಕಾಲ ಕುಡಿ ಬಂತು ಎಂದು ನನಗೆ ಗೊತ್ತಿರುತ್ತದೆ. ಆದ್ದರಿಂದ ಮಗನೇ ಕಾರ್ತಿಕೇಯ, ಬಾ ಮಗನೇ. ಮಗನೇ ಕಾರ್ತಿಕೇಯ, ಶರಧಿಯ ಮಧ್ಯೆ ವಿಶಿಷ್ಟ ನಗರಿಯಾದಂತಹ ಮಹೇಂದ್ರ ಜಲದಲ್ಲಿ ಇದ್ದಂತಹ ಶೂರಪದ್ಮನ ಉಪಟಳ ಹೆಚ್ಚಾಗುತ್ತದೆ. ಅದಕ್ಕಾಗಿ ಅವರನ್ನು ಕೊಂದು ಲೋಕಕ್ಷೇಮವನ್ನು ಮಾಡು ಮಗನೇ. ಅಪ್ಪಣೆ. ಶುಭವಾಗಲಿ.
ಅವನಿಗೆ ಬಿರುದು ತಾರಕಾರಿ ಎಂಬುದಾಗಿ. ಏನಂತೆ ಬಂದ ವಿಚಾರ? ಕೊಡದಿದ್ದರೆ
ಅಲ್ಲ. ಓಹೋ, ಎಲ್ಲ ತಿಳಿದಿದೆ. ದೇವಸೇನೆ ಎಂಬವನು ಬಂದಿದ್ದಾನೆ, ನಮ್ಮ ಊರಿಗೆ ಪ್ರವೇಶವನ್ನು ಮಾಡಿದ್ದಾನೆ, ಬಂದವರನ್ನೆಲ್ಲ ತರಿಯುತ್ತಾ ಬರುತ್ತಿದ್ದಾನೆ ಎಂದಾಗಿ ಎಲ್ಲಾ ವಿಷಯ ತಿಳಿದಿದೆ. ಈ ವಿಷಯ ತಿಳಿದಾಗಿ ನೀವು ಕುಪಿತಗೊಂಡು ಕೈಯಲ್ಲಿ ಆಯುಧ ರಥವನ್ನೇರಿ ಚತುರ್ಸೇನೆಯನ್ನೇ ಸೃಷ್ಟಿಸಿ ಯುದ್ಧಕ್ಕಂತ ಹೊರಟು ನಿಂತಿರಿ. ಹೌದು, ಸ್ವಲ್ಪ ಸೈರಿಸಿ ತಂದೆ. ಯಾಕೆ? ನಾನಾಡುವ ನುಡಿಗಳನ್ನು ಕೇಳಿ. ಈ ಹೊತ್ತಿನಲ್ಲೇ ಕೇಳಬೇಕು. ಯಾಕೋ ತಂದೆ, ಬಂದವನು ಸಾಮಾನ್ಯನೇ, ಅವನು ಅಸಾಮಾನ್ಯ. ಯಾಕೆ ಗೊತ್ತುಂಟೆ? ಯಾಕೆ? ಈಗ ಬಂದವನ ಶೌರ್ಯ ಪೌರುಷ ಹೇಗೆಂಬುದಾಗಿ ತಿಳಿಯುವುದಾದ್ರೆ, ಅವನ ಶೌರ್ಯ ಪೌರುಷ ಅದು ಮಿಗಿಲಾದದ್ದು. ಒಂದು ಅಜವು ಗಜದೊಟ್ಟಿಗೆ ಯುದ್ಧ ಮಾಡಿದ್ರೆ ಅಜ ಉಳಿತದ? ಓಹೋ, ಹಾಗಾದ್ರೆ ಇವನಲ್ಲಿ ಅಂತಹ ವಿಶೇಷ ಸ್ಥಿತಿ ಆಡಿನದ್ದು ಏನಾಗಬಹುದು? ಎಂತ ಅದು ನಾವು ಆಡುವಂತ ಹೇಳಿದ್ದಲ್ಲ, ಅವನ ಎದುರಿಗೆ ನಮ್ಮ ಹಾಡಿಗಿಂತಲೂ ಕಡೆ. ಹಾಗಾಗಿ ಹೇಳುತ್ತಿದ್ದೇನೆ ತಂದೆ, ಅವನು ಸಾಮಾನ್ಯದವನಲ್ಲ, ಅವನು ಅಸಾಮಾನ್ಯ. ಅವನು ಏನು ಗೊತ್ತೇ? ಮುಕ್ತಿದಾಯಕ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮುಕ್ತಿದಾಯಕ ಸುಬ್ರಹ್ಮಣ್ಯ 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 ಆದಿಶಕ್ತಿ ವರಂದೋತಿ ವೀರಾಗ್ರಗಣ್ಯ ಆದಿಶಕ್ತಿ ಪರಂದೋತಿ ವಿರಾಜಗಣ್ಯ ವಿರಾಜಗಣ್ಯ ಮುಕ್ತಿದಾಯಕ ಸುಬ್ರಹ್ಮಣ್ಯ ಆದಿಶಕ್ತಿ ಪರಂಜ್ಯೋತಿ ವೀರಾಗ್ರಗಣ್ಯ ಭಕ್ತಜನಾಂಬುಧಿ ಚಂದ್ರ ಭಕ್ತಜನಾಂಬುಧಿ ಚಂದ್ರ ನಿನ್ನ ಯುಕ್ತಿಯಿಂದ ಪೂಜಿಸುವೆ ಗುಣಸಾಂದ್ರ ನಿನ್ನ ಯುಕ್ತಿಯಿಂದ ಪೂಜಿಸಲಿ ಗುಣಸಾಂದ್ರ ಸುಗುಣ ಸಾಂದ್ರ ಮುಕ್ತಿದಾಯಕ ಸುಬ್ರಹ್ಮಣ್ಯ ಆದಿಶಕ್ತಿ ಪರಂಜ್ಯೋತಿ ವೀರಾಗ್ರಗಣ್ಯ 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 ಸುಬ್ರಹ್ಮಣ್ಯ ಅವನು ಸಾಮಾನ್ಯನಲ್ಲ. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೋ? ಆದಿಯಲ್ಲಿ ಕಂಡು ಬಂದವಳೇ ಆದಿಮಾಯೆ. ಆದಿಮಾಯೆಯು ತ್ರಿಮೂರ್ತಿಗಳಾದಂತವರನ್ನು ಬ್ರಹ್ಮ ವಿಷ್ಣು ಮಹೇಶ್ವರಾದ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯ ಎಂಬ 3 ಕಾರ್ಯಗಳನ್ನು ಹಂಚಿದರಂತೆ. ಅದರಲ್ಲಿಯೂ ಜಗದೊಡೆಯನಾದ ಪರಮೇಶ್ವರನನ್ನು ವರಿಸಿದಲೂ ಕೂಡ ಇಬ್ಬರ ಬೆಸುಗೆ ಪತಿಯಾದಿ ಸುಬ್ರಹ್ಮಣ್ಯ ಜನಿಸಿದ. ಅವನು ಕೇವಲ ಸುಬ್ರಹ್ಮಣ್ಯನೇ,
ವಿರೋಧಿ ಗಣ್ಯ ಭಕ್ತರನ್ನು ಪಾಲಿಸುವ ಶದಾನ ನಾಯಕ ಇರ್ಬೋದು, ಕಾರ್ತಿಕೇಯ ಆಗಿರ್ಬೋದು, ಇನ್ನಿತರ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದವ. ತಂದೆ, ನಾವೊಂದು ಕೆಲಸ ಮಾಡುವ. ಏನು? ನಾನು ಹೇಳಿದ ಹಾಗೆ ಕೇಳ್ತೀರೋ? ಏನು ಹೇಳ್ತಾ ಇದ್ದೇನೆ? ಕೇಳಿ. ಏನದು? ಬಿಡು ಬಿಡು ಏನನ್ನು? ಬಿಡು. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೋ? ಎರಡು ರೀತಿಯ ಅರ್ಥ ಉಂಟು. ಏನದು? ನಿನ್ನ ತಲೆಯಲ್ಲಿರುವ ಕಲ್ಮಶಗಳನ್ನೆಲ್ಲ ಬಿಡು. ಮತ್ತೊಂದು ಬಿಡು. ಯಾವುದಕ್ಕೆ ಗೊತ್ತುಂಟು? ಯಾವುದಕ್ಕೂ? ಸೆರೆಯಲ್ಲಿರುವ ಜಯಂತನನ್ನು ಬಿಡು. ಬಂದಿರುವ ಶರಾನನ ಪಾದಕ್ಕೆ ಎರಗಿ ಕ್ಷಮೆಯನ್ನಾಚಿ ನಾವು ಮುಕ್ತರಾಗೋಣ ತಂದೆ. ಏನಂದ ನೀನು? ಆತನ ಪಾದಕ್ಕೆ ಶರಣಾಗಬೇಕೆ? ಹೌದು ಅಲ್ವಾ? ಮುಕ್ತರಾಗೋಣ ಅಂತ ಹೇಳಿ ಅದೇ ಹೇಳ್ತಾ ಇರೋದು ನಾನು. ಅಲ್ಲ, ನನ್ನಿಂದ ನೀನು, ನಿನ್ನಿಂದ ನಾನು. ನೀನು ಹೇಳಿದ ಮಾತನ್ನ ಕೇಳಿಕೊಂಡು ನಾನೇನು ಸುಮ್ಮನಿರ್ಬೇಕು? ಬೇಡ, ಅದು ಅದಕ್ಕೆ ಸಾಧ್ಯವೇ ಇಲ್ಲ. ಇದು ನಿನಗೆ ಯುದ್ಧಕ್ಕೆ ಹೋಗುವ ಮನ ಇಲ್ಲ ಅಂತಾದ್ರೆ ಯಾರಲ್ಲಿ ಇದರ ಕಥೆ ಹಾಗೆ ನನ್ನ ಪೌರುಷಕ್ಕೆ ಎದುರು ಮಾತಾಡಿದ್ದೇನೆ. ಬಿಡುವುದಿಲ್ಲ ಶರಾನನನ್ನು. ಈಗಲೇ ಕೊಡಿ ಬಂಗಾರದ ಪಟ್ಟಿನಲ್ಲಿ ರಣವಿಲೆಯನ್ನು, ಯುದ್ಧದ ವೈಖರ್ಯಗಳನ್ನು ಹಿಂದೆ ಕೂಡಿಸಿಕೊಂಡು ಟಿವಿಯಲ್ಲಿ ನೋಡಿ. ನನ್ನ ಟಿವಿಯನ್ನು ನೀವು ನೋಡ್ಬೇಕು. ಯುದ್ಧಕ್ಕೆ ಬಂದೆಯಾ? ನಿನಗೆ ಯುದ್ಧ ತರವಲ್ಲ. ನೀನು ಬಿಡು, ನಿನ್ನ ತಂದೆಯನ್ನು ಕಳುಹಿಸು. ಕಳುಹಿಸದಿದ್ದರೆ ಮುಚ್ಚು.
ಹೆಸರಿನಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಷಣ್ಮುಖ ಪ್ರಿಯರು ಅಂತ. ಅವರನ್ನೆಲ್ಲ ಪಾಲಿಸುವುದಕ್ಕೆ ಲಾಲಿಸುವುದಕ್ಕೆ ನೀನು ಅಗತ್ಯವಾದದ್ದು. ಆದುರದಿಂದ ಹೇಳುತ್ತಿದ್ದೇನೆ, ಯುದ್ಧವನ್ನು ಬಿಡು, ಶರಣಾಗು, ಓಡಿ ಹೋಗು, ಬಾ ಮುಂದೆ.
ಕೇವಲ ಹೋಗಿ ಮುಟ್ಟಿದ ಸಾಕಿತ್ತು ಸಾಯ್ತಿದ್ದವ ಸುಮ್ಮನೆ ನಾನೇ ಕೊಂತೆ ಅಂತ ಬೀಗ ಬೇಡ ಇದು ನನ್ನೊಂದಿಗೆ ಇತ್ತ ಸಲ್ಲದು ನಡೆ 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 ಅಂದು ತಾರಕಾಸುರ ಬರಬಲದೊಂದಿಗೆ ಬಂದಿದ್ದ. ಹೌದು, ಆತನನ್ನು ಕೊಂದೆ. ಇಂದು ನೀನು ಬರಬಲವಿಲ್ಲದೆ ಬಂದಿದ್ಯಾ. ನೀನು ಅಷ್ಟಿದೆ ಏನು ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಇದರೊಂದಿಗೆ ಶಸ್ತ್ರಗಳಿಂದ ಯುದ್ಧ ಮಾಡಿದರೆ ಏನು ಪ್ರಯೋಜನ ಕಾಣ್ತಾ ಇಲ್ಲವಲ್ಲ. ಹಾಗಾದರೆ ನನ್ನಲ್ಲಿ ವಸ್ತ್ರಗಳನ್ನು ಪ್ರಯೋಗಿಸಿ ನೋಡುತ್ತೇನೆ. ಬಾಲಕ ಇದೋ 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 ವಿರಜನಗೊಳಿಸಿ ತೋರಿದ ವಿಶ್ವರೂಪವ ಕಳಗೆ ಲೀಲೆಯಲಿ ಅನಿತರುಳ ಪದ್ಮದಂತನದಲ್ಲಿ ಗಗೆದು ದಂಡ ಬಿಕ್ಕಡಿಯಾಗಲಿ ಧನುಜ ಅಪಶಕುನವಿನುತ ಅಪಶಕುನವಿನುತ ಮನದಲ್ಲಿ ನಿರ್ಧರಿಸಿ ಪಲ್ಲಡಿಸಿ ಮನಗಳು ಮಾಯಾವಿದ್ಯೆ ರಾಕ್ಷಸರಾದಂತಹ ನಾವು ಮಾಯಾವಿದ್ಯೆಯನ್ನು ತೋರಿಸಿದ್ದೇವೆ. ಈತ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಾ ಇದ್ದೇನಲ್ಲ. ಏನಿದೆ ಹೇಳ್ತೇನೆ. ಭವ್ಯ ಮಂಗಳ ಮನೋಹರ ರೂಪವನ್ನೇ ನಾನು ಮಾಡುತ್ತಾ ಇದ್ದೇನಲ್ಲ. ಶಸ್ತ್ರಾಸ್ತ್ರ ಯಾವುದಿಲ್ಲ, ಇವನಿಂದ ಎಲ್ಲದಿಂದಲೂ ಇವನಿಗೆ ಯುದ್ಧವನ್ನು ಮಾಡಿದೆನಲ್ಲ. ಆ ಕೋಟಿ ಸೂರ್ಯನೇ ದಿವ್ಯ ಸುಂದರ ವಿರಾಟ ರೂಪವನ್ನು ಕಾಣುವಾಗ ಮಕ್ಕಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರಾದಿ ಸುಮನ ದೇವತೆಗಳು ಸಪ್ತ ಸಾಗರ ಸಪ್ತಗಿರಿಗಳು ಸಪ್ತ ನದಿಗಳು ಆ ಸೂರ್ಯಚಂದ್ರ ಎಲ್ಲರನ್ನು ಇವನೊಬ್ಬನಲ್ಲಿಯೇ ಕಾಣುತ್ತಾ ಇದ್ದೇನಲ್ಲ. ಈತನೊಂದಿಗೆ ನಾನು ಯುದ್ಧವನ್ನ ಮಾಡಿದ್ದೇನೆ. ಅಯ್ಯೋ, ಈತನೊಂದಿಗೆ ಯುದ್ಧವನ್ನ ಮಾಡಿದ್ದೇನೆ. ಇದಕ್ಕೆ ಸಾಧ್ಯ ಉಂಟೇ ಹೇಳಿ? ಇಲ್ಲ, ಈತನೊಂದಿಗೆ ಯುದ್ಧವನ್ನ ಮಾಡಿದರೆ ಖಂಡಿತವಾಗಿಯೂ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಮಾಡಿದ್ದು ಅಪರಾಧವಾಯಿತು ಎಂಬುವ ಹಾಗೆ ಯೋಗ್ಯವಾಗ್ತಾ ಇದೆಯಲ್ಲ. ಸುಮನಸರನ್ನ ಹರಿಸಿದ್ದೇನೆ. ದೇವರುಗಳ ನಾರ್ಯರನ್ನೆಲ್ಲ ಕಾರಾಗ್ರಹದಲ್ಲಿರಿಸಿದ್ದೇನೆ. ಅವರೆಲ್ಲರನ್ನು ಬುದ್ಧಬುದ್ಧರನ್ನಾಗಿಸಿ ನಾನು ಮಾಡಿದ್ದು ಸರ್ವ ಅಪರಾಧವಾಯಿತು ಎಂಬ ಹಾಗೆ ಈ ಕಾರ್ತಿಕೇಯನ ಪಾದದಲ್ಲಿ ಮಣಿದೆ ಎಂದಾದರೆ ಆತ ನನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯವುಂಟು. ಈಗ ಅದುವೇ ನನಗಿರುವ ದಾರಿ. ಜಯ 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 ಜಯ
ಸ್ವರೂಪವನ್ನು ತಾಳಿದಾಗ ದುರುಳ ತಾನಾಗೆ ಬಂದು ಶರಣು ಬಂದಿದ್ದಾನೆ. ಇನ್ನು ಹೀಗಲ್ಲ, ನಿಜ ರೂಪವನ್ನು ತಾಳುತ್ತೇನೆ. ಭುವನಕ್ಕೆ ಮಂಗಲವೆನಿ ಸೊಗಸು ಬಗಲಿ ಕವಿಯಿತ ಮದುವೆಯ ಮಾಧುರ್ಯ ಭವಿಷ್ಯಜಿತೇಜದ ವನಿತೆಯರಿರುವರು ಭವಿಷ್ಯಜಿತೇಜದ ವನಿತೆಯರಿರುವರು ಶಿವಗುಣ ಕಂದನ ಸೌಂದರ್ಯ ಕಾರ್ತಿಕೇಯ ಕೀಯಾಣ ಶಿವಕೀರ್ತಿ ತೇಜನ ಕೀಯಾಣ ಕಾರ್ತಿಕೇಯ ಕೀಯಾಣ ಶಿವಕೀರ್ತಿ ತೇಜನ ಕಲ್ಯಾಣ ಕಾರ್ತಿಕೇಯ ಕಲ್ಯಾಣ ಶ್ರೀಕರತಿ ಜನೇಂದ್ರಿಯರು ತೋಚದಿ ನಡೆತರು ತವರು ರೋಜರರುಳಿದ ಮಂತ್ರಾಕ್ಷತೆಯಿಂದಲೇ ಭೇದಯ ತಿಳಿದು ಕಿಸಿದೆ ಮುದದಿಂದ ಮಾತದ ಕೀರ್ತಿಯ ಪಡೆಯರನು ಸರ್ವೇ ಜಗಾರತಿ ಬೆಳಗಿದರು ಶೋಭಾನಿ ಮಂಗಳೋ ಭ್ರಮರಾಭಿಗೆ ಮಂಗಳೋ ಮಹಾಗಣಪತಿಗೆ ಮಂಗಳೋ ಶ್ರೀ ಸುಬ್ರಹ್ಮಣ್ಯಗೆ ಮಂಗಳೋ